ಸ್ವಾಗತಕ್ಕೆ ನೀವೇ ಭಾಜನ. ಬಾಗುತ್ತ ನಮಿಸುತ್ತ ಆರತಿ ಬೆಳಗುತ್ತ, ಬಾಗುತ್ತ ನಮಿಸುತ್ತ ಆರತಿ ಬೆಳಗುತ್ತ, ಸ್ನೇಹದಿಂದ ನಾವು ಕೋರುವೆವು ಸುಸ್ವಾಗತ. ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ. 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 ಸುಸ್ವಾಗತ, ಕರಗಳ ಮುಗಿಯುತ್ತ ಸುಸ್ವಾಗತ, ಆರತಿ ಬೆಳಗುತ್ತ ಸುಸ್ವಾಗತ, ನೆರೆದಿಹ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ. ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ. ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ. ಒಲುಮೆಯ ಸ್ವಾಗತ, ಒಲುಮೆಯ ಸ್ವಾಗತ. ಬಂದಂತಹ ಸರ್ವರನ್ನು ಅದ್ಭುತವಾಗಿ ನೃತ್ಯ ಪ್ರದರ್ಶಿಸಿ ನೃತ್ಯದ ಮೂಲಕ ಸ್ವಾಗತಿಸಿದ ಮುದ್ದು ಪುಟಾಣಿಗಳಿಗೆ ಧನ್ಯವಾದಗಳು. ಹಲೋ ಚೆಕ್. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು. ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಚಕ್ಕೆಲುಡು ಗೊತ್ತು ನಕುಲು. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು. ಪರಶುರಾಮ ದೇವರು ಉಂಡು ಮಲ್ತಿನ ಕಲೆ ಕಾರ್ಮಿಕ ತಿಂಜಿನ
ಪ್ರೇಮ ಕಂಬುಲ ಬಾರಿ ಪೊರ್ಲುಯೇ ಜಾತ್ರೆನಾಗ ಮಂಡಲ ಬಾರಿ ಗೌಜಿಯೇ ಅಲಾದಿ ತಂಬಿಲಗು ಕುಟುಂಬ ಸೇರುವ ನಂಬಿ ದೈವ ಶಕ್ತಿಲೆಗು ತಾರೆ ತಗ್ಗವ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು. ತುಳುನಾಡದ ಸೊಗಡನ್ನು ಬಾರಿ ಪೊರ್ಲುಡು ನೃತ್ಯ ಮಲ್ತದ ತೋಚ್ಪೈನಂಚಿತ ಮುಗ್ಧ ಮನಸ್ಸದ ಜೋಕುಲೆಗ್ ಸೊಲ್ಮೆಲು. ಈಗಿನ ಟ್ರೆಂಡಿಂಗ್ ಸಾಂಗಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಪ್ರಣೀತ್, ಪವನ್, ಭವಿನ್, ಅದ್ವಿತ್, ಸಿದ್ಧಾರ್ಥ್, ಅನ್ವಿತ್, ಯಶ್ವಿಕ್. ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಡಿಜೆ ಓಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಓದಿಯಿಂದ ಬಂದರು ಮನುಜರು, ರಿವರ್ಸು ಹೊರಟರು ಕುಡುಕರು, ನೋಡ್ದೋರು ಏನನ್ಕೊಂಡ್ರು ನಾಗೇಂದ್ರ, ಕುಡಿದೋಡು ಸ್ವರ್ಗಕ್ಕೆ ಆಗ್ತೀನಿ ಇಂದ್ರ. ಪಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ, ಕುಣಿಯೋಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ಫ್ಲೋರು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಗೋಡರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ, ಗೆಳೆಯ ಎಂದೂ ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಗೋಡರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ. ಅಂತ ಹೇಳ್ತಿದ್ದ ಹಾಗೆ ನಂದಾಗೆ ಪಡೆದ ಮೇಲೆ
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಸಬ್ದು ಕೇಳಲೆ ಪುರದ ಗುರ್ಪುನ ಗಾನು ಕೇಳಲೆ ಡೋಲು ಗುತ್ತುನ ಸಬ್ದು ಕೇಳಲೆ ಪುರದ ಗುರ್ಪುನ ಗಾನು ಕೇಳಲೆ ಹಿರಿಯೇರು ಮಲ್ತಿ ಕಟ್ಟೆ ಮದಪೂನು ಬೊಚ್ಚಿಯೇ ಹಿರಿಯೇರು ಮಲ್ತಿ ಕಟ್ಟೆ ಮದಪೂನು ಬೊಚ್ಚಿಯೇ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹಲೋ ತುಳು ಸಂಸ್ಕೃತಿ ಪೊರ್ಲ ಪಾಲಿಕೆ ನನಾತ್ ಬೆಳಗಡು ಪಂದು ಪಜ್ಜದೀತಿನ ಕವಿತಾ ಬೊಕ್ಕ ಬಳಗದಲ್ಲಿ ಅಗಲೆಗ್ ಒಂಜಿ ಜೋರಾದ ತಾಟೆಡು ಸೊಲ್ಮೆಲು ಇದೀಗ ನಿಮ್ಮ ಮುಂದೆ ಬರುವಂತಹ ನೃತ್ಯದ ಗೀತೆ ಅಪಾರ ಜನಪ್ರಿಯತೆಯನ್ನು ಗಳಿಸಿದ ಗೀತೆ. ಈ ನೃತ್ಯದಲ್ಲಿ ಹೆಣ್ಣು ಮಗಳು ಮತ್ತು ಬಳೆಗಾರರ ನಡುವಿನ ಸಂಭಾಷಣೆಯು ಬಳೆಗಾರನಿಗೆ ಹೆಣ್ಣು ಮಗಳ ತವರು ಮನೆಯ ದಾರಿ ತೋರಿಸುವ ಬಗ್ಗೆ ನಡೆಯುವ ಮನಮೋಹಕ ನೃತ್ಯವನ್ನು ನಿಮ್ಮ ಮುಂದೆ ತೋರಿಸಲಿದ್ದಾರೆ ಸಾಕ್ಷಿತಾ, ಸೃಷ್ಟಿ, ರಿಷಿಕಾ, ಸುವೀಕ್ಷಾ, ಪಂಚಮಿ ಹಾಗೂ ನಿರೀಕ್ಷಾ.
ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ 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 ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಗಂಡನ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ತವರೂರನ್ನು ನೆನಪಿಸುವಂಥ ಒಂದು ಸುಂದರ ಗೀತೆಗೆ ಹೆಜ್ಜೆ ಹಾಕಿದ ಮಕ್ಕಳಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಹೆಣ್ಣೆ ತೋರುವ ನಿಂತವರೂರ ತೋರುವ ನಿಂತವರೂರ ಇದ್ದಾರೆ ಅಂಗನವಾಡಿಯ ಪುಟಾಣಿಗಳಾದ ಅಂಶಿಕಾ, ಶ್ರೀಯಾನ್, ಸನ್ವಿತಾ, ಶಮಿತ್, ಅದ್ವಿತ್, ಶ್ರಿಯಾ, ಅವಿಶ್, ಪ್ರಥಮ್, ಕಾರುಣ್ಯ, ಸುಹಾನ್ ಮತ್ತು ಅನ್ಸಿಕಾ. ಜೋರಾದ ಚಪ್ಪಾಳೆಯೊಂದಿಗೆ ಈ ಮುದ್ದು ಪುಟಾಣಿಗಳನ್ನು ಸ್ವಾಗತಿಸೋಣವೇ?
ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂ ಕೋತಿಯಲ್ಲ. ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನೂ ಬೀಸುತ್ತಿದೆ. ಪಟ ಭೂಮಿನ ದಾಟುತ್ತಿದೆ, ದಾರ ನುಡ್ಡಿಲೈತೆ. ಮಜ ಹಾಕೋಣ ಬಾ, ಮಜ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾನ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತವು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂ ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. ಪಟ್ಟ ಮೇಲೇರಿ ಬೀಳುವುದು, ಒಮ್ಮೊಮ್ಮೆ ಬಾಗುವುದು ಕೇಳು. ಹೀಗೆ ಆಗಾಗ ಏರುವುದು, ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು. ಇದ್ದ ಮರೆತೋರು ಗೊತ್ತಾದ್ರು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಹೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಬಾಲ ಇದ್ರೂ ನೀನಲ್ಲ. ಪಟ ಪಟ ಹಾರೋ ಗಾಳಿ ಪಟ. ಪುಟಾಣಿ ಮಕ್ಕಳು ವೇದಿಕೆಯಲ್ಲಿ ಹೆಜ್ಜೆ ಹಾಕಿದ್ದು ನೃತ್ಯಕ್ಕೆ ಮಾತ್ರ ಅಲ್ಲ, ನಮ್ಮೆಲ್ಲರ ಹೃದಯಕ್ಕೆ ಕೂಡ. ನಿಮ್ಮ ಉತ್ಸಾಹಕ್ಕೆ ಧನ್ಯವಾದಗಳು ಮಕ್ಕಳೇ. ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ, ನೂರೊಂದು ನೆನಪು ಎದೆಯ शबनम जैसी लड़की तेरियुತ್ತ दिल की खिड़की, ये ಹಾಡನೊಂದು ಕೇಳಿ ಶಾಮ से सुबह. ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್, ಮುझे नाचने दो ये शाम से सुबह. ನಾರಿಯ ನಾದ ತುಂಬಾ ವಿನೋದ, ನಲಿದಾಡೋಣ ವೇಲಾಡೆ. झुलका झुलका रे झुलका झुलका झुलका
ತುಂಬ ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಲೋ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಬಹಳ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿರುವಂತಹ ಈ ವರ್ಷದ ಸಂಭ್ರಮ ಅದುವೇ Life is very short, Nanba. Always be happy. Palavida problems will come and go. Kunja chill pannu maapi. Together, man. Let me sing a good story. Pay attention, listen to me. If you want, take guitars, man. Attention, live it, baby. Life is very short, Nanba. Always be happy. Designer, problems will come and go. Kunja chill pannu maapi. No tension, baby.
துபாயே கழுத்துல நீ மணக்கிறியே இது அதுதானா உன்னோட கண்ணக்கடை கதாக்கடி நான் கடிக்க என்னோட காது பக்கம் செல்லக்கடி நீ கடிக்க இந்த வயசு போதுமா இன்னும் கொஞ்சம் வேணுமா இந்த வயசு போதுமா இன்னும் கொஞ்சம் வேணுமா இந்த வயசு போதுமா இன்னும் கொஞ்சம் வேணுமா அப்படி போடு 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 அஸ்தி போடு கண்ணாலே இப்படி போடு 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 இழுத்து போடு கையாலே உன்னோட ஊருக்கு உப்பு மூட்டை ஏறிக்கிற உன்னோட கண்ண பொத்தி கண்ணா மூட்டி ஆட வர இந்த நட போதுமா இன்னும் கொஞ்சம் வேணுமா இந்த நட போதுமா இன்னும் கொஞ்சம் வேணுமா இந்த ஆட்டம் போதுமா குழந்தை? ಅದ್ಭುತವಾದ ನೃತ್ಯವಿತ್ತು ಅಲ್ಲವೇ? ತುಂಬಾ ಸುಂದರವಾಗಿ ನೃತ್ಯ ಮಾಡಿದಂತಹ ಹಸ್ತಾಯುಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹಲೋ ಚೆಕ್. ಪ್ರತಿಭೆಗಳ ಅನಾವರಣಕ್ಕೆ ವೇದಿಕೆಯನ್ನ ಕೊಟ್ಟಂತ ಊರು ಅಂತ ಹೇಳಿದ್ರೆ ಅದು ಬಲ್ಲಾಡಿ. ಇದೀಗ ಮಕ್ಕಳಿಂದ ಒಂದು ಕಿರು ನಾಟಕ ಮಾಸಿದ ಕನಸು. ಆತ್ಮೀಯ ಬಂಧುಗಳೇ, ಆಸೆಗಳು ಸಹಜ. ಆಸೆಗಳನ್ನ ಬೆನ್ನಟ್ಟುವ ಮೊದಲು ವ್ಯಕ್ತಿಗಳನ್ನ ಪಾತ್ರಗಳನ್ನರಿತು ಸಾಗೋಣ. ವಶಿಷ್ಠ ಮುನಿಗಳು ಶ್ರೀರಾಮನ ಪಟ್ಟಾಭಿಷೇಕ ಮುಹೂರ್ತವೇ ತಪ್ಪಿರುವಾಗ ನಮ್ಮ ನಿಮ್ಮ ತಪ್ಪುಗಳು ಸಾಮಾನ್ಯ ಅಲ್ಲವೇ? ಹಾಗಂತ ತಪ್ಪನ್ನ ಸಮರ್ಥಿಸುವ ಬುದ್ಧಿವಂತಿಕೆ ನಮಗೆ ಬೇಡ. ಅದೇ ತಪ್ಪನ್ನ ಮತ್ತೆ ತಿದ್ದಿಕೊಳ್ಳುವ ಮನೋಧರ್ಮ ನಮ್ಮದಾಗಲಿ ಎಂದು ಸಾರುವ ಮಕ್ಕಳ ಈ ಕಿರು ನಾಟಕದ ಸಂದೇಶಕ್ಕೆ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡುವ ಮೂಲಕ ಮಕ್ಕಳನ್ನ ಪ್ರೋತ್ಸಾಹಿಸೋಣ. ಎಂದಿನ ಮಕ್ಕಳು ನಾಳೆಯ ನಾಡಿನ ಪ್ರಜೆಗಳು. ನೀವು ಹೋಗಿ ಇಲ್ಲಿ ಹೇಳಬೇಕು ನಿಮ್ಮ ನಿಮ್ಮ ವಾಕ್ಯವನ್ನು. ತಪ್ಪ ಮಾಡಬೇಕು. ತಯಾರಿ ಎರಡು ಇಟ್ಕೊಳ್ಳಿ. ಒಂದು ಮಿನಿಟ್ ಆ ಸ್ಪೀಕರ್ ಬರ್ದತ್ತ ಅಂಚಿನ ಅವು ಮುಗಲಿಗೆ ಪಾಡ ನೆಕ್ಸ್ಟ್ ಇತ್ತೆ ಒಂದು ಮುಗಲ 50 ಮುಗಲಿಗೆ ಮಲ್ಲಗೆ ನಾ ಆಜ 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 ನಾಳೆ ಬಗ್ಗೆ ಗಟ್ಟಿ ಬರ್ತಾರೆ ಪಾತ್ರಪವೆ ಹಲೋ ಮಾತಾಡೋಣ. ಹಲೋ ಹಲೋ
ಹಲೋ ഹലോ 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 ఏనుండి నాలో బండి హలో నీకేనుండియా రిత్విక హలో ಈಗ ಕಿರು ನಾಟಕ ಮಾಸಿದ ಕನಸು. ಫಸ್ಟಿಗೆ ಪಾತ್ರ ಪರಿಚಯ. ಪಂಡಳ ಈಗ ಪಾತ್ರ ಪರಿಚಯದಲ್ಲಿ ಫಸ್ಟಿಗೆ ತನ್ವಿ, ಆನಂತರ ಸುಭೀಕ್ಷಾ, ಋತ್ವಿಕಾ, ಯತೀಕ್ಷಾ, ಅನ್ವಿತ್, ಹಾಗೆ ವಿನೀಶಾ, ಪ್ರಣೀತ್, ಇಷ್ಟು ಮಂದಿ ಈ ನಾಟಕದಲ್ಲಿ ಇದ್ದಾರೆ. ಪಾತ್ರ ಪರಿಚಯ ಇದೀಗ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳುವಂತಹ ನಾಟಕ ಮಾಸಿದ ಕನಸು. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. ಮಾಸಿದ ಕನಸು ಕಿರುನಾಟಕದಲ್ಲಿ ತಂದೆ ಪಾತ್ರದಲ್ಲಿ ಸುಭೀಕ್ಷಾ, ತಾಯಿ ಪಾತ್ರದಲ್ಲಿ ಋತ್ವಿಕಾ, ಮಗಳು ಪಾತ್ರದಲ್ಲಿ ತನ್ವಿ, ಪ್ರಿನ್ಸಿಪಲ್ ಪಾತ್ರದಲ್ಲಿ ಪ್ರಣೀತ್, ಗೆಳೆಯ ಪಾತ್ರದಲ್ಲಿ ಅನ್ವಿತ್, ಮಗಳು ಪಾತ್ರದಲ್ಲಿ ಯತೀಕ್ಷಾ, ಗೆಳತಿ ಪಾತ್ರದಲ್ಲಿ ಅನ್ವಿತಾ, ಡಾಕ್ಟರ್ ಪಾತ್ರದಲ್ಲಿ ವಿನೀಶಾ. ನನ್ನ ಮಗಳು ಬಂಗಾರ. ಸರೋಜ ಸ್ವೀಟ್ ಬಾಕ್ಸ್ ತಕೊಂಡ್ ಬಾರೆ.
ಏನು ಒಲಿಂಪಿಕ್ನಲ್ಲಿ ಗೆಲ್ತಾಳೆ ಇಲ್ವಾ ಗೊತ್ತಿಲ್ಲ, ಆದರೆ ನಮ್ಮ ಕನಸು ಅವಳು ಡಾಕ್ಟರ್ ಆಗೋದು. ನೀನು ಚೆನ್ನಾಗಿ ಕಲಿತು ನಮ್ಮನ್ನೊಳ್ಳೆ ನೋಡ್ಕೊಳ್ತಲ್ಲೇ ಮಗಳೇ. ಸರೋಜಾ, ಸ್ವೀಟ್ ಬಾಕ್ಸ್ ತಗೊಂಡು ಬಾರೆ, ಎಲ್ರಿಗೂ ನಾನೇ ಹಂಚ್ತೀನಿ. ವಿಷಯಕ್ಕೆ ಅಲ್ವೇನ್ರಿ? ಯಾಕೆ ನಗ್ತಾರೆ? 100 ಮಂದಿ ಓದೋ ಶಾಲೆಯಲ್ಲಿ ನನ್ನ ಮಗಳು ಒಬ್ಳೆ ಫಸ್ಟ್. ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ಸರೋಜಾ, ಸರೋಜಾ, ನನ್ನ ಮಗಳು SSLCಯಲ್ಲಿ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ ಕಣೆ. ನನ್ನ ಮುದ್ದು ಮಗಳು, ಅವಳಿಗೆ ದೃಷ್ಟಿ ಆಗಿರುತ್ತೆ ಕಣೆ, ದೃಷ್ಟಿ ತೆಗಿ. ಹಾಗೆಯೇ ಸಂಜೆ ಊಟಕ್ಕೆ ರೆಡಿ ಮಾಡು, ಅಕ್ಕಪಕ್ಕದವರಿಗೆ ಊಟಕ್ಕೆ ಬರೋ ಕೇಳಿದ್ದೀನಿ. ನೋಡೆ, ನನ್ನ ಮಗಳ ವಿಷಯದಲ್ಲಿ ನನಗೆ ಯಾವುದೂ ಚಿಕ್ಕದಲ್ಲ. ಅರೆ, ಗುರು ಬಂದೇ ಬಿಟ್ಟ. ನನ್ನ ಗೆಳೆಯ ಬಾರೋ ಗುರು, ನನ್ನ ಮಗಳು SSLCಯಲ್ಲಿ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ ಕಣು. ಥ್ಯಾಂಕ್ ಯು ಅಂಕಲ್. ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ಯಾ? ಅನ್ಕೊಳ್ಳೋದೇನು, ಅವಳು MBBS ಓದ್ತಾಳೆ. ಅಲ್ಲ ಕಣೋ, ಅವಳು ಏನು ಓದ್ತಾರಂತ ಆಸೆ ಇದೆ ಅಂತ ಕೇಳೋದಲ್ವಾ? ಅವಳು ಚಿಕ್ಕ ಹುಡುಗಿನೋ, ಅವಳಿಗೆ ಏನು ಓದ್ಬೇಕಂತ ಗೊತ್ತಾಗೋದಿಲ್ಲ. ನಾನು ಹೇಳ್ದಾಗೆ ಚೆನ್ನಾಗಿ ಕಲಿತು ಡಾಕ್ಟರ್ ಆಗ್ತಾಳೆ. ಅಲ್ಲ ಕಣೋ, ಅವಳೀಗ ಚಿಕ್ಕವಳಿರುವಾಗ ಬೇರೆ, ಈಗ ಬೇರೆ. ಒಂದ್ಸಲ ಅವಳ ಹತ್ರ ಏನು ಅಂತ ಕೇಳೋದಲ್ವಾ? ನೋಡು, ಊಟ ಮಾಡ್ತಾ ಹೋಗ್ತಾ ಇರಬೇಕು. ನನ್ನ ಮಗಳಿಗೆ ಏನು ಓದಿಸ್ಬೇಕಂತ ನನಗೆ ಗೊತ್ತುಂಟು. ಕಂಡೋರು ಬಂದು ಅಡ್ವೈಸ್ ಮಾಡೋ ಅವಶ್ಯಕತೆ ನಮಗಿಲ್ಲ. ನೀನಿನ್ ಹೋಗ್ಬೋದು. ನಾನು ಹೇಳ್ತಿರೋದು ನನಗೆ ಈಗ ಅರ್ಥ ಆಗಲ್ಲ, ಒಂದು ದಿನ ಖಂಡಿತ ಅರ್ಥ ಆಗುತ್ತೆ. ಶಮಿಕಾ, ನಿನಗೆ ಏನು ಓದ್ಬೇಕಂತಿದೆ ಹೇಳು, ಹೇಳೆ. ಅಪ್ಪ, ಅದು ಪೈಲಟ್ ಆಗ್ಬೇಕು ಆಸೆ ಇದೆಪ್ಪ. ಏನು? ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು. ಅದೇ ಅಪ್ಪ, ನಾನು ಡಾಕ್ಟರ್ ಆಗ್ಬೇಕಂತ ಯೋಚಿಸಿದ್ದೇನಪ್ಪ. ನೋಡು ಸರೋಜಾ, ಆ ಸುಮಾರವರ ಮಗಳು ಮಂಗಳೂರಲ್ಲಿ SVS ಕಾಲೇಜ್ನಲ್ಲಿ PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು MBBS ಸೀಟ್ ಸಿಕ್ಕಿದೆ ಅಂತೆ. ನಮ್ಮ ಕ್ಷಮಿಕಾಳನ್ನು ಕೂಡ ಅದೇ ಕಾಲೇಜಿಗೆ ಕೋಚಿಂಗ್ಗೆ ಕಳುಹಿಸುವ. ಹಾಸ್ಟೆಲ್ ಕೂಡ ಅಲ್ಲೇ ಇದೆ ಅಂತೆ. ಹೌದ್ರಿ, ಒಳ್ಳೆ ಕೋಚಿಂಗ್ ಕೊಡ್ತಾರಂತೆ, ಒಳ್ಳೆ ಕಲಿಸ್ತಾರಂತೆ. ಹಾಸ್ಟೆಲ್ ಕೂಡ ಅಲ್ಲೇ ಇದೆ ಅಂತೆ. ಬೇಡಪ್ಪ ಬೇಡ, ನಾನು ನಿಮ್ಮನ್ನು ಬಿಟ್ಟು ಅಷ್ಟು ದೂರ ಮಂಗಳೂರಿಗೆ ಹೋಗೋದಿಲ್ಲಪ್ಪ. ಬೇಡಪ್ಪ ಬೇಡ, ನಾನು ಎಲ್ಲಾದ್ರಲ್ಲಿ ಕಾಲೇಜಲ್ಲಿ ಕಲಿತೇನಪ್ಪ. ಬೇಡಪ್ಪ ಬೇಡ, ಇಲ್ಲಿ ಅಷ್ಟೊಳ್ಳೆ ಕಾಲೇಜ್ ಇಲ್ಲ ಮಗಳೇ. ಬೇಡಪ್ಪ ಬೇಡ. ಮುಂದಿನ ವಾರ ನೀನು ಮಂಗಳೂರಿಗೆ ಹೋಗ್ತಾ ಇದೆಯಾ ಅಷ್ಟೇ. ಕೆಲವು ತಿಂಗಳ ನಂತರ ಸರೋಜಾ, ಸರೋಜಾ, ಇವತ್ತು ಮಗಳ ರಿಸಲ್ಟ್ ಅಲ್ವಾ? ಎಷ್ಟು ಮಾರ್ಕ್ಸ್ ಬಂತು? ಬಂದಿದೆ. ಅದಿರ್ಲಿ, ನಿಮ್ಗೂ ಟೀ ಕೊಡ್ಲಾ ಅಥವಾ ಕಾಫಿ ಕೊಡ್ಲಾ? ನನ್ನ ಮಗಳ ರಿಸಲ್ಟ್ ಬಗ್ಗೆ ನಾನು ಎಷ್ಟು ಟೆನ್ಷನ್ನಲ್ಲಿದ್ದೀನಿ, ಆದರೆ ನೀನು ಟೀ ಕೊಡ್ಲಾ ಕಾಫಿ ಕೊಡ್ಲಾ ಅಂತೀಯ. ಅವಳು ಬಂದಿದ್ದಾಳಲ್ವ, ಅವಳ ಹತ್ರನೇ ಕೇಳಿ. ಶಮಿಕಾ, ಶಮಿಕಾ. ಮಗಳೇ, ನಿನ್ನ
ಎಷ್ಟು ಮಾರ್ಕ್ಸ್ ಬಂತು? ಅಪ್ಪ ಅದು ಅದು ಪಾಸ್ ಅಷ್ಟೇ ಅಪ್ಪ. ಏನು ಜಸ್ಟ್ ಪಾಸಾ? ಇವಳು ಹೇಳ್ತಿರೋದು ನಿಜಾನಾ? ಹೋ ರೀ, ಜಸ್ಟ್ ಪಾಸ್ ಆಗಿ ಬಂದಿದ್ದಾಳೆ ನಿಮ್ಮ ಮಗಳು. ಅಯ್ಯೋ ನನ್ನ ಮರ್ಯಾದೆ ಹೋಗ್ತಿದೆ. ಇಡೀ ಊರಿಗೆ ಹೇಳಿದ್ದೀನಿ ನನ್ನ ಮಗಳನ್ನು ಡಾಕ್ಟರ್ ಮಾಡ್ತೀನಿ ಅಂತ. ನನಗೆ ಡಾಕ್ಟರ್ ಆಗಲಿ ಇಷ್ಟ ಇಲ್ಲ, ನನಗೆ ಪೈಲಟ್ ಆಗ್ಬೇಕಂತಾನೆ ಕನಸು. ಏನು ಪೈಲಟ್ ಆಗ್ಬೇಕಾ? ಆ ಡ್ರೈವರ್ ಕೆಲಸ ಮಾಡೋದು ನಿನಗೆ ಇಷ್ಟನಾ? ನೋಡು ಸರೋಜಾ, ಇವಳಿಗೆ ಡಾಕ್ಟರ್ ಆಗೋಕೆ ಇಷ್ಟ ಇಲ್ಲಂತೆ. ನೋಡು ಮಗಳೇ, ನೀನು ಹುಟ್ಟಿರುವಾಗ ನಮ್ಮ ಮನೆಯಲ್ಲಿ ಮಗಳು ಹುಟ್ಟಿಲ್ಲ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಮ್ಮ ಮನೆಯಲ್ಲಿ ಡಾಕ್ಟ್ರೇ ಹುಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡು, ನೀನು ಸತ್ರು ಬದುಕಿದ್ರು ಡಾಕ್ಟರ್ ಆಗೇ ಇರಬೇಕು, ಇಲ್ಲಾಂದರೆ ನನ್ನ ಕೈಯಾರೆ ನಿನ್ನನ್ನು ಸಾಯಿಸಿ ಬಿಡ್ತೇನೆ ನೋಡು. ಸಾರಿ ಅಪ್ಪ. ಸಾರಿ ಅಪ್ಪ, ನಾನು ಚೆನ್ನಾಗಿ ಡಾಕ್ಟರ್ ಆಗ್ತೇನಪ್ಪ. ನನ್ನ ಮಾತಾಡಿ ಅಪ್ಪ, ಮಾತಾಡಿ ಅಪ್ಪ. ಅಮ್ಮ ನೀನಾದ್ರೆ ಅಪ್ಪನಿಗೆ ಮಾತಾಡ್ಲಿಕ್ಕೆ. ಕೆಲವು ತಿಂಗಳ ನಂತರ ನಾನು ಏನು ಹೇಳಿದ್ರು ಕೀರ್ತನ, ನನಗೆ ಪರೀಕ್ಷೆಯಲ್ಲಿ ಕಮ್ಮಿ ಮಾರ್ಕ್ ಬಂದಿದೆ ಕೀರ್ತನ. ಅದೆಲ್ಲ ನಿಮ್ಮ ಮನೇಲಿ ಮಾತ್ರ ಕಣೆ, ಅದೆಲ್ಲ ನಮ್ಮ ಮನೆ ನಡೆಯೋದಿಲ್ಲ. ಇದೇನು ಅಪ್ಪನಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡಲ್ಲ ಕಣೆ. ಅಪ್ಪ, ನನ್ನನ್ನು ಕ್ಷಮಿಸಿ ಬಿಡಿ. ನಿಮ್ಮ ಆಸೆ ಈಡೇರಿಸಲಿಕ್ಕೆ ಆಗೋದಿಲ್ಲ. ಮತ್ತೆ ವಿಷಗುಳಿಗೆಯನ್ನು ತಿಂದ ಹಾಗೆ ಮಾಡು, ಆದರೆ ನುಂಗಬೇಡ. ನಾನು ಹೇಳಿದಂತ ಯಾರ ಹತ್ರ ಸಹ ಹೇಳಬೇಡ. ಬಾಯ್. ಅಮ್ಮ ನನ್ನನ್ನು ಕ್ಷಮಿಸಿ, ಅಪ್ಪ ನನ್ನನ್ನು ಕ್ಷಮಿಸಿ. ನಿಮ್ಮ ಆಸೆ ನನಗೆ ಈಡೇರಲಿಕ್ಕೆ ಆಗೋದಿಲ್ಲ. ಅಯ್ಯೋ ಕ್ಷಮಿಕಾ, ಎಂತ ಕೆಲಸ ಮಾಡಿಬಿಟ್ಟವ್ವ, ಎಂತ ಕೆಲಸ ಮಾಡಿಬಿಟ್ಟಿ. ಹೀಗೆ ಮಾಡ್ಕೊಂಡಿ, ಯಾಕೆ ನಮ್ಮನ್ನು ಬಿಟ್ಟು ಹೋದಿ? ನಿನ್ನ ವಿಷಯದಲ್ಲಿ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಮಗಳೇ, ತುಂಬಾ ತಪ್ಪು ಮಾಡಿಬಿಟ್ಟೆ. ನೀನು ಚೆನ್ನಾಗಿ ಓದಿ ಪಾಸ್ ಮಾಡ್ಕೋಬಹುದಿತ್ತಲ್ವಾ? ನನ್ನನ್ನು ಕ್ಷಮಿಸು ಮಗಳೇ, ನಿನ್ನ ವಿಷಯದಲ್ಲಿ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಮಗಳೇ. ಅಲ್ವೇ ತಂಗಿ, ನಮ್ಮ ಕ್ಷಮಿಕಾ ಏನು ಮಾಡಿಬಿಟ್ಲು, ಏನು ಎಡವಟ್ಟು ಮಾಡಿಬಿಟ್ಲು. ಕ್ಷಮಿಕಾ ಎದ್ದೇಳು, ಕ್ಷಮಿಕಾ, ನಾನು ನಿನ್ನ ಗೆಳತಿ ಬಂದೆ. ಕ್ಷಮಿಕಾ, ಇವರನ್ನು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ.
ಅಷ್ಟೇ ತಾನೇ, ನೀನವರನ್ನು ಕರ್ಕೊಂಡು ಬಾ. ನಮಸ್ತೆ ಮೇಡಮ್. ನಾ ಶಮಿಕನ. ಹೌದು ಮೇಡಮ್, ಇವರೇ ಶಮಿಕನ ಪೇರೆಂಟ್ಸ್. ಹೌದು ಮೇಡಮ್, ನಮ್ಮ ಶಮಿಕೆ ಹೇಗಿದ್ದಾಳೆ ಮೇಡಮ್? ತೊಂದರೆ ಇಲ್ಲ, ಅವಳ ಜೀವಕ್ಕೆ ಏನು ಅಪಾಯವಿಲ್ಲ. ಅಂಥದ್ದಷ್ಟು ಅವಳಿಗೆ ಏನು ಮಾಡಿ ಏನು ಟೆನ್ಷನ್ ಕೊಡ್ತೀವಿ? ಏನಿಲ್ಲ ಮೇಡಮ್, ಅವಳು ಚೆನ್ನಾಗಿ ಓದೋದಿಲ್ಲ, ಚೆನ್ನಾಗಿ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆಯೋದಿಲ್ಲ. ಅದಕ್ಕೆ ಸ್ವಲ್ಪ ಓದಲಿಕ್ಕೆ ಒತ್ತಡ ಹಾಕಿದ್ವಿ ಅಷ್ಟೇ ಮೇಡಮ್. ಒತ್ತಡ ಎರಡು ದಿನದ ಬಳಿಕ ಎಲ್ಲಿ ನಿನ್ನ ಫ್ರೆಂಡು? ಈಗ ಸೌಖ್ಯ? ಶಮಿಕಾ, ಇಲ್ಲಿ ಬಾರೆ, ಬಂದಿದ್ದಾರೆ. ಏನಮ್ಮ ಏನು ಟೆನ್ಷನ್ ತಗೊಳ್ಳಬೇಡ, ನಿನಗೆ ಆಗುವಷ್ಟನ್ನು ಕಲಿ. ಎಲ್ಲಿ ನಿನ್ನ ಅಪ್ಪ ಅಮ್ಮ? ಅಪ್ಪ ಅಮ್ಮ ಎಲ್ಲಿ? ನಮ್ಮ ಸರ್ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಇನ್ನು ಒಬ್ಬೆಟ್ಟಕ್ಕೆ ಹೋಗಿ ಏನು ಪ್ರಯೋಜನ ಸ್ವಾಮಿ? ಮಾಡಲಿಕ್ಕೆ ಆಗದನ್ನು ಮಕ್ಕಳು ಮಾಡಲಿ ಅಂತ ಅವರ ಮೇಲೆ ಪ್ರೆಷರ್ ಹಾಕ್ತೀರಿ, ಅವರ ಕನಸನ್ನು ಕೊಲ್ತೀರಾ. ಇವತ್ತಿನ ದಿನ ಬೆಳಗಾದರೆ ಫೈಲ್ ಆದ ಸ್ಟೂಡೆಂಟ್ಗಳ ನ್ಯೂಸ್ ಸೂಸೈಡನ್ನು ಮಾತು ಈಗ ತುಂಬ ಕಾಮನ್ ಆಗಿ. ನೀವು ಹಾಕೋ ಪ್ರೆಷರ್ ತಡೆಸಿಕೊಳ್ಳೋಕ್ಕಾಗದೆ ಪಾಪ ಇಂತಹ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಆತ್ಮೀಯ ಪೋಷಕರೇ, ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟಿ ಅವರನ್ನು ಖುಷಿಯಿಂದ ಬದುಕಲು ಬಿಡಿ. ಜೀವ ಒಂದು ಇದ್ದರೆ ಇನ್ನೊಂದು ಸಲ ಎಕ್ಸಾಮ್ ಕಟ್ಟಬಹುದು. ಜೀವನೇ ಇಲ್ಲ, ನಿಮ್ಮ ಪ್ರೆಸ್ಟೇಜ್, ನಿಮ್ಮ ಸ್ಟ್ಯಾಂಡರ್ಡ್ ಯಾವುದೂ ಬರುವುದಿಲ್ಲ. ಬದಲಾವಣೆ ನಿಮ್ಮಿಂದಲೇ ಶುರುವಾಗಬೇಕು. ಅದೆಷ್ಟೋ ಗಳಿವೆ. ಕಟ್ಟ ಕಡೆಯ ನಿರ್ಧಾರವನ್ನು ಒಳ್ಳೆಯದಲ್ಲ. ಆತ್ಮಹತ್ಯೆ ಎಂಬುದು ಸಾಧನೆ ಅಲ್ಲ. ಪ್ರಾಣತಂ ಪತಿತಂ ಹತ ಬುದ್ಧಿ ಬಲಂ. ನನಗೆ ಡ್ಯಾನ್ಸ್ ಉಂಟು. ಕನಸುಗಳು ನಮ್ಮ ಬದುಕಿನ ಮೌನ ಭಾಷೆ. ಅವು ಮಾತಿಲ್ಲದೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳುತ್ತವೆ, ಭರವಸೆಯನ್ನು ತುಂಬುತ್ತವೆ ಮತ್ತು ಬದುಕಿಗೆ ಅರ್ಥವನ್ನು ನೀಡುತ್ತದೆ.
ನಮ್ಮ ಬಲ್ಲಾಡಿ ಶಾಲೆಯ ಶಿಕ್ಷಕರಾದಂತಹ ಗಣಪತಿ ಸರ್ ಅವರೇ ರಚನೆ ನಿರ್ದೇಶನ ಮಾಡಿದಂತಹ ನಾಟಕ ಮಾಸಿದ ಕನಸು ಭಾವಪೂರ್ಣವಾಗಿ ನಮ್ಮೆದುರು ಮೂಡಿಬಂದಿದೆ. ನಮ್ಮೆಲ್ಲರ ಮನಮುಟ್ಟುವಂತೆ ಪ್ರದರ್ಶನ ನೀಡಿದ ಮುದ್ದು ಪುಟಾಣಿಗಳಿಗೂ ಮಕ್ಕಳ ಪ್ರತಿಯೊಂದು ಹೆಜ್ಜೆ ಹಿಂದೆ ಇದ್ದ ಶಿಕ್ಷಕರ ಶ್ರಮಕ್ಕೂ ಮನಪೂರ್ವಕ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಹಂತವನ್ನು ನಾವು ಈಗಾಗಲೇ ಮುಟ್ಟಿದ್ದೇವೆ. ಈ ನೃತ್ಯದ ನಂತರ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಕೊನೆಯ ಹಂತದಲ್ಲಿ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ಗಮ ಗಮ ಕಂಪು ತರೋ ಗಾಳಿ ಕೂಡ ಕಪ್ಪುನಾಥ ತರೋದಿಲ್ವಾ. ಪರಮ ಪಾವನೆ ಗಂಗೆಯಲ್ಲೂ ಕೂಡ ಹೆಣಗಳು ತೇಲೋದಿಲ್ವಾ. ಕಳ್ಳರನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ. ಕಳ್ಳರನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ. ತೀರ್ಥ ಕುಡಿದ್ರು ಶೀತ ಆಗಲ್ವಾ, ಮಂಗಳಾಟಿನೂ ಸುಡೋದಿಲ್ವಾ. ದೇವ್ರುಗಳೇ ತಪ್ಪು ಮಾಡಿಲ್ವಾ. ಹೆಣ್ಣು ಹೊನ್ನು ಮಣ್ಣು ಮೂರರಿಂದಲೇ ಎಲ್ಲ ರೀತಿ ಎಡವಟ್ಟು. ನಿನ್ನ ಪಾಡಿಗೆ ನೀನು ಇರೋದ್ ಬಿಟ್ಟು ಪರರ ಸುತ್ತಿಗಾಕೆ ಪಟ್ಟು. ಬೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರ್ದು. ಬೆಳ್ಳಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರ್ದು. ಕಲಿಯೋದಾದ್ರೆ ವಿದ್ಯೆ ಕಲಿ, ಒಂದೇ ಬಿಡು ಕೇ ಮಾಡು ಸುದ್ದಿ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ನಾವು ನೀವು ಎಲ್ಲ ಒಂದೇ, ತಪ್ಪು ಮಾಡೋ ಕೂರಿ ಮಂದೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ ಮುಂದೆ. ಮುದ್ದಾಗಿ ನೃತ್ಯವನ್ನು ಮಾಡಿದ ಪುಟಾಣಿಗಳಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ರೂಪುರೇಷೆಯ ಬಗ್ಗೆ ಒಂದು ರೂಪಕ ಮಾಡಿ ತೋರಿಸಲಿದ್ದಾರೆ ಈ ಶಾಲಾ ಹಳೆ ವಿದ್ಯಾರ್ಥಿಗಳಾದ ಮಮತಾ, ಪಾರ್ವತಿ, ಹೇಮಾವತಿ, ವಸಂತಿ, ಜಯಂತಿ ಹಾಗೂ ರತ್ನ.
ಮಕ್ಕಳು ಕುಂತಾರೆ. ನೀರು ಪೋಯವ ನೀರು ಇಜ್ಜಿ ಮರೆತೀರ ಅರ್ಜಿನ ಕರ ನೀರು ಬಿಡ್ನು ನೀರು ಇಜ್ಜಿ ಅಂದೆ ನೀರು ಬಿಡ್ತಿದ್ಯಾರ ಏನ ಮರೆತಿ ನನ್ನ ನೀರು ಸುರು ಇಜ್ಜಿ ಅಂದೆ ತುಗ ನೀರು ಇಜ್ಜಿಯಾ ಏನವ ಮರೆತೆ ನೀರು ಬಿಡ್ತಿದ್ದೀರಿ ನಲ್ಲ ಇಂಚೆನೇ ಅದು ಬೋಣ್ ಮರೆತೀರ ಅಡ್ಡ ದಿನ ಕರ ನೀರು ಬಿಡ್ನು ನೀರು ಇಜ್ಜಿ ತುಗ ಬರೋಣದುಕ ಒಂಚೂರು ಕುಳ್ಳುಗ ಬರೋಣದುಕ ನೀರು ಪಾಯ ಅಯ್ಯ ನೀರು ಬದಾರ್ಕ ಪೋಯ್ ನಿನ್ನ ಬಂಗಾರ ಅಪ್ಪಗುಣದನಿಯಾ ಅಂದ ಬಾರಿ ಚೋಕು ಅಂದು ಮರಿ ನೀರು ಬತ್ತನಗಳು ಒಂಚು ಓದ್ತೀರಿಯಾ ಅಗುಲು ಪಂಚಾಯತಿಗೆ ಬಾತೇರೊಂದುಲ್ಲೇರು ಎಂಕಲು ಕೊಡಪಾಲ್ ತುಂಬಾಡ ಅಗುಲು ಬಕ್ಕೀನ ಒಡ್ಡ ಮಲ್ಪಡೆ ಎಂಕಲು ಏನ ಒಡ್ಡ ಮಲ್ಪಡೆ ಅಂದು ಒಂದಿನ ಕಥೆ ನಿಗಲ್ಲ ಎಂಕಲ ಕೊಡಪನ ದೇತದ ನಿಗಲ್ಲ ಅದ್ಯಾ ನಿಂಗಳು ಕುತೋನ ಬಾತೇರೊಂದುಲ್ಲರತಯ ಇಂಚ ಲೈನ್ ಇಡ್ಬೋದು ಅತ್ಯ ಲೈನ್ ಇಡ್ದಿವರ ಎಂಕಲೆ ಸಾಡ ಒಂದೆ ಎಂಕಲು ನೀರು ಬತ್ತನಿ ಐದೇಗ ನಿಗಲ್ಲ ಬಕ್ಕದಿಲೆ ನಿಗುಲು ಬದೋದು ಬಕ್ಕದಿಲೆ ತಾಡಿ ಎಂಕಲು ಸುರುಬೋದತ್ತ ಅತ್ಯ ಕೊಡಪನ ನಾಸಂದಿನ ಹಿತ್ತು ಹಾಕೊಳ್ಳಿ ನಿಗುಲು ಬಾತೇರೊಂದುಲ್ಲರತ ಒಂಚೂರು ಅರ್ಥ ಚಂಡ ನೀರು ಬತ್ನಾಗಳು ಸುರು ಬತ್ನ ನೀರು ದಿಂಜಿ ಅದು ಹತೊಂದು ಪೋಡಿ ಅರ್ಥ ಏನ ನಿಗುಲು ಕುತೊಂದು ಪಾತೇರು ಬರತ್ತ ನಿಗುಲು ನೀರು ಬತ್ತನ ಅಂದಿಯ ನಿಗುಲು ಕುತೊಂದು ಸುಖ ಕಷ್ಟ ಪಾತೇರು ಒಂದಿಲ್ಲ ಡಾಕಿ ಎಲ್ಲ ಬಂದಲ್ ಪ್ಲೇಯರ್ ಅಡ್ಡಿನ ಕೊರ ನೀರು ಪಂಚಾಯತಿ ಇಡ್ಬಿಡ್ಪೇರ ಇನ್ನೊಂದು ನಿಗುಲು ಸೇರ್ತ್ ಬತ್ತನ ಅಂತಿಜ್ಜ ಸೇರ್ತ್ ಬತ್ತಾರ ನೀರು ಬರ ನಿಗುಲು ಸೇರ್ತ್ ಬತ್ತವ ನೀನೇನೆ ನೀರು ಅಂಚನದಲ್ಲ ಅಗುಲು ಪತೊಂದು ಪಾಡಿ ಅಗುಲು ಒಂಚೂರು ಕುಲ್ಲುಗ ಪೋಯ್ಯ ಅಂಚನ ನಿಗುಲು ಕುಲ್ಲೆ ಎಂಕಲ ನೀರು ತುಂಬಾ ಕೆಲ ನಿಗಲ ಕೊಡ್ಪನ ದೀಪ ವಂಚನೆ ಎಂಕುಲು ಅಂಚನೆ ಕುಲ್ಲುಗ ಎಂಕಲ ಕೊಡ್ಪನ ತುಂಬಾ ಅವು ಮುರಾನಿ ಬದಾತ್ನ್ಯಾ ಬಂಗಾರು ಕಂಡವಟ್ಟು ರೇಟ್ ಇನೇ ಓಲಾ ಗಮ್ಮತ್ತುಂಡಿಗೆತ ದೂರವರುಂಡು ಅಂದ ಗಮ್ಮತ್ತುಂಡಿಗೆನಾ ಓಲಾ ಗಮ್ಮತ್ತುಂಡಿಗೆ ಏರಾ ಪಣಂದುಲ್ಲೇರು ಅಧ್ಯಕ್ಷರ ಮಾಸ್ಟರ್ ಕಾದು ಬರುವುದಿರತ್ತ ಅತ್ಯ ಅಲ್ಲಿ ಗಮ್ಮತ್ತುಂಡಿಗೆ ಅಧ್ಯಕ್ಷರ ಮಾಸ್ಟರ್ ಮುರನಿ ಕಾದು ಬರುವುದಿರತ್ತ ಗೊತ್ತುಂಡ ಅಲ್ಲೂ ಮರದಿ ಅಂಕುಂದೇನೆ ಪೇಚದ ಮರದಿ ಓ ಮಲ್ಲೇಕ ಓ ಬಾರಿ ಬಾರಿ ಕುದೊಂದು ಚರ್ಚೆ ಮಲ್ತೊಂದುಲ್ಲಾರು ಪಾತೇರೊಂದುಲ್ಲಾರು ಏನ ಕತೆ ನಿಗಲ್ಲ ಕಾಲೇಜ್ ಮೇಡಮ್ ನೀರು ಬತ್ನಿಯೇ ನೀರು ಬತ್ನಲ್ಲ ಎಂಕು ನೀರು ಇತ್ತು ಜೊತೆ ಐಕೆ ಎಂಕು ನೀರು ಬೋಜಿ ಬಂದು ಕುಲ್ಲೊಂದು ಪಾತೆ ನನ್ನಲ್ಲ ನೀರು ಒಯ್ದುಜೆ ಅತ್ತು ಮಮತ ಸುರುಟ ನೀರು ಬತ್ತಾನ ಅಗುಲ್ ನೀರು ಪತ್ತನ ಬುಡಿಯೇರು ಕುಲ್ಲೊಂದು ಪಾತೇರೊಂದುಲ್ಲೇರು ಎಂಕುಲ್ ಕೊಡಪನದಿಯ ಅಗುಲ್ ಎಂಕಲ್ ಕೊಡಪಂದ ಎತ್ತ ಅಂಚಿದಿಯರು ಇಂಚಿದಿಯರು ಐಕೆ ಎಂಕುಲಿನ ಅಲ್ಸ ಬತ್ತ ಮೂಲ್ ಕುಲ್ಯ ಅವು ಅಂದ ಸತ್ಯತೆ ಏನ ಬಣ್ಪ ಪಾರ್ವತಿ ಎಂಕ್ಳು ನೀರು ಫಸ್ಟ್ ಬೋದ ನೀರು ಬಿಡ್ತಿದ್ದೀರ ಸಾಗನ ಕೊಡಪನ ತುಂಬ ಮಲ್ತ ಪಾಡ್ ಬಂಡ ಎಂಕ್ಳು ಒಂಚೂರು ಕುಲ್ಯ ಅಂಚ ಅಂಚ ಬೇಲೆ ಬೋಬನದಯ್ಯ ಬೇಲೆ ಬೋಬನ ಎಂಕ್ಲೆ ಪುರ್ಸೋದಿಲ್ಲ ಇಲ್ಲ ನೀರು ಕೊಡಪನ ತುಂಬಾಂಡೆ ತುಂಬಾ ಅವನ್ ಬತ್ತಿನ ಅಂದ್ರೆ ನಿಖಿಲ್ ಕಾಲಿ ಇಂಚನೆ ಪಂಚಾಯತಿಗೆ ಮಲ್ತೊಂದು ಗುಲ್ವಾರ ಇನಿ ಬಲ್ಲಡ್ಡಿ ಶಾಲೆಡ್ ವಾರ್ಷಿಕೋತ್ಸವ ಮಿನಿಂಡು ಗೊತ್ತುಂಡ ಯಾರು ಬನ್ನಿ ಕಾಗಜಿ ಸಿಕ್ಕತ್ತಜ್ಜ ಕಾಗಜಿ ಮುರಾಣಿ ಕೊಡ್ತೀರಿ ಓದು ಜೋಕ್ಲೆಡ್ ಓದರವಂತನ ಎಂಕಾಯ್ತ ನೆನಪೇ ಪ್ರಜ್ವಲ್ ಓದೋದ್ಲ ಬಂತು ಜನ ಪ್ರಜ್ವಲ್ ಬಂತೆ ಆಯ್ ಬೇಲೆ ಗೊತ್ತೈತೆ ಬಂತಿಯಲ್ಲ ನೆನಪಿ ಪಂಪುನೆ ಇಚ್ಚತೆ ಅಯ್ಯಯ್ಯ ಇನಿ ಬಲ್ಲಾಡಿ ಶಾಲೆಡ್ ಬಾರಿ ಎಡ್ಡೆ ಕಾರ್ಯಕ್ರಮ ಒಂದುಂಡು ಶಾಲಾ ವಾರ್ಷಿಕೋತ್ಸವ ಬಕ ಹಳೆ ವಿದ್ಯಾರ್ಥಿನಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ದೀತೇರು ಅಂದ ಅತಿ ಅಥವಾ ಮತ ಈಗ ಉಂಡುಗೆ ಐ ಬಾರಿ ಕಾರ್ಯಕ್ರಮ ಉಂಡಿಯೇ ಇದಮುಟ ಕೆಲವು ಡ್ಯಾನ್ಸ್ ಆತ ನಾನು ಯಾಲ ಪಾರ್ವತಿಲ ಅಡೆಗೆ ಪೋಪ್ನಗಲು ಪಿದಡ್ ಬತ್ತನು ಅಂದ ಎಂಕುಲ್ ಗಲಾಟಿ ಮಲ್ಪುಜಿ ಬಂಡ ನೀರು ಬೋಜಾತ ಬಂಡ ಒಂಚೂರು ಕುಲ್ದಿನತೆ ಅಂಡ್ ಅವು ಇಪ್ಪಡು ಆ ನೀರ್ದ ಸುದ್ದಿ ಬುಡಿ ನಾಟಕ ಗೆದಾಗ ಬೋಪನು ನಾಟಕ ಇತ್ತೆ ಕೆಲವು ಡ್ಯಾನ್ಸ್ ಆತನಿಗೆ ನನ್ನ ಸಭಾ ಕಾರ್ಯಕ್ರಮ ಬಕ್ಕ ಕುಡ್ಲದಾಗಲ್ಲ ನಾಟಕ ಉಂಡುಗೆ ಅಟ್ಲು ಮಲ್ಪೊಡ್ದಿಜ್ಜ
ಇಜ್ಜದೆ ನಾಟಕ ಈನಗೆ ನಾಟಕವೇ ಎನ್ನನೆ ಕತೆ ಎನ್ನನೆ ಕತೆ ಬಂಡ ನಾಟಕ ಕುಡ್ಲದಾಗಲ್ಲ ನಾಟಕದ ಪುದರ್ ಎನ್ನನೇ ಕತೆ ಬಕ ದುಂಬುದ ಜವಾನೇರು ದುಂಬುದ ಜವಾನೇರು ಭಾಷಣ ಸಭೆ ಮತ್ತೆ ಇಜ್ಜ ಭಾಷಣ ಸಭೆ ಪೂರೆಲ್ಲ ಉಂಡು ಗೊತ್ತುಂಡೆ ಹಾ ಆಯ್ತಾ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸಂತೋಷ್ ಪೂಜಾರ್ ಬಂದು ನೆಕ್ಕರಡ್ದ ಸುಶೀಲಕ್ಕನ ಮಗೆ ನೆಕ್ಕರಡ್ ಸುಶೀಲಕ್ಕನ ಮಗೆ ಆರು ಇನ್ನಿತ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬಕ್ಕ ಚೌತಿಡ್ ಮಾತ ಅಧ್ಯಕ್ಷರು ಮತ್ತು ಉಲ್ಲೇರತಿ ಆರತ್ತಿಯ ಅಧ್ಯಕ್ಷರು ಇವರು STMC ಅಧ್ಯಕ್ಷರು ಆರು ಕೊಲ್ಪಾಡ್ದ ಸತೀಶ್ ಅಚ್ಚಾರ ಚೌತಿ ಮಾತ ಬಾರಿ ಅಡ್ಡ ನಡಪುನದೆ ಒಂದು ಕಾರ್ಯಕ್ರಮ ಪೂರ ಬಾರಿ ಅಡ್ಡೆ ಮಲ್ಪೇರಪ್ಪ ಬಕ್ಕ ಬಲ್ಲಡಿ ಒಗ್ಗಟ್ಟು ಬಂಡ ಒಗ್ಗಟ್ಟವೆ ಮಾತೆಲ್ಲ ಬರ್ತದ ಕೊರ್ಲುಡು ಕಾರ್ಯಕ್ರಮ ಬಳ್ಳಾಡಿ ಶಾಲೆದ ಡ್ಯಾನ್ಸ್ ಬಂಡ ಹತ್ತಿ ಎಡ್ಡೆ ಡ್ಯಾನ್ಸ್ ಬಾರಿ ಸೋಕು ಬಾರಿ ಸೋಕುದ ಡ್ಯಾನ್ಸ್ ಬಾರಿ ಡ್ಯಾನ್ಸ್ ಬಾರಿ ಎಡ್ಡೆ ಡ್ಯಾನ್ಸ್ ಮಸ್ತು ಜನ ಬರ್ಪ ನಗುಲೇರು ನಾಟಕ ಉಂಡು ಡ್ಯಾನ್ಸ್ ಉಂಡು ಬಕ್ಕ ನಮ್ಮ ಬಳ್ಳಾಡಿ ಶಾಲೆದ ಮಾಸ್ಟರ್ ನಗಲು ಮಾತ್ರ ಬಕ್ಕ ಬೇತೆ ಹೋಯ್ತ ಶಾಲೆದ ಮಾಸ್ಟರ್ ನಗಲು ಟೀಚರ್ಸ್ ನಗಲು ಪೂರ ನಮ್ಮ ಬಳ್ಳಾಡಿ ಶಾಲೆದ ಕಾರ್ಯಕ್ರಮ ಬರ್ತದೆ ನಮಗ ಪೂರ ಸಹಕಾರ ಕೊರೊಂದು ಎಂಕನ ಬಳ್ಳಾಡಿ ಶಾಲೆಗೆ ಹೆಬ್ರಿ ಮಾಸ್ ಬಂಡದ ಮಣ್ಣೊಂದಿಲ್ಲೇರು ಅಂದ್ರೆ ಅದನ್ನ ಇತ್ತಂಗ್ಲೇ ಪುದಾರ್ ಗೊತ್ತಾದ್ರೆ ಶ್ರೀಪತಿ ಬಡಕಿಲ್ಲ ಬಂಡ್ ಆರು ಬರ್ತದ 32 ವರ್ಷ ಅಣಿಗತೆ ವರ್ಷ ಆಗೋಸ್ಟ್ ಬೇಕಾದ್ರೆ ರಿಟೈರ್ಡ್ಗೆ ಸೈಕಲ್ ಮಾಸು ಒಂದಿತ್ತೇರು ಜೋಕುಲು 2 ವರ್ಷ ಬಕ್ಕ ಬರ 2 ವರ್ಷ ಬಕ್ಕ ಆಂಡ ಆಗುಲು ಈತ್ ಮಾತ ಕಾರ್ಯಕ್ರಮ ಮಲ್ಪ ಇರತ್ತ ಊರ್ದಾಗಲೇನ್ ಸೇರೋದು ಬಕ್ಕಲೊಂಜಿ ಗೊತ್ತುಂಡೆ ಬಳ್ಳಾಡಿ ಶಾಲೆದ ವಾರ್ಷಿಕೋತ್ಸವ ಅದು 13-14 ವರ್ಷ ಅಣ್ಣಿಗೆ 5 ಬಕ್ಕ ಇನಿ ವಾರ್ಷಿಕೋತ್ಸವ ಒಂದಿಪ್ಪು ಏತು ಗಮ್ಮತ್ತಿಪ್ಪಂದೆ ಈ ಊರ್ದ ಜನಕ್ಕುಲು ಏತ್ ಎಡ್ಡತೆ ಬಕ ಒರಿಯಕೋರಿ ಹೊನ್ನಾನಿಕೆ ಮಲ್ತೊಂದು ಏತ್ ಲಾಯ್ಕದ ಕಾರ್ಯಕ್ರಮ ಮಲ್ಪೇರಿ ಮಗುಲು ಈ ಕಾರ್ಯಕ್ರಮಕ್ಕೆ ಮಾತಿರಲ್ಲ ಬರ್ರೆ ಬಲ್ಲಿ ಎತ್ತಿದು ಮಾತಿರಲ್ಲ ತೂದು ಬೋರೆ ಬಂದ ನಮ್ಮ ಮುಗಿಪ್ಪುಗವೇ ಮುಲ್ಪ ಸೇರ್ ನಂಚಿತ್ತ ಮಾತಿರ್ಲ ಇನ್ನಿತ ಈ ಕಾರ್ಯಕ್ರಮನು ಎಡ್ಡೆ ರೀತಿ ತೂದು ನಮಕ್ ಮಾತಿರಕ್ಲ ಸಹಕಾರ ಮಾಡ್ತದೆ ನಮ್ಮ ಶಾಲೆದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡು ಬಂದಕ್ಕೆ ನೋನ್ವಾ ಸೇರಿದ ಎಲ್ರಿಗೂ ನಮಸ್ಕರಿಸುತ್ತಾ ನಾವು ನಂಬಿದ ದೇವರ ನೆನೆಯುತ್ತಾ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಬಳ್ಳಾಡಿ ಇಲ್ಲಿಯ ಇಂದಿನ ಈ ಒಂದು ಶಾಲಾ ವಾರ್ಷಿಕೋತ್ಸವ ಹಾಗೂ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಭಾಳ ಸುಂದರವಾಗಿ ಶಾಲೆಯನ್ನು ಅತ್ಯಂತ ಪ್ರೀತಿಯಿಂದ ಎಲ್ಲ ಹೆತ್ತವರು ಹಾಗೆ ಹಳೆ ವಿದ್ಯಾರ್ಥಿಗಳು ಹಾಗೆ ಇಲ್ಲಿಯ ಅಧ್ಯಾಪಕರೊಂದವರು ಸೇರಿ ಒಂದು ನಮ್ಮ ಮನೆ ಹಬ್ಬದಾಗೆ ಭಾಳ ಸುಂದರವಾಗಿ ಮಾಡಿದ್ದೀರಿ. ಖಂಡಿತ ನಿಮ್ಮ ಪ್ರೀತಿಗೆ ಶಾಲೆ ಅಂದರೆ ಹಾಗೆ ಇದು ಎಲ್ಲರೂ ನಾವು ಹಿಂದೆ ಕಲಿತ ಎಲ್ಲ ನೆನಪನ್ನು ನೆನಪಿಸುವಂಥ ಒಳ್ಳೆಯ ಸಮಯ. ಸಂಜೆ ಬೇರೆ ಬೇರೆ ಕಂಬಳ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಇದರಿಂದ ಬರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ಬಂದು ಮಾತಾಡಿ ಹೋಗುವಂತ ಬಂದಿದ್ದೇನೆ. ಮುಂದೆ ಸಹ ಈಗ ಹೇಳಿದರು ಶಾಲೆಯಲ್ಲಿ 18 ಮಕ್ಕಳಿದ್ದಾರೆ ಮತ್ತು ಅಂಗನವಾಡಿಯಲ್ಲಿ ಮಕ್ಕಳಿದ್ದಾರೆ ಅಂತೇಳಿ. ಮುಂದೆ ಈ ಶಾಲೆಗೆ ಇನ್ನು ಇಂಗ್ಲೀಷ್ ಮೀಡಿಯಮನ್ನು ಜೋಡಿಸಿ ಇದರಿಗಿಂತ ಒಳ್ಳೆಯ ರೀತಿಯಲ್ಲಿ ಶಾಲೆ ಆಗುವಾಗೆ ಆಗಲಿ. ಯಾಕಂದರೆ ನಾವು ಸುಮಾರು 1957ರಲ್ಲಿ ಸ್ಥಾಪನೆಯಾದ ಶಾಲೆ ಅಂತ ಹೇಳಿದರು. 70-75 ವರ್ಷದ ಚರಿತ್ರೆ ಇದೆ. ಅದರಿಂದ ಆ ಪ್ರೀತಿ ಊರಿನವರಿಗೆ ಮಾತ್ರ ಗೊತ್ತು ಅದರ ಬೆಲೆ ಉಂಟು, ಅದರಲ್ಲಿ ಎಷ್ಟು ಒಂದು ಒಳ್ಳೆತನ ಉಂಟಂತ. ಅದರಿಂದ ಮುಂದೆ ಸಹ ಇದು ಉಳಿದು
ಇನ್ನಷ್ಟು ಮಕ್ಕಳಿಗೆ ಹಾಗೆ ಎಲ್ಲ ಇಲ್ಲಿಯ ಸುತ್ತಮುತ್ತಲವರಿಗೆ ಒಂದು ಶ್ರದ್ಧಾ ಕೇಂದ್ರವಾಗಿ ಬೆಳೆಯಲಿ ಅಂತ ಹೇಳುತ್ತಾ, ಬಲ್ಲಾಡಿ ಊರು ಹಾಗೆ ಭಾಳ ಸುಂದರವಾದ ನಮ್ಮ ಮಲೆನಾಡಿನ ತಪ್ಪಲ್ಲಿರುವ ಅತ್ಯಂತ ಸುಂದರವಾದ ಜಾಗ ಬಲ್ಲಾಡಿ. ಹಾಗೆ ಈಗ ದೇವಸ್ಥಾನ ಸಹ ಮೊನ್ನೆ ಎಲ್ಲ ಮುಷ್ಟಿ ಕಾಣಿಕೆ ಆಗಿದೆ, ಮುಂದೆ ಜೀರ್ಣೋದ್ಧಾರ ಆಗಬೇಕಂತ ಈ ಊರಿನವರೆಲ್ಲ ಕನಸಿದೆ. ಅದೆಲ್ಲ ಮುಂದಿನ ದಿನದಲ್ಲಿ ನೆರವೇರಲಿ. ನೀವು ಮಾಡುವ ಎಲ್ಲ ಒಳ್ಳೆ ಕೆಲಸದಲ್ಲಿ ಯಾವತ್ತೂ ನಾನು ಸಹ ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಎಲ್ರಿಗೂ ವಂದನೆಗಳು. ಸರ್, ನಿಮ್ಮ ಪ್ರೀತಿಯ ಸವಿನುಡಿಗೆ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ ಸರ್. ಅದೇ ರೀತಿ ನಿಮ್ಮ ಉಪಸ್ಥಿತಿಯನ್ನು ನಾವು ಖಂಡಿತವಾಗಿಯೂ ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ ನಿರೀಕ್ಷೆ ಮಾಡಿದ್ದೆವು. ಆದರೆ ನಿಮ್ಮ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಕೂಡ ನಮ್ಮ ಈ ವೇದಿಕೆಗೆ ಆಹ್ವಾನಿಸಿರುವುದು ನಮಗೆಲ್ಲ ತುಂಬ ಖುಷಿ ಕೊಟ್ಟಿದೆ ಅನ್ನುತ್ತಾ, ನಿಮಗೆ ಗೌರವಯುತವಾಗಿ ನಮ್ಮ SDMC ಅಧ್ಯಕ್ಷರು ಶಾಲನ್ನು ಕೊಟ್ಟು ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ SDMC ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತೇನೆ. ಮುಂದೆಯೂ ಕೂಡ ನಮ್ಮ ಶಾಲೆಗೆ ನಿಮ್ಮ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ಆ ಶಾಲೆಗೆ 70ರ ಸಂಭ್ರಮ. ಈ ಬಲ್ಲಾಡಿ ಅದು ಇಡೀ ಮುದ್ರಾಡಿಯ ಹೃದಯ ಅಂತ ಕರಿಬಹುದು. ಮುದ್ರಾಡಿಯಲ್ಲಿ ಅಷ್ಟಮಠಗಳಿದ್ದೇವೆ ಎಂದು ಕೇಳಿದ್ದೇವೆ. ಅರ್ಧನಾರೀಶ್ವರ, ಆದಿಶಕ್ತಿ, ಮಹಾಗಣಪತಿ, ಮಹಾಲಿಂಗೇಶ್ವರ ದೇವಾಲಯಗಳಿದ್ದಾವೆ. ಆದರೆ ಇಡೀ ಮುದ್ರಾಡಿಯನ್ನ ಬೆಸೆದಿರುವುದು ಅದು ಮುದ್ರಾಡಿಯ ಬ್ರಹ್ಮಬೈದರ್ಕಳ ಗರಡಿ. ಅದು ಉಪ್ಪಳ ಇರಬಹುದು, ಗುಂಡಳ ಇರಬಹುದು, ಬಕ್ರ ಇರಬಹುದು, ಕೆಲಕೆಲ ಇರಬಹುದು, ಉಜೂರು ಇರಬಹುದು, ಸುಬ್ಬಣ್ಣಕಟ್ಟೆ ಇರಬಹುದು, ಕಾಪೋಳಿ ಇರಬಹುದು, ನೆಲ್ಲಿಕಟ್ಟೆ ಇರಬಹುದು. ಈ ಎಲ್ಲ ಬಂಧುಗಳ ಶ್ರದ್ಧಾ ಕೇಂದ್ರ ಅದು ಬಲ್ಲಾಡಿ ಆಗಿರುವುದರಿಂದ ಇಡೀ ಮುದ್ರಾಡಿಯ ಹೃದಯ ಅಂತ ಬಲ್ಲಾಡಿಯನ್ನ ಕರೀಬಹುದು. ಮುದ್ರಾಡಿಯನ್ನ ಬೆಸೆದಿರುವಂತ ಈ ಬಲ್ಲಾಡಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಮತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಇಲ್ಲಿ ನಡೀತಾ ಇದೆ. ಅನ್ನದ ಕಣಗಳನ್ನ, ಆನಂದದ ಕ್ಷಣಗಳನ್ನ ಒಟ್ಟಿಗೆ ಕಳೆದಂತಹ ಶಾಲೆ. ರೆಕ್ಕೆ ಬಲಿತ ಹಕ್ಕಿಯೊಂದು ತನ್ನ ಗೂಡಿನಿಂದ ಎತ್ತರದ ಆಕಾಶಕ್ಕೆ ಹಾರಿ ಕಾಳನ್ನ ಹೆಕ್ಕಿಕೊಂಡು ಮತ್ತೆ ಗೂಡಿಗೆ ಬರುವ ರೀತಿಯಲ್ಲಿ ಇಲ್ಲಿ ವಿದ್ಯೆಯನ್ನ ಕಲಿತು, ಅನ್ನದ ದಾರಿಯನ್ನ ಕಲಿತು, ದೇಶ ವಿದೇಶಗಳಲ್ಲಿ ಉದ್ಯೋಗವನ್ನ ನಡೆಸಿ ಆ ಹಳೆ ವಿದ್ಯಾರ್ಥಿಗಳೆಲ್ಲ ಮತ್ತೆ ಈ ಶಾಲೆಗೆ ಬಂದಿದ್ದಾರೆ. 30 ವರ್ಷಗಳ ಸುದೀರ್ಘ ಕಾಲ ಇಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಶ್ರೀಪತಿ ಬಡ್ಕಿಲಾಯರಿಗೆ ಗುರುದಕ್ಷಿಣೆಯಾಗಿ ಏನನ್ನ ನೀಡಬಹುದು ಎನ್ನುವ ಚಿಂತನೆಯಲ್ಲಿ ಒಂದು ಅದ್ಭುತವಾದ ಶಾಲಾ ವಾರ್ಷಿಕೋತ್ಸವವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ತನ್ಮೂಲಕ ಈ ಶಾಲೆಯ ಅಭಿವೃದ್ಧಿ ಇನ್ನಷ್ಟು ಆಗಬೇಕು ಅನ್ನೋ ಉದ್ದೇಶವನ್ನು ಇರಿಸಿಕೊಂಡು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಸಂತೋಷ್ ಪೂಜಾರಿ ನೆಕ್ಕರಬೆಟ್ಟು, ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಸತೀಶ್ ಆಚಾರ್ಯ, ಮುಖ್ಯ ಅಧ್ಯಾಪಕರಾಗಿರುವಂತಹ ಶ್ರೀ ಶ್ರೀಪತಿ ಬಡ್ಕಿಲಾಯ, ಶಾಲಾ ವಿದ್ಯಾರ್ಥಿ ನಾಯಕಿ ಕುಮಾರಿ ಸುಭೀಕ್ಷಾ, ಜೊತೆಗೆ ಈ ಊರಿನವರು, ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಸರ್ವ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಸೇರಿಕೊಂಡು ಒಂದು ಸುಂದರವಾದ ಕಾರ್ಯಕ್ರಮವನ್ನ ಬಲ್ಲಾಡಿಯ ಈ ಶಾಲಾ ಆವರಣದಲ್ಲಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಸಭಾ ಕಾರ್ಯಕ್ರಮವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಿಸುವರಿದ್ದೇವೆ. ಎಲ್ಲ ಸ್ಥಳದ ದೈವ ದೇವರುಗಳ ಆಶೀರ್ವಾದವನ್ನು ಯಾಚಿಸ್ತಾ ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡುವರೆ ತಮ್ಮ ಅನುವನ್ನು ಯಾಚಿಸ್ತಾ ಎಲ್ಲ ಬಂಧುಗಳಲ್ಲಿ ಸಭಾ ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಆಸೀನರಾಗುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಶಿಷ್ಟಾಚಾರದಂತೆ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಆಮಂತ್ರಿಸಿದ್ದೇವೆ. ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ್ಯ ವಿ ಸುನೀಲ್ ಕುಮಾರ್ ಅವರನ್ನ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವರೆ ಗ್ರಾಮ ಪಂಚಾಯತ್ ಮುದ್ರಾಡಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವಸಂತಿ ಪೂಜಾರಿ ಅವರನ್ನ ಕೋರಿಕೊಂಡಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಮಂಜುನಾಥ ಪೂಜಾರಿ, ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಉಡುಪಿ ಜಿಲ್ಲೆ ಹಾಗೂ ಉದಯಕೃಷ್ಣ ಎಸ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಉದಯಕುಮಾರ್ ಶೆಟ್ಟಿ ಮುನಿಯಾಲು, ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಹೆಬ್ರಿ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಶಂಕರ ಸೇರಿಗಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮ ಪಂಚಾಯತ್ ಮುದ್ರಾಡಿ ಶ್ರೀ ಮಂಜುನಾಥ ಹೆಗಡೆ, ಮುದ್ರಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಶ್ರೀಮತಿ ರತ್ನಾ ಪೂಜಾರಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ಜಯಂತಿ ಗೌಡ,
ದಾನಿಗಳು, ಸಮಾಜ ಸೇವಕರು, ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಶ್ರೀ ಗಣಪತಿ ಎಂ, ಶಾಲಾ ಶಿಕ್ಷಣ ಇಲಾಖೆ ಕಾರ್ಕಳದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವ ಶ್ರೀಮತಿ ಗಿರಿಜಮ್ಮ, ಸಹಾಯಕ ನಿರ್ದೇಶಕರಾಗಿರುವ ಶ್ರೀ ಭಾಸ್ಕರ್ ಟಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರುವ ಶ್ರೀಮತಿ ಇಂದಿರಾ, ಹೋಟೆಲ್ ಉದ್ಯಮಿಗಳಾಗಿರುವಂತಹ ಶ್ರೀ ಉದಯ ಹೆಗಡೆ, ಈಶ್ವರನಗರ ಬಲ್ಲಾಡಿಯ ದಾನಿಗಳು ಆಗಿರುವಂತಹ ಶ್ರೀಮತಿ ಪದ್ಮಾವತಿ ಶೆಟ್ಟಿಗಳು, ಮಲ್ಪೆ ಕೊಡವೂರಿನ ಉದ್ಯಮಿಗಳಾಗಿರುವ ಶ್ರೀ ಶ್ರೀನಿವಾಸ ಉಪಾಧ್ಯಾಯ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಾರ್ಕಳದ ಅಧ್ಯಕ್ಷರಾಗಿರುವಂತಹ ಶ್ರೀ ರಮಾನಂದ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹೆಬ್ರಿ ತಾಲೂಕಿನ ಯೋಜನಾಧಿಕಾರಿಗಳಾಗಿರುವ ಶ್ರೀಮತಿ ಲೀಲಾವತಿ, ನಮ್ಮ ಉದ್ಯಮಿಗಳು ಸ್ಥಳೀಯರಾಗಿರುವಂತಹ ಶ್ರೀ ಬೆನಕ, ಶ್ರೀ ಶ್ರೀಧರ ಕುಲಾಲ್, ಕನ್ನಡ ಸಾಹಿತ್ಯ ಪರಿಷತ್ತು ಹೆಬ್ರಿ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ ಭಂಡಾರಿ, MNDSM ಅನುದಾನಿತ ಪ್ರೌಢಶಾಲೆ ಮುದ್ರಾಡಿಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀ ಚಂದ್ರಶೇಖರ್ ಭಟ್, ನೆಲ್ಲಿಕಟ್ಟೆ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಮಾಜಿ ಜಿಲ್ಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀ ರವೀಂದ್ರ ಹೆಗಡೆ, ಸಮೂಹ ಸಂಪನ್ಮೂಲ ವ್ಯಕ್ತಿ ಪ್ರೀತೇಶ್, ಇವರೆಲ್ಲರನ್ನ ಬಹಳ ಪ್ರೀತಿಯಿಂದ ವೇದಿಕೆಯತ್ತ ಕರೆತರುವರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯ ಮುಖ್ಯ ಅಧ್ಯಾಪಕರಾಗಿರುವಂತಹ ಶ್ರೀ ಎಚ್ ಶ್ರೀಪತಿ ಬಡ್ಕಿಲಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ಗೌರವಾನ್ವಿತ ಉದಯ ಹೆಗಡೆ ಅವರ ಪರವಾಗಿ ಗುರುಪ್ರಸಾದ್ ಹೆಗಡೆ ಅವರು ವೇದಿಕೆಗೆ ಬರಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯಮಾನ್ಯ ಅತಿಥಿಗಳನ್ನ ಶ್ರೀ ಸತೀಶ್ ಆಚಾರ್ಯ ಅಧ್ಯಕ್ಷರು, ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ, ಶ್ರೀ ಸಂತೋಷ್ ಪೂಜಾರಿ ನೆಕ್ಕರ್ಬೆಟ್ಟು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ವಿದ್ಯಾರ್ಥಿ ನಾಯಕಿ ಕುಮಾರಿ ಸುಭೀಕ್ಷಾ, ಇವರೆಲ್ಲರನ್ನ ವೇದಿಕೆಯತ್ತ ಕರೆತರುವರೆ ಈ ಕಾರ್ಯಕ್ರಮದ ಸಂಘಟಕರಲ್ಲಿ ನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಗಣ್ಯಮಾನ್ಯ ಅತಿಥಿಗಳು ವೇದಿಕೆಯತ್ತ ಹೆಜ್ಜೆ ಹಾಕುವಾಗ ಇಲ್ಲಿ ಉಪಸ್ಥಿತರಿರುವಂತಹ ಊರಿನ ಮಹನೀಯರು, ಗೌರವಾನ್ವಿತ ಶುಭಧರ ಶೆಟ್ಟಿ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಅರ್ಧನಾರೀಶ್ವರ ದೇಗುಲ ಬಲ್ಲಾಡಿ, ಇವರನ್ನ ಕೂಡ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಚಪ್ಪಾಳೆ ಜೊತೆಗಿರಲಿ. ನಮ್ಮ ಗಣ್ಯಮಾನ್ಯ ಅತಿಥಿಗಳು ವೇದಿಕೆಯತ್ತ ಹೆಜ್ಜೆ ಹಾಕುವಾಗ ಎಲ್ಲ ಅತಿಥಿಗಳನ್ನ ಬಹಳ ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಾರ್ಥನೆಯ ನಿನಾದದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿಕ್ಕಿದೆ. ಈ ಸಂಸ್ಥೆಯ ಪಂಚಮಿ, ನಿರೀಕ್ಷಾ, ಸುಭೀಕ್ಷಾ, ವಿನೀಶಾ, ಅನ್ವಿತಾ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಾರ್ಥನೆಯ ನಿನಾದ ತಮ್ಮಿಂದ ಹೊರ ಹೊಮ್ಮಬೇಕು, ವೇದಿಕೆಗೆ ಆಗಮಿಸಬೇಕು. ಬಂಧುಗಳೇ, 2012ರಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಿದಂಥ ಸಂಸ್ಥೆ ಇವತ್ತು ಸುಂದರವಾದ ಒಂದು ವಾರ್ಷಿಕೋತ್ಸವಕ್ಕೆ ಸಾಕ್ಷಿಯಾಗ್ತಾ ಇದೆ. ಶಾಲಾ ವಿದ್ಯಾರ್ಥಿನಿಯಾಗಿರುವಂಥ ಪಂಚಮಿ, ನಿರೀಕ್ಷಾ, ಸುಭೀಕ್ಷಾ, ವಿನೀಶಾ, ಅನ್ವಿತಾ ಸುಂದರ ಪ್ರಾರ್ಥನೆಗೆ ಕಂಠವಾಗಲಿಕ್ಕಿದ್ದಾರೆ. ಪ್ರಾರ್ಥನೆಯ ನಿನಾದಕ್ಕಾಗಿ ಆ ವಿದ್ಯಾರ್ಥಿನಿಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ನೀನೆ ತಂದೆಯು, ನೀನೆ ತಾಯಿಯು, ನೀನೆ ಬಂಧುವು, ನೀನೆ ಸರ್ವವು, ನೀನೆ ಸಕಲವು, ನೀನೆ ಎಲ್ಲವೂ. ನಮೋ ನಮಿಪೆವು ದೇವನೇ, ನಮೋ ವಂದನೆ. ನಮೋ ನಮಿಪೆವು ದೇವನೇ, ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ನೀನೆ ಸತ್ಯವು, ನೀನೆ ಮಾರ್ಗವು, ನೀನೆ ಜ್ಯೋತಿಯು, ನೀನೆ ವಾಕ್ಯವು, ನೀನೆ ವಾಣಿಯು, ನೀನೆ ಜೀವವು. ನಮೋ ನಮಿಪೆವು ದೇವನೇ, ನಮೋ ವಂದನೆ. ನಮೋ ನಮಿಪೆವು ದೇವನೇ, ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ,
ಬೆಳಗಿಸು ದಿವ್ಯ ಜ್ಯೋತಿಯೇ ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ ದಿವ್ಯ ಜ್ಯೋತಿಯೇ ದಿವ್ಯ ಜ್ಯೋತಿಯೇ ದಿವ್ಯ ಜ್ಯೋತಿಯೇ. ಸರ್ವಶಕ್ತನಾದ ಭಗವಂತನನ್ನ ವಿನತಮಸ್ತಕರಾಗಿ ಸ್ತುತಿಸಿರುವಂಥ ಪಂಚಬಾಲಕಿಯರನ್ನ ಅಭಿನಂದಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸರ್ವರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಈ ಸಂಸ್ಥೆಯ ಓರ್ವ ಕ್ರಿಯಾಶೀಲ ಅಧ್ಯಾಪಕ ಗೌರವಾನ್ವಿತ ಗಣಪತಿ ಸರ್ ಅವರು. ಕ್ಷೇತ್ರದ ದೇವರು ಮಹಾಗಣಪತಿಯನ್ನು ಸ್ಮರಿಸುತ್ತಾ ಹಾಗೆ ಮಹಾಲಿಂಗೇಶ್ವರ ಮಹಾಕಾಳಿ ಮತ್ತು ಸ್ಥಳೀಯ ದೇವರು ಅರ್ಧನಾರೀಶ್ವರ ಧರ್ಮದೈವ ಬೈದರ್ಕಳ ಎಲ್ಲ ಧರ್ಮ ಕಲಾಶಕ್ತಿಗಳನ್ನು ಮನಸಾರೆ ನೆನೆಸುತ್ತಾ ವಾರ್ಷಿಕೋತ್ಸವದ ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರನ್ನು ಸ್ವಾಗತಿಸಲು ಬಯಸುತ್ತೇನೆ. ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಗ್ರಾಮದ ಪ್ರಥಮ ಪ್ರತಿನಿಧಿ ಎನಿಸಿರುವ ಶ್ರೀಮತಿ ವಸಂತಿ ಪೂಜಾರಿ ಇವರಿಗೆ ಶಾಲಾಭಿವೃದ್ಧಿ ಸಮಿತಿ ಶಾಲಾ ಶಿಕ್ಷಕರು ಹಾಗೂ ಹಳಿನ ಸಮಾರಂಭದ ಉದ್ಘಾಟಕರಾಗಿ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಶ್ರೀಯುತ ವಿ ಸುನಿಲ್ ಕುಮಾರ್ ಇವರು ಅನಿವಾರ್ಯ ಕಾರಣದಿಂದಾಗಿ ಈ ಸಭೆಯಲ್ಲಿ ಇರಲಿಕ್ಕೆ ಆಗಲಿಲ್ಲ. ಅವರು ಬೇರೆ ಕಾರಣದಿಂದ ಇಲ್ಲಿ ಉಪಸ್ಥಿತರಿಲ್ಲ. ಅವರು ಮಧ್ಯಾಹ್ನಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅವರ ಈ ಅನುಪಸ್ಥಿತಿಯಲ್ಲಿ ಶ್ರೀನಿವಾಸ್ ಉಪಾಧ್ಯಾಯ ಉದ್ಯಮಿಗಳು ಕೊಡವೂರು ಮಲ್ಪೆ ಇವರನ್ನು ನಾನು ಸ್ವಾಗತಿಸ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಶ್ರೀ ಗುರುನಾರಾಯಣ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾಗಿರುವ ಶ್ರೀಯುತ ಮಂಜುನಾಥ್ ಪೂಜಾರಿಯವರು ಅವರು ಸಹ ಈ ಸಮಾರಂಭದಲ್ಲಿ ಕೂಡಿಕೊಳ್ಳಿಕ್ಕಾಗಲಿಲ್ಲ ನಮ್ಮೊಂದಿಗೆ. ಅವರು ಸಹ ಮಧ್ಯಾಹ್ನದ ಬೆಳಗಿನ ವೇಳೆಯಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಶುಭವನ್ನು ಕೋರಿದ್ದಾರೆ. ಗೌರವಾನ್ವಿತ ಸಭಾಧ್ಯಕ್ಷರಿಗೆ ಸರಿತಾರವರು ಗೌರವದ ಶಾಲನ್ನು ಹೊದಿಸುವುದರ ಮುಖೇನ ಪ್ರೀತಿಯನ್ನ ವ್ಯಕ್ತಪಡಿಸಬೇಕು. ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಶ್ರೀನಿವಾಸ ಉಪಾಧ್ಯಾಯರವರಿಗೆ ವಿನಾಯಕರವರು ಗೌರವದ ಶಾಲನ್ನು ಹೊದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಅನಿವಾರ್ಯ ಕಾರಣದಿಂದ ಸೇರಿಕೊಳ್ಳಿಕ್ಕಾಗಲಿಲ್ಲ. ಅವರು ಸಹ ಮಧ್ಯಾಹ್ನದ ವೇಳೆಯಲ್ಲಿ ನಮಗೆ ಇಲ್ಲಿ ಬಂದು ಶುಭ ಹಾರೈಕೆಯನ್ನು ಹೇಳಿದ್ದಾರೆ. ಅವರಿಗೆ ಸಹ ಅವರ ಅನುಪಸ್ಥಿತಿಯಲ್ಲಿ ನಾವು ಈಗ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಈ ಸಮಾರಂಭದಲ್ಲಿ ಶ್ರೀ ಶಂಕರ್ ಶೇರಿಗಾರ್ ಇದ್ದಾರೆ. ಅವರು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಹೆಬ್ರಿ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಗೌರವದ ಶಾಲನ್ನು ಹೊದಿಸುವುದರ ಮುಖೇನ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು ಅಂತ ನಿತಿನ್ ರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ನಿತಿನ್ ರವರು. ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ವಾರ್ಡಿನ ಜನಪ್ರತಿನಿಧಿಯಾಗಿರುವ ಶ್ರೀಮತಿ ರತ್ನ ಪೂಜಾರಿ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹೇಮಾವತಿಯವರಿಗೆ ಶಾಲನ್ನು ಹೊದಿಸುವುದರ ಮುಖೇನ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು. ಇನ್ನೋರ್ವ ಅತಿಥಿ ಶ್ರೀಮತಿ ಜಯಂತಿ ಗೌಡ ಸ್ಥಳೀಯ ಗ್ರಾಮ ಪಂಚಾಯತ್ ವಾರ್ಡಿನ ಜನಪ್ರತಿನಿಧಿಯಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅಶ್ವಿನಿಯವರು ಜಯಂತಿ ಗೌಡರವನ್ನ ಗೌರವದ ಶಾಲನ್ನು ಹೊದಿಸುವುದರ ಮುಖೇನ ಪ್ರೀತಿಯ ಸ್ವಾಗತವನ್ನು ಬಯಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಶ್ವಿನಿ. ನಮ್ಮೊಂದಿಗೆ ಸಮಾಜ ಸೇವಕರಾಗಿರುವ ದಾನಿಗಳಾಗಿರುವ ಹಿತಚಿಂತಕರು ಎನಿಸಿರುವ ಮಕ್ಕಳ ಪ್ರೀತಿ ಪಾತ್ರರು ಆಗಿರುವ ಹಿರಿಯ ವ್ಯಕ್ತಿಯಾಗಿರುವ ಶ್ರೀಯುತ ಗಣಪತಿ ಎಂ ಇವರು ಇದ್ದಾರೆ. ಇವರಿಗೂ ಕೂಡ
ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಸುಧಾಕರ್ ಕುಲಾಲ್ ರವರು ಶಾಲನ್ನು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಗಣಪತಿ ಎಂ ಹಿರಿಯ ಸಮಾಜ ಸೇವಕರು ಅವರನ್ನ ಶಾಲು ಹೊದಿಸುವುದರ ಮುಖೇನ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಇಲಾಖೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸ್ ಭಂಡಾರಿಯವರು ಇದ್ದಾರೆ. ಅವರಿಗೆ ಸಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ವಿನಯ ಶೆಟ್ಟಿ ಅವರು ಅವರನ್ನು ಸ್ವಾಗತಿಸಬೇಕು, ಗೌರವದ ಶಾಲನ್ನು ಹೊದಿಸಬೇಕು ಅಂತ ವಿನಂತಿ. ವಿನಯ ಶೆಟ್ಟಿ ಅವರಿಗೆ ವಿನಯಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀನಿವಾಸ ಭಂಡಾರಿ ಅವರನ್ನ ಸ್ವಾಗತಿಸಬೇಕು. ನಮ್ಮ ಸಮಾರಂಭದ ವೇದಿಕೆಯಲ್ಲಿ ಉತ್ತಮ ಸಮೂಹ ಸಂಪನ್ಮೂಲ ವ್ಯಕ್ತಿ ಎಂಬ ಗೌರವಕ್ಕೆ ಪಾತ್ರರಾದಂಥ ಶಿವಪುರ ಕ್ಲಸ್ಟರ್ನ CRP ಆಗಿರುವ ಶ್ರೀಯುತ ಪ್ರೀತಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿ ಆಧಾರದಿಂದ ಸ್ವಾಗತಿಸ್ತೇನೆ. ಶಾವ್ಯಾರ್ ಅವರು ಅವರನ್ನ ಶಾಲು ಹೊದಿಸುವ ಮುಖೇನ ಸ್ವಾಗತವನ್ನು ಬಯಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗೌರವದ ಶಾಲಿನೊಂದಿಗೆ ಶಾವ್ಯಾರ್ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಸಮಾರಂಭದಲ್ಲಿ ನಮ್ಮ ಕಾರ್ಕಳ ತಾಲೂಕಿನ ಹಾಗೂ ಹೆಬ್ರಿ ತಾಲೂಕಿನ ಶಿಕ್ಷಕರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಮಾನಂದ ಶೆಟ್ಟಿ ಇವರು ಇದ್ದಾರೆ. ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಆದರ್ಶ ಕುಲಾಲ್ ವೇದಿಕೆ ಬರಬೇಕು, ಶಾಲನ್ನು ಹೊದಿಸಬೇಕು, ಸ್ವಾಗತವನ್ನು ಬಯಸಬೇಕು. ಅದೇ ರೀತಿಯಲ್ಲಿ ನಮ್ಮ ಸಮಾರಂಭದಲ್ಲಿ ಕಾರ್ಕಳ ತಾಲೂಕಿನ ಶಿಕ್ಷಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಪ್ರಸ್ತುತ ನೆಲಿಕಟ್ಟಿ ಶಾಲೆಯ ಶಿಕ್ಷಕರು ಆಗಿರುವಂತಹ ಶ್ರೀಯುತ ರವೀಂದ್ರ ಹೆಗಡೆ ಇವರು ಇದ್ದಾರೆ. ಅವರಿಗೆ ಕೂಡ ಶಾಲಾ ಶಿಕ್ಷಕರ ಪರವಾಗಿ, ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ, ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಪೂರ್ತಿಕಾ ಮೇಡಮ್ ರವರು, ಪೂರ್ತಿಕಾರವರು ವೇದಿಕೆ ಬರಬೇಕು, ಅವರನ್ನು ಸ್ವಾಗತಿಸಬೇಕು. ಹಾಗೆ ಈ ನಮ್ಮ ಸಮಾರಂಭಕ್ಕೆ ಶಿವಪುರ ಗ್ರಾಮದ ಪಂಚಾಯತ್ ಸದಸ್ಯರಾದಂತಹ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ಶೆಟ್ಟಿಯವರು ಈಗ ಅನುಪಸ್ಥಿತಿಯಲ್ಲಿ ನಮಗೆ ಈ ಮೊದಲು ಅವರು ಸಂದೇಶಗಳನ್ನು ಕಳಿಸಿದ್ದಾರೆ. ಅವರಿಗೆ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ವೇದಿಕೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸತೀಶ್ ಆಚಾರ್ಯ ಇವರು ಇದ್ದಾರೆ. ಅವರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ರಾಘವೇಂದ್ರ ನೆಕ್ಕಾರ್ಬೆಟ್ಟು ಸ್ವಾಗತವನ್ನು ಬಯಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ರಾಘವೇಂದ್ರ ನೆಕ್ಕಾರ್ಬೆಟ್ಟು. ನಮ್ಮ ಸಮಾರಂಭದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆಗಿರುವಂಥ ಪ್ರಸ್ತುತ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವ ಶ್ರೀಯುತ ರಾಜು ಸಂತೋಷ್ ಪೂಜಾರಿ ನೆಕ್ಕರ್ಬೆಟ್ಟು ಇವರು ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. ಅವರಿಗೆ ಸಹ STMC ಪರವಾಗಿ, ಶಿಕ್ಷಕರ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ, ಶಾಲಾ ಮಕ್ಕಳ ಪೋಷಕರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು. ಸತೀಶ್ ಭಟ್ರು ಅವರು ವೇದಿಕೆ ಆಗಮಿಸಿ ಅವರಿಗೆ ಗೌರವದ ಶಾಲನ್ನು ತೊಡಿಸುವುದರ ಮುಖೇನ ಸ್ವಾಗತವನ್ನು ಬಯಸಬೇಕು. ಸತೀಶ್ ಭಟ್ರು ವೇದಿಕೆಗೆ ಬನ್ನಿ. ಅದೇ ರೀತಿಯಲ್ಲಿ ನಮ್ಮ ಈ ಸಮಾರಂಭದಲ್ಲಿ ಮುದ್ರಾಡಿ ಪ್ರೌಢಶಾಲಾ ಶಿಕ್ಷಕರು ಚಂದ್ರಶೇಖರ್ ಭಟ್ರು ಇವರು ಸಹ ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. ಅವರಿಗೆ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೋಷನ್ ರವರು ವೇದಿಕೆ ಬರಬೇಕು, ಅವರಿಗೆ ಗೌರವದ ಶಾಲನ್ನು ಹೊದಿಸಬೇಕು. MNDSM ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ಭಟ್ರವರಿಗೆ ರೋಷನ್ ರವರು ಶಾಲನ್ನು ಹೊದಿಸ್ತಾ ಇದ್ದಾರೆ. ನಮ್ಮ ಈ ಸಮಾರಂಭದಲ್ಲಿ ನಮ್ಮ ಸ್ಥಳೀಯ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶುಭಧರ್ ಶೆಟ್ಟಿ ಇವರು ಸಹ ಈ ಸಮಾರಂಭದಲ್ಲಿ ಸೇರಿಕೊಂಡಿದ್ದಾರೆ. ಅವರಿಗೆ ಸಹ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಪ್ರಮೀಳಾರವರು ವೇದಿಕೆ ಬರಬೇಕು, ಅವರಿಗೆ ಸ್ವಾಗತಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಮೀಳಾ ಇನ್ಯಾರು? ಅದೇ ರೀತಿಯಲ್ಲಿ ನಮ್ಮ ಸ್ಥಳೀಯ ದೇವಸ್ಥಾನದ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂತಹ ಕೊಳಂಬೆ ಗುರುಪ್ರಸಾದ್ ಹೆಗಡೆಯವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಸಹ ಸ್ವಾಗತವನ್ನು ಬಯಸ್ತೇನೆ. ಕಿಚ್ಚ ಸಂತೋಷ್ ರವರು ವೇದಿಕೆ ಆಗಮಿಸಬೇಕು, ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಗೌರವಾನ್ವಿತ ಗುರುಪ್ರಸಾದ್ ಹೆಗಡೆ ಅವರನ್ನ. ನಮ್ಮೊಂದಿಗೆ ಶಾಲಾ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ಕುಲಾಲ್ ಇವರು ಸಹ ಇದ್ದಾರೆ. ಅವರಿಗೆ ಸಹ ಸ್ವಾಗತವನ್ನು ಬಯಸ್ತೇನೆ. ಉದಯ ಹೆಗಡೆಯವರು ಅವರಿಗೆ ಗೌರವದ ಶಾಲನ್ನು ಹೊದಿಸಬೇಕು. ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕಿ ಸುಭೀಕ್ಷಾ ಅವರು ಸಹ ಈ ಸಮಾರಂಭದಲ್ಲಿ ಇದ್ದಾರೆ. ಅವರನ್ನು ಸಹ ನಾವು ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾಗಿರುವ ಶ್ರೀಯುತ ಶ್ರೀಪತಿ ಬಡ್ಕೆಲಾಯ ಇವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಉದಯ ಕುಲಾಲ್ರವರು ವೇದಿಕೆ ಆಗಮಿಸಬೇಕು. ಗೌರವಾನ್ವಿತ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಪತಿ ಬಡ್ಕೆಲಾಯರವರನ್ನ ಗೌರವದ ಶಾಲನ್ನು ಹೊದಿಸುವುದರ ಮೂಲಕ ಬಿಚ್ಚನೆಯ ಸ್ವಾಗತವನ್ನು ಬಯಸಬೇಕು. ನಮ್ಮ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಪದಾಧಿಕಾರಿಗಳು, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಮಕ್ಕಳ ಪೋಷಕರು, ಮುದ್ದು ಪುಟಾಣಿ ಮಕ್ಕಳು, ಶಾಲಾಭಿಮಾನಿಗಳವರು, ದಾನಿಗಳು, ಊರ ಪರವೂರ ಮಹನೀಯರು, ಅಂಗನವಾಡಿ ಸಿಬ್ಬಂದಿಗಳವರು, ಆರೋಗ್ಯ ಇಲಾಖಾ ಸಿಬ್ಬಂದಿಗಳವರು, ಪತ್ರಕರ್ತ ಮಿತ್ರರು, ಆರಕ್ಷಕ ಠಾಣಾಧಿಕಾರಿಗಳು, ಹಾಗೆ ತನುಮನ ಧನ ಸಹಕಾರವಿತ್ತ ಎಲ್ಲ ಅಭಿಮಾನಿ ಬಳಗದವರನ್ನು ಪ್ರೀತಿ ಆಧಾರವಾಗಿ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಿದ್ದೇನೆ. ಸರ್ವರನ್ನ ಬಹಳ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸಿರುವಂತಹ ಗೌರವಾನ್ವಿತ ಗಣಪತಿ ಎಂ ಶಾಲೆಯ ಸಹ ಅಧ್ಯಾಪಕರು ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದೀಗ ಕಾರ್ಯಕ್ರಮದ ಉದ್ಘಾಟನೆ 1957ರಲ್ಲಿ ಶ್ರೀನಿವಾಸ ಉಪಾಧ್ಯಾಯರು ಈ ಶಾಲೆಯನ್ನು ಸ್ಥಾಪನೆ ಮಾಡಿದವರು. ಇವತ್ತು ಉದ್ಘಾಟನೆಯನ್ನು ಕೂಡ ಶ್ರೀನಿವಾಸ ಉಪಾಧ್ಯಾಯರೇ ಮಾಡ್ತಾ ಇದ್ದಾರೆ. 57ರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಅದು ಒಂದಲ್ಲ ಒಂದು ದಿವಸ ಫಲ ಕೊಡ್ತದಂತೆ. ಆ ಗೌರವವನ್ನು ನಾವಿವತ್ತು ಶ್ರೀನಿವಾಸ ಉಪಾಧ್ಯಾಯರು, ಅವರ ಮೊಮ್ಮಗ, ಅವರ ಹೆಸರು ಕೂಡ ಶ್ರೀನಿವಾಸ ಉಪಾಧ್ಯಾಯ, ದೀಪವನ್ನು ಬೆಳಗಿಸುವುದರ ಮುಖೇನ ಈ ಕಾರ್ಯಕ್ರಮವನ್ನು ಶ್ರೀನಿವಾಸ ಉಪಾಧ್ಯಾಯರು ನಮ್ಮ ಸಂಸ್ಥೆಯೋರ್ವ ಮಹಾಪೋಷಕರು, ಶಾಲಾ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ ಪಂಚಭೂತಗಳ ಪ್ರತೀಕವಾಗಿರುವಂತಹ ಪಂಚಬತ್ತಿಗಳನ್ನು ಪ್ರಜ್ವಲಿಸುವುದರ ಮುಖೇನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರು ಜೊತೆಗೂಡುವರೇ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಓರ್ವ ವ್ಯಕ್ತಿಯನ್ನ ಶಕ್ತಿಯಾಗಿ ರೂಪಿಸಿದಂತಹ ಸಂಸ್ಥೆ ಇದು. ಅಸಂಖ್ಯಾತ ವಿದ್ಯಾರ್ಥಿಗಳ ಎದೆಯಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿದಂಥ ಈ ಸಂಸ್ಥೆಯ ಅಂಗಳದಲ್ಲಿ ವಿದ್ಯಾಜ್ಯೋತಿ ಬೆಳಗ್ತಾ ಇದೆ. ಅನೇಕರನ್ನ ಸತ್ಪ್ರಜೆಗಳನ್ನಾಗಿ ರೂಪಿಸಿದ 70 ವರ್ಷಗಳ ಸುದೀರ್ಘ ಕಾಲದಲ್ಲಿ ವಿದ್ಯಾರ್ಜನೆಯ ಕೈಂಕರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಸಂಸ್ಥೆ ಪ್ರಜ್ವಲಿಸ್ತಾ ಇದೆ ಜ್ಞಾನ ಜ್ಯೋತಿ. ಸಾವಿರಾರು ಜನರಿಗೆ ತನ್ನ ಅನ್ನದ ದಾರಿಯನ್ನು ಹುಡುಕಲು ಜೀವನ ಜ್ಯೋತಿಯಾಗಿರುವಂತಹ ಸಂಸ್ಥೆಯ ಜ್ಯೋತಿಯನ್ನು ಬೆಳಗಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಲಿ ಎನ್ನುವ ಆಶಯದ ಜ್ಯೋತಿಯನ್ನು ಬೆಳಗುತ್ತಾ ಇದ್ದೇವೆ. ಸಮಾಜದಲ್ಲಿ ಪ್ರಸ್ತುತ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿ ಎನ್ನುವ ಸ್ಫೂರ್ತಿಯ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಸುದೀರ್ಘ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂತಹ ಗೌರವಾನ್ವಿತ ಮುಖ್ಯ ಶಿಕ್ಷಕರು, ಎಲ್ಲ ಗಣ್ಯಮಾನ್ಯ ಅತಿಥಿಗಳು ದೀಪವನ್ನು ಪ್ರಜ್ವಲಿಸುವುದರ ಮುಖೇನ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಿದ್ದಾರೆ. ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅಜ್ಞಾನದಿಂದ ಸುಜ್ಞಾನದತ್ತ, ಸುಜ್ಞಾನದಿಂದ ವಿಜ್ಞಾನದತ್ತ ಎಳೆಯ ಮಕ್ಕಳನ್ನು ಕೊಂಡೊಯ್ದಂತಹ ಸಂಸ್ಥೆ ಇದು. ಅಕ್ಕರೆಯಿಂದ ಅಕ್ಷರ ಸೇವೆಯನ್ನು ಗೈದಂತಹ ಸಂಸ್ಥೆ ಇದು. ಶಿಲೆಯನ್ನ ಕಡೆದು ಸುಂದರ ಮೂರ್ತಿಯನ್ನಾಗಿ ಮಾಡಿದಂತಹ ಗುರುಗಳು ಸೇವೆಯನ್ನು ಸಲ್ಲಿಸಿದಂತಹ ಸಂಸ್ಥೆ ಇದು. ಇದೀಗ ಈ ಸಂಸ್ಥೆ ಬೆಳೆದು ಬಂದ ಹಾದಿಯನ್ನು ನಮ್ಮ ಮುಂದೆ ತೆರೆದಿಡ್ಲಿಕ್ಕಿದ್ದಾರೆ. ವರದಿ ವಾಚನದ ಮುಖೇನ ಈ ಸಂಸ್ಥೆಯಲ್ಲಿ 30 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುವಂತಹ ಮುಖ್ಯ ಶಿಕ್ಷಕ ಶ್ರೀಪತಿ ಬಡ್ಕೆಲಾಯ ಸರ್ ಅವರು. ವೇದಿಕೆಯಲ್ಲಿ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ವಸಂತಿ ಪೂಜಾರ್ತಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮುದ್ರಾಡಿ ಅವರನ್ನು ವಂದಿಸುತ್ತಾ, ಹಾಗೆ ಸಭೆಯಲ್ಲಿರುವ ಎಲ್ಲ ಗಣ್ಯರನ್ನು
ಈ ಮುಖೇನ ನಾನು ವಂದಿಸ್ತಾ ಈ ವರದಿ ವಾಚನದ ಮೊದಲು ಈ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದವರು ಈ ಶಾಲೆ STMC ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳು. ಜೊತೆಗೆ ನಿನ್ನೆ ನಾನು ನೋಡುವಾಗ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ನಾನು ಕಲಿಸಿದಂಥ ಹುಡುಗರು ಎಲ್ಲರೂ ತುಂಬ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನು ಪ್ರಥಮದಾಗಿ ಚಿರಋಣಿಯಾಗಿದ್ದೇನೆ. ಹೇಳ್ತಾ, ಪರಶುರಾಮ ಶ್ರೇಷ್ಠಿಯ ಕ್ಷೇತ್ರ ಸಹ್ಯಾದ್ರಿ ಬೆಟ್ಟಗಳ ತಪ್ಪಲು ಮಲೆನಾಡಿನ ಪ್ರದೇಶ ಮುದ್ರಾಡಿ ವರಂಗದ ಮಧ್ಯದ ಬೆಳೆದು ನಿಂತ ಪುಟ್ಟ ಊರು ಬಳ್ಳಾಡಿ. ಈ ಪ್ರದೇಶವು ಆರ್ಥಿಕವಾಗಿ ಅಷ್ಟೊಂದು ಮುಂದುವರಿದಿಲ್ಲವಾದರೂ ಶಿಕ್ಷಣದ ಅಭಿಮಾನದಿಂದ ಹಿಂದುಳಿದಿಲ್ಲ ಎನ್ನುವ ಮಾತಿಗೆ ದಿ ಶ್ರೀನಿವಾಸ ಉಪಾಧ್ಯಾಯರ ಶಾಲಾಭಿಮಾನವು ಸಾಕ್ಷಿಯಾಗಿದೆ. ಪ್ರಸ್ತುತ 70ನೇ ವರ್ಷದ ಇತಿಹಾಸ ಇರುವ ಬಳ್ಳಾಡಿ ಎಂಬ ತೀರ ಗ್ರಾಮೀಣ ಪ್ರದೇಶವಾದ ಊರಿನಲ್ಲಿ 1957ರ ಹೊತ್ತಿನಲ್ಲಿ ದಿ ಶ್ರೀನಿವಾಸ ಉಪಾಧ್ಯಾಯರ ನೆರವಿನಿಂದ ವಿದ್ಯಾರ್ಜನೆಗಾಗಿ ಹುಲ್ಲಿನ ಗುಡಿಸಲಿನಲ್ಲಿ ಶಾಲೆ ಆರಂಭಗೊಂಡಿತು. ತದನಂತರ ಬಳ್ಳಾಡಿಯ ಶಾಲೆಯು ಸರಕಾರದ ಸ್ಥಳದಲ್ಲಿ ಶಾಲಾ ಕಟ್ಟಡದೊಂದಿಗೆ ಪ್ರಾರಂಭವಾಯಿತು. ಹಂತ ಹಂತವಾಗಿ ಮಕ್ಕಳ ಸಂಖ್ಯೆಯು ಹೆಚ್ಚಾದಂತೆ 2 ಶಿಕ್ಷಕರು ಸರಕಾರವು ನೇಮಿಸಿಕೊಂಡಿತು. ಕೊಠಡಿಗಳ ಸಂಖ್ಯೆಯು ಹೆಚ್ಚಾಗುತ್ತಾ ದಾನಿಗಳ ಸಹಕಾರವು ಶಾಲೆಗೆ ದೊರಕಿತು. ಶಾಲೆಯ ಮೂಲಭೂತ ಸೌಕರ್ಯವಾದ ಆಟದ ಮೈದಾನವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಾಗೂ ತಾಲೂಕು ಪಂಚಾಯತಿನ ಅನುದಾನದಿಂದ ವಿಸ್ತಾರಗೊಂಡಿತು. ಇತ್ತೀಚೆಗೆ ಸುಸಜ್ಜಿತವಾದ ಆಟದ ಮೈದಾನವು ರೂಪುಗೊಂಡಿದೆ. ಶಾಲೆಯ ಆಸ್ತಿಯ ರಕ್ಷಣೆಗಾಗಿ ಶಾಲೆಯ ದಕ್ಷಿಣ ದಿಕ್ಕಿನಲ್ಲಿ ಗ್ರಾಮ ಪಂಚಾಯತ್ ಅನುದಾನದಿಂದ ಮಣ್ಣಿನ ಅಗಳು ಹಾಕಲಾಯಿತು. ಸರ್ವ ಶಿಕ್ಷಾ ಅಭಿಯಾನ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಕ್ಕಳಿಗೆ ಶೌಚಾಲಯ ನಿರ್ಮಾಣಗೊಂಡಿತು. ದಿ ನರಸಿಂಹನಾಯ್ಕ್ ಇವರ ತಾಲೂಕು ಪಂಚಾಯತ್ ಅನುದಾನದಿಂದ ನೀರಿನ ಪಂಪ್ಸೆಟ್ ಹಾಗೂ ಪಿಲ್ಲರ್ ನಿರ್ಮಾಣಗೊಳಿಸಲಾಯಿತು. ಜನವರಿ 2012ನೇ ಇಸವಿಯಂದು ಗೌರವ ಅಧ್ಯಕ್ಷರಾದ ಶ್ರೀ ಎಂ ಮಂಜುನಾಥ್ ಪೂಜಾರಿ ಇವರ ಮುಂದಾಳತ್ವದಲ್ಲಿ ಸುವರ್ಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ತಾಲೂಕು ಪಂಚಾಯತಿನ ಅನುದಾನದಿಂದ ಶಾಲಾ ದುರಸ್ತಿ ಹಾಗೂ ಪೈಂಟಿಂಗ್ ಕಾಮಗಾರಿ ಮಾಡಲಾಯಿತು. ಎಂ ಮಂಜುನಾಥ್ ಪೂಜಾರಿ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದಿಂದ ರಂಗಮಂದಿರ ಹಾಗೂ ಶಾಲಾ ಮುಂಭಾಗದಲ್ಲಿ ಅಂಗನವಾಡಿಯವರೆಗೆ ಮುರಕಲ್ಲಿನ ಶಾಲಾ ಆವರಣ ರೂಪುಗೊಂಡಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೂಡ ಶಾಲಾ ಆವರಣಕ್ಕೆ ಅನುದಾನ ನೀಡಿದ್ದಾರೆ. ಶಾಲೆಗೆ ಬೇಸಿಗೆ ಸಮಯದಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಗ್ರಾಮ ಪಂಚಾಯತ್ ಸದಸ್ಯರು 21-22ರಲ್ಲಿ ತಾಲೂಕು ಪಂಚಾಯತ್ ಅನುದಾನದಿಂದ ಶ್ರೀ ರಮೇಶ್ ಪೂಜಾರಿ ಇವರ ಸಹಕಾರದೊಂದಿಗೆ ಶಾಲೆಯ ಮುಂಭಾಗದಲ್ಲಿ ಮೈದಾನವನ್ನು ಸಮತಟ್ಟುಗೊಳಿಸಲಾಯಿತು. ದಾನಿಗಳಾದ ಗಣಪತಿ ಎಂ ಇವರು ಹಲವಾರು ವರ್ಷಗಳಿಂದ ಉಚಿತ ನೋಟ್ಸ್, ಪುಸ್ತಕಗಳು, ಇತರ ವಸ್ತುಗಳನ್ನು ನೀಡಿ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಕರಾಗಿದ್ದಾರೆ. ಇತ್ತೀಚೆಗೆ ಶಾಲಾಭಿಮಾನಿಗಳಾದ ಅನೇಕರು ಕೊಡುಗೆಯನ್ನು ನೀಡಿದ್ದಾರೆ. ವರಂಗದ ಕೆಲ್ಟೆಕ್ ಸಂಸ್ಥೆ, ಸುಧೀರ್ ನಾಯ್ಕ್ ಕರ್ನಾಟಕ ಬ್ಯಾಂಕು, ನೇತಾಜಿ ಫ್ರೆಂಡ್ಸ್ ಕ್ಲಬ್ ಮುದ್ರಾಡಿ, ಶ್ರೀಧರ್ ಕುಲಾಲ್ ಹೊನ್ನಲ್ಜೆಡ್ಡು, ಶ್ರೀ ಕರುಣಾಕರ ಶೆಟ್ಟಿ ಗುಳಿಬೆಟ್ಟು ಇವರನ್ನು ಈ ಸಮಯದಲ್ಲಿ ನೆನಪಿಸುತ್ತೇವೆ. ಇತ್ತೀಚಿನ ವರ್ಷದಲ್ಲಿ ಈ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಮಂಜುನಾಥ್ ಹೆಗಡೆ, ಶ್ರೀಮತಿ ರತ್ನ, ಶ್ರೀಮತಿ ಜಯಂತ ಇವರ ಸಹಕಾರದೊಂದಿಗೆ ಮಾನ್ಯ ಶ್ರೀ ಸುನೀಲ್ ಕುಮಾರ್ ಶಾಸಕರು ಕಾರ್ಕಳ ಇವರ ಅನುದಾನದಿಂದ ಶಾಲಾ ಮೇಲ್ಛಾವಣಿ ದುರಸ್ತಿ, ಶಾಲಾ ಎಲ್ಲ ಕೊಠಡಿಗಳಿಗೆ ಟೈಲ್ಸಿನ ನೆಲಹಾಸನ್ನು ಹಾಕಿ ಶಾಲೆಯನ್ನು ಸುಸ್ಥಿರಗೊಳಿಸಲಾಯಿತು. ಮುದ್ರಾಡಿ ಗ್ರಾಮ ಪಂಚಾಯತ್ ಸಹಕಾರದಿಂದ ಕೈ ತೊಳೆಯುವ ಘಟಕ, ಬಾವಿಕಟ್ಟೆ ದುರಸ್ತಿ, ಉಚಿತ ನಲ್ಲಿ ನೀರು ಸೌಲಭ್ಯ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಯದಲ್ಲಿ ಶಾಲಾ ಕೊಠಡಿಗಳಿಗೆ ಬಣ್ಣದ ಅನುದಾನ ನೀಡಿರ್ತಾರೆ. ಅಂಗನವಾಡಿಗೆ ಹಾಗೂ ಶಾಲೆಯ ಮೈದಾನಕ್ಕೆ ತಾಗಿ ಮುರಕಲ್ಲಿನ ಆವರಣ ಕೂಡ ತಾಲೂಕು ಪಂಚಾಯತ್ ಅನುದಾನದಿಂದ ನಿರ್ಮಾಣ ಮಾಡಲಾಯಿತು. ಶಾಲಾ ವಾರ್ಷಿಕೋತ್ಸವದ ಸದವತ್ಸರದಲ್ಲಿ ಶ್ರೀ ಗಣೇಶೋತ್ಸವ ಸಮಿತಿ ಬಳ್ಳಾಡಿ ಇವರು ಶಾಲೆಗೆ ಡೈಸನ್ನು ನೀಡಿರ್ತಾರೆ. ಈ ಶಾಲೆಯಲ್ಲಿ ಕಲಿತ 100 ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಇನ್ನೂ ಅನೇಕ ಮಂದಿ ಉತ್ತಮ ಉದ್ಯೋಗವನ್ನು ಪಡೆದು ದೇಶ ವಿದೇಶಗಳಲ್ಲಿ ಉತ್ತಮ ಜೀವನವನ್ನು ನಡೆಸುತ್ತಾ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಾಲಾಭಿವೃದ್ಧಿ ಸಮಿತಿ, ಹಳೆಯ ವಿದ್ಯಾರ್ಥಿ ಸಂಘ, ವಿದ್ಯಾಭಿಗಳನ್ನು ಸಂಪರ್ಕಿಸಿ ಆಂಗ್ಲ ಭಾಷೆಯ ಕಲಿಕೆಯನ್ನು ವ್ಯವಸ್ಥೆಗೊಳಿಸುವ ಯೋಜನೆಯನ್ನು ಹಾಕಿಕೊಳ್ಳುವರೆ ತನ್ಮೂಲಕ ಶಾಲೆಯ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶಾಲಾ ಮುಂದಿನ ಬೇಡಿಕೆಗಳು: ಶಾಲೆಯು ಮತದಾನ ಕೇಂದ್ರವಾಗುವುದರಿಂದ ನವೀನ ಮಾದರಿಯ ಶೌಚಾಲಯ, ಸ್ನಾನಗೃಹದ ಅವಶ್ಯಕತೆ ಇದೆ. ಅಂಗನವಾಡಿ ಮಕ್ಕಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ಬಾಲವನ ನಿರ್ಮಾಣ, ನೀರಿನ ಕೊರತೆ ನಿವಾರಿಸಲು ಕೊಳವೆ ಬಾವಿ, ಶಾಲಾ ಕಾರ್ಯಕ್ರಮಗಳಿಗೆ ಸಭಾಂಗಣದ ಅವಶ್ಯಕತೆ ಇದೆ. ಈ ಎಲ್ಲ ಬೇಡಿಕೆಗಳನ್ನು ಪೂರೈಸಿಕೊಳ್ಳಲು ಜನಪ್ರತಿನಿಧಿಗಳು, ಶಾಲಾಭಿಮಾನಿಗಳು, ಊರಿನ ಸಮಸ್ತ ಗ್ರಾಮಸ್ಥರ ಸಹಕಾರವನ್ನು ಕೋರುತ್ತೇವೆ. ಈ ಹಿಂದೆ ಎಲ್ಲ STMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಹಕಾರವನ್ನು ನೀಡುತ್ತಾರೆ.
ಪ್ರಸ್ತುತ STMC ಅಧ್ಯಕ್ಷರಾಗಿ ಶ್ರೀ ಸತೀಶಾಚಾರ್ಯ ಮತ್ತು ಸರ್ವ ಸದಸ್ಯರು ಶಾಲಾಭಿವೃದ್ಧಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸಂತೋಷ್ ಪೂಜಾರಿ ಮತ್ತು ಅವರ ತಂಡ ಶ್ಲಾಘನೀಯವಾದಂಥ ಸಹಕಾರವನ್ನು ನೀಡುತ್ತಿದ್ದಾರೆ. ಈ ದಿನ ಬಹಳ ಸಂಭ್ರಮದಿಂದ ವಾರ್ಷಿಕೋತ್ಸವ ಸಮಾರಂಭ ನಡೆಯುತ್ತಿದೆ. ಈ ಸಂಭ್ರಮದ ಉತ್ಸವದಲ್ಲಿ STMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇವರ ಸೇವೆ ಶ್ಲಾಘನೀಯವಾದ್ದು. ವಾರ್ಷಿಕೋತ್ಸವ ಸಮಿತಿ ಊರ ಪರವೂರ ವಿದ್ಯಾಭಿಮಾನಿ ಬಂಧುಗಳು ಕೈ ಜೋಡಿಸುತ್ತಾ ಸಹಕರಿಸುತ್ತಿದ್ದಾರೆ. ನಮ್ಮೂರಿನ ವಿದ್ಯಾದೇಗುಲದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಅನಂತನಂತ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಎಂದು ಬಯಸುತ್ತಾ ಕ್ಷೇತ್ರದ ದೇವರಲ್ಲಿ ಪ್ರಾರ್ಥಿಸುತ್ತಾ ಶಾಲೆಯ ವರದಿಯ ವಾಚನವನ್ನು ಮುಕ್ತಾಯಗೊಳಿಸುತ್ತೇನೆ. ವಂದನೆಗಳು. ಹಲೋ, ಶಾಲೆ ಸಾಗಿ ಬಂದ ದಾರಿಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ವರದಿ ವಾಚನದ ಮುಖೇನ. ಜೊತೆಗೆ ಶಾಲೆಯ ಅಭಿವೃದ್ಧಿಯ ಚಿಂತನೆಯನ್ನು ನಮ್ಮ ಮುಂದೆ ಹರಹಿದ್ದಾರೆ ಗೌರವಾನ್ವಿತ ಮುಖ್ಯ ಶಿಕ್ಷಕರು. ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ರಸ್ತೆಯಲ್ಲಿ ಬಿರು ಬಿಸಿಲಿನಲ್ಲಿ ನಡೆಯುವಂಥ ವ್ಯಕ್ತಿಯೋರ್ವ ಬೆಳೆದು ನಿಂತ ವಟವೃಕ್ಷದ ನೆರಳಿನಲ್ಲಿ ಒಂದು ಸ್ವಲ್ಪ ಹೊತ್ತು ಆಶ್ರಯ ಪಡೆಯುತ್ತಾನಂತೆ. ಅದೇ ರೀತಿ ಈ ಸಂಸ್ಥೆಯನ್ನು ಅಂದು ಸ್ಥಾಪನೆ ಮಾಡಿದಂಥ ಶ್ರೀನಿವಾಸ ಉಪಾಧ್ಯಾಯರ ಮೊಮ್ಮಗ ಶ್ರೀನಿವಾಸ ಉಪಾಧ್ಯಾಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನಾ ಸಂದೇಶಕ್ಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಡೆಯ ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೆ ನಮಸ್ಕರಿಸುತ್ತಾ, ಕ್ಷೇತ್ರ ಸ್ವಾಮಿಯಂತಹ ಬಲ್ಲಾಡಿ ಅರ್ಧನಾರೀಶ್ವರ ದೇವರಿಗೆ ನಮಸ್ಕರಿಸುತ್ತಾ, ಬ್ರಹ್ಮವೀಧರ ಕಳಗರಡಿ ದೇವರಿಗೆ ನಮಸ್ಕರಿಸುತ್ತಾ, ನಮ್ಮ ಬಲ್ಲಾಡಿ ಕಿರಿಯ ಪ್ರಾಥಮಿಕ ಶಾಲೆ ಇದರ ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲ್ವಿಸ್ತಾರ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಸಹಯೋಗದೊಂದಿಗೆ ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಅವರ ಪೋಷಕರಿಗೂ ಊರಿನ ಎಲ್ಲ ಅಭಿಮಾನಿಗಳಿಗೂ ಶಾಲಾ ಅಭಿಮಾನಿಗಳಿಗೂ ನಮಸ್ಕರಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸ್ತೇನೆ. ನಾನು ಇಲ್ಲಿ ಒಂದು ಭಾಷಣ ಮಾಡಬೇಕಂತ ಏನಿತ್ತದಲ್ಲ, ಯಾಕಂದರೆ ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಸ್ವಲ್ಪ ಇಲ್ಲಿ ಗುರುತಿಸ್ಲಿಕ್ಕೆ ಹೋಗಿ ಒಂದು ಎರಡು ಮಾತಾಡಬೇಕಾಯ್ತು ಅಷ್ಟೇ. ಯಾಕಂತೇಳಿದರೆ ನಾವು ಮೂಲತಃ ಇಲ್ಲೇ ನಮ್ಮ ಶಾಲೆಯ ಪಕ್ಕದಲ್ಲೇ ಇರುವಂತಹ ನಮ್ಮ ಮನೆ ಇತ್ತು, ಮೂಲ ಮನೆ. ಈಗ ಅನಿವಾರ್ಯ ಕಾರ್ಯಗಳಿಂದ ಅದನ್ನು ನಾವು ಬಿಟ್ಟು ಪರವೂರು ಸೇರಿಕೊಳ್ಬೇಕಾದ ಪರಿಸ್ಥಿತಿ ಬಂತು. ನಮ್ಮ ಅಜ್ಜ ಶ್ರೀನಿವಾಸ ಉಪಾಧ್ಯಾಯ ಅವರು ಭಾಳ ಹಿಂದೆ ಒಂದು ಸಣ್ಣ ಗುಡಿಸಲಿನಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು, ವಿದ್ಯಾರ್ಜನೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅದನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳುವಂಥ ವಿಷಯ ನನಗೆ ಕೂಡ ತೀರ ಇತ್ತೀಚೆಗೆ ಗೊತ್ತಾದದ್ದು. ಅದರ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಈ ವಿಚಾರ ಕೇಳಿದ ಮೇಲೆ ನನಗಂತೂ ಬಹಳ ಖುಷಿ ಆಗ್ತಾಯಿದೆ. ಯಾಕಂತೇಳಿದರೆ ಇಂಥ ಅದೃಷ್ಟ ಎಲ್ರಿಗೂ ಸಿಗುವುದಿಲ್ಲ. ಇಂತಹ ನಮ್ಮ ಒಂದು ಅಜ್ಜನಿಗೂ ಕೂಡ ನಾನು ಮನಸ್ಸಲ್ಲಿ ನಮಸ್ಕರಿಸ್ತಾ, ಹಾಗೆ ನಮ್ಮ ತಂದೆಯವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಅವರು ಕೂಡ ಇದೇ ಊರಿನಲ್ಲಿ ಬಹಳಷ್ಟು ಪೌರೋಹಿತ್ಯದ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ನಂತರ ಅನಿವಾರ್ಯ ಕಾರಣಗಳಿಂದಾಗಿ ನಾವು ಮುದ್ರಾಡಿಯನ್ನು ಸೇರಿಕೊಳ್ಬೇಕಾಯ್ತು ಅಂತ ಹೇಳ್ತಾ, ನಂತರದ ಕಾಲಘಟ್ಟಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಯಿತು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನ ಈ ಸಂದರ್ಭದಲ್ಲಿ ನಾವೊಂದು ಎರಡು ಮಾತುಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ, ಒಂದು ತೀರಾ ಹಳ್ಳಿಯ ವಾತಾವರಣ ಇರುವಂತಹ ಈ ಬಲ್ಲಾಡಿ, ಯಾಕಂದರೆ ನಮ್ಮ ಕಾಲದಲ್ಲಿ ಈಗ ಅಲ್ಲ, ಈಗ ಬಹಳಷ್ಟು ಬದಲಾವಣೆಗಳಿದೆ, ಬಹಳಷ್ಟು ಮೂಲಭೂತ ಸೌಕರ್ಯಗಳಾಗಿದ್ದಾವೆ. ಆದರೆ ನಾವು ಈ ಶಾಲೆಗೆ ಬರುವ ಆ ಕಾಲದಲ್ಲಿ ನಮಗೆ ನಾವು ಒಂದು ಹೆಸರು ಹೇಳಬೇಕಂತೇಳಿ ಗಣೇಶ್ ಮಾಷು ಅಂತ ಹೇಳಿದ್ರು, ಉಪ್ಪಳದವರು. ಇಂಥ ನಾವೊಂದು ನಮ್ಮ ಚೈಲ್ಡಿಶ್ ಅಂತ ಸಣ್ಣ ನಾವು ನಮ್ಮ ಮಕ್ಕಳಾಟಿಗೆ ನಮ್ಮ ಪುಂಡ ಪೋಖರಿಗಳನ್ನು ಕೂಡ ಅವರು ಎಷ್ಟು ಚೆನ್ನಾಗಿ ನಿಭಾಯಿಸಿಕೊಳ್ತಾ, ಮತ್ತು ಟೀಚರ್ ಅವರು ಸಹ ಕೆಲವರು ಇದ್ದಾರೆ. ಆವಾಗ ಈ ಶಾಲೆಯ ಸ್ಟ್ರೆಂತ್ ಕೂಡ ಅಷ್ಟೇ ಇತ್ತು. ಆದರೆ ಈಗ ಮಾತ್ರ ನಾವು ಇಲ್ಲಿ ಕೇಳುವಾಗ ಈ ಶಾಲೆಯ ಸ್ಟ್ರೆಂತ್ ಎಷ್ಟು ಅಂತ ಕೇಳುವಾಗ ಬಹಳ ಬೇಜಾರಾಗ್ತಾಯಿದೆ. ಯಾಕಂದರೆ ಇದಕ್ಕೆ ಕಾರಣಗಳು ಸಹ ಬಹಳಷ್ಟಿದೆ. ಅದರಲ್ಲಿ ಪೋಷಕರ ಪಾತ್ರ ಸಹ ಇದೆ, ಮತ್ತು
ಪರಿಸ್ಥಿತಿಗೆ ಅನುಗುಣವಾಗಿ ಈಗಿನ ವಿದ್ಯಾಭ್ಯಾಸದ ಒಂದು ರೂಪುರೇಷೆಗಳು ಸಹ ಚೇಂಜ್ ಆಗ್ತಾಯಿದೆ. ಆದರೆ ನಮ್ಮಂಥ ಈ ಕೆಲವು ದಿಕ್ಕಲ್ಲಿ ನಾವು ನೋಡ್ತೇವೆ, ಹಳ್ಳಿ ಅಂತ ಹೇಳಿದ ಕೂಡಲೇ ಅದನ್ನು ತಾಸಾರ ಮಾಡುವಂಥ ಒಂದು ವಿಶೇಷ ವಿಚಾರ ಇಲ್ಲ. ಹಳ್ಳಿಯಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡುವುದರ ಮೂಲಕ ನಮ್ಮ ಶಿಕ್ಷಣದ ಮೌಲ್ಯವನ್ನು ಹೆಚ್ಚಿಸುವಂತಹ ಕೆಲವು ವಿಚಾರಗಳನ್ನು ನಮ್ಮ ಮೈಗೂಡಿಸಿಕೊಂಡಲ್ಲಿ ನಾವು ಕೂಡ ಈ ಶಾಲೆಯನ್ನು ಮುಂದಿನ ದಿನಗಳಲ್ಲಿ ಮೇಲ್ವರ್ಗಕ್ಕೆ ಮೇಲೇರಿಸಬಹುದು ಅಂತ ಹೇಳುವಂಥ ನನ್ನೊಂದು ಅನಿಸಿಕೆ. ಅದಕ್ಕೋಸ್ಕರ ನಾವು ಒಬ್ಬರಿಂದ ಆಗುವಂಥ ಕೆಲಸ ಇಲ್ಲ. ಊರಿನ ಹೊರಊರಿನ ಈ ಶಾಲೆಯ ಬಗ್ಗೆ ಅಭಿಮಾನ ಇಟ್ಟುಕೊಂಡಂತಹ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಈ ಶಾಲೆಯಲ್ಲಿ ಕಲಿತು ಏನು ಹೊರಊರಿನಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಅಥವಾ ಒಂದು ಆರ್ಥಿಕವಾಗಿ ಸ್ವಲ್ಪ ಮುನ್ನಡೆಗೆ ಬಂದಂತಹ ಕೆಲವು ಅಭಿಮಾನಿಗಳು ಈ ನಿಟ್ಟಿನಲ್ಲಿ ಕೂಡ ಸಹಕಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮಿಂದಾದ ಸಹಕಾರವನ್ನು ನಾವು ಕೂಡ ಕೊಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಈ ನಮ್ಮ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ನಾಯಕರಾದಂತಹ ಸಂತೋಷ್ ಕುಮಾರ್ ಅವರು ನಮ್ಮ ಆತ್ಮೀಯರು ಕೂಡ, ಅವರು ಕೂಡ ನಮ್ಮ ಕೊಡವೂರಿನವರೇ, ಅವರ ಮಿಸಸ್ನ ಮನೆ ಕೂಡ ನಮ್ಮ ಕೊಡವೂರೇ. ಹಾಗಾಗಿ ನಾವು ಯಾವಾಗಲೂ ಸಿಗ್ತಾ ಇರ್ತೇವೆ. ಹೀಗೆ ಮಾತಾಡ್ತಾ ಇರುವಾಗ ಅವರು ಹೇಳಿದರು, ಹೀಗೆ ನಮ್ಮ ಒಂದು ಶಾಲೆ ವಾರ್ಷಿಕೋತ್ಸವ ಮಾಡ್ತೇವೆ, ನೀವು ಖಂಡಿತವಾಗಿ ಬರಬೇಕು ಅಂತ. ಅವರ ಒತ್ತಾಯದ ಮೇರೆಗೆ ನಾನು ಇಲ್ಲಿ ಬಂದಿದ್ದೇನೆ. ಅಂತಹ ಒಂದು ವಿಶೇಷವಾದ ಒಂದು ಏನು ನನ್ನ ಸಾಧನೆ ಇಲ್ಲದಿದ್ದರೂ ಸಹ ನನ್ನನ್ನು ಈ ಸಂದರ್ಭದಲ್ಲಿ ಗುರುತಿಸಿ ನಮ್ಮ ಕೈಯಿಂದ ಒಂದು ಅಜ್ಜನ ಮೇಲಿನ ಅಭಿಮಾನದಿಂದ ನನ್ನ ಕೈಯಿಂದ ಈ ಒಂದು ಉದ್ಘಾಟನೆಯನ್ನು ಮಾಡಿಸಿದ್ದೀರಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಶಾಲೆಯ ಅಭಿವೃದ್ಧಿಯಲ್ಲಿ ತನ್ನ ಕೊಡುಗೆ ಸದಾ ಇರ್ತದೆ ಎನ್ನುವ ಸದಾಶಯವನ್ನು ವ್ಯಕ್ತಪಡಿಸಿದ್ದಾರೆ ಉದ್ಘಾಟನಾ ಸಂದೇಶದ ಮುಖೇನ ಶ್ರೀನಿವಾಸ ಉಪಾಧ್ಯಾಯರವರು. ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಲಯನ್ಸ್ ಕ್ಲಬ್ ಹೆಬ್ರಿಯ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರ ಭಟ್, ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಉದ್ಯಮಿಗಳು ದಾನಿಗಳು ಆಗಿರುವಂತಹ ರೈತ ಸೇವಾ ಗ್ರಾಮೋದ್ಯೋಗ ಕನ್ಯಾನೆ ಹೆಬ್ರಿಯ ಗೌರವಾನ್ವಿತ ಲಕ್ಷ್ಮೀನಾರಾಯಣ ನಾಯಕ್, ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಪತ್ರಕರ್ತ ಮಿತ್ರರಾಗಿರುವಂತಹ ಬಾಲಚಂದ್ರ ಎಂ, ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಮುದ್ರಾಡಿಯ ಮಾಜಿ ಅಧ್ಯಕ್ಷರು, ಜೆ ಸಿ ಹೆಬ್ರಿಯ ಮಾಜಿ ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಮಾಜಿ ಸದಸ್ಯರಾಗಿರುವಂಥ ಸಂತೋಷ್ ಕುಮಾರ್ ಶೆಟ್ಟಿ, ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಕೃಷ್ಣಾಚಾರ್ಯ ಮುದ್ರಾಡಿ, ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಅನೇಕ ಗಣ್ಯಮಾನ್ಯರು ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ತಾವೆಲ್ಲರೂ ನಮ್ಮ ಹೃದಯದಲ್ಲಿದ್ದೀರಿ. ತಮ್ಮೆಲ್ಲರನ್ನ ವಿನೀತರಾಗಿ ಸ್ಮರಿಸಿಕೊಳ್ತಾ ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವರೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಬಲ್ಲಾಡಿ ಈ ಭಾಗದಲ್ಲಿ, ಜೊತೆಗೆ ಈ ಊರಿನ ಆಸುಪಾಸಿನಲ್ಲಿ ಕೂಡ ಯಾವುದೇ ಕಾರ್ಯಕ್ರಮ ಆಗಬೇಕಿದ್ದರೆ ಅದಕ್ಕೆ ಸಂಘಟನೆಯ ಒಂದು ಜವಾಬ್ದಾರಿ, ಅದರ ರೂಪುರೇಷೆಯನ್ನು ನಿರ್ಧಾರ ಮಾಡುವಲ್ಲಿ ವಿಶೇಷ ಸಹಕಾರವನ್ನು ನೀಡುವವರು MNDSM ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಶ್ರೀ ಚಂದ್ರಶೇಖರ ಭಟ್ರವರು. ಈ ಶಾಲೆಯ ವಾರ್ಷಿಕೋತ್ಸವಕ್ಕೂ ಕೂಡ ಸಂಘಟನೆ ವಿಚಾರದಲ್ಲಿ ಅವರ ಕೊಡುಗೆ ಬಹಳ ದೊಡ್ಡದು. ಅವರು ನಮ್ಮನ್ನುದ್ದೇಶಿಸಿ ಮಾತನಾಡುವರೆ, ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿ ಪ್ರಸನ್ನ ಕುಮಾರ್ ಶೆಟ್ಟಿ ಅವರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯ ವಾರ್ಷಿಕೋತ್ಸವ ಮತ್ತು ಸ್ನೇಹ ಸಮ್ಮೇಳನದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ, ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ವಸಂತಿ ಪೂಜಾರಿ ಅವರೇ, ಇವತ್ತು ಈ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಈ ಶಾಲೆಯ ಹಳೆ ವಿದ್ಯಾರ್ಥಿ ಶ್ರೀನಿವಾಸ ಉಪಾಧ್ಯಾಯರವರೇ, ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ವಿದ್ಯಾಭಿಮಾನಿ ಬಂಧುಗಳೇ, ಪೋಷಕರೇ, ವಿದ್ಯಾರ್ಥಿಗಳೇ, ದಾನಿಗಳೇ, ಸರ್ವ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕರಿಸತಕ್ಕಂತಹ ಎಲ್ಲ ಬಂಧುಗಳಿಗೆ ಮೊದಲ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ನಾನು ಆಕಸ್ಮಿಕವಾಗಿ ಒಂದು ವೇದಿಕೆಯಲ್ಲಿ ಗುರುತಿಸಿಕೊಂಡಿದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಈ ಶಾಲೆಯ ಹಳೆ ವಿದ್ಯಾರ್ಥಿ ಮತ್ತು ಮುದ್ರಾಡಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಯೂ ಆಗಿರತಕ್ಕಂತಹ ಸಂತೋಷ್ ಪೂಜಾರಿಯವರು, ಅದೇ ರೀತಿ STMC ಅಧ್ಯಕ್ಷರಾಗಿರತಕ್ಕಂತಹ ಸತೀಶ್ ಆಚಾರ್ಯರವರು, ಹಾಗೆಯೇ ಶಾಲಾ ಮುಖ್ಯ ಶಿಕ್ಷಕರಾಗಿರತಕ್ಕಂಥ ಶ್ರೀಪತಿ ಬಡಿಕ್ಲಾಯ ಅವರ ವಿನಂತಿಯ ಮೇರೆಗೆ ಈ ಒಂದು ವೇದಿಕೆಯಲ್ಲಿ ನಾನು ಉಪಸ್ಥಿತನಿದ್ದೇನೆ. ಎಲ್ಲರೂ ಕೂಡ ಕಾತುರದಿಂದ ಇದ್ದೀರಿ. ಏನು ಕೇಳಿದರೆ, ವಾರ್ಷಿಕೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಂದು ಮಟ್ಟಿಗೆ
ಮುಕ್ತಾಯಗೊಳಿಸಿ ಮತ್ತೆ ಈ ಸಭಾ ಕಾರ್ಯಕ್ರಮದ ನಂತರ ನಿಮ್ಮ ಸಾಂಸ್ಕೃತಿಕ ಕಲರವ ಮುಂದುವರಿಯಲಿದೆ. ಅದರ ನಡುವೆ ಸಂಪ್ರದಾಯದಂತೆ ಒಂದು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು ನನಗಿಂತ ಹಿರಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮಿಸಿಕೊಳ್ಳುತ್ತಾ, ವಿಶೇಷವಾಗಿ ಈ ಒಂದು ಮುದ್ರಾಡಿ ಗ್ರಾಮದ ಒಂದು ಹಳ್ಳಿಯಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ ಅಂತ ಹೇಳಿದರೆ ಅದು ಒಂದು ಗ್ರಾಮದ ಒಂದು ದೊಡ್ಡ ಹಬ್ಬದಂತೆ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೇರಿಕೊಂಡು ಕೈ ಜೋಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಮೊದಲಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, STMC ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಸಹಕರಿಸಿದ ಸರ್ವರಿಗೂ ಕೂಡ ಮೊದಲಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತೇನೆ. ಶ್ರೀನಿವಾಸ ಉಪಾಧ್ಯಾಯರು ಮಾತನಾಡುವಾಗ ಹೇಳಿದರು, ಒಂದು ಕಾಲಘಟ್ಟದಲ್ಲಿ ಈ ಊರು ಹೇಗಿತ್ತು ಅಂತೇಳಿ. ಈಗ ಆಧುನಿಕ ತಂತ್ರಜ್ಞಾನದ ಕಾಲಘಟ್ಟದಲ್ಲಿ ಬದಲಾವಣೆಯಾಗಿದೆ, ಶಿಕ್ಷಣದ ರೂಪುರೇಷೆಗಳು ಬದಲಾವಣೆಯಾಗಿದೆ. ಆ ಕಾಲಘಟ್ಟಂತೆ ತಕ್ಕಂತೆ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಇದೆ. ಆದರೆ ಬಲ್ಲಾಡಿ ಊರಿನ ಜನತೆ ಎಲ್ಲರೂ ಕೂಡ ಮನಸ್ಸು ಮಾಡಿದರೆ ಖಂಡಿತವಾಗಿ ಆಧುನಿಕ ಸೌಲಭ್ಯಗಳನ್ನು ಒದಗಿಸಿಕೊಡತಕ್ಕಂಥ ಶಿಕ್ಷಣ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡಲಿಕ್ಕೆ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ, ಶಿಕ್ಷಣದ ಪ್ರಾಮುಖ್ಯತೆ ಏನು ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಒಬ್ಬ ಮನುಷ್ಯನ ಆತ್ಮಕ್ಕೆ ಆಕಾರ ಕೊಡುವುದು ಯಾವುದು ಕೇಳಿದರೆ ಅದು ಶಿಕ್ಷಣ. ಶಿಕ್ಷಣ ಎನ್ನತಕ್ಕಂಥ ಒಂದು 3 ಅಕ್ಷರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಿದರೆ ಆತನನ್ನು ಸಂಘಜೀವಿಯನ್ನಾಗಿಸ್ತದೆ. ಯಾಕಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದು ಒಬ್ಬನಿಂದ ಸಾಧ್ಯವಿಲ್ಲ. ಪ್ರಾಚೀನ ಗ್ರೀಕ್ನ ತತ್ವಜ್ಞಾನಿ ಅರಿಸ್ಟಾಟಲ್ ಹೇಳಿದಂತೆ ಮ್ಯಾನ್ ಈಸ್ ಎ ಸೋಷಿಯಲ್ ಆನಿಮಲ್ ಅಂತೇಳಿ. ಹಾಗಾಗಿ ಮಾನವನು ಸಂಘಜೀವಿ. ನಾವೆಲ್ಲರೂ ಕೂಡ ಒಟ್ಟು ಸೇರಿದರೆ ಕಲಿಯುಗದಲ್ಲಿ ಸಂಘಶಕ್ತಿಗೆ ಬಹಳಷ್ಟು ಮಹತ್ವವಿದೆ. ಹಾಗಾಗಿ ಸಂಘಟನೆಯ ಮೂಲಕ ಕೆಲಸವನ್ನು ಮಾಡಿದರೆ, ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕೆಲಸವನ್ನು ಮಾಡಿದರೆ ಖಂಡಿತ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಸಾಧ್ಯ ಅಂತ ಹೇಳಿದರೆ ಅದು ಶಿಕ್ಷಣದಿಂದ ಸಾಧ್ಯ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಸ್ವಾಮಿ ವಿವೇಕಾನಂದರು ಒಂದು ಕಡೆಗೆ ಹೇಳುತ್ತಾರೆ, ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂತೇಳಿ. ಆ ರೀತಿಯ ಪರಿಪೂರ್ಣತೆಯನ್ನು ಪಡೆಯುವುದು ಯಾವುದರಿಂದ ಕೇಳಿದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂಬುದನ್ನು ನಾವು ಮನಗಾಣಬೇಕಾಗ್ತದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಅದು ಜೀವನಕ್ಕೆ ಅವಮಾನ ಎಂಬುದಾಗಿ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ, ಈ ಆದರ್ಶದ ಹಾದಿಯನ್ನು ನಾವು ಪಡೆಯುವುದು ಎಲ್ಲಿಂದ, ಈ ಜೀವನ ಮೌಲ್ಯಗಳನ್ನು ರೂಢಿಸಿಕೊಳ್ಳುವುದು ಎಲ್ಲಿಂದ ಕೇಳಿದರೆ ಅದು ನಾವು ಕಲಿಯತಕ್ಕಂತಹ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸದಿಂದ ಅದು ಹೆಚ್ಚಿನ ರೀತಿಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎಂಬುದನ್ನು ನಾವು ಗಮನಿಸಬಹುದು. ಒಂದು ಸುಂದರವಾದ ಹೂವಿಗೆ ಉತ್ತಮ ಸುವಾಸನೆ ಇದ್ದರೆ ಅದು ಹೇಗೆ ಪರಿಮಳವನ್ನು ನೀಡುವುದು, ಹಾಗೆ ಸಂಸ್ಕಾರದಿಂದ ಕೂಡಿದಂತಹ ಶಿಕ್ಷಣದಿಂದ ಮಾತ್ರ ನಾವು ಉತ್ತಮ ಸತ್ಪ್ರಜೆಯಾಗಿ ಬಾಳಲು ಸಾಧ್ಯ. ಆ ರೀತಿಯ ಒಂದು ಶಿಕ್ಷಣ ಖಂಡಿತವಾಗಿ ಗ್ರಾಮೀಣ ಭಾಗದ ಸರಕಾರಿ ಶಾಲೆಗಳಲ್ಲಿ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸಿಗ್ತದೆ ಎಂಬುದನ್ನು ನಾನು ಬಲವಾಗಿ ನಂಬಿದ್ದೇನೆ. ಅದನ್ನು ಘಂಟಾಘೋಷವಾಗಿ ಹೇಳಬಹುದು. ಯಾಕಂತ ಹೇಳಿದರೆ ಗ್ರಾಮೀಣ ಭಾಗದ ಒಂದು ಹಳ್ಳಿಯ ಪರಿಸರ, ಇಲ್ಲಿನ ಶುಚಿತ್ವ, ಇಲ್ಲಿನ ಒಂದು ಪರಿಸರ ಪ್ರಜ್ಞೆ, ಇಲ್ಲಿನ ಒಡನಾಟ, ಇಲ್ಲಿನ ಸಂಬಂಧಗಳು ಖಂಡಿತವಾಗಿ ಪೇಟೆ ಪಟ್ಟಣಗಳಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆ ರೀತಿಯ ಒಂದು ಮನಸ್ಸನ್ನು ಮಾಡಿದರೆ ಆ ಒಂದು ಮಕ್ಕಳಿಗೆ ಬೇಕಾಗಿರತಕ್ಕಂತಹ ಶಿಕ್ಷಣವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಪೋಷಕರು. ಈಗಿನ ಕಾಲದಲ್ಲಿ ಆಧುನಿಕ ತಂತ್ರಜ್ಞಾನ ಅಂತ ಆಗಲೇ ಹೇಳಿದೆ. ಹಾಗಾಗಿ ಈ ಮೊಬೈಲ್ ಯುಗ ಅಥವಾ ಕಂಪ್ಯೂಟರ್ ಯುಗ ಎಂಬುದಾಗಿ ನಾವು ಏನು ಕರಿತೇವೆ, ಈ ಕಾಲಘಟ್ಟದಲ್ಲಿ ಬೇಡ ಅಂತ ಹೇಳಿದರೂ ಕೂಡ ನಾವು ಮೊಬೈಲನ್ನು ಅನಿವಾರ್ಯವಾಗಿ ಉಪಯೋಗ ಮಾಡ್ತೇವೆ. ಮೊಬೈಲ್ ಹೇಳುತ್ತದೆ, ತಲೆ ತಗ್ಗಿಸಿ ನನ್ನ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡ್ತೇನೆ ಎಂಬುದಾಗಿ. ಆದರೆ ಪುಸ್ತಕದ ಪ್ರೀತಿ ಹೇಗೆ? ಪುಸ್ತಕ ಓದುವುದರಿಂದ ನನ್ನನ್ನು ತಲೆ ತಗ್ಗಿಸಿ ನೀನು ನೋಡು, ನಿನ್ನನ್ನು ತಲೆ ಎತ್ತುವಂತೆ ನಾನು ಮಾಡ್ತೇನೆ ಅಂತೇಳಿ. ಹಾಗಾಗಿ
ಮಕ್ಕಳಲ್ಲಿ ಪುಸ್ತಕದ ಪ್ರೀತಿಯನ್ನು ಬೆಳೆಸಿಕೊಳ್ಬೇಕಾದ್ರೆ ಆ ಕೆಲಸವನ್ನು ಪ್ರಾರಂಭದಲ್ಲಿ ಹೆತ್ತವರಾಗಿರತಕ್ಕಂಥ ಪೋಷಕರಾಗಿರತಕ್ಕಂಥ ನಾವು ಮಾಡಬೇಕಾಗ್ತದೆ. ಮನೆಗಳಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಮನರಂಜನೆಯ ಅನೇಕ ರೀತಿಯ ವ್ಯವಸ್ಥೆಗಳು ಇದ್ದರೂ ಕೂಡ ಅದನ್ನು ಬದಿಗೊತ್ತಿ ಒಂದು ಅರ್ಧ ಗಂಟೆ ಕಾಲ ಮಕ್ಕಳೊಂದಿಗೆ ನಾವು ಬೆರೆತಾಗ ಖಂಡಿತವಾಗಿ ಮಕ್ಕಳು ನಮ್ಮನ್ನು ನೋಡಿಕೊಂಡು ತಿತ್ತಾರೆ, ಅವರು ಕೂಡ ಪುಸ್ತಕದ ಓದತಕ್ಕಂಥ ಪ್ರೀತಿಯನ್ನು ಬೆಳೆಸ್ತಾರೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತಾ, ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ, ಕಠಿಣ ಪರಿಶ್ರಮದ ಮೂಲಕ ಸಾಧನೆಯನ್ನು ಮಾಡಬೇಕೆನ್ನತಕ್ಕಂಥ ವಿಚಾರವನ್ನು ಆಗಾಗ ಮನನ ಮಾಡಿಕೊಳ್ಳುತ್ತಾ ಒಂದು 5 ಡಿಗಳ ಬಗ್ಗೆ, ಯಾಕಂದರೆ ತುಂಬ ಹೊತ್ತು ಕಾರ್ಯಕ್ರಮ ಇದೆ, ನಾನು ಒಂದು 2 ನಿಮಿಷ ಮಾತಾಡ್ತೇನೆ. 5 ಡಿಗಳು. ಡಿ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಪ್ರತಿಯೊಬ್ಬನಲ್ಲಿ ಒಂದು ಡ್ರೀಮ್ ಇರಬೇಕು, ಕನಸಿರಬೇಕು. ಅಬ್ದುಲ್ ಕಲಾಂ ರವರು ಮಾಜಿ ರಾಷ್ಟ್ರಪತಿಗಳು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಸೌಂದರ್ಯದ ಕುರಿತು ಕನಸು ಕಾಣಬೇಡಿ, ಅದು ನಿಮ್ಮ ಕರ್ತವ್ಯವನ್ನು ಸಾಯಿಸುತ್ತದೆ. ನಿಮ್ಮ ಕರ್ತವ್ಯದ ಕುರಿತು ಕನಸು ಕಾಣಿ, ಆಗ ಅದು ನಿಮ್ಮ ಬದುಕನ್ನು ಬಂಗಾರವಾಗಿಸ್ತದೆ ಎಂಬುದಾಗಿ ಮಾಜಿ ರಾಷ್ಟ್ರಪತಿಗಳು ಹೇಳಿದಂತಹ ಮಾತು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಬಹಿರಂಗ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯ ಮುಂದಿನ ಜೀವನವನ್ನು ನಮ್ಮನ್ನು ರೂಪಿಸ್ತದೆ. ಹಾಗಾಗಿ ಈ ರೀತಿಯ ಒಂದು ಡ್ರೀಮ್ ನಮ್ಮಲ್ಲಿ ಇರಲಿ. ಆ ಡ್ರೀಮ್ನೊಂದಿಗೆ ಆ ಡ್ರೀಮನ್ನು ನನಸು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡಿಸಿಪ್ಲಿನನ್ನು ರೂಢಿಸಿಕೊಳ್ಬೇಕು. ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತೇನೆ, ಶಿಸ್ತು 50% ನಮ್ಮಲ್ಲಿ ಕಲಿಕೆಯನ್ನು ಉತ್ತೇಜಿಸ್ತದೆ ಅಂತೇಳಿ. ಹಾಗಾಗಿ ಆ ಡಿಸಿಪ್ಲಿನ್ ನಮ್ಮಲ್ಲಿ ಇರಲಿ. ಅದೇ ರೀತಿ ಡಿವೋಷನ್, ಗುರು ಹಿರಿಯರ ಬಗ್ಗೆ, ದೇವರ ಬಗ್ಗೆ, ದೇಶದ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಗುರು ಹಿರಿಯರ ಬಗ್ಗೆ, ಬಂಧು ಬಾಂಧವರ ಬಗ್ಗೆ, ಸೈನಿಕರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ, ಆರಕ್ಷಕರ ಬಗ್ಗೆ, ಒಟ್ಟಾರೆಯಾಗಿ ಮನುಕುಲದ ಪ್ರೀತಿಯನ್ನು ನಾವು ಇಟ್ಟುಕೊಳ್ಳಬೇಕು. ಆ ಕಾಳಜಿ ನಮ್ಮಲ್ಲಿ ಇರಬೇಕು. ಹಾಗಾಗಿ ಆ ರೀತಿಯ ಡಿವೋಷನ್, ಭಕ್ತಿ, ಗೌರವ ನಮ್ಮಲ್ಲಿ ಇರಬೇಕು. ಅದೇ ರೀತಿ ಡಿಸಿಷನ್ ಮೇಕಿಂಗ್, ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಅದೇ ರೀತಿ ಡಿಟರ್ಮಿನೇಷನ್, ಡಿಸಿಷನ್ ಮತ್ತು ಡಿಟರ್ಮಿನೇಷನ್ ಸಾಮಾನ್ಯ ಒಂದೇ ಅರ್ಥ, ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕು. ಅದೇ ರೀತಿ ಡೆಡಿಕೇಶನ್, ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು. ಇವತ್ತು ನೀವೆಲ್ಲ ಸಂಪೂರ್ಣವಾಗಿ ತೊಡಗಿಸಿಕೊಂಡದ್ರಿಂದ, ಆ ಒಂದು ಸಮರ್ಪಣಾ ಮನೋಭಾವ ಇದ್ದದ್ದರಿಂದ ಈ ವಾರ್ಷಿಕೋತ್ಸವ ಸಮಾರಂಭ ಬಹಳ ಯಶಸ್ವಿ ರೀತಿಯಲ್ಲಿ ನಡೀತಾ ಇದೆ. ಆ ರೀತಿಯ ಒಂದು ಸಮರ್ಪಣಾ ಮನೋಭಾವ ನಮ್ಮಲ್ಲಿ ಇದ್ದಾಗ ನಾವು ಡಿವೈನ್ ಪವರ್, ದೈವತ್ವದ ಕಡೆಗೆ ಸಾಗಬಹುದು. ಅಂದರೆ ನಮ್ಮ ಕೆಲಸವನ್ನು ದೇವರು ಕೂಡ ಮೆಚ್ಚುತ್ತಾನಂತೆ. ಆ ರೀತಿಯ ಡಿಗಳು ನಮ್ಮಲ್ಲಿ ಇರಲಿ. ಆ ರೀತಿಯ ಗುಣಗಳನ್ನು ನಾವೆಲ್ಲರೂ ಕೂಡ ಬೆಳೆಸಿಕೊಳ್ಳೋಣ ಎನ್ನತಕ್ಕಂಥ ಮಾತನ್ನು ಹೇಳ್ತಾ, ವಿದ್ಯಾ ದದಾತಿ ವಿನಯಂ ವಿನಯಾಧ್ಯಾತಿ ಪಾತ್ರತಾಂ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ ಅಂತ ಹೇಳುತ್ತಾರೆ. ವಿದ್ಯೆ ವಿನಯವನ್ನು ಕೊಡುತ್ತದೆ. ವಿನಯದಿಂದ ನಾವು ಒಂದು ಪೊಸಿಷನ್, ಸ್ಥಾನಮಾನವನ್ನು ಪಡ್ಕೊಳ್ತೇವೆ. ಅದರಿಂದ ನಾವು ಸಂಪತ್ತನ್ನು ಪಡಿತೇವೆ. ಆ ಸಂಪತ್ತನ್ನು ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಿದಾಗ ನಾವು ಸುಖದಿಂದ ಬದುಕಲು ಸಾಧ್ಯ. ಹಾಗಾಗಿ ಧರ್ಮೋ ರಕ್ಷತೆ ರಕ್ಷಿತಃ ಎನ್ನುವಂತೆ ಆದಷ್ಟು ಇಂತಹ ದಾನ ಧರ್ಮ ಕಾರ್ಯಗಳು ಬಲ್ಲಾಡಿಯಲ್ಲಿ ಅನಾದಿ ಕಾಲದಿಂದ ನಡೀತಾ ಇದೆ. ಮುದ್ರಾಡಿಯ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಅಂತೇಳಿದರೆ ಇಲ್ಲಿನ ಜನರ ಒಗ್ಗಟ್ಟು, ಸಹಬಾಳ್ವೆ, ಹೊಂದಾಣಿಕೆ ಮತ್ತು ಎಲ್ಲರನ್ನು ಕೂಡ ಗೌರವಿಸಿ ಒಂದರ್ಥದಲ್ಲಿ ಎಲ್ಲರನ್ನೂ ಸಂಘಟಿಸತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ. ತುಂಬ ಮಾತಾಡಲಿಕ್ಕಿದೆ, ಆದರೂ ಕೂಡ ಸಮಯದ ಇತಿಮಿತಿಯೊಳಗೆ ಇಷ್ಟು ಮಾತನ್ನು ಹೇಳುತ್ತಾ ಇವತ್ತಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ಶುಭವಾಗಲಿ. ಇಲ್ಲಿ ಒಳ್ಳೊಳ್ಳೆಯ ಪ್ರತಿಭೆಗಳು ಮೂಡಿಬರಲಿ. ನಮ್ಮ ಕೇವಲ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಮಿಂಚುವವರು, ಮುಂದೆ ಮಿಂಚಲಿರುವವರು ಖಂಡಿತ ಇದ್ದಾರೆ. ಆ ನಿಟ್ಟಿನಲ್ಲಿ ಗ್ರಾಮದ ಎಲ್ಲ ದೇವರುಗಳು ನಮಗೆ ಅನುಗ್ರಹವನ್ನು ನೀಡಲಿ. ಗುರು ಹಿರಿಯರ ಆಶೀರ್ವಾದ ಎಲ್ಲ ಮಕ್ಕಳಿಗೆ ಇರಲಿ. ಪೋಷಕರಿಗೆ ಈ ಕೆಲಸವನ್ನು ಮಾಡತಕ್ಕಂಥ ಎಲ್ಲ ಸ್ಥೈರ್ಯವನ್ನು ಈ ಊರಿನ ದಾನಿಗಳು ನೀಡುವುದರ ಮುಖಾಂತರವಾಗಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಕೂಡ ಶುಭಕಾಮನೆಗಳನ್ನು ವ್ಯಕ್ತಪಡಿಸುತ್ತಾ ಅವಕಾಶ ನೀಡಿದಂತಹ ಎಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಣಕ್ಕಿರುವ ಶಕ್ತಿಯ ಕುರಿತು ನೆರೆದಿರುವ ಸಮಸ್ತರ ಮನಮುಟ್ಟುವಂತೆ ಮಾತನಾಡಿರುವಂತಹ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ಭಟ್ರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀಮತಿ ಪದ್ಮಾವತಿ ಶೆಟ್ಟಿಗಾರ್,
ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ದಯಮಾಡಿ ತಮ್ಮನ್ನ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಈಶ್ವರನಗರ ಬಲ್ಲಾಡಿ ಇಲ್ಲಿಯ ನಿವಾಸಿ, ಓರ್ವರು ದಾನಿಗಳು ಆಗಿರುವಂಥ ಶ್ರೀಮತಿ ಪದ್ಮಾವತಿ ಶೆಟ್ಟಿಗಾರ್ ಅವರ ಮಕ್ಕಳು ಅನೇಕ ಉನ್ನತ ಹುದ್ದೆಗಳಲ್ಲಿದ್ದು ಎಲ್ಲರೂ ಸಮಾಜಕ್ಕಾಗಿ ಬಹಳಷ್ಟನ್ನು ವಿನಿಯೋಗಿಸುವವರು. ಪದ್ಮಾವತಿ ಶೆಟ್ಟಿಗಾರರನ್ನ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂತಹ ಗಣ್ಯಮಾನ್ಯ ದಾನಿಗಳನ್ನು ಗೌರವಿಸುವಂಥ ಹೊತ್ತು. ಗೋಪಾಲ ಆಚಾರ್ಯ ವೇದಿಕೆಗೆ ಆಗಮಿಸಬೇಕು. ಸುಧಾಕರ ಕುಲಾಲ್, ವಿಶಾಲಾಕ್ಷಿ ಹೆಗಡೆ ಕೊಳಂಬೆ, ಪದ್ಮಾವತಿ ಶೆಟ್ಟಿಗಾರ್, ಶ್ರೀನಿವಾಸ ಉಪಾಧ್ಯಾಯ, ಸುಶೀಲಾ ಪೂಜಾರಿ ಇವರು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂಭಾಗದ ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಅದು ಸಂಪನ್ನಗೊಳ್ಳಬೇಕಾದ್ರೆ ದಾನಿಗಳ ಸಹಕಾರ ಅತ್ಯಂತ ಅಗತ್ಯವಾದ್ದು. ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿರುವವರು, ಉತ್ತಮ ಸಂಪಾದನೆ ಇರುವವರು ತಮ್ಮ ದುಡಿಮೆಯ ಒಂದಷ್ಟನ್ನು ಇಂತಹ ಕಾರ್ಯಕ್ರಮಗಳಿಗೆ ನೀಡಿದಲ್ಲಿ ಮಾತ್ರ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಬಲ್ಲಾಡಿಯಲ್ಲಿ ಯಾವತ್ತೂ ದಾನಿಗಳಿಗೆ ಕೊರತೆಯಾಗಿಲ್ಲ. ಈ ದಾನಿಗಳನ್ನು ಗೌರವಿಸುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗೋಪಾಲ ಆಚಾರ್ಯ, ಸುಧಾಕರ ಕುಲಾಲ್, ವಿಶಾಲಾಕ್ಷಿ ಹೆಗ್ಡೆ ಕೊಳಂಬೆ, ಪದ್ಮಾವತಿ ಶೆಟ್ಟಿಗಾರ್, ಶ್ರೀನಿವಾಸ ಉಪಾಧ್ಯಾಯ, ಸುಶೀಲಾ ಪೂಜಾರಿ ಇವರನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಸೌಪರ್ಣಿಕಾ ನಿವಾಸ ನಡುಕೊಲ್ಪಾಡಿ ಬಲ್ಲಾಡಿಯ ಶ್ರೀಮತಿ ಮತ್ತು ಶ್ರೀ ಗೋಪಾಲಾಚಾರ್ಯ ಮತ್ತು ಮಕ್ಕಳು ಇಡೀ ಈ ಒಂದು ಕಾರ್ಯಕ್ರಮದ ಊಟೋಪಚಾರದ ವ್ಯವಸ್ಥೆಯನ್ನು ತಾವು ನೋಡಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಬಹುಮಾನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇರುವವರು ಶ್ರೀ ಬೆನಕ ಹೊನ್ನಾಳ್ ಜಡ್ ಬಲ್ಲಾಡಿಯ ಶ್ರೀಮತಿ ಮತ್ತು ಶ್ರೀ ಸುಧಾಕರ ಕುಲಾಲ್ ಮತ್ತು ಮನೆಯವರು. ಆಮಂತ್ರಣ ಪತ್ರಿಕೆಯ ವ್ಯವಸ್ಥೆಯನ್ನು ಮಾಡಿರುವವರು ತೋಟದ ಮನೆ ಬಲ್ಲಾಡಿಯ ಶ್ರೀಮತಿ ಮತ್ತು ಶ್ರೀ ಉದಯ ಹೆಗಡೆ ಅವರ ಪರವಾಗಿ ವಿಶಾಲಾಕ್ಷಿ ಹೆಗಡೆ ಅವರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ನಗದು ರೂಪದಲ್ಲಿ ಪದ್ಮಾವತಿ ಶೆಟ್ಟಿಗಾರ್, ಶ್ರೀನಿವಾಸ ಉಪಾಧ್ಯಾಯ, ಸುಶೀಲಾ ಪೂಜಾರಿ ಅವರು ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಗೌರವದ ಶಾಲನ್ನು ಹೊಂದಿಸುವುದರ ಮುಖೇನ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಜೊತೆಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು, ಸುಧಾಕರ ಕುಲಾಲ್ ಪರವಾಗಿ ಅವರ ಅಣ್ಣ ಶ್ರೀಧರ ಕುಲಾಲ್ ರವರು ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ವಿಶಾಲಾಕ್ಷಿ ಹೆಗಡೆ ಕೊಳಂಬೆ, ನಗದು ರೂಪದಲ್ಲಿ ಸಹಕಾರವನ್ನು ನೀಡಿದವರು. ಗರಿಗರಿಯಾದ ಶಾಲು, ಮಣಿಮಾಲೆ, ರಾಜೋಚಿತವಾದ ಪೇಟ, ಗೌರವದ ಸ್ಮರಣಿಕೆ, ಫಲತಾಂಬೂಲದೊಂದಿಗೆ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಪ್ರಸ್ತುತ ವಿದ್ಯಾರ್ಥಿನಿಗೈತಾ ಇರುವಂಥ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕ ಸಮುದಾಯ ಸದಾಕಾಲ ತಮಗೆ ಚಿರಋಣಿಗಳಾಗಿರ್ತೇವೆ. ತಮ್ಮ ಸಹಕಾರ ಇದೇ ರೀತಿ ಇರಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ವಿಶಾಲಾಕ್ಷಿ ಹೆಗಡೆ ಕೊಳಂಬೆ, ಉದಯ ಹೆಗಡೆ ಕೊಳಂಬೆ ಅವರ ಪರವಾಗಿ ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮುದ್ರಾಡಿಯ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರವೇಶ ದ್ವಾರ ಕೂಡ ಇದೇ ಕುಟುಂಬ ನಿರ್ಮಾಣ ಮಾಡಿಕೊಟ್ಟದ್ದು. ಶ್ರೀನಿವಾಸ ಉಪಾಧ್ಯಾಯ ಈ ಶಾಲೆಯನ್ನು ಆರಂಭ ಮಾಡಿದಂತಹ ಶ್ರೀನಿವಾಸ ಉಪಾಧ್ಯಾಯರ ಮೊಮ್ಮಗ. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದವರು. ಸುಶೀಲಾ ಪೂಜಾರಿಯವರು ನಮ್ಮ ಈ ಕಾರ್ಯಕ್ರಮದ ಬಹಳ ಮುಖ್ಯ ರೂವಾರಿ. ಹಳ ವಿದ್ಯಾರ್ಥಿ ಸಂಘ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಸಂತೋಷ್ ಪೂಜಾರಿ ನೆಕ್ಕಾರಬೆಟ್ರವರ ಮಾತೃಶ್ರೀಯವರು ತಮ್ಮ ತಂದೆಯ ಹೆಸರಿನಲ್ಲಿ ಒಂದು ಬಹಳ ದೊಡ್ಡ ನಗದು ಸಹಾಯವನ್ನ, ಧನ ಸಹಾಯವನ್ನ ನಮಗೆ ನೀಡಿದ್ದಾರೆ. ಈ ಎಲ್ಲರನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಶ್ರೀದೇವರು ತಮಗೆ ಸರ್ವವನ್ನ ಕರುಣಿಸಲಿ, ಆಯುರಾರೋಗ್ಯ, ಐಶ್ವರ್ಯ, ಸುಖ ಶಾಂತಿ, ನೆಮ್ಮದಿಯನ್ನ ತಮಗೂ ತಮ್ಮ ಕುಟುಂಬಿಕರಿಗೆ ನೀಡಲಿ ಎನ್ನುವ ಆಶಯವನ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯ ಶಾಲಾ ವಾರ್ಷಿಕೋತ್ಸವ ಮತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನದ ಈ ಸದವಸರದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ತಮಗೆ ಶುಭವಾಗಲಿ ಎನ್ನುವ ಆಶಯ ನಮ್ಮದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ
ಕೆ ಬಾಲಚಂದ್ರ ಹೆಬ್ಬಾರ್, ಉಪನ್ಯಾಸಕರು ಕಾರ್ಕಳ, ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಮುದ್ರಾಡಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಮಾಜಿ ಅಧ್ಯಕ್ಷರಾಗಿರುವಂತಹ ಶಶಿಕಲಾ ಡಿ ಪೂಜಾರಿ ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಎಲ್ಲ ಸನ್ಮಾನಿತರಿಗೆ ಶ್ರೀ ದೇವರು ಸಕಲವನ್ನು ಕರುಣಿಸಲಿ ಎನ್ನುವ ಆಶಯದೊಂದಿಗೆ ತಾವು ಮತ್ತು ತಮ್ಮ ಕುಟುಂಬಿಕರು ಈ ಒಂದು ಶಿಕ್ಷಣ ಯಜ್ಞಕ್ಕೆ ಇದೇ ರೀತಿಯಲ್ಲಿ ಹವಿಸ್ಸನ್ನು ಅರ್ಪಿಸ್ತಾ ತಮ್ಮ ಮುಂದಿನ ಜೀವನ ಸುಖಮಯವಾಗಲಿ, ತಮ್ಮ ಕುಟುಂಬಿಕರು ಕೂಡ ತಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಶ್ರೇಯಸ್ಸನ್ನು ಪಡೆಯಲಿ ಎನ್ನುವ ಆಶಯದೊಂದಿಗೆ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಮುಂದಿನ ಸನ್ಮಾನಕ್ಕಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಗೌರವಾನ್ವಿತ ವಿಶ್ವನಾಥ ಹೆಗಡೆ ತೋಟದ ಮನೆ ಆಮಂತ್ರಣ ಪತ್ರಿಕೆಯನ್ನು ವ್ಯವಸ್ಥೆ ಮಾಡಿದಂತಹ ಶ್ರೀಮತಿ ಶ್ರೀ ಉದಯ ಹೆಗಡೆ ತೋಟದ ಮನೆ ಬಲ್ಲಾಡಿ ಇವರ ಪರವಾಗಿ, ವಿಶ್ವನಾಥ ಹೆಗಡೆ ತೋಟದ ಮನೆ, ಹರೀಶ್ ಶೆಟ್ಟಿ ಇವರ ಪರವಾಗಿ ಸಂತೋಷ್ ಶೆಟ್ಟಿ ಬಕ್ರೆ, ಉದಯಗೌಡ, ಶ್ರೀ ರಾಘವೇಂದ್ರ ಪೂಜಾರಿ, ಉದಯ ಕುಲಾಲ್, ವಿನಾಯಕ, ವಿಶ್ವನಾಥ ಬೆಳತ್ನಾಯ, ಗಣೇಶ್ ಶೆಟ್ಟಿ ಈ ಶಾಲೆಗೆ 10,000ಕ್ಕಿಂತ ಹೆಚ್ಚು ಮೇಲ್ಪಟ್ಟು ಧನ ಸಹಾಯವನ್ನು ಕಾರ್ಯಕ್ರಮಕ್ಕೆ ನೀಡಿದವರು. ಇವರನ್ನ ಈ ಸುಂದರವಾದ ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ವಿಶ್ವನಾಥ ಹೆಗಡೆ ತೋಟದ ಮನೆ ದಯಮಾಡಿ ವೇದಿಕೆಗೆ ಬನ್ನಿ. ಹರೀಶ್ ಶೆಟ್ಟಿ ಇವರ ಪರವಾಗಿ ಸಂತೋಷ್ ಶೆಟ್ಟಿ ಬಕ್ರೆ ಅವರು ವೇದಿಕೆ ಬನ್ನಿ. ಅವರ ಅಣ್ಣ ಉದಯಗೌಡ್ರವರು ವೇದಿಕೆಗೆ ಬರಬೇಕು. ರಾಘವೇಂದ್ರ ಪೂಜಾರಿ ಅವರು ವೇದಿಕೆಗೆ ಬರಬೇಕು. ಉದಯ ಕುಲಾಲ್, ವಿನಾಯಕ, ವಿಶ್ವನಾಥ ಬೆಳತ್ನಾಯ, ಗಣೇಶ್ ಶೆಟ್ಟಿ ಈ ಸನ್ಮಾನದ ಪೀಠವನ್ನು ಅಲಂಕರಿಸುವರೇ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರದಿಂದಾಗಿ ಈ ಒಂದು ಸುಂದರ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತಿನ ದಿನ ಈ ಊರಿನ ಅನೇಕ ಜನ ಹಳೆ ವಿದ್ಯಾರ್ಥಿಗಳು, ಶಾಲಾ ಮಕ್ಕಳು ಅನೇಕ ಮನರಂಜನಾ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ತಮ್ಮ ಸಹಕಾರವನ್ನು ವಿನೀತರಾಗಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಗಣ್ಯರವರ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ವಿನಂತಿಸಿದ ಮಗದೊಮ್ಮೆ ಶ್ರೀ ಉದಯಗೌಡ, ಶ್ರೀ ಉದಯ ಕುಲಾಲ್, ವಿನಾಯಕ್, ವಿಶ್ವನಾಥ ಬೆಳತ್ನಾಯ, ಗಣೇಶ್ ಶೆಟ್ಟಿ ವೇದಿಕೆಗೆ ಬರಬೇಕು. ಉದಯ ಕುಲಾಲ್, ವಿನಾಯಕ್ ಸರ್, ವಿಶ್ವನಾಥ ಬೆಳತ್ನಾಯ, ಗಣೇಶ್ ಶೆಟ್ಟಿ ವೇದಿಕೆಗೆ ಬನ್ನಿ, ಗೌರವವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಗೌರವಂತ ವಿಶ್ವನಾಥ ಬೆಳತ್ನಾಯರವರು ವೇದಿಕೆ ಬರಬೇಕು. ಗೌರವದ ಶಾಲನ್ನು ಹೊದಿಸುವುದರ ಮುಖೇನ ಅಷ್ಟ ದಿಗ್ಗಜರನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ತಮಗೆ ಯಾವ ದುಷ್ಟಶಕ್ತಿಯ ಬಾಧೆ ಬಾಧಿಸಬಾರದು. ನೀವು ಈ ಸಂಸ್ಥೆಗೆ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದೀರಿ. ಆ ದುಷ್ಟಶಕ್ತಿಯ ಬಾಧೆ ತಮಗೆ ಸೋಗಬಾರದು ಅನ್ನೋ ಉದ್ದೇಶದಿಂದ ರಕ್ಷಾ ಕವಚವಾಗಿ ಗರಿಗರಿಯಾದ ಶಾಲನ್ನು ಹೊದಿಸಿ ತಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ತುಂಬಿದ ಈ ಸಭಾಂಗಣದ ಪ್ರೇಕ್ಷಕರ ಕರತಾಡನದೊಂದಿಗೆ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಗೌರವಾನ್ವಿತ ಮಂಜುನಾಥ ಪೂಜಾರಿಯವರು, ಅಧ್ಯಕ್ಷರು ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ, ತಮ್ಮನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಈ ಸನ್ಮಾನದಲ್ಲಿ ತಾವು ಕೂಡ ಕೈ ಜೋಡಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಣಿಮಾಲೆಯನ್ನು ತಮಗೆ ತೊಡಿಸಿ ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಮುಂದೆ ಸನ್ಮಾನಕ್ಕಾಗಿ ವೀಣಾ ಸುರೇಶ್ ಪೂಜಾರಿ, ರೇಖಾ ಸುರೇಶ್ ಪೂಜಾರಿ, ಉಮಾವತಿ ಭಟ್, ವಸಂತ ಕುಲಾಲ್, ನಿತಿನ್ ಪೂಜಾರಿ, ಆದರ್ಶ ಕುಲಾಲ್, ನಿತೇಶ್ ಆಚೆಮನೆ ತಾವು ಮುಂಭಾಗಕ್ಕೆ ಆಗಮಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನೆನಪು ತಮ್ಮ ಮನದಲ್ಲಿ ಸದಾ ಹಸಿರಾಗಿರಬೇಕೆನ್ನುವ ಆಶಯದೊಂದಿಗೆ ಸುಂದರವಾದ ಸ್ಮರಣಿಕೆಯೊಂದು ತಮ್ಮ ಮನೆಯಲ್ಲಿ ಶೋಭಾಯಮಾನವಾಗಿ ಇರಬೇಕನ್ನುವ ಆಶಯವನ್ನು ಇರಿಸಿಕೊಂಡು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ.
ಈ ಊರನ್ನ ಕಾಯುವಂತಹ ಸಕಲ ದೈವ ದೇವರುಗಳು ತಮಗೆ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನ ಕರುಣಿಸಲಿ. ತಮಗೂ ತಮ್ಮ ಕುಟುಂಬಕ್ಕರಿಗೂ ಇದೇ ರೀತಿಯ ಸೇವೆಯನ್ನ ಸಲ್ಲಿಸುವಂತಹ ಶಕ್ತಿಯನ್ನ ಭಗವಂತ ಕರುಣಿಸಲಿ ಎನ್ನುವ ಆಶಯದೊಂದಿಗೆ ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂಭ್ರಮಿಸ್ತಾ ಇದ್ದೇವೆ. ಬಲ್ಲಾಡಿಯ ಮಹಾಜನತೆ ಸದಾ ತಮಗೆ ಚಿರಋಣಿಗಳಾಗಿರ್ತೇವೆ ಎನ್ನುವ ಆಶಯದೊಂದಿಗೆ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ವಂದನೆಗಳು ಸರ್ ತಮಗೆ. ಮುಂದೆ ಸನ್ಮಾನ ಪೀಠವನ್ನು ಅಲಂಕರಿಸಿರುವ ವೀಣಾ ಸುರೇಶ್ ಪೂಜಾರಿ, ರೇಖಾ ಸುರೇಶ್ ಪೂಜಾರಿ, ಉಮಾವತಿ ಭಟ್, ವಸಂತ ಕುಲಾಲ್, ನಿತಿನ್ ಪೂಜಾರಿ, ಆದರ್ಶ ಕುಲಾಲ್, ನಿತೇಶ್ ಆಚೆಮನೆ ತಮ್ಮನ್ನ ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೀಣಾ ಸುರೇಶ್ ಪೂಜಾರಿ, ರೇಖಾ ಸುರೇಶ್ ಪೂಜಾರಿ, ಉಮಾವತಿ ಭಟ್, ವಸಂತ ಕುಲಾಲ್, ನಿತಿನ್ ಪೂಜಾರಿ, ಆದರ್ಶ ಕುಲಾಲ್, ನಿತೇಶ್ ಆಚೆಮನೆ. ನಮಗೆ ಈ ಸಂಸ್ಥೆಗೆ ಸಹಕಾರವನ್ನು ನೀಡಿದಂತಹ ಪ್ರತಿಯೊಬ್ಬರೂ ಆದರಣೀಯರೇ. ಆದರೆ ಸಮಯದ ಮಿತಿಯನ್ನ, ಕಾರ್ಯಕ್ರಮದ ಸಂಘಟನೆಯಲ್ಲಿ ಇರುವಂತಹ ಅವಕಾಶಗಳನ್ನು ಬಳಸಿಕೊಂಡು 10,000ಕ್ಕಿಂತ ಮೇಲ್ಪಟ್ಟು ಧನ ಸಹಾಯ ನೀಡಿದವರನ್ನು ಮಾತ್ರ ಇಲ್ಲಿ ಗೌರವಿಸಲಾಗ್ತದೆ. ನಮಗೆ ಎಲ್ಲರೂ ಸ್ಮರಣೀಯರೇ ಎನ್ನುವ ಮಾತನ್ನು ಮಗದೊಮ್ಮೆ ಹೇಳುತ್ತಾ ವೀಣಾ ಸುರೇಶ್ ಪೂಜಾರಿ ದಯಮಾಡಿ ವೇದಿಕೆಗೆ ತಕ್ಷಣ ಬರುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೀಣಾ ಸುರೇಶ್ ಪೂಜಾರಿ, ರೇಖಾ ಸುರೇಶ್ ಪೂಜಾರಿ, ಉಮಾವತಿ ಭಟ್. ನಾವು ಹೆಸರನ್ನು ಸೂಚಿಸಿದ ವ್ಯಕ್ತಿಗಳಿಲ್ಲದಿದ್ದರೆ ಅವರ ವೀಣಾ ಸುರೇಶ್ ಶೆಟ್ಟಿ, ಕ್ಷಮಿಸಿ, ವೀಣಾ ಸುರೇಶ್ ಶೆಟ್ಟಿ, ರೇಖಾ ಸುರೇಶ್ ಪೂಜಾರಿ, ಉಮಾವತಿ ಭಟ್, ವಸಂತ ಕುಲಾಲ್, ನಿತಿನ್ ಪೂಜಾರಿ, ಆದರ್ಶ ಕುಲಾಲ್, ನಿತೇಶ್ ಆಚಮನೆ ದಯಮಾಡಿ ವೇದಿಕೆಗೆ ಬನ್ನಿ. ಗೌರವವನ್ನು ಸ್ವೀಕಾರ ಮಾಡುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಅವರನ್ನ ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೀಣಾ ಸುರೇಶ್ ಶೆಟ್ಟಿ ವೇದಿಕೆಗೆ ಬನ್ನಿ. ವೀಣಾ ಸುರೇಶ್ ಶೆಟ್ಟಿ, ಕಾಮನ ಬಿಲ್ಲಿನ 7 ಬಣ್ಣಗಳಂತೆ ಸಪ್ತ ಸ್ವರಗಳಂತೆ ಮಿನುಗುತ್ತಾ ಇರುವಂತಹ 7 ಜನ ಗಣ್ಯರನ್ನ ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಈ ಸಂಸ್ಥೆಗೆ ತಾವು ನೀಡ್ತಾ ಇರುವಂತಹ ಸ್ಮರಣೀಯ ಕೊಡುಗೆಗಾಗಿ ಸಾವಿರಾರು ಜನ ಈ ನೇರ ಪ್ರಸಾರದಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ದೇಶ ವಿದೇಶದಲ್ಲಿ ಈ ಶಾಲೆಯ ಅಭಿಮಾನಿಗಳು ಕೂತು ವೀಕ್ಷಣೆ ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬಿಕರು ತಮ್ಮನ್ನ ಈ ಸನ್ಮಾನದ ಪೀಠದಲ್ಲಿ ಈ ಗರಿಗರಿಯಾದ ಶಾಲನ್ನ ಹೊದಿಸಿ ಕೂತ್ಕೊಳ್ಳುತ್ತಾ ಇರುವುದನ್ನು ನೋಡಿಕೊಂಡು ಸಂತಸ ಪಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆಯ ಭವಿತವ್ಯ ಸದಾಕಾಲ ಬೆಳಗಲಿಕ್ಕೆ ತಮ್ಮ ಕೊಡುಗೆ ಸದಾ ಇರಬೇಕೆನ್ನುವ ಆಶಯದೊಂದಿಗೆ ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಗೌರವದ ಶಾಲು, ಮಣಿಮಾಲೆ, ಗೌರವದ ಸ್ಮರಣಿಕೆ ತಮಗಿತ್ತು. ತಮ್ಮ ಕೊಡುಗೆಯನ್ನು ವಿಶೇಷವಾಗಿ ಶ್ಲಾಘಿಸ್ತಾ ಸ್ಮರಿಸ್ತಾ ವೇದಿಕೆಯಲ್ಲಿರುವಂಥ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯ ಈ ವಾರ್ಷಿಕೋತ್ಸವ ಮತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನದ ಸದವಸರದಲ್ಲಿ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಶ್ರೀದೇವರು ತಮಗೆ ಸಕಲವನ್ನ ಕರುಣಿಸಲಿ ಎನ್ನುವ ಪ್ರಾರ್ಥನೆಯನ್ನು ನಾವೆಲ್ಲ ಜೊತೆಗಿದ್ದು ಮಾಡುತ್ತಾ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಸನ್ಮಾನ ಪೀಠಕ್ಕೆ ಮುಂದಿನ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕಿರುವವರು ಈ ಶಾಲೆಯನ್ನ 30 ವರ್ಷಗಳಿಂದ ಪ್ರಗತಿಯ ಪಥದಲ್ಲಿ ಮುನ್ನಡಿಲಿಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡ್ತಾ ಇರುವಂತಹ ಈರುವರು ಹಳ್ಳಿಯ ಭಾಷೆಯಲ್ಲಿ ಹೇಳುವುದಾದರೆ ಜೋಡೆತ್ತುಗಳ ಹಾಗೆ ದೊಡ್ಡದವರು, ಭುಜಕ್ಕೆ ಭುಜ ಕೊಟ್ಟು ದೊಡ್ಡದವರು. ನಮಗೆ ಗೊತ್ತಿದೆ, ಕಬ್ಬಿನಾಲೆಯ ಕುಚ್ಚೂರು ಶಾಲೆ, ಶಿವಪುರದ ಸೂರಿಮಣ್ಣು ಶಾಲೆ, ಚಾರದ ಹಂದಿಕಲ್ಲು ಶಾಲೆ, ಗ್ರಾಮಾಂತರ ಪ್ರದೇಶದ ಶಾಲೆಗಳು ವಿದ್ಯಾರ್ಥಿಗಳ ಕೊರತೆಯಿಂದ ಮುಚ್ಚುತ್ತಾ ಇದ್ದರೆ ಈ ಬಲ್ಲಾಡಿಯ ಶಾಲೆ ಯಾವತ್ತೂ ಬೆಳಗಲಿಕ್ಕೆ ಕಾರಣೀಕರ್ತರಾಗಿರುವಂಥ ಈರುವರು ಅಧ್ಯಾಪಕರು ಶ್ರೀಪತಿ ಬಡ್ಕೆಲ್ಲಾಯ ಮತ್ತು ಗಣಪತಿ ಸರ್ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಈ ಸನ್ಮಾನ ಪೀಠವನ್ನು ಅಲಂಕರಿಸುವರೆ ತಮ್ಮ ಚಪ್ಪಾಳೆಯ ಮೂಲಕ ಅವರಿಗೆ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಏನು ಗುರುದಕ್ಷಿಣೆಯಾಗಿ ನೀಡಬಹುದು ಒಂದು ಅದ್ದೂರಿಯ ಸಮಾರಂಭದಲ್ಲಿ ಅವರನ್ನು ಗೌರವಿಸಬೇಕೆನ್ನುವ ಆಶಯವನ್ನು ಇರಿಸಿಕೊಂಡು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಸನ್ಮಾನ ಪತ್ರವನ್ನು ವಾಚನ ಮಾಡುವರೆ ವಿನಂತಿಸಿಕೊಳ್ತಾ ಇದ್ದೇನೆ.
ರಸಿತಾರವರು. ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಅಧ್ಯಾಪಕರಾದ ಶ್ರೀಪತಿ ಬಡ್ಕಿಲಾಯ ಸರ್ ಮತ್ತು ಶ್ರೀ ಗಣಪತಿ ಸರ್ ಇವರ ಸನ್ಮಾನ ಪತ್ರವನ್ನು ವಾಚಿಸಲು ಸಂತೋಷ ಪಡುತ್ತೇನೆ. ಸನ್ಮಾನ ಪತ್ರವನ್ನು ವಾಚಿಸಿದ ನಂತರ ವೇದಿಕೆಯಲ್ಲಿರುವ ಗಣ್ಯರು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವಾನ್ವಿತರೆ ದಿ ಗುಂಡರಾವ್ ಬಡ್ಕಿಲಾಯ ಮತ್ತು ಶ್ರೀಮತಿ ಲೀಲಾವತಿಯ 5ನೇ ಮಗನಾಗಿ ಶಿವಪುರ ಗ್ರಾಮದ ನಾಯರ್ಕೋಡಿನಲ್ಲಿ ದಿನಾಂಕ 5/7/1966 ಜನಿಸಿ ನಾಯರ್ಕೋಡ್ ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿ ವಾಸ್ತವದ ಬದಲಾವಣೆಯಿಂದ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ರಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಜೂನಿಯರ್ ಕಾಲೇಜ್ ಹೆಬ್ರಿಯಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪಡೆದಿರುತ್ತೀರಿ. ಕುಮುದ ಉಮಾಶಂಕರ್ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೊಕ್ಕರ್ಣೆಯಲ್ಲಿ ಟೀಚರ್ ಸರ್ಟಿಫಿಕೇಟ್ ಹೈಯರ್ ಗ್ರೇಡ್ ಪೂರ್ಣಗೊಳಿಸಿ ಜನವರಿ 1996ನೇ ಇಸವಿಯಲ್ಲಿ ಮುದ್ರಾಡಿ ಗ್ರಾಮದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಪ್ರಸ್ತುತದಲ್ಲಿ ಇದೇ ಶಾಲೆಯಲ್ಲಿ ತಾವು ಶಿಕ್ಷಣ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಬಲ್ಲಾಡಿಯ ನಮ್ಮ ಶಾಲೆಯಲ್ಲಿ ಸತತವಾಗಿ ಶಿಕ್ಷಣ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ತಮ್ಮ ವೃತ್ತಿಪರತೆ, ಸಮಾಜಮುಖಿ ಕಾರ್ಯಗಳಿಗೆ ನಾವು ಸದಾ ಚಿರಋಣಿ. ಪತ್ನಿ ಶ್ರೀಮತಿ ಸುಮತಿ ಹಾಗೂ ಮಗಳು ಕುಮಾರಿ ಸನ್ನಿಧಿಯೊಂದಿಗಿನ ತಮ್ಮ ಸುಖಮಯ ಸಂಸಾರವು ಸದಾಕಾಲ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳಿಂದ ತುಂಬಿರಲಿ ಎನ್ನುವ ಸದಾಶಯದೊಂದಿಗೆ ಹಳ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನದ ಈ ವೇದಿಕೆಯಲ್ಲಿ ತಮಗಿದು ಗೌರವದಿಂದ ಅರ್ಪಿಸುತ್ತೇವೆ. ಹಲೋ, ವಂದನೆಗಳು. ಮುಂದಿನ ಪರಿಚಯಕ್ಕಾಗಿ ದೀಕ್ಷಾರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತನ್ಮಧ್ಯೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡವರಿದ್ದಾರೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಗೌರವಾನ್ವಿತ ಮಂಜುನಾಥ ಪೂಜಾರಿ ಅವರಿಗೆ ಗೌರವದ ಶಾಲನ್ನು ಹೊದಿಸುವುದರ ಮುಖೇನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಸಂತೋಷ್ ಪೂಜಾರಿ ಅವರು ಪ್ರೀತಿಯ ಸ್ವಾಗತವನ್ನು ಕೋರುವರು ವಂದಿಸಿಕೊಳ್ತಾ ಗಣಪತಿ ಎಂ ಸರ್ ಅವರ ಪರಿಚಯಕ್ಕಾಗಿ ಶ್ವೇತಾರವರಲ್ಲಿ ವಿನಂತಿ, ದೀಕ್ಷಾರವರಲ್ಲಿ ವಿನಂತಿ. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಶಾಲಾ ವಾರ್ಷಿಕೋತ್ಸವ ಮತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಶ್ರೀ ವೈ ಗಣಪತಿ ನಾಯಕ್. ಗೌರವಾನ್ವಿತರೆ ದಿ ಕಿಟ್ಟಣ್ಣ ನಾಯಕ್ ಮತ್ತು ಶ್ರೀಮತಿ ಜಲಜಾಕ್ಷಿ ನಾಯಕ್ ಇವರ ಚತುರ್ಥ ಪುತ್ರನಾಗಿ ಎಳ್ಳಾರೆಯ ಕೃಷಿಕ ಕುಟುಂಬದಲ್ಲಿ 1967ರಲ್ಲಿ ಜನಿಸಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಕಾಡಿನಲ್ಲಿ, ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುನ್ಯಾರಿನಲ್ಲಿ ಕಿರಿಯ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದು ಹಿರಿಯ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರಿನಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನು ಜ್ಯೋತಿ ಪ್ರೌಢಶಾಲೆ ಅಜೆಕಾರು ಹಾಗೂ ಜನತಾ ಪ್ರೌಢಶಾಲೆ ಅಡ್ಯನಡ್ಕದಲ್ಲಿ ಪಡೆದಿರುತ್ತೀರಿ. ತದನಂತರ ವೃತ್ತಿಪರ ಶಿಕ್ಷಣವನ್ನು ಉಡುಪಿ ತಾಲೂಕಿನ ಕೊಕ್ಕರ್ಣೆ ಕುಮುದ ಉಮಾಶಂಕರ್ ಶಿಕ್ಷಕರ ಮೂಲ ಶಿಕ್ಷಣ ತರಬೇತಿಯಲ್ಲಿ ಪಡೆದು ಸಹೋದರ ದಿ ರಾಮಚಂದ್ರ ನಾಯಕ್ ಇವರ ಮಾರ್ಗದರ್ಶನದಂತೆ ವೃತ್ತಿ ಜೀವನಕ್ಕೆ 1998ರಲ್ಲಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯಲ್ಲಿ ಪ್ರಾರಂಭಿಸಿ ಮುಂದುವರೆಸುತ್ತಿದ್ದೀರಿ. ಬಲ್ಲಾಡಿಯ ನಮ್ಮ ಶಾಲೆಯಲ್ಲಿ ಸತತವಾಗಿ ಶಿಕ್ಷಣ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ತಮ್ಮ ವೃತ್ತಿಪರತೆ, ಸಮಾಜಮುಖಿ ಕಾರ್ಯಗಳಿಗೆ ನಾವು ಸದಾ ಚಿರಋಣಿ. 2007ರಲ್ಲಿ ಪತ್ನಿ ಶ್ರೀಮತಿ ಶ್ರೀದೇವಿಯವರೊಂದಿಗೆ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆಗೈದೀರಿ. ಪತ್ನಿ ಸಮೇತ ಪುತ್ರರಾದ ಶ್ರೀಪತಿ ಹಾಗೂ ಶ್ರೀತೀಶ್ರೊಂದಿಗಿನ ಎಳ್ಳಾರೆಯ ಶ್ರೀಧಾಮ ಆಶ್ರಯದಲ್ಲಿನ ತಮ್ಮ ಸುಖಮಯ ಸಂಸಾರವು ಸದಾಕಾಲ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳಿಂದ ತುಂಬಿರಲಿ ಎನ್ನುವ ಸದಾಶಯದೊಂದಿಗೆ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನದ ಈ ವೇದಿಕೆಯಲ್ಲಿ ತಮಗಿದು ಗೌರವದಿಂದ ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ದೀಕ್ಷಾರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಅಧಿಕಾರಿಯಾಗಿರುವಂಥ ಗೌರವಿತ ಉಮೇಶ್ ಅವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಲೀಲಾವತಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ಅವರ ಪರವಾಗಿ ಉಮೇಶ್ ಅವರು ವೇದಿಕೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಶ್ರೀಪತಿ ಬಡ್ಕಿಲಾಯ ಸರ್, ಹೆಬ್ರಿಯಲ್ಲಿ ಬಡ್ಕಿಲಾಯ ಅನ್ನೋದು ಒಂದು ಬಹಳ ದೊಡ್ಡ ಬ್ರ್ಯಾಂಡ್. ಆದರೆ ಕಾರ್ಕಳ ವಲಯದ ಶಿಕ್ಷಕರ ಸಮೂಹದಲ್ಲಿ ಬಲ್ಲಾಡಿ ಬಡ್ಕಿಲಾಯರು ಅಂದರೆ ಅದೊಂದು ಬಹಳ ದೊಡ್ಡ ಹೆಸರು. ಓರ್ವ ಶಿಕ್ಷಕರಾಗಿ 30 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಒಂದು ಅದ್ದೂರಿಯ ಸುವರ್ಣ ಮಹೋತ್ಸವ, ಶಾಲೆಗೆ ಅನೇಕ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಮಾಡಿದವರು. ಜೊತೆಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದಕ್ಕೂ ಕೂಡ ಹೆಚ್ಚು ಸದ್ದು ಮಾಡದೆ ಅವರು ಆ ಕೈಂಕರ್ಯವನ್ನ ನೆರವೇರಿಸ್ತಾ ಇರುವವರು. ಓರ್ವ ಮುಖ್ಯ ಶಿಕ್ಷಕರಾಗಿ ಈ ಊರಿನ ಜನ ಕೂಡ ಅವಳನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ದಾರೆ. ಈ ಊರಿನ ಹಳೆ ವಿದ್ಯಾರ್ಥಿಗಳ ಅಂತರಂಗದ ಮೃದಂಗದಲ್ಲಿ ಸದಾ
ಹೊಮ್ಮುವ ನಾದ ತರಂಗದಲ್ಲಿ ಈ ಶಾಲೆಯ ಈರುವರು ಗುರುಗಳ ಕುರಿತಾಗಿ ಅಪಾರವಾದ ಭಕ್ತಿ ಇದೆ. ಈ ಶಾಲಾ ವಾರ್ಷಿಕೋತ್ಸವದ ಬಹಳ ಮುಖ್ಯ ಉದ್ದೇಶವೇ ಈ ಈರುವರು ಅಧ್ಯಾಪಕರನ್ನ ಬಹಳ ಅದ್ದೂರಿಯಾಗಿ ಸನ್ಮಾನ ನೆರವೇರಿಸಬೇಕು ಅಂತ. ಗೌರವಾನ್ವಿತ ಗಣಪತಿ ಎಂ ಸರ್ ಅವರು ಮಾತು ಕಡಿಮೆ ದುಡಿಮೆ ಜಾಸ್ತಿ, ಸರಳ ವ್ಯಕ್ತಿ, ಅತ್ಯಂತ ಸರಳ ವ್ಯಕ್ತಿಯಾಗಿ ವಿಶೇಷ ಸಾಧನೆಯನ್ನ ಮಾಡಿದವರು. ಮಕ್ಕಳ ಕಲಿಕೆಯಲ್ಲಿ ವಿಶೇಷ ಸಹಕಾರವನ್ನು ನೀಡ್ತಾ ಇರುವವರು. ತಾನು ಕಲಿತಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರು, ಇದಕ್ಕೆ ಕೂಡ ತಾನು ದುಡಿದ ಹಣದಲ್ಲಿ ಬಹಳಷ್ಟನ್ನ ಅಲ್ಲಿಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅಲ್ಲಿಯ ಶಾಲೆಯ ಅಭಿವೃದ್ಧಿಗೆ ವ್ಯಯಿಸ್ತಾ ಇರುವವರು ಹೆಚ್ಚು. ಸದ್ದು ಮಾಡದೆ ತನ್ನ ಶಿಕ್ಷಣ ಸೇವೆಯಿಂದಲೇ ಸುದ್ದಿ ಮಾಡ್ತಾ ಇರುವಂತಹ ಈರುವರು ಶಿಕ್ಷಕರನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಸಾರ್ಥಕವಾದ ಅಕ್ಕರೆಯಿಂದ ಅಕ್ಷರ ಸೇವೆಯನ್ನ ಮಾಡ್ತಾ ಇರುವವರು. ಶಿಲೆಯನ್ನ ಕಡೆದು ಸುಂದರ ಮೂರ್ತಿಯನ್ನಾಗಿ ಮಾಡಿ ಗುರಿಯನ್ನ ವಿದ್ಯಾರ್ಥಿಗಳಿಗೆ ತೋರಿದಂಥ ಗುರುಗಳು. ಹಸಿ ಮಣ್ಣಿನಂತಿರುವ ಮಕ್ಕಳ ಮನಸ್ಸನ್ನ ಎರಡು ಕೈಗಳಿಂದ ನಯವಾಗಿ ತಟ್ಟಿ ಸುಂದರ ಕಲಾತ್ಮಕ ವಿಗ್ರಹವನ್ನಾಗಿ ಮಾಡಿದಂಥ ಈರುವರು ಗುರುಗಳನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಬಡ್ಕಿಲಾಯ ಸರ್ ಈ ವರ್ಷ ಆಗಸ್ಟ್ ತಿಂಗಳಲ್ಲಿ ನಿವೃತ್ತರಾಗಲಿಕ್ಕಿದ್ರೆ, ಗಣಪತಿ ಸರ್ ಮುಂದಿನ ವರ್ಷ ಸರ್ಕಾರದ ನಿಯಮದಂತೆ ನಿವೃತ್ತಿ ಆಗ್ಲಿಕ್ಕಿರುವವರು. ಸರ್ಕಾರ ಇನ್ನೊಂದು 2 ವರ್ಷ ಹೆಚ್ಚಿಗೆ ಮಾಡಲಿ, ಅವರ 2 ವರ್ಷ ಹೆಚ್ಚಿಗೆ ಸೇವೆಯನ್ನು ಸಲ್ಲಿಸುವಂತ ಅವಕಾಶವನ್ನು ಭಗವಂತ ಕರುಣಿಸಲಿ ಎನ್ನುವ ಆಶಯದಿಂದ ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಮುಂದೆ ಸಭೆಯನ್ನುದ್ದೇಶಿಸಿ ಮಾತನಾಡುವರೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶ್ರೀ ಮಂಜುನಾಥ ಪೂಜಾರಿ ಅವರು ಈ ಊರಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಕೂಡ ಬಹಳಷ್ಟು ದೊಡ್ಡ ಸೇವೆಯನ್ನು ಸಲ್ಲಿಸಿದವರು. ತಾಲೂಕು ಪಂಚಾಯತ್ನ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ, ಇಡೀ ಹೆಬ್ರಿಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಕೊಳವೆ ಬಾವಿಗಳು, ತೆರೆದ ಬಾವಿಗಳನ್ನು ತೆರೆಯುವುದರ ಮೂಲಕ ಈ ಭಾಗದ ಭಗೀರಥ ಅನ್ನುವ ಹೆಸರನ್ನೇ ಪಡ್ಕೊಂಡವರು. ಪಕ್ಷನಿಷ್ಠೆ, ತತ್ವನಿಷ್ಠೆ, ವ್ಯಕ್ತಿನಿಷ್ಠೆಗೆ ಹೆಸರಾಗಿರುವಂತಹ ಮಂಜುನಾಥ ಪೂಜಾರಿ ಅವರ ಮಾತುಗಳಿಗಾಗಿ ವಿನಂತಿಸಿಕೊಳ್ಳುತ್ತಾ, ಗೌರವಾನ್ವಿತ ಉಮೇಶ್ ರವರಿಗೆ ಗೌರವದ ಶಾಲನ್ನು ಹೊದಿಸುವರೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಪೂಜಾರಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಮಂಜುನಾಥ ಪೂಜಾರಿ ಅವರ ಮಾತು. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘಟನೆಯ ಶಾಲಾ ವಾರ್ಷಿಕೋತ್ಸವ ಮತ್ತು ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ವಸಂತಿ ಪೂಜಾರಿಯವರೇ, ವೇದಿಕೆಯಲ್ಲಿ ಇರುವಂತಹ ನಮ್ಮೆಲ್ಲರ ಆತ್ಮೀಯರು, ಹೆಬ್ರಿ ತಾಲೂಕಿನ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷರಾದಂಥ ಶಂಕರ್ ಸೇರಿಗಾರವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಪಂಚಾಯತ್ ಸದಸ್ಯರಾದಂಥ ರತ್ನ ಪೂಜಾರಿ ಅವರೇ, ಜಯಂತಿ ಗೌಡ ಅವರೇ, ಹಿರಿಯ ನಮ್ಮ ಸಾಮಾಜಿಕ ಮುಂದಾಳು ಹಿರಿಯ ನಾಯಕರು ಆಗಿರುವಂಥ ಗಣಪತಿ ಎಂ ಅವರೇ, ಶ್ರೀಮತಿ ಗಿರಿಜಮ್ಮ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರಲಿಲ್ಲ ಬಹುಶಃ, ಆದರೂ ಸಹ ಶಿಕ್ಷಣ ಅಧಿಕಾರಿಗಳೇ, ಶ್ರೀ ಭಾಸ್ಕರ್ ಟಿ ಸಹಾಯಕ ನಿರ್ದೇಶಕರು ತಾಲೂಕು ಪಂಚಾಯತ್ ಕಾರ್ಕಳ, ಹಾಗೆ ಶ್ರೀಮತಿ ಇಂದಿರಾ ಕ್ಷೇತ್ರ ಸಮನ್ವಯಾಧಿಕಾರಿ BRC ಕಾರ್ಕಳ, ಉದಯ ಹೆಗಡೆ ಕೊಳಂಬೆ ಅವರು ಬಹುಶಃ ಬರಲಿಲ್ಲ, ಆದರೂ ಸಹ ಅವರ ಸಹೋದರ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಶ್ರೀನಿವಾಸ ಉಪಾಧ್ಯಾಯರು, ಉದ್ಯಮಿಗಳು, ಆತ್ಮೀಯರು ಆದಂಥ ಉಪಾಧ್ಯಾಯ ಅವರೇ, ಮತ್ತೋರ್ವ ತಾಲೂಕಿನ ಅತ್ಯಂತ ಕ್ರಿಯಾಶೀಲ ಅಧ್ಯಾಪಕರು, ಶಿವಪುರ ಶಾಲೆಯ ಅಧ್ಯಾಪಕರು ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ರಾಮಾನಂದ ಶೆಟ್ಟಿಯವರೇ, ಅದೇ ರೀತಿ ಯೋಜನೆಯಲ್ಲಿ ಕಾರ್ಯನಿರತರಾಗಿರುವಂಥ ಉಮೇಶ್ ಅವರು, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಶಾಲಾ ಮುಖ್ಯೋಪಾಧ್ಯಾಯರೇ, ನಮ್ಮ ನೆಲ್ಲಿಕಟ್ಟೆ ಶಾಲೆಯ ಜಿಲ್ಲಾ ಶಿಕ್ಷಕರ ಪದಾಧಿಕಾರಿಯಾಗಿರುವಂಥ ರವೀಂದ್ರ ಶೆಟ್ಟಿಯವರೇ, ಚಂದ್ರಶೇಖರ್ ಭಟ್ರವರೇ, ಮೊನ್ನೆ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ತುಂಡುಗುಡ್ಡೆಯಲ್ಲಿ ಆಯೋಜಿಸಿದರು. ಅದೇ ರೀತಿ
ನಮ್ಮ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಪೋಷಕರೇ, ವಿದ್ಯಾರ್ಥಿಗಳೇ, ಭಾರಿ ಪೊರ್ಲುದ ಕಾರ್ಯಕ್ರಮ ಅಂದ್ಪಣ್ಣರೆ ಹೆಂಗೆ ತುಂಬ ಹೆಮ್ಮೆ ಉಂಡು. ಬಲ್ಲಾಡಿದಂಚಿತ್ತಿನ ಒಂಜಿ ಹಳ್ಳಿ ಬಾಗಡ್ ಈ ಒಂಜಿ ಅದ್ದೂರಿದ ಒಂಜಿ ಕಾರ್ಯಕ್ರಮ. ಬಹುಶಃ ಯಾನ್ ಅಂದಾಜು ಮಲ್ತಿತ್ತೆ ಯಾನ್ ಕಂಬಳಗೆ ಪೋಂಡ ಖಂಡಿತವಾದಲ ಇಂಚಿತ್ತಿನ ಒಂಜಿ ಕಾರ್ಯಕ್ರಮ ತಿಕ್ಕುಜ. ಈ ಕಂಬಳ ಬುಡಿಯ ಬ್ಯಾತ ಒಂಜಿ ಕಾರ್ಯಕ್ರಮ ಪೋದು ಯಾನ್ ಕಂಬಳ ಬುಡ್ದು ಈಡೆಗೆ ಸೀದಾ ದಾದಾ ನಾರಾಯಣಗುರುಕುಲ ಸಂದೇಶ ಉಂಡು. ಆವೇನು ಐತ ಪ್ರಕಾರ ಯಾನು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊದ್ದು ಈ ಶಾಲೆದ ಕಾರ್ಯಕ್ರಮ ಬೈದೆ ಅಂಚಾರಬಹುದು. ಯಾನ್ ಲೇಟ್ ಬೈದನ್ನು ಏನು ನಿಗಲೆಡ ಒಂಜಿ ಕ್ಷಮೆ ಕೇಳೊಂದು ಎನ್ನ ಒಂಜಿ ಪಾತ್ರನ್ನು ಕಾರಣ ಬೈದೆ ಕಾರಣ ಈ ಶಾಲೆದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬೈದೆ ಆಂಡ ಏನು ಬೈಯಾಗ ಬರ್ಪೂಜಿ ಬಂಡದು ಆಂಡ ಮಾಸ್ಟರ್ ಪಂಡೇರು ಮುಖ್ಯೋಪಾಧ್ಯಾಯರು ಬೊಕ್ಕ ಶಾಲಾಭಿವೃದ್ಧಿ ಕಮಿಟಿದಾಗಲೂ ಪೂರ ಪಂಡೇರು ಬೈಯ ಗೊಂಜಿಗಳಿಗೆ ಬರೋಡು ಈ ಊರ್ದಾರು ಪಂಡದು ಅಂಚ ಯಾನು ಖಂಡಿತವಲ್ಲ ಎನ್ನ ಊರ್ದ ಕಾರ್ಯಕ್ರಮ ಮಾಡಿ ಯಾನು ಭಾಗವಹಿಸೋಡು ಬಂಡದು ಯಾನು ಆ ಕಾರ್ಯಕ್ರಮವನ್ನು ಬುಡ್ದು ಇಡೇ ಬೈದೆ. ಬಹುಶಃ ನಿಕಲ ಈ ಪೊರ್ಲುದ ಕಾರ್ಯಕ್ರಮ ಹೆಂಗೆ ಭಾಗವಹಿಸೇ ಒಂಜಿ ಪುಣ್ಯದ ಕಾರ್ಯಕ್ರಮ ಅಂದು ಯಾನು ಅಂದಾಜು ಮಲ್ತೊಂಡೆ. ಇನ್ನು ಶಾಲಾಭಿವೃದ್ಧಿ ಸಮಿತಿ ಇಪ್ಪು ಅಧ್ಯಾಪಕರಿಪ್ಪರು ಅಂಚೆನೆ 2 ಜನ ಅಧ್ಯಾಪಕರು ಮಕ್ಕ ಮೂಲ ಸೇನೆ ಪೂರ ಪೋಷಕರು ದಾನಿಲು ಬಕ್ಕ ಊರ್ದಕ್ಕಲ್ನ ಶಿಕ್ಷಣ ಇಲಾಖೆ ಪೂರ ಜನ ಒಟ್ಟು ಸೇರಿದು ಇನ್ನು ಭಾರಿ ಪೊರ್ಲುದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮ ಸುಮಾರು ವರ್ಷ ನೆನಪು ದಿಮನಂಚಿತ್ತಿನ ಕಾರ್ಯಕ್ರಮನ ನಮ್ಮ ಬಲ್ಲಾಡಿ ಬಡ್ಕಿಲಾಯ ಮಾಸ್ಟರ್ ಕಾರ್ಯಕ್ರಮನ ಸಂಯೋಜನೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ನಮ್ಮ ಪೂರ ಜನದ ಪರವಾದ ಅಭಿನಂದನೆಯನ್ನು ಸಲ್ಲಿಸೋರು. ಯಾನು ಕಾಂಡ ಪಂಡಿನಲ್ಲಕನೆ ದೇವಸ್ಥಾನ ಬಕ್ಕ ಶಾಲೆ ಒಂಜಿ ಊರ್ದ 2 ಕಣ್ಣು. ಆ ದೇವಸ್ಥಾನ ದೇವರು ಮೂರ್ತಿ ಅದು ಕುಳ್ಳುದೇರು ಅಂಚನೆ ಮೂಲು ಶಾಲೆಡ್ ದೇವರನ ರೂಪಡ್ ಜೋಕುಲುಳ್ಳ. ಇನ್ನು ಸರ್ಕಾರ ಜೋಕ್ಲೆಗೆ ದೇವರನ ರೂಪದ ಅಂಚಿತ್ತಿನ ಜೋಕ್ಲೆಗೆ ಅಪ್ಪಮ್ಮೆ ಪ್ರೀತಿಡ್ ಕಡಬುಣ್ಯ ಜೋಕ್ಲೆಗೆ ಪೊರ್ಲುಡು ಜೋಕುಲನ್ನು ಸಾಂಕುನಂಚಿತ್ತಿನ ಕೆಲಸನ ತೂಬನ ಶಿಕ್ಷಣ ಕೊರ್ಪುನಂಚಿತ್ತಿನ ಕೆಲಸನ ಇನ್ನು ಅಧ್ಯಾಪಕರು ಮಲ್ಬೇರು. ಆ ಅಧ್ಯಾಪಕರನ್ನ ಕಷ್ಟ ಸುಖದ ಒಟ್ಟಿಗೂ ಜೋಕ್ಲೆಯನ್ನು ಪೊರ್ಲುಡು ಬೈಯಾಡು ಕಾಂಡ ಹೆಣ್ಮರ ಗಂಟೆ ಬತ್ತಿನ ಜೋಕ್ಲೆಯನ್ನು ಬೈಯಾಗ 5 ಗಂಟೆ ಮುಟ್ಟ ಶಾಲೆಡ್ ಪೊರ್ಲುಡು ಅಕಲಿಗೆ ಶಿಕ್ಷಣ ಕೊರ್ಪುನಂಚಿತ್ತಿನ ಕೆಲಸನ್ನು ಬುದ್ಧಿ ಕೊರ್ಪುನಂಚಿತ್ತಿನ ಕೆಲಸನ್ನು ಮಲ್ತದೆ ಇಲ್ಲ ಕಡಬಟ್ಪೇರು. ಆಂಡ ಒಂಜಿ ಪಾತ್ರ ಉಂಡು ಜನನಿ ತಾನೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ. ವ್ಯಾಪಾರ ಜೋಕ್ಲೆಗೆ ಕಿನ್ನೆ ಜೋಕ್ಲೆಗೆ ಪಾಠಶಾಲೆ ಕೇಂಡ ಮೊದಲ ಪಾಠಶಾಲೆ ಇಲ್ಲಿಗೆ ಅಂಚನೆ ಜನನಿ ಮೊದಲ ಗುರು ಅಪ್ಪೆನೇ ಜೋಕ್ಲೆಗೆ ಪ್ರಥಮ ಗುರುಕುಲು. ಆ ಅಪ್ಪೆ ಪಣ್ಣಿನ ಪಾತ್ರನ್ನು ಇನ್ನು ಹೆಚ್ಚಿನ ಜೋಕುಲು ಅವೇನು ಜೀವಮಾನ ಇಡೀ ನೆನಪು ದೀಪ ಅಂಚಾರ್ಬೋದು. ಗುರುಕುಲನ ಪ್ರಾಮುಖ್ಯತೆದ ಒಟ್ಟಿಗೂ ಅಪ್ಪೆ ಅಮ್ಮನ ಪ್ರೀತಿದ ಪ್ರಾಮುಖ್ಯತೆ ಇನ್ನು ಅಗತ್ಯ ಉಂಟು. ಆಂಡ ಇನಿತ ಜೋಕುಲು ಇಂಚಿನ ಮಲ್ಪೇರು ಪಂಡ ಇನ್ನು ಅಪ್ಪೆಮ್ಮ ಹಿಡ್ದು ದೂರಪ್ಪ ಓಕಾರ ನಡು ದೂರಪ್ಪ ಅಪ್ಪೆಮ್ಮ ಹಿಡ್ದು ಎಲ್ಲೇ ಜೋಕುಲು ದೂರ ಮಲ್ಲಾಪನ ಜೋಕುಲು ದುಮ್ಮಪುರ ಮಲ್ಲಾಕಿನ ಬುಡದಿ ಬತ್ತಿಗಿನ ಒಂತ ಅಪ್ಪೆಮ್ಮ ಹಿಡ್ದು ದೂರಪ್ಪಗೆ ಅಣ್ಣ ಇನ್ನು ಎಲ್ಲೇ ಜೋಕುಲು ಅದು ಅಪ್ಪೆಮ್ಮ ಹಿಡ್ದು ದೂರಪ್ಪ ಓವು ಕಾರಣಡು ಓವು ಕಾರಣ ದಾಲಜಿ ಪ್ರತಿ ಓರಿಯಡಲ್ಲ ಒಂದೊಂದು ಮೊಬೈಲ್ ಆ ಮೊಬೈಲ್ ಕೊರಿ ಬೆಟ್ಟಿಗೆ ಅಪ್ಪೆಮ್ಮ ಹಿಡ್ದು ಒಂತೆ ದೂರಪ್ಪ ಅಂಚಾರಬಹುದು. ಇನ್ನು ಆ ಮೊಬೈಲಿನ ಜೋಕುಲು ಹಿಡಿದಂತೆ ಕಡಿಮೆ ಮಲ್ತಾಡಿದಾಂಡ ಒಂಜಿ ಕುಟುಂಬದ ಯಶಸ್ಸು ಆ ಜೋಕುಲಿನ ಮೂಲಕ ಆಪುಂಡು ಪಣ್ಣ ಎನ್ನೋ ಒಂಜಿ ಅಭಿಪ್ರಾಯ ಅಂಚಾರಬಹುದು. ಇನ್ನು ಮೊಬೈಲ್ ಅಗತ್ಯ ಉಂಡು. ಈ ತಾಂತ್ರಿಕತೆದ ಯುಗಟ್ ಮೊಬೈಲ್ ಅಗತ್ಯ ಉಂಡು. ಆಂಡ ಜೋಕುಲು ಇನ್ನು ಬೇತೆ ವಿಷಯದ ಮಿತ್ತು ಆ ಮೊಬೈಲ್ಗೆ ಪೋದು ಇನ್ನು ಜೋಕುಲ್ನ ಜೀವನ ಬದುಕು ಶಿಕ್ಷಣ ಪೂರ ಹಾಳಾಪುನ ಒಂಜಿ ಸಂದರ್ಭ ಉಪ್ಪುಂಡು ಅಂಚಾರ ಪೋದು. ಯಾನು
ಪ್ರತಿ ಒಂಜಿ ಕಾರ್ಯಕ್ರಮ ಈ ಮೊಬೈಲ್ದ ಬಗ್ಗೆ ಪಣ್ಣುಡೆ ಇನ್ನು ಪ್ರತಿ ಒರಿಲ ಪತ್ರಿಕೆ ಮಾಧ್ಯಮ ತೂನಾಗ ಇನ್ನು 7 ವರ್ಷದ 8 ವರ್ಷದ ಜೋಕುಲು ಅಮ್ಮ ಮೊಬೈಲ್ ಕೊಡ್ಜೇರು ಅಮ್ಮ ಇನ್ನು ಬಂದು ಸುಸೈಡ್ ಮಲ್ತೊಂಡು ಅಂಚಿತ್ತಿನ ಒಂಜಿ ಸಂದರ್ಭದಲ್ಲಿ ನಮ್ಮ ತೂಪ 13 PUC ಪೊಣ್ಣಾಗ ಫಸ್ಟ್ PUC ಪೊಣ್ಣಾಗ ಅಮ್ಮ ಓದಲ ಬಂಡದು ಮೊಬೈಲ್ ಪತ್ತೊಡ್ಚಿ ಬಣ್ಕಿನ ಅಲ್ಲಿ ಪೋದು ಸೀದಾ ಪೋದು ರೂಮ್ಡ್ ಪೋದು ಸುಸೈಡ್ ಮಲ್ಪೊಂಡು ಅಂಚಿತ್ತಿನ ಪರಿಸ್ಥಿತಿ ಇನಿ ನಿರ್ಮಾಣ ಉಂಡು. ನಮ್ಮ ಜೋಕುలను ಒಂಜಿ ರೊಡ್ಡು ಜೋಕುలను ಪ್ರೀತಿ ಮಲ್ಪುಗ ಪೊರ್ಲುಡು ಶಿಕ್ಷಣ ಕೊರ್ಕ ಉನ್ನತ ಶಿಕ್ಷಣ ಕೊರ್ಕ ಆಂಡ ಐತ ಒಟ್ಟುಗು ಅಕಲೆಗೆ ಮಾನವೀಯತೆದ ಬದುಕದ ಕೌಟುಂಬಿಕದ ಇಂಚಿನ ಮೌಲ್ಯ ಉಂಡು ಅವೇನು ಕಲ್ಪನಂಚಿನ ಕೆಲಸನ ಅಪ್ಪ ಮಲ್ಪೋಡು ಅಂಚನೆ ಅಧ್ಯಾಪಕನಾಗಲು ಭಾರಿ ಎಡ್ಡ ರೀತಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಅಧ್ಯಾಪಕನಾಗಲ ಒಂಜಿ ಎಡ್ಡ ರೀತಿ ಕಲ್ಪವರ ಪೋದು ಇನಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಶಿಕ್ಷಣ ಕ್ಷೇತ್ರಡ್ ಅತ್ಯಂತ ಎತ್ತರಡು ಇನಿ ತೋಜಿದು ಬರೋದಾಂಡ ಅವು ಅಧ್ಯಾಪಕರಿನ ಪಾತ್ರ ಭಾರಿ ಮಲ್ಲ ಉಂಡು ಅಂಚಾರ ಪೋದು ನಮ್ಮ ಇನಿ ಅಧ್ಯಾಪಕರನೊಟ್ಟಿಗೂ ಸಮಾಜ ಮಾನವೀಯತೆದ ಸಂಬಂಧನ ಒಟ್ಟು ಸೇರಿಸೋದು ಸಮಾಜ ಉನ್ನತಿಗೆ ಏರಡು ಐತ ಒಟ್ಟಿಗೂ ಜೋಕುಲ್ಲ ಉನ್ನತ ಶಿಕ್ಷಣ ಪಡೆದು ಊರಿಗೂ ಕೀರ್ತಿ ಕೊಣೋಡು ಪಣ್ಪನ ಪಾತ್ರನ ಪಣೊಂದು ಈ ಶಾಲೆ 57 ವರ್ಷ ಅನ್ನೋದು ನಮ್ಮ ಹಿರಿಯರ ಗಣಪತಿ ಅರ್ಪಂಡೇರು ಬಹುಶಃ 70 ವರ್ಷ ಪಂಡ ಯಾನು ಪುಟ್ಟೋಡು ಅಣ್ಣ ದುಂಬೆ ಈ ಶಾಲೆ ಓಪನ್ ಆತನು ಅಂಚಾರ ಬೋದು ಈ 70 ವರ್ಷಡ್ ಯಾನು ತೂಪಿನ ಲೆಕ್ಕಡು ಇಂಚಿನ ಒಂಜಿ ಅದ್ದೂರಿದ ಒಂಜಿ ಕಾರ್ಯಕ್ರಮ ಬಲ್ಲಾಡಿ ಶಾಲೆ ಆತನಿಂದ ಒಂದು ಬಹಳ ವರ್ಷ ನೆನಪುಡ್ದಿ ಓಡಾಚಿತ್ತಿನ ಒಂಜಿ ಕಾರ್ಯಕ್ರಮ ಬಲ್ಲಾಡಿದ ಒಂಜಿ ಗ್ರಾಮೀಣ ಭಾಗದ ಮಲೆನಾಡು ತಪ್ಪ ಘಾಟಿ ಸೆಕ್ಷನ್ ಉಂಡು ಕಾಡುದ ಅಂಚಿಡಿಪುನು ಅಂಚನೆ ಅಂಚುವಂತೆ ದುಂಪೋಂಡ ಪೇಟೆ ತಿಕ್ಕುನು ಅಂಡ ಈ ಭಾಗಡ್ ಜನಕ್ಕಲು ಕೃಷಿ ಕಾರ್ಯ ಮಲ್ತೊಂದು ಇನಿ ಈ ಶಾಲೆದ ಮೂಲಕ ಬಾರಿ ಮಲ್ಲ ಗಣೇಶೋತ್ಸವ ನಡಪುಂಡು ಅಂಚನೆ ಶಾಲೆದ ಕೈತಲೆ ದೇವಸ್ಥಾನ ಉಂಡು ಬೈದರ್ಲೆನ ಅರ್ಧನಾರೀಶ್ವರ ದೇವಸ್ಥಾನ ಉಂಡು ಜನ ಇಡೀ ಊರ್ದ ಜನ ವರ್ಷವರ ಬರ್ಪೇರು ಒಂಜಿ 2 ಸರ್ತಿ ಬರ್ಪೇರು ದೇವಸ್ಥಾನಕ್ಕೋಸ್ಕರ ಆಯ್ತವ ಎದುರುಡೆ ಶಾಲೆಲು ಉಂಡು ಆ ಶಾಲೆ ಬಕ್ಕ ದೇವಸ್ಥಾನ ರಡ್ಡಲ ಏಳಿಗೆ ಆವಡು ಇನಿ ಈ ಸಂದರ್ಭ ಯಾನು ಇನಿ ಜೀರ್ಣೋದ್ಧಾರ ಅವರ ದೇವಸ್ಥಾನ ಆವೊಂದುಂಡು ಆಯ್ತ ಒಟ್ಟಿಗೂ ಶಾಲೆಗೆ ಜೋಕಲ್ನ ಸಂಖ್ಯೆ ಎಲ್ಲ ಹೆಚ್ಚಿ ಬತ್ತದ ಅವಲ ಜೀರ್ಣೋದ್ಧಾರ ಆವಡು ಪಣ್ಪನ ಪಾತ್ರನ ಪಣ್ಣೊಂದು ಶಾಲೆ ಬಕ್ಕ ದೇವಸ್ಥಾನ ರೆಡ್ಲ ಜೀರ್ಣೋದ್ಧಾರ ಈ ಭಾಗ ಆವಡು ಅಂಚನೆ ಈ ಭಾಗದ ಮುದ್ರಾಡಿದ ಸಂಬಂಧಪಟ್ಟಿದ್ದ ಜೋಕುಲು ನನಾತಿ ಎತ್ತರಾಗಿ ಪೋಡು ಸರ್ಕಾರ ಕೊರ್ಪುನಂಚಿತ್ತನ ಪ್ರತಿ ಒಂಜಿ ಸೌಲಭ್ಯನ ನಮ್ಮ ಜೋಕುಲು ದೆತ್ತನೋಡು ಒவ்வொரு ಸೌಲಭ್ಯಲು ತಿಕ್ಕುಜ ಅವೇನು ಪೂರ ಮಾಹಿತಿ ದೆತ್ತೊಂದು ಐತ ಸೌಲಭ್ಯನ ಪಡೆವುನಂಚಿತ್ತನ ಕೆಲಸನ ನಮ್ಮ ಜೋಕುಲು ಮಲ್ಪೋಡು ಪಣ್ಪುನ ಪಾತ್ರನ ಪಣೊಂದು ಈ ಪೊರ್ಲುದ ಕಾರ್ಯಕ್ರಮಡ್ ಎಂಕ್ ಭಾಗವಹಿಸರ ಒಂಜಿ ಅವಕಾಶ ಮಲ್ತುಕೊನ್ನೆ ಅಂಚೆತ್ತಿನ ಮಾತ ವಿದ್ಯಾಭಿಮಾನಿಲೆಗ್ ಬಕ್ಕ ಈ ಶಾಲಾಭಿವೃದ್ಧಿ ಸಮಿತಿದಗಳಿಗೆ ಅಧ್ಯಕ್ಷರಿಗೆ ಬಕ್ಕ ಮುಖ್ಯೋಪಾಧ್ಯಾಯರು ಅಂಚನೆ ಗಣಪತಿ ಮಾಸ್ಟರ್ ಇರುವೆಲ್ಲ ಭಾರಿ ಸಮಯದಿಂಚಿ ಈ ಶಾಲೆ ಎಡ್ಡ ರೀತಿದ ಜೋಕಲಿಗೆ ಕಲ್ಪವೊಂದು ಒಂಜಿ ಒವೇ ರೀತಿದ ಕಪ್ಪು ಚುಕ್ಕೆದ ಅಂತೆ ಸರಳ ಸಜ್ಜನರಾದ ಇನಿ ಕೆಲಸ ಮಲ್ತೊಂದು ಬೈದರು ಅಗಲಿಗೆ ಅಂಚನೆ ಈ ಕೊಡುಗೈ ದಾನಿಲೆಗೆ ಸನ್ಮಾನ ಮಲ್ದಾರೆ ಪೂರ ಜನಕ್ಕಲ ಎಡ್ಡ ಅವಡು ಅಂಚನೆ ನಾರಾಯಣ ಗುರುಕುಲನ ಸಂದೇಶದಾದ ಪಂಡ ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಿಷ್ಠರಾಗಿ ಪಣ್ಣದು ಆ ಅಂಚನೆ ವಿದ್ಯೆಡು ನಮ್ಮ ದುಂಬರ್ಕ ಪಣ್ಪನ ಪಾತ್ರ ಪಣ್ಣಂದು ಎಂಕ್ ಅವಕಾಶ ಕೊನೆಯರ ಮಾತ ವಂದಿಸ ಒಂದು ಎನ್ನ ಸರ್ಕಾರ ಮಟ್ಟದ ದಾದ ಮತ ಸೌಲಭ್ಯ ತಿಕ್ಕೊಂಡವೇನು ಯಾನು ನಮ್ಮ ಊರಿಗೂ ಹೆಚ್ಚಿನ ಸಹಾಯ ಮಲ್ಪೆ ಪಣ್ಪನ ಪಾತ್ರರೊಂದು ಇತ್ತ ಈ ಕಾರ್ಯಕ್ರಮ ಎಂಗಲ ಮುದ್ರಾಡಿ ಶಾಲೆದ ಮುಖ್ಯೋಪಾಧ್ಯಾಯರನ್ನು ಬುಡಿಯಾನು ಪಾತ್ರ ಪಣ್ಣಗ ಆರೆಗಲ ಯಾನು ವಂದಿಸ ಒಂದು ಅಂಚನೆ ಎದುರುಕುಳಿನ ಮಾತ ಪತ್ರಕರ್ತ ಮಿತ್ರರಿಗೆ ಹಿರಿಯಣ್ಣಗಳಿಗೆ ಪೂರ ಜನಕ್ಕೆಲ್ಲ ವಂದಿಸ ಒಂದು ಎನ್ನ 2 ಪಾತ್ರ ಮುಗಿಪೆ. ಜೈ ಹಿಂದ್, ಜೈ ಕರ್ನಾಟಕ. ಕಣ್ಣಿಗೆ ಕಾಣುವ ಪುಟಾಣಿ ದೇವರ ಬಾಳು ಭವ್ಯವಾಗಬೇಕು ಎನ್ನುವ ಆಶಯವನ್ನು ತನ್ನ ಮಾತುಗಳಲ್ಲಿ ವ್ಯಕ್ತಪಡಿಸಿರುವಂಥ ಮಂಜುನಾಥ ಪೂಜಾರಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ
ಈ ಶಾಲೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುವಂಥ ಗೌರವಾನ್ವಿತ ಗೋವಿಂದ ಜೋಗಿ ಶಿಕ್ಷಕರು ದಯಮಾಡಿ ತಾವು ವೇದಿಕೆಗೆ ಆಗಮಿಸಿರುವ ತಮ್ಮಲ್ಲಿ ಬಹಳ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಶಾಲೆಯ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದವರು ಸುದೀರ್ಘ ಕಾಲ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಗೋವಿಂದ ಜೋಗಿ ಅವರು ವೇದಿಕೆ ಬರಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಗೌರವಾನ್ವಿತ ಮಂಜುನಾಥ ಪೂಜಾರಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಈ ಊರಿನ ಈ ಒಂದು ಸನ್ಮಾನ ಸಮಿತಿಯ ವತಿಯಿಂದ ಒಂದು ಗೌರವವನ್ನು ಸಲ್ಲಿಸಬೇಕನ್ನುವ ಆಶಯವನ್ನು ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ಬಂಧುಗಳು ಜೊತೆಗೆ ಶಾಲಾಭಿವೃದ್ಧಿ ಸಮಿತಿಯ ಸರ್ವರು ಬಯಸ್ತಾ ಇದ್ದಾರೆ. ಈ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಮಂಜುನಾಥ ಪೂಜಾರಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಊರಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಈ ಹೊತ್ತು ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರು ಪ್ರಸ್ತುತ ನಿವೃತ್ತರಾಗಿರುವವರು ಗೋವಿಂದ ಜೋಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡವರು, ಅನೇಕ ಹಳೆ ವಿದ್ಯಾರ್ಥಿಗಳ ಹೃದಯದಲ್ಲಿ ಸ್ಥಾಯಿಯಾಗಿರುವಂಥ ಗೌರವಾನ್ವಿತರು. ಈ ವಿದ್ಯಾರ್ಥಿಗಳ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಸುಂದರ ಸಮಾಜದ ನಿರ್ಮಾಣಕ್ಕಾಗಿ ಉತ್ತಮ ಶಿಕ್ಷಕರಾಗಿ ಅನನ್ಯ ಸೇವೆಯನ್ನು ಸಲ್ಲಿಸಿರುವವರು ಗೌರವಾನ್ವಿತ ಗೋವಿಂದ ಜೋಗಿಯವರು. ಕಾರ್ಕಳ ತಾಲೂಕು ಶಿಕ್ಷಕರ ಸಂಘದಲ್ಲಿ ಕೂಡ ಓರ್ವ ಪದಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುವವರು, ಮುಖ್ಯೋಪಾಧ್ಯಾಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವವರು. ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಹೃದಯದಲ್ಲಿ ಸದಾ ವಿರಾಜಮಾನಾಗಿರುವಂಥ ಗೌರವಾನ್ವಿತ ಗೋವಿಂದ ಜೋಗಿಯವರನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಶುಭವಾಗಲಿ ಸರ್ ತಮಗೆ. ತಮ್ಮೆಲ್ಲ ವಿದ್ಯಾರ್ಥಿಗಳು, ಪ್ರಸ್ತುತ ಹಳೆ ವಿದ್ಯಾರ್ಥಿಗಳಾಗಿರುವವರು, ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾಗಿರುವ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿ ನೆರೆದಿರುವ ಸಮಸ್ತರ ತುಂಬು ಹೃದಯದ ಹಾರೈಕೆಯೊಂದಿಗೆ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಮುಂದೆ ಗೌರವಾನ್ವಿತ ಮಂಜುನಾಥ ಪೂಜಾರಿ ಅವರನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಗೌರವಾನ್ವಿತ ಮಂಜುನಾಥ ಪೂಜಾರಿ ಅವರು ಗೌರವವನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸರ್ಕಾರದಿಂದ ನಿಯೋಜನೆಗೊಂಡವರು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು, ಈ ಭಾಗದಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂತಹ ನಾರಾಯಣ ಗುರುಗಳ ಸಂದೇಶ ರಾಜ್ಯವ್ಯಾಪಿ ಸಾಗಬೇಕನ್ನುವ ಆಶಯದಿಂದ ಕರ್ನಾಟಕ ಘನ ಸರ್ಕಾರ ಸ್ಥಾಪನೆ ಮಾಡಿರುವಂತಹ ನಾರಾಯಣ ಅಭಿವೃದ್ಧಿ ನಿಗಮದ ಪ್ರಥಮ ರಾಜ್ಯಾಧ್ಯಕ್ಷರಾಗಿ ಈ ಬಲ್ಲಾಡಿಯ ವ್ಯಾಪ್ತಿ ಮುದ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಓರ್ವ ವ್ಯಕ್ತಿ ಆಯ್ಕೆ ಆಗಿರುವುದು ಅತ್ಯಂತ ಸಂತಸದ ವಿಷಯ. ರಾಜ್ಯದಾದ್ಯಂತ ಈ ಊರಿನ ಹಿರಿಮೆ ಗರಿಮೆಯನ್ನು ತಾವು ಸದಾ ಬೆಳಗಬೇಕೆನ್ನುವ ಆಶಯದೊಂದಿಗೆ ಇಲ್ಲಿರುವಂಥ ಸಮಸ್ತರು ಸೇರಿಕೊಂಡು ಗರಿಗರಿಯಾದ ಶಾಲು ಫಲತಾಂಬೂಲ ಸ್ಮರಣಿಕೆಯೊಂದಿಗೆ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ತಮಗೆ ಶುಭವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಮುಂದೆ ಬಹುಮಾನ ವಿತರಣೆಗಾಗಿ ನಾವು ಸಿದ್ಧರಾಗ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳನ್ನು ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಬಹುಮಾನ ವಿತರಣೆಯನ್ನು ಸ್ವೀಕಾರ ಮಾಡುವರೆ ಅಂಗನವಾಡಿ ಮಕ್ಕಳಿಗೆ, ಮೊದಲನೇದಾಗಿ ಅಂಗನವಾಡಿ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಈ ಪಟ್ಟಿಯನ್ನು ವಾಚನ ಮಾಡಲಿಕ್ಕೆ ರಸಿತಾ, ಈ ಶಾಲೆಯ ಹಳೆ ವಿದ್ಯಾರ್ಥಿ ರಸಿತಾರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಕ್ಕಳು ಅತ್ಯಂತ ಪುಳಕಿತರಾಗುವಂಥ ಸಮಯ ಇದು. ಅಂಗನವಾಡಿ ಶಿಕ್ಷಕಿ ಅಥವಾ ಅವರ ಪೋಷಕರು ದಯಮಾಡಿ ಸಹಕಾರ ನೀಡಬೇಕು. ವಿದ್ಯಾರ್ಥಿಗಳನ್ನು ಮುಂಭಾಗದತ್ತ ಕರೆತರಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಕೂಡ ಆದಷ್ಟು ಶೀಘ್ರ ವೇದಿಕೆಗೆ ಬರಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಗೌರವಾನ್ವಿತ ಮಂಜುನಾಥ ಪೂಜಾರಿಯವನ್ನ ಆದರಪೂರ್ವಕವಾಗಿ ಸಭೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ತಮಗೆ ಶುಭವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಓವರ್ ಟು ರಸಿತಾ. ಅಂಗನವಾಡಿ ಮಕ್ಕಳ ಆಟೋಟ ಸ್ಪರ್ಧೆಯ ವಿಜೇತ ವಿವರಾಂಗ್ ಪಟ್ಟಿ: ಸಂಗೀತ ಕುರ್ಚಿ ಪ್ರಥಮ ಕಾರುಣ್ಯ, ದ್ವಿತೀಯ ಶಮಿತ್ ಮತ್ತು ಪ್ರಥಮ್. ಪ್ರಥಮ ಕಾರುಣ್ಯ, ದ್ವಿತೀಯ ಶಮಿತ್ ಮತ್ತು ಪ್ರಥಮ್. ಬಹುಮಾನವನ್ನ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿತರಣೆ ಮಾಡುವವರೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಲ್ಲಾಡಿ ಅರ್ಧನಾರೀಶ್ವರ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರು, ಮುದ್ರಾಡಿಯ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಗೌರವಾನ್ವಿತ ಶುಭಧರ ಶೆಟ್ಟಿಯವರು ತಮ್ಮ ವ್ರತದ ಕೈಂಕರ್ಯವನ್ನು ಸಲ್ಲಿಸುವುದಕ್ಕೋಸ್ಕರ ತೆರಳುತ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ಮರಣಿಕೆಯನ್ನು ನೀಡುವುದರ ಮುಖೇನ ಬೀಳ್ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಸಿದ್ಧರಿರಬೇಕು. ಲೋಟಾ ಕಲೆಕ್ಷನ್ ಪ್ರಥಮ ಪುನೀತ್ ಶ್ರೀಯಾನ್ ಶ್ರೀಯಾ.
ಪ್ರಥಮ ಪುನೀತ್ ಶ್ರೀಯಾನ್ ಶ್ರಿಯಾ. ಮಕ್ಕಳ ಪೋಷಕರು ಮಕ್ಕಳನ್ನು ಕರೆದುಕೊಂಡು ಬರಬೇಕು ಆದಷ್ಟು ಬೇಗನೆ. ದ್ವಿತೀಯ ಬಹುಮಾನ ಸುಹಾನ್, ಅಂಶಿಕಾ, ಅದ್ವಿಕಾ, ಸಾನ್ವಿತ್, ಅನ್ಸಿಕಾ. ಪುನೀತ್ ಶ್ರೀಯಾನ್ ಶ್ರಿಯಾ, ಸುಹಾನ್, ಅಂಶಿಕಾ, ಅದ್ವಿಕ್, ಸಾನ್ವಿತ್, ಅನ್ಸಿಕಾ. ದ್ವಿತೀಯ ಬಹುಮಾನ. ಅತ್ಯಂತ ಸ್ಮರಣೀಯ ಗಳಿಗೆ ಈ ವಿದ್ಯಾರ್ಥಿಗಳಿಗೆ. ಇವತ್ತು ಅಳುತ್ತಾ ವೇದಿಕೆಗೆ ಆಗಮಿಸಿದ್ರು. ಮುಂದೊಂದು ದಿವಸ ಸದಾ ಸ್ಮರಣೀಯವಾಗಿರುವಂತಹ ಗಳಿಕೆ. ಈ ಶಾಲಾ ವಾರ್ಷಿಕೋತ್ಸವ ಅದು ಎಲ್ಲರನ್ನ ಮುಟ್ಟಬೇಕನ್ನೋ ಉದ್ದೇಶದಿಂದ ಅಂಗನವಾಡಿ ಮಕ್ಕಳಿಂದ ಹಿಡಿದು ಪೋಷಕರು ಎಲ್ಲರಿಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅವರಿಗೆ ಬಹುಮಾನವನ್ನ ವಿತರಣೆ ಮಾಡಲಾಗ್ತಾ ಇದೆ. ಕೆರೆದಡ ಪ್ರಥಮ ಸುಹಾನ್, ದ್ವಿತೀಯ ಶಮಿತ್. ಪ್ರಥಮ ಸುಹಾನ್, ದ್ವಿತೀಯ ಶಮಿತ್. ಪ್ರಥಮ ಸುಹಾನ್, ದ್ವಿತೀಯ ಶಮಿತ್. ಕೆರೆದಡ. ಮಕ್ಕಳೇ, ಫೋಟೋ ಸಾವಿರಾರು ಜನ ಲೈವ್ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೂನಿಯರ್ ವಿಭಾಗ ಪ್ರಥಮ ಶ್ರೀಯಾನ್, ದ್ವಿತೀಯ ಸ್ಕಂದನ್. ಓಟ ಜೂನಿಯರ್ ವಿಭಾಗ ಪ್ರಥಮ ಶ್ರೀಯಾನ್, ದ್ವಿತೀಯ ಸ್ಕಂದನ್. ಸ್ಕಂದನ್ ದ್ವಿತೀಯ ಬಹುಮಾನ. ದಯಮಾಡಿ ಅವರ ಪೇರೆಂಟ್ಸ್ ಬಂದು ತಗೊಳ್ಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳು ಸಾಧ್ಯವಾಗದಿದ್ರೆ ಪೋಷಕರು ಬನ್ನಿ ದಯಮಾಡಿ. ಓಟ ಸೀನಿಯರ್ ವಿಭಾಗ ಪ್ರಥಮ್ ದ್ವಿತೀಯ ಕಾರುಣ್ಯ. ಓಟ ಸೀನಿಯರ್ ವಿಭಾಗ ಪ್ರಥಮ್ ದ್ವಿತೀಯ ಕಾರುಣ್ಯ. ಕಪ್ಪೆ ಓಟ ಸೀನಿಯರ್ ವಿಭಾಗ ಪ್ರಥಮ ಸುಹಾನ್ ಪ್ರಾಣಿತ್, ದ್ವಿತೀಯ ಶಮಿತ್. ವಂದನೆಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ. ಮುಂದಿನ ಬಹುಮಾನವನ್ನ ಶಂಕರ್ ಸೇರಿಗಾರ್
ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಹೆಬ್ರಿ ತಾಲೂಕು ತಾವು ವಿತರಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಪ್ರಣೀತ್, ದ್ವಿತೀಯ ಶಮಿತ್. ಮಕ್ಕಳ ಪೋಷಕರಲ್ಲಿ ವಿನಂತಿ, ಯಾವುದಾದ್ರು ಸರ್ಟಿಫಿಕೇಟಲ್ಲಿ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ಶಾಲೆಯಲ್ಲಿ ಕೊಡಲಾಗುವುದು. ದಯವಿಟ್ಟು ತಾವು ತಮ್ಮೊಂದಿಗೆ ಸಹಕಾರ ನೀಡಬೇಕಾಗಿ ವಿನಂತಿಸ್ತೇವೆ. ಯಾವುದೇ ಸರ್ಟಿಫಿಕೇಟ್ ಹೆಚ್ಚು ಕಡಿಮೆ ಆದಲ್ಲಿ ಶಾಲೆಯಲ್ಲಿ ನಾಳೆ ಕೊಡ್ತೇವೆ. ಕಪ್ಪೆ ಓಟ ಪ್ರಥಮ ಸಾನ್ವಿತ್ ದ್ವಿತೀಯ ಅಂಶಿಕಾ. ಪ್ರಥಮ ಸಾನ್ವಿತ್ ದ್ವಿತೀಯ ಅಂಶಿಕಾ. ಬಾಲ್ ಎಸೆತ ಪ್ರಥಮ ಅದ್ವಿಕ್ ದ್ವಿತೀಯ ಸುದೀಶ್. ಬಾಲ್ ಎಸೆತ ಪ್ರಥಮ ಅದ್ವಿಕ್ ದ್ವಿತೀಯ ಸುದೀಶ್. ಮಕ್ಕಳೊಟ್ಟಿಗೆ ಪೋಷಕರು ಕೂಡ ಬನ್ನಿ. ಮಕ್ಕಳೊಟ್ಟಿಗೆ ಪೋಷಕರು ಬನ್ನಿ, ಬಹುಮಾನವನ್ನು ಸ್ವೀಕಾರ ಮಾಡಿ ಮಕ್ಕಳನ್ನು ಕರ್ಕೊಂಡು ಹೋಗಿ. ಪೋಷಕರು ಬನ್ನಿ. ಬಿಸ್ಕೆಟ್ ತಿನ್ನುವ ಸ್ಪರ್ಧೆ ಪ್ರಥಮ ಶ್ರೇಯಾ ಎಚ್ ಮತ್ತು ಅವೀಶ್ ದ್ವಿತೀಯ ಅದ್ವಿತ್. ಬಿಸ್ಕೆಟ್ ತಿನ್ನುವ ಸ್ಪರ್ಧೆ ಪ್ರಥಮ ಶ್ರೇಯಾ ಎಚ್ ಮತ್ತು ಅವೀಶ್ ದ್ವಿತೀಯ ಅದ್ವಿತ್. ಅವಕಾಶಕ್ಕಾಗಿ ಧನ್ಯವಾದಗಳು. ಮುಂದಿನ ಪಟ್ಟಿಯನ್ನು ವಾಚನ ಮಾಡುವರೆ ವಿನಯ್ ಶೆಟ್ಟಿಯಲ್ಲಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಕ್ಕಳ ಆಟೋಟ ಸ್ಪರ್ಧೆ, ಪೋಷಕರ ಆಟೋಟ ಸ್ಪರ್ಧೆ, ಶಾಲೆಯ ವಿದ್ಯಾರ್ಥಿಗಳ ಕಲಿಕಾ ಸ್ಪರ್ಧೆಗಳ ವಿಜೇತರನ್ನ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿನಯ್ ಶೆಟ್ಟಿ ಅವರು ವೇದಿಕೆ ಬನ್ನಿ. ವಂದನೆಗಳು ಶಂಕರ್ ಸೇರಿಗಾರರವರೇ. ಮುಂದಿನ ಬಹುಮಾನವನ್ನು ವಿತರಣೆ ಮಾಡುವರೆ ಗಣಪತಿ ಎಂ ಮುದ್ರಾಡಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಟ್ಟಿಯನ್ನು ವಾಚನಕ್ಕಾಗಿ ವಿನಯ್ ಶೆಟ್ಟಿ ಅವರಲ್ಲಿ ವಿನಂತಿ. ಅನ್ವಿತಾ 3ನೇ ತರಗತಿ. ಬಾಟಲಿಗೆ ನೀರು ತುಂಬಿಸುವುದು ದ್ವಿತೀಯ, 100 ಮೀಟರ್ ಓಟ ಪ್ರಥಮ, ರಿಲೇ ದ್ವಿತೀಯ, ಒಂಟಿಕಾಲು ಓಟ ಪ್ರಥಮ, ವಾಕ್ಯ ರಚನೆ ಪ್ರಥಮ, ರಸಪ್ರಶ್ನೆ ದ್ವಿತೀಯ, ಹಗ್ಗ ಜಗ್ಗಾಟ ದ್ವಿತೀಯ. ಅನ್ವಿತಾ 3ನೇ ತರಗತಿ. ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ದ್ವಿತೀಯ, 100 ಮೀಟರ್ ಓಟ ಪ್ರಥಮ, ರಿಲೇ ದ್ವಿತೀಯ, ಒಂಟಿಕಾಲು ಓಟ ಪ್ರಥಮ, ವಾಕ್ಯ ರಚನೆ ಪ್ರಥಮ, ರಸಪ್ರಶ್ನೆ ದ್ವಿತೀಯ, ಹಗ್ಗ ಜಗ್ಗಾಟ ದ್ವಿತೀಯ. ಅನ್ವಿತ್ 5ನೇ ತರಗತಿ. ಹಗ್ಗ ಜಗ್ಗಾಟ ದ್ವಿತೀಯ, ಅಡಿಕೆ ಹಾಳೆ ಎಸೆತ ದ್ವಿತೀಯ, ರಸಪ್ರಶ್ನೆ ದ್ವಿತೀಯ. ಅನ್ವಿತ್ 5ನೇ ತರಗತಿ. ಮುಂದಿನ ಬಹುಮಾನಕ್ಕಾಗಿ ಭುವಿನ್ 2ನೇ ತರಗತಿ. ಸಂಗೀತ ಕುರ್ಚಿ ದ್ವಿತೀಯ, ಹಗ್ಗ ಜಗ್ಗಾಟ ದ್ವಿತೀಯ, ಅಡಿಕೆ ಹಾಳೆ ಎಸೆತ ಪ್ರಥಮ. ಭುವಿನ್ 2ನೇ ತರಗತಿ. ಪವನ್ 4ನೇ ತರಗತಿ. ಸಂಗೀತ ಕುರ್ಚಿ ಪ್ರಥಮ, ಹಗ್ಗ ಜಗ್ಗಾಟ ದ್ವಿತೀಯ, 100 ಮೀಟರ್ ಓಟ ಪ್ರಥಮ, ರಿಲೇ ಪ್ರಥಮ, ಒಂಟಿ ಕಾಲಿನ ಓಟ ಪ್ರಥಮ, ರಸಪ್ರಶ್ನೆ ಪ್ರಥಮ. ಪವನ್ 4ನೇ ತರಗತಿ. ರಿಷಿ 2ನೇ ತರಗತಿ. ಹಗ್ಗ ಜಗ್ಗಾಟ ಪ್ರಥಮ, ಅಡಿಕೆ ಹಾಳೆ ಎಳೆತ ಪ್ರಥಮ. ರಿಷಿ 2ನೇ ತರಗತಿ. ಸ್ಪರ್ಶ 3ನೇ ತರಗತಿ. ನಿಧಿ ಸ್ಪರ್ಧೆ ಪ್ರಥಮ, ರಿಲೇ ಪ್ರಥಮ, ರಸಪ್ರಶ್ನೆ ಪ್ರಥಮ. ಸ್ಪರ್ಶ 3ನೇ ತರಗತಿ. ವಂದನೆಗಳು ಗಣಪತಿ ಮುದ್ರಾಡಿ ಅವರಿಗೆ. ಮುಂದಿನ ಬಹುಮಾನವನ್ನು ವಿತರಣೆ ಮಾಡುವರೆ ಶ್ರೀಮತಿ ಪದ್ಮಾವತಿ ಶೆಟ್ಟಿಗಾರ್, ಈಶ್ವರನಗರ ಬಲ್ಲಾಡಿ. ನಮ್ಮ ಪ್ರಮುಖ ದಾನಿಗಳು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ಮುಂದಿನ ಬಹುಮಾನವನ್ನು ವಿತರಣೆ ಮಾಡಬೇಕು. ಸುಭೀಕ್ಷಾ 5ನೇ ತರಗತಿ. ಹಗ್ಗ ಜಗ್ಗಾಟ ಪ್ರಥಮ, ಭಕ್ತಿಗೀತೆ ಪ್ರಥಮ, ಜಾನಪದ ಗೀತೆ ಪ್ರಥಮ, ರಸಪ್ರಶ್ನೆ ಪ್ರಥಮ, ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ. ಸುಭೀಕ್ಷಾ 5ನೇ ತರಗತಿ. ಪ್ರಣೀತ್ 5ನೇ ತರಗತಿ. ಸಂಗೀತ ಕುರ್ಚಿ ತೃತೀಯ, ಹಗ್ಗ ಜಗ್ಗಾಟ ಪ್ರಥಮ, 100 ಮೀಟರ್ ಓಟ ದ್ವಿತೀಯ, ಒಂಟಿಕಾಲಿನ ಓಟ ದ್ವಿತೀಯ, ರಸಪ್ರಶ್ನೆ ದ್ವಿತೀಯ. ಮಕ್ಕಳು ಬಲಭಾಗದಿಂದ ಸ್ಟೇಜಿಗೆ ಬಂದು ಎಡಬದಿಯಿಂದ ನಿರ್ಗಮಿಸಿಕೊಳ್ಳಿ. ಮುಂದಿನ ಬಹುಮಾನಕ್ಕಾಗಿ ಪ್ರಣೀತ್ 5ನೇ ತರಗತಿ. ಮುಂದಿನ ಬಹುಮಾನಕ್ಕಾಗಿ ವಿನೀಶಾ 5ನೇ ತರಗತಿ. ನಿಧಿ ಸ್ಪರ್ಧೆ ದ್ವಿತೀಯ, ಹಗ್ಗ ಜಗ್ಗಾಟ ದ್ವಿತೀಯ, 100 ಮೀಟರ್ ಓಟ ದ್ವಿತೀಯ, ಸ್ಮರಣಶಕ್ತಿ ಪ್ರಥಮ, ಭಕ್ತಿಗೀತೆ ದ್ವಿತೀಯ, ರಸಪ್ರಶ್ನೆ ದ್ವಿತೀಯ. ವಿನೀಶಾ 5ನೇ ತರಗತಿ. ತ್ರಿಷಿಕಾ 1ನೇ ತರಗತಿ. ಹಗ್ಗ ಜಗ್ಗಾಟ ಪ್ರಥಮ. ತ್ರಿಷಿಕಾ 1ನೇ ತರಗತಿ.
ವಿನೀಶಾ 4ನೇ ತರಗತಿ, ನಿಧಿ ಸ್ಪರ್ಧೆ ತೃತೀಯ, ಹಗ್ಗ ಜಗ್ಗಾಟ ಪ್ರಥಮ, 100 ಮೀಟರ್ ಓಟ ಪ್ರಥಮ, ರಿಲೇ ದ್ವಿತೀಯ, ರಸಪ್ರಶ್ನೆ ಪ್ರಥಮ. ವಿನೀಶಾ 4ನೇ ತರಗತಿ. ಯತೀಕ್ಷಾ 2ನೇ ತರಗತಿ, ಹಗ್ಗ ಜಗ್ಗಾಟ ಪ್ರಥಮ, ಬಾಟಲಿಗೆ ನೀರು ತುಂಬಿಸುವುದು ತೃತೀಯ, ರಸಪ್ರಶ್ನೆ ದ್ವಿತೀಯ. ಯತೀಕ್ಷಾ 2ನೇ ತರಗತಿ. ಮುಂದಿನ ಬಹುಮಾನಕ್ಕಾಗಿ ತನ್ವಿ 3ನೇ ತರಗತಿ, ಹಗ್ಗ ಜಗ್ಗಾಟ ಪ್ರಥಮ, ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ, ರಿಲೇ ಪ್ರಥಮ, ಸ್ಮರಣ ಶಕ್ತಿ ದ್ವಿತೀಯ. ವಂದನೆಗಳು ಶ್ರೀಮತಿ ಪದ್ಮಾವತಿ ಶೆಟ್ಟಿಗಾರ್. ತಮಗೆ ಮುಂದಿನ ಬಹುಮಾನವನ್ನು ವಿತರಣೆ ಮಾಡುವರೆ ಶ್ರೀ ರಮಾನಂದ ಶೆಟ್ಟಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತನ್ವಿ 3ನೇ ತರಗತಿ, ಹಗ್ಗ ಜಗ್ಗಾಟ ಪ್ರಥಮ, ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ, ರಿಲೇ ಪ್ರಥಮ, ಸ್ಮರಣ ಶಕ್ತಿ ದ್ವಿತೀಯ, ರಸಪ್ರಶ್ನೆ ದ್ವಿತೀಯ. ಮುಂದಿನ ಬಹುಮಾನಕ್ಕಾಗಿ ಹರ್ಷಿತ್ 4ನೇ ತರಗತಿ, ಹಗ್ಗ ಜಗ್ಗಾಟ ಪ್ರಥಮ, ಹಾಳೆ ಎಳೆತ ದ್ವಿತೀಯ, ರಸಪ್ರಶ್ನೆ ಪ್ರಥಮ. ಹರ್ಷಿತ್ 4ನೇ ತರಗತಿ. ಪ್ರೇಕ್ಷಿತ 1ನೇ ತರಗತಿ, ಹಗ್ಗ ಜಗ್ಗಾಟ ಪ್ರಥಮ, ರಿಲೇ ದ್ವಿತೀಯ, ರಸಪ್ರಶ್ನೆ ದ್ವಿತೀಯ. ಪ್ರೇಕ್ಷಿತ 1ನೇ ತರಗತಿ. ಋತ್ವಿಕಾ 3ನೇ ತರಗತಿ, ಹಗ್ಗ ಜಗ್ಗಾಟ ದ್ವಿತೀಯ, ಬಾಟಲಿಗೆ ನೀರು ತುಂಬಿಸುವುದು ದ್ವಿತೀಯ, ರಸಪ್ರಶ್ನೆ ಪ್ರಥಮ. ಋತ್ವಿಕಾ 3ನೇ ತರಗತಿ. ಸೌಜನ್ಯ 3ನೇ ತರಗತಿ, ಹಗ್ಗ ಜಗ್ಗಾಟ ದ್ವಿತೀಯ, ರಸಪ್ರಶ್ನೆ ದ್ವಿತೀಯ. ಸೌಜನ್ಯ 3ನೇ ತರಗತಿ. ಸಿದ್ಧಾರ್ಥ 3ನೇ ತರಗತಿ, ಹಗ್ಗ ಜಗ್ಗಾಟ ದ್ವಿತೀಯ, ಬಾಟಲಿಗೆ ನೀರು ತುಂಬಿಸುವುದು ತೃತೀಯ, ಪ್ರಥಮ 100 ಮೀಟರ್ ಓಟ ಪ್ರಥಮ, ರಿಲೇ ಪ್ರಥಮ, ಭಕ್ತಿಗೀತೆ ತೃತೀಯ, ರಸಪ್ರಶ್ನೆ ಪ್ರಥಮ. ಸಿದ್ಧಾರ್ಥ 3ನೇ ತರಗತಿ. ಸಾನ್ವಿತ್ 4ನೇ ತರಗತಿ, ರಸಪ್ರಶ್ನೆ ಪ್ರಥಮ. ಸಾನ್ವಿತ್ 4ನೇ ತರಗತಿ, ರಸಪ್ರಶ್ನೆ ಪ್ರಥಮ. ವಂದನೆಗಳು ರಮಾನಂದ ಶೆಟ್ಟಿ ಅವರೇ. ಮುಂದಿನ ಬಹುಮಾನ ವಿತರಣೆಗಾಗಿ ಉಮೇಶ್, ಕೃಷಿ ಅಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ತಮ್ಮಲ್ಲಿ ವಿನಂತಿ. ಮಕ್ಕಳ ಪೋಷಕರ ವಿಭಾಗ, ಸಂಗೀತ ಕುರ್ಚಿ ಪ್ರಥಮ ಆಶಾಚಾರ್ಯ, ದ್ವಿತೀಯ ಭಾರತಿ. ಸಂಗೀತ ಕುರ್ಚಿ ಪ್ರಥಮ ಆಶಾ ಆಚಾರ್ಯ, ದ್ವಿತೀಯ ಭಾರತಿ. ಮಕ್ಕಳ ಪೋಷಕರ ವಿಭಾಗದಲ್ಲಿ ಸಂಗೀತ ಕುರ್ಚಿ ಪ್ರಥಮ ಆಶಾಚಾರ್ಯ, ದ್ವಿತೀಯ ಪ್ರಥಮ ಆಶಾಚಾರ್ಯ, ದ್ವಿತೀಯ ಭಾರತಿ. ಅದೃಷ್ಟ ಕುರ್ಚಿ ಪೋಷಕರಿಗೆ ಪ್ರಥಮ ಆಶಾ ಆಚಾರ್ಯ, ದ್ವಿತೀಯ ಸರಿತಾ. ಅದೃಷ್ಟ ಕುರ್ಚಿ ಪೋಷಕರಿಗೆ ಪ್ರಥಮ ಆಶಾಚಾರ್ಯ, ದ್ವಿತೀಯ ಸರಿತಾ. ಮುಂದಿನ ಬಹುಮಾನಕ್ಕಾಗಿ ಪೋಷಕರು ತಮ್ಮ ಮಕ್ಕಳನ್ನು ಗುರುತಿಸುವುದು ಪ್ರಥಮ ಆಶಾ ಆಚಾರ್ಯ, ದ್ವಿತೀಯ ಸರಿತಾ. ಪ್ರಥಮ ಆಶಾ ಆಚಾರ್ಯ, ದ್ವಿತೀಯ ಸರಿತಾ. ಹಗ್ಗ ಜಗ್ಗಾಟ ಪ್ರಥಮ ವನಿತಾ ಮತ್ತು ತಂಡ, ದ್ವಿತೀಯ ಸರಿತಾ ಮತ್ತು ತಂಡ. ಹಗ್ಗ ಜಗ್ಗಾಟ ಪ್ರಥಮ ವನಿತಾ ಮತ್ತು ತಂಡ, ದ್ವಿತೀಯ ಸರಿತಾ ಮತ್ತು ತಂಡ. ಪ್ರಥಮ ವನಿತಾ ಮತ್ತು ತಂಡ, ದ್ವಿತೀಯ ಸರಿತಾ ಮತ್ತು ತಂಡ. ಶಾಲಾ ಮಕ್ಕಳ ಕಲಿಕಾ ವಿಭಾಗ, ಈ ನಗದು ಬಹುಮಾನವನ್ನು ಕೊಡಮಾಡಿದವರು ಅರವಿಂದ ಹೆಗ್ಡೆ ಮತ್ತು ಮಕ್ಕಳು, ಬಲ್ಲಡಿ. 1ನೇ ತರಗತಿ, ಪ್ರಥಮ ಪ್ರೇಕ್ಷಿತ. ಗೌರವಾನ್ವಿತ ಅಭಿಜ್ಞಾರವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀಮತಿ ವನಿತಾ ಅರವಿಂದ ಹೆಗಡೆ ಅವರ ಪರವಾಗಿ ಅವರ ಸುಪುತ್ರಿ ಕಲಿಕೆಯಲ್ಲಿ ಪ್ರಥಮ ಸ್ಥಾನ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಲ್ಲ ಗೌರವಾನ್ವಿತ ಉಮೇಶ್ ರವರಿಗೆ ಮುಂದೆ ಈ ಕಲಿಕೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನು ನೀಡುವರೆ ಶ್ರೀನಿವಾಸ ಉಪಾಧ್ಯಾಯರವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದನ್ನು ಕೊಡಮಾಡುವವರು ಅಭಿಜ್ಞಾ. 1ನೇ ತರಗತಿ, ಪ್ರಥಮ ಪ್ರೇಕ್ಷಿತ. 1ನೇ ತರಗತಿ, ಪ್ರಥಮ ಪ್ರೇಕ್ಷಿತ. 2ನೇ ತರಗತಿ,
ಎರಡನೇ ತರಗತಿ ಪ್ರಥಮ ಯತೀಕ್ಷ, ದ್ವಿತೀಯ ಬಬಿನ್. ಎರಡನೇ ತರಗತಿ ಪ್ರಥಮ ಯತೀಕ್ಷ, ದ್ವಿತೀಯ ಬಬಿನ್. ಈ ಶಾಲೆಯ ಹಳೆ ವಿದ್ಯಾರ್ಥಿ ಅಭಿಜ್ಞಾ ಅರವಿಂದ ಹೆಗಡೆಯವರು ಅಕ್ಷರ ದಾಸೋ ಅನ್ನದಾಸೋಕ್ಕಿಂತ ಮಿಗಿಲು ಇನ್ನೊಂದಿಲ್ಲ ಎನ್ನುವ ಆಶಯವನ್ನು ಇರಿಸಿಕೊಂಡು ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಬಾಳು ಬೆಳಗಬೇಕನ್ನೋದು ಅವರ ಆಶಯ. ಅವರ ತಂದೆ ತಾಯಿಗಳ ಪರವಾಗಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ವಿದ್ಯಾರ್ಥಿಗಳು ವೇದಿಕೆ ಬರಬೇಕು. ಮೂರನೇ ತರಗತಿ ಪ್ರಥಮ ಅನ್ವಿತಾ, ದ್ವಿತೀಯ ತನ್ವಿ. ಪ್ರಥಮ ಅನ್ವಿತಾ, ದ್ವಿತೀಯ ತನ್ವಿ. ನಾಲ್ಕನೇ ತರಗತಿ ಪ್ರಥಮ ವಿನೀಶಾ, ದ್ವಿತೀಯ ವರ್ಷಿತ್. ಪ್ರಥಮ ವಿನೀಶಾ, ದ್ವಿತೀಯ ವರ್ಷಿತ್. ನಾಲ್ಕನೇ ತರಗತಿ. ಐದನೇ ತರಗತಿ ಪ್ರಥಮ ಸುಭಿಕ್ಷಾ, ದ್ವಿತೀಯ ವಿನೀಶಾ. ಐದನೇ ತರಗತಿ ಪ್ರಥಮ ಸುಭಿಕ್ಷಾ, ದ್ವಿತೀಯ ವಿನೀಶಾ. ಅವಕಾಶಕ್ಕಾಗಿ ವಂದನೆಗಳು. 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಪ್ರೋತ್ಸಾಹಧನದ ಪ್ರಾಯೋಜಕರಾಗಿರುವ ಅಭಿಜ್ಞಾ ಅರವಿಂದ ಹೆಗಡೆಯವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಗದು ಬಹುಮಾನವನ್ನು ನೀಡಿ ತಮ್ಮನ್ನ ಪ್ರೋತ್ಸಾಹಿಸಲಾಗ್ತಾ ಇದೆ. ನಗದು ಬಹುಮಾನ ನೀಡಿರುವಂತ ವಿದ್ಯಾರ್ಥಿಗಳು ಅರವಿಂದ ಹೆಗಡೆ ಕೊಲ್ಪಾಡಿ ಅವರ ಸುಪುತ್ರಿ ಅಭಿಜ್ಞಾ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಪ್ರಥಮ ದ್ವಿತೀಯ ಅಷ್ಟೇ ಅಲ್ಲ, ಶಾಲೆಯ ಎಲ್ಲ 18 ಮಕ್ಕಳಿಗೂ ಕೂಡ ಅವರು ನಗದು ಬಹುಮಾನವನ್ನು ನೀಡಿದ್ದಾರೆ. ದಯವಿಟ್ಟು ಅದನ್ನು ಶಾಲಾ ಮುಖ್ಯೋಪಾಧ್ಯಾಯರ ಹತ್ರ ಕೊಟ್ಟು ಮುಂದೆ ಶಾಲಾ ಮಕ್ಕಳಿಗೆ ಅದನ್ನ ಹಸ್ತಾಂತರ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಪ್ರಥಮ ದ್ವಿತೀಯ ತೃತೀಯ ಭೇದ ಇಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನ ನೀಡಲಾಗ್ತಾ ಇದೆ. ಅಭಿಜ್ಞಾ ಅರವಿಂದ ಹೆಗಡೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ವಿದ್ಯಾರ್ಥಿಗಳು ಮುಂದೆ ಉನ್ನತ ಸ್ಥಾನವನ್ನು ಪಡೆಯುವಂತಾಗಲಿ. ಅಭಿಜ್ಞಾ ಅರವಿಂದ ಹೆಗಡೆ ಕೂಡ ಅವರ ಬಾಳು ಕೂಡ ಬೆಳಗಲಿ ಎನ್ನುವ ಆಶಯದೊಂದಿಗೆ ಮುಂದಿನ ಬಹುಮಾನ ವಿತರಣೆಗಾಗಿ ಹಳೆ ವಿದ್ಯಾರ್ಥಿಗಳಿಗಾಗಿ ನಡೆದಂತಹ ಸ್ಪರ್ಧೆಯ ಬಾಲಕರ ವಿಭಾಗ, ಹುಡುಗರ ವಿಭಾಗದ ಸ್ಪರ್ಧಾ ವಿಜೇತರ ಪಟ್ಟಿಯನ್ನು ವಾಚನ ಮಾಡಲಿಕ್ಕಿದ್ದಾರೆ ಶ್ರೀಮತಿ ರೇಖಾ ಸುರೇಶ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸಿಕೊಳ್ಳುತ್ತಾ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರ ವಿವರಗಳು ಈ ಕೆಳಗಿನಂತಿದೆ. ಮೊದಲಿಗೆ ಪುರುಷರ ವಿಭಾಗ, ಶ್ರೇಯಸ್ ಸಂಗೀತ ಕುರ್ಚಿ ಪ್ರಥಮ, ರಿಲೇ ಓಟ ದ್ವಿತೀಯ. ಶ್ರೀ ರವೀಂದ್ರ ಹೆಗಡೆಯವರು ನೆಲ್ಲಿಕಟ್ಟೆ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರು. ಬಹುಮಾನವನ್ನು ವಿತರಣೆ ಮಾಡಬೇಕು, ತಕ್ಷಣ ಬರಬೇಕು ಹಳೆ ವಿದ್ಯಾರ್ಥಿಗಳು. ಸಂಗೀತ ಕುರ್ಚಿ ಪ್ರಥಮ, ರಿಲೇ ಓಟ ದ್ವಿತೀಯ. ದಯಮಾಡಿ ಹಳೆ ವಿದ್ಯಾರ್ಥಿಗಳು ಬಹುಮಾನ ಇದ್ದವರು ಮುಂಭಾಗಕ್ಕೆ ಬನ್ನಿ. ನೆಕ್ಸ್ಟ್ ಹುಡುಗಿಯರು ಕೂಡ ಮುಂಭಾಗಕ್ಕೆ ಬನ್ನಿ. ಹಳೆ ವಿದ್ಯಾರ್ಥಿಗಳು. ಕಾರ್ತಿಕ್ ಸಂಗೀತ ಕುರ್ಚಿ ದ್ವಿತೀಯ. ಅವರ ಮನೆಯವರಿದ್ರು, ಅವರ ಜೊತೆಗಾರರು ಯಾರಿದ್ರು ದಯಮಾಡಿ ವೇದಿಕೆಗೆ ತಕ್ಷಣ ಬರಬೇಕು, ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ಶ್ರೇಯಸ್ ಸಂಗೀತ ಕುರ್ಚಿ ಪ್ರಥಮ, ರಿಲೇ ಓಟ ದ್ವಿತೀಯ. ಕಾರ್ತಿಕ್ ಸಂಗೀತ ಕುರ್ಚಿ ದ್ವಿತೀಯ. ಕಿರಣ್ 3 ಕಾಲು ಓಟ ಪ್ರಥಮ, ರಿಲೇ ಪ್ರಥಮ. ನಿಕೇತ್ 3 ಕಾಲು ಓಟ ಪ್ರಥಮ, 100 ಮೀಟರ್ ಓಟ ದ್ವಿತೀಯ. ಪ್ರಥಮ 3 ಕಾಲು ಓಟ ದ್ವಿತೀಯ. ಪ್ರಥಮ 3 ಕಾಲು ಓಟ ದ್ವಿತೀಯ. ಕೌಶಿಕ್ 3 ಕಾಲು ಓಟ ದ್ವಿತೀಯ, 100 ಮೀಟರ್ ಓಟ ಪ್ರಥಮ. ಶ್ರವಣ್ ರಿಲೇ ಓಟ ಪ್ರಥಮ. ರವೀಂದ್ರ ಹೆಗ್ಡೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಬಹುಮಾನವನ್ನು ಶ್ರೀನಿವಾಸ ಭಂಡಾರಿ ಅವರು ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕರ್ನಾಟಕ
ಕನ್ನಡ ಸಾಹಿತ್ಯ ಪರಿಷತ್ತು ಹೆಬ್ರಿ ತಾಲೂಕಿನ ಅಧ್ಯಕ್ಷರು, ಮುದ್ರಾಡಿಯ ಮುಖ್ಯೋಪಾಧ್ಯಾಯರು. ಚಿನ್ಮಯ್ ರಿಲೇ ಓಟ ಪ್ರಥಮ. ಸಾತ್ವಿಕ್ ರಿಲೇ ಓಟ ದ್ವಿತೀಯ. ವೇದಾಂತ್ ರಿಲೇ ಓಟ ದ್ವಿತೀಯ. ಇದೀಗ ಪುರುಷರ ವಿಭಾಗ. ಶ್ರೀಧರ್ ಕೆ ಗುಂಡು ಎಸೆತ ಪ್ರಥಮ, ಬಾಲ್ ಥ್ರೋ ದ್ವಿತೀಯ. ಶ್ರೀಧರ್ ಕೆ ಗುಂಡು ಎಸೆತ ಪ್ರಥಮ, ಬಾಲ್ ಥ್ರೋ ದ್ವಿತೀಯ. ಸಂತೋಷ್ ಗುಂಡು ಎಸೆತ ದ್ವಿತೀಯ. ಮನೀಶ್ ಬಾಸ್ಕೆಟ್ಬಾಲ್ ಪ್ರಥಮ. ಪ್ರಜ್ವಲ್ ಬಾಲ್ ಥ್ರೋ ಪ್ರಥಮ. ಮನೀಶ್ ಬಾಸ್ಕೆಟ್ಬಾಲ್ ಪ್ರಥಮ. ಪ್ರಜ್ವಲ್ ಬಾಲ್ ಥ್ರೋ ಪ್ರಥಮ. ವಿನೀತ್ ಸ್ಲೋ ಬೈಕ್ ರೇಸ್ ಪ್ರಥಮ. ವಂದನೆಗಳು ಶ್ರೀನಿವಾಸ ಭಂಡಾರಿ ಅವರೇ. ಮುಂದಿನ ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ಶ್ರೀಧರ್ ಕುಲಾಲ್ ಓರ್ವ ಪ್ರಮುಖ ದಾನಿಗಳು, ಜೊತೆಗೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಪೂರ್ವಾಧ್ಯಕ್ಷರು ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಧೀರ್ ಸ್ಲೋ ಬೈಕ್ ರೇಸ್ ದ್ವಿತೀಯ. ಇದೀಗ ಗುಂಪು ಸ್ಪರ್ಧೆಯಲ್ಲಿ ಕ್ರಿಕೆಟ್ ಪ್ರಥಮ ಸಚಿನ್ ಅಂಡ್ ತಂಡ. ಪ್ರಥಮ ಸಚಿನ್ ಅಂಡ್ ತಂಡ. ದ್ವಿತೀಯ ಶ್ರೀಧರ್ ಮತ್ತು ತಂಡ. ದ್ವಿತೀಯ ಶ್ರೀಧರ್ ಮತ್ತು ತಂಡ. ಲಗೋರಿ ಪ್ರಥಮ ಆದರ್ಶ್ ಮತ್ತು ತಂಡ. ವಿಜೇತರನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಲಗೋರಿ ಪ್ರಥಮ ಆದರ್ಶ್ ಮತ್ತು ತಂಡ. ದ್ವಿತೀಯ ದರ್ಶನ್ ಮತ್ತು ತಂಡ. ಬಾಲ್ ಥ್ರೋ ಪ್ರಥಮ ಆದರ್ಶ್ ತಂಡ. ದ್ವಿತೀಯ ದರ್ಶನ್ ಮತ್ತು ತಂಡ. ಹಗ್ಗ ಜಗ್ಗಾಟ ಪ್ರಥಮ ವಿನೀತ್ ಮತ್ತು ತಂಡ. ದ್ವಿತೀಯ ಉದಯ ಹೆಗ್ಡೆ ಮತ್ತು ತಂಡ. ಇದೀಗ ಶಾಲಾ ಅಧ್ಯಾಪಕರ ಆಟೋಟ ಸ್ಪರ್ಧೆಗಳು. ಇದರಲ್ಲಿ ಗಣಪತಿ ನಾಯಕ್ ಗುಂಡು ಎಸೆತ ಪ್ರಥಮ, ಹಗ್ಗ ಜಗ್ಗಾಟ ಪ್ರಥಮ, ವೇಗ ನಡಿಗೆ ದ್ವಿತೀಯ. ವಂದನೆಗಳು ಶ್ರೀಧರ್ ಕುಲಾಲ್ ಅವರು. ಮುಂದಿನ ಬಹುಮಾನವನ್ನು ಕೊಳಂಬೆ ಗುರುಪ್ರಸಾದ್ ಹೆಗಡೆ ಅವರು ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಹಳ ಖುಷಿಯಿಂದ ವಿದ್ಯಾರ್ಥಿಗಳ ಚಪ್ಪಾಳೆಯ ಘೋಷದ ಮಧ್ಯೆ ಗಣಪತಿ ನಾಯಕ್ ಸರ್ ಗುಂಡು ಎಸೆತ ಪ್ರಥಮ, ಹಗ್ಗ ಜಗ್ಗಾಟ ಪ್ರಥಮ, ವೇಗ ನಡಿಗೆ ದ್ವಿತೀಯ. ಶ್ರೀಪತಿ ಬಡ್ಕಿಲಾಯ ಸರ್ ಗುಂಡು ಎಸೆತ ದ್ವಿತೀಯ, ಹಗ್ಗ ಜಗ್ಗಾಟ ದ್ವಿತೀಯ, ವೇಗ ನಡಿಗೆ ಪ್ರಥಮ. ಅವಕಾಶಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ಶಾಲೆಯ ಹಳೆ ವಿದ್ಯಾರ್ಥಿ ಕಾಂತೇಶ್ವರ ಅನುದಾನಿತ ಪ್ರೌಢಶಾಲೆಯ ಶಿಕ್ಷಕಿ ರೇಖಾ ಸುರೇಶ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ವಿಜೇತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಬಹುಮಾನ ವಿತರಣೆ ಮುಂದುವರಿಯುತ್ತದೆ. ಮುಂದಿನ ಪಟ್ಟಿಯ ವಾಚನಕ್ಕಾಗಿ ಉದಯ ಹೆಗ್ಡೆ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿಗಳ ಮಹಿಳಾ ವಿಭಾಗ. ಸ್ವಪ್ನ 100 ಮೀಟರ್ ಓಟ ಪ್ರಥಮ, 3 ಓಟ ದ್ವಿತೀಯ, ಲಿಮೆ ಚಮಚ ಓಟ ಪ್ರಥಮ, ರಿಲೇ ದ್ವಿತೀಯ.
ಚಂದ್ರಶೇಖರ್ ಭಟ್ ಅವರು ಅವರಿಗೆ ಬಹುಮಾನವನ್ನು ವಿತರಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಆಶಾ ಗೌಡ 100 ಮೀಟರ್ ದ್ವಿತೀಯ, ರಿಲೇ ಓಟ ಪ್ರಥಮ. ಆಶಾ ಗೌಡ. ಶ್ರುತಿ 3 ಕಾಲು ಓಟ ಪ್ರಥಮ, ರಿಲೇ ಪ್ರಥಮ. ಸುಸ್ಮಿತಾ 3 ಕಾಲು ಓಟ ಪ್ರಥಮ, ರಿಲೇ ಓಟ ದ್ವಿತೀಯ. ಸಂಧ್ಯಾ 3 ಕಾಲು ಓಟ ದ್ವಿತೀಯ, ಲಿಂಬೆ ಚಮಚ ಓಟ ದ್ವಿತೀಯ, ರಿಲೇ ದ್ವಿತೀಯ. ಶ್ರಾವ್ಯ ಗೋಣಿಚೀಲ ಓಟ ಪ್ರಥಮ. ವಂದನೆಗಳು ಚಂದ್ರಶೇಖರ್ ಭಟ್ ಸರ್. ಮುಂದಿನ ಬಹುಮಾನ ವಿತರಣೆಗಾಗಿ ಪ್ರೀತೇಶ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರೀತೇಶ್ ಸರ್. ಶ್ರಾವ್ಯ ಗೋಣಿಚೀಲ ಓಟ ಪ್ರಥಮ. ಸುಷ್ಮಾ ಗೋಣಿಚೀಲ ಓಟ ದ್ವಿತೀಯ. ಯಶೋಧ ಪಾಸಿಂಗ್ ಬಾಲ್ ದ್ವಿತೀಯ. ಯಶೋಧ ಪಾಸಿಂಗ್ ಬಾಲ್ ದ್ವಿತೀಯ. ಪೂರ್ತಿಕ ಬಾಟ್ಲಿ ನೀರು ತುಂಬಿಸುವುದು ಪ್ರಥಮ. ಪೂರ್ತಿಕ. ದೀಕ್ಷಾ ಬಾಟ್ಲಿ ನೀರು ತುಂಬಿಸುವುದು ಪ್ರಥಮ. ವಂದನೆಗಳು ಪ್ರೀತೇಶ್ ಸರ್. ಮುಂದಿನ ಬಹುಮಾನ ವಿತರಣೆಗಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ರತ್ನಾ ಪೂಜಾರಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಹುಮಾನ ವಿತರಣೆಗಾಗಿ ರತ್ನಾ ಪೂಜಾರಿ ಅವರು. ರಸಿತಾ ಬಾಟ್ಲಿ ನೀರು ತುಂಬಿಸುವುದು ಪ್ರಥಮ, ರಿಲೇ ಓಟ ಪ್ರಥಮ. ಸರಿತಾ ಬಾಟ್ಲಿ ನೀರು ತುಂಬಿಸುವುದು ಪ್ರಥಮ. ಸುಜಾತಾ ಬಾಟ್ಲಿ ನೀರು ತುಂಬಿಸುವುದು ಪ್ರಥಮ. ನಿಶ್ಮಿತಾ ಬಾಟ್ಲಿ ನೀರು ತುಂಬಿಸುವುದು ದ್ವಿತೀಯ. ಪ್ರತಿಮಾ ಬಾಟ್ಲಿ ನೀರು ತುಂಬಿಸುವುದು ದ್ವಿತೀಯ. ಪ್ರತಿಮಾ. ಶ್ರುತಿವಿ ಬಾಟ್ಲಿ ನೀರು ತುಂಬಿಸುವುದು ದ್ವಿತೀಯ. ಶ್ರುತಿವಿ ಬಾಟ್ಲಿ ನೀರು ತುಂಬಿಸುವುದು ದ್ವಿತೀಯ. ವಂದನೆಗಳು ಶ್ರೀಮತಿ ರತ್ನಾ ಪೂಜಾರಿ ಅವರೇ. ಮುಂದಿನ ಬಹುಮಾನ ವಿತರಣೆಗಾಗಿ ಶ್ರೀಮತಿ ಜಯಂತಿ ಗೌಡ ಗ್ರಾಮ ಪಂಚಾಯತ್ ಸದಸ್ಯರು ಮುದ್ರಾಡಿ ತಾವು ಬಹುಮಾನವನ್ನು ವಿತರಣೆ ಮಾಡುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅನುಶ್ರೀ ಬಾಟ್ಲಿ ನೀರು ತುಂಬಿಸುವುದು ದ್ವಿತೀಯ. ಶುಭ ಬಾಟ್ಲಿ ನೀರು ತುಂಬಿಸುವುದು ದ್ವಿತೀಯ. ಶುಭ ಬಾಟ್ಲಿ ನೀರು ತುಂಬಿಸುವುದು ದ್ವಿತೀಯ. ಬಾಲ್ತ್ರೋ ಪ್ರಥಮ, ಸ್ವಪ್ನ ತಂಡ. ಬಾಲ್ತ್ರೋ ಪ್ರಥಮ, ಸ್ವಪ್ನ ತಂಡ. ದ್ವಿತೀಯ ನಿಸ್ಮಿತ ತಂಡ. ಲಗೋರಿ ಪ್ರಥಮ, ಸ್ಫೂರ್ತಿಕ ತಂಡ. ಲಗೋರಿ ಪ್ರಥಮ, ಸ್ಫೂರ್ತಿಕ ತಂಡ. ದ್ವಿತೀಯ ರತ್ನ ಪೂಜಾರಿ ತಂಡ. ದ್ವಿತೀಯ ರತ್ನ ಪೂಜಾರಿ ತಂಡ. ಹಗ್ಗ ಜಗ್ಗಾಟ ಪ್ರಥಮ, ಸರಿತ ತಂಡ. ಪ್ರಥಮ ಸರಿತ ತಂಡ.
ದ್ವಿತೀಯ ದೀಕ್ಷಾದಂಡ. ಐವತ್ತರಿಂದ 60 ವರ್ಷ ಮೇಲ್ಪಟ್ಟವರಿಗೆ ಬಲನು ಊದುವುದು ಪ್ರಥಮ ರತ್ನ ಪೂಜಾರಿ. ಬಲೂನ್ ಊದುವುದು ಪ್ರಥಮ ರತ್ನ ಪೂಜಾರಿ. ದ್ವಿತೀಯ ಗುಲಾಬಿ ಪೂಜಾರ್ತಿ. ದ್ವಿತೀಯ ಗುಲಾಬಿ ಪೂಜಾರ್ತಿ. ಜ್ಯೂಸ್ ಕುಡಿಯುವ ಸ್ಪರ್ಧೆ ಪ್ರಥಮ ಗುಲಾಬಿ ಪೂಜಾರ್ತಿ. ಜ್ಯೂಸ್ ಕುಡಿಯುವ ಸ್ಪರ್ಧೆಯಲ್ಲಿ ಪ್ರಥಮ ಗುಲಾಬಿ ಪೂಜಾರ್ತಿ. ದ್ವಿತೀಯ ಅಮಿತಾ. ದ್ವಿತೀಯ ಅಮಿತಾ. ಧನ್ಯವಾದಗಳು ಸರ್. ವಂದನೆಗಳು ಉದಯ್ ಹೆಗ್ಡೆ ಅವರೇ, ವಂದನೆಗಳು ಜಯಂತಿ ಗೌಡರವರೇ. ಮುಂದಿನ ಬಹುಮಾನ ಮುಂದುವರಿಯುತ್ತದೆ. ಶಾಲಾ ಮಕ್ಕಳ ಮತ್ತು ಹಳೆ ವಿದ್ಯಾರ್ಥಿಗಳ ಮನರಂಜನಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿಜೇತರ ಪಟ್ಟಿಯನ್ನು ವಾಚನ ಮಾಡಲಿಕ್ಕಿದ್ದಾರೆ ಹಳೆ ವಿದ್ಯಾರ್ಥಿ ಶ್ವೇತಾರವರು. ಈ ಬಹುಮಾನವನ್ನು ವಿತರಣೆ ಮಾಡುವರೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಸತೀಶ್ ಆಚಾರ್ಯರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಛದ್ಮವೇಷ ಸ್ಪರ್ಧೆ ಅಂಗನವಾಡಿ ವಿಭಾಗ ಪ್ರಥಮ ಅದ್ವಿತ್ ಕೃಷ್ಣ. ಪ್ರಥಮ ಅದ್ವಿತ್ ಕೃಷ್ಣ. ದ್ವಿತೀಯ ಸ್ಕಂದನ್. ದ್ವಿತೀಯ ಸ್ಕಂದನ್. ಶಾಲಾ ಮಕ್ಕಳ ವಿಭಾಗ ಪ್ರಥಮ ಹಸ್ತ. ಪ್ರಥಮ ಹಸ್ತ ಶಾಲಾ ಮಕ್ಕಳ ವಿಭಾಗ. ಹಳೆ ವಿದ್ಯಾರ್ಥಿಗಳ ವಿಭಾಗ ಪ್ರಥಮ ವಿಶ್ವನಾಥ. ವಂದನೆಗಳು ಸತೀಶ್ ಆಚಾರ್ಯರವರೇ. ಮುಂದಿನ ಬಹುಮಾನವನ್ನ ಸಂತೋಷ್ ಪೂಜಾರಿ ನೆಕ್ಕಾರ್ಬೆಟ್ಟು ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ ತಾವು ವಿತರಣೆ ಮಾಡಬೇಕು. ದ್ವಿತೀಯ ಹೇಮಾವತಿ ಪೂಜಾರಿ. ಛದ್ಮವೇಷ ಗುಂಪು ಸ್ಪರ್ಧೆ ಪ್ರಥಮ ಸುಧಾ ಕುಲಾಲ್ ಮತ್ತು ತಂಡ. ದ್ವಿತೀಯ ಕೃಷ್ಣ ಪೂಜಾರಿ ಮತ್ತು ತಂಡ. ಇಂದು ನಡೆದ ಮನೋರಂಜನೆ ಸ್ಪರ್ಧೆ ವಿಜೇತರ ವಿಭಾಗ ನಾಣ್ಯ ಒಟ್ಟುಗೂಡುವಿಕೆ ಹುಡುಗರ ವಿಭಾಗ ಪ್ರಥಮ ಸಿದ್ಧಾರ್ಥ್. ದ್ವಿತೀಯ ಭವಿನ್. ಹುಡುಗಿಯರ ವಿಭಾಗ ಟವೆಲ್ ಹುಡುಕುವಿಕೆ ಪ್ರಥಮ ಸುಭೀಕ್ಷಾ. ವಂದನೆಗಳು ಸಂತೋಷ್ ಪೂಜಾರಿ ನೆಕ್ಕಾರ್ಬೆಟ್ಟರವರೇ. ಮುಂದಿನ ಬಹುಮಾನವನ್ನ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ ಶ್ರೀಪತಿ ಬಡ್ಕಿಲಾಯರವರು ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ದ್ವಿತೀಯ ವಿನೀಶಾ ಕುಮಾರ್ ಕುಲಾಲ್. ಪುರುಷರ ವಿಭಾಗ ಹಳೆ ವಿದ್ಯಾರ್ಥಿಗಳಿಗೆ ಸೀರೆ ಉಡುವುದು ಪ್ರಥಮ ವಿನೀತ್. ಹುಡುಗಿಯರ ಹೆಸರು ಹೇಳುವುದು ಪ್ರಥಮ ವಿನೀತ್. ದ್ವಿತೀಯ ಅಕ್ಷಯ್ ಆಚಾರ್ಯ. ಸೀರೆ ಉಡುವುದು ಮತ್ತು ರ್ಯಾಂಪ್ ವಾಕ್ ಪ್ರಥಮ ಆದರ್ಶ್ ಮತ್ತು ನಿತಿನ್. ದ್ವಿತೀಯ ವಿನಯ್ ಮತ್ತು ವಿನೀತ್.
ಸೀರೆ ಉಡುವುದು ಮಹಿಳೆಯರ ವಿಭಾಗ ಪ್ರಥಮ ಹೇಮಾವತಿ, ದ್ವಿತೀಯ ರಾಜೀವಿ, ಬೆಲ್ಟ್ ತರುವುದು ಪ್ರಥಮ ರತ್ನಗೌಡ, ದ್ವಿತೀಯ ಪ್ರಮೀಳಾ, ಪ್ರಥಮ ರತ್ನಗೌಡ, ದ್ವಿತೀಯ ಪ್ರಮೀಳಾ, ಕೆಲವು ಬಹುಮಾನಗಳನ್ನು ವಿತರಿಸಲಾಗಿರುವುದಿಲ್ಲ. ಅಂತಹ ಬಹುಮಾನಗಳು ಥ್ರೋಬಾಲ್ ಪಂಚಮಿ, ಥ್ರೋಬಾಲ್ ಪ್ರಥಮ, ಗೋಣಿಚೀಲ ಓಟ ಪ್ರಥಮ, ಸಂಗೀತ ಕುರ್ಚಿ ಪ್ರಥಮ, ರಿಲೇ ದ್ವಿತೀಯ, 100 ಮೀಟರ್ ಓಟ ಪ್ರಥಮ. ಸಾಕ್ಷಿತ ಥ್ರೋಬಾಲ್ ಪ್ರಥಮ, 100 ಮೀಟರ್ ಓಟ ದ್ವಿತೀಯ. ಪ್ರತೀಕ್ಷಾ ರಿಲೇ ಪ್ರಥಮ, ಥ್ರೋಬಾಲ್ ದ್ವಿತೀಯ. ಪ್ರತೀಕ್ಷಾ, ಸೌಭಾಗ್ಯ ಗೋಣಿಚೀಲ ಓಟ ದ್ವಿತೀಯ, ಥ್ರೋಬಾಲ್ ದ್ವಿತೀಯ, 200 ಮೀಟರ್ ಓಟ ದ್ವಿತೀಯ. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ದೀಕ್ಷಾರವರೇ, ಶ್ವೇತಾರವರೇ. ಬಹುಮಾನವನ್ನು ಸ್ವೀಕಾರ ಮಾಡಿದಂಥ ಎಲ್ಲ ವಿಜೇತರಿಗೆ, ಮನೆ ಮನೆಗೆ ಅಕ್ಷರದ ದೀಪವನ್ನು ಬೆಳಗಿದಂಥ ಈ ಸಂಸ್ಥೆ ಮನೆ ಮನೆಗೆ ಬಹುಮಾನವನ್ನು ನೀಡಿ ಕಳಿಸ್ತಾ ಇದೆ. ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮರಳಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಗೌರವಾನ್ವಿತ ರಾಜೇಶ್ ಶೆಟ್ಟಿ. ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಮುದ್ರಾಡಿಯ ಗ್ರಾಮ ಆಡಳಿತಾಧಿಕಾರಿಯಾಗಿರುವಂಥ ಶ್ರೀ ಗಿರೀಶ್ ರವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೆಬ್ರಿ ತಾಲೂಕು ಶಾಖೆಯ ಕಾರ್ಯದರ್ಶಿ, ಗ್ರಾಮಾಡಳಿತಾಧಿಕಾರಿ, ಈ ಊರಿನ ನಿವಾಸಿಯೂ ಆಗಿರುವಂಥ ಶ್ರೀ ಗಣೇಶ್ ಕುಲಾಲ್ ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಮುಂದೆ ಅತಿಥಿ ಸಂದೇಶವನ್ನು ನೀಡುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಹೆಬ್ರಿ ತಾಲೂಕಿನ ಅಧ್ಯಕ್ಷರು, ಪಂಚ ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ತಲುಪುತ್ತಾ ಇದೆಯೇ ಎನ್ನುವುದನ್ನು ಖಾತ್ರಿಪಡಿಸುವಂತಹ ಗೌರವಾನ್ವಿತ ಶಂಕರ್ ಸೇರಿಗಾರ್ ಇವರು. ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಮಕ್ಕಳೇ ಹಾಗೂ ಊರಿನ ಶಾಲೆಯ ಹಿತೈಷಿಗಳಾದ ಎಲ್ಲ ಬಂಧುಗಳೇ ಹಾಗೂ ಪತ್ರಕರ್ತ ಮಾಧ್ಯಮದವರೇ, ಇವತ್ತು ಈ ಶಾಲೆ ನೋಡುವಾಗ ಭಾರಿ ಖುಷಿ ಅಂತ ಇದೆ. ಇಲ್ಲಿ 2 ಕಾರ್ಯಕ್ರಮ ಒಟ್ಟಿಗೆ ನಡೀತಿದೆ. ಒಂದು ಶಾಲಾ ವಾರ್ಷಿಕೋತ್ಸವ, ಇನ್ನೊಂದು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ. ಇದಕ್ಕೆ ಭಾರಿ ಒಂದು ಅರ್ಥವತ್ತಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈ ಬಾಂಧವ್ಯ ಶಾಲೆ ಮತ್ತು ಹಳೆ ವಿದ್ಯಾರ್ಥಿಗಳ ನಡುವಿದೆ. ಅದು ನಿರಂತರವಾಗಿ ಇರಲಿ. ಈ ಶಾಲೆಯ ಹೋಗುಗಳಲ್ಲಿ ಹಳೆ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಶಾಲೆಯ ಒಂದು ಅತ್ಯುನ್ನತ ಏಳಿಗೆಗೆ ಶ್ರಮಿಸುವಂಥ ಶಕ್ತಿ ದೇವರವರಿಗೆ ಕೊಡಲಿ. ಈಗಾಗಲೇ ನಾನು ಬರುವಾಗ ನೋಡಿದ್ದೆ, ಎಲ್ಲಿ ನೋಡಿದರೂ ಹಳೆ ವಿದ್ಯಾರ್ಥಿಗಳು ಕೆಲಸ ಅವರವರು ಮಾಡ್ತಾ ಇದ್ದಾರೆ. ಹಳೆ ವಿದ್ಯಾರ್ಥಿಗಳು ಮಸ್ತಿಕಲ್ಲಿದ್ದಾರೆ, ಆದರೆ ಅವರಿಗೆ ಬಿಡುವಿಲ್ಲ. ನನ್ನದೇನು ಕಿಂಚಿತ್ ಕಾಣಿ ಕೊಡ್ತೇನೆ ನಾನು, ನೀವು ಕೆಲಸ ಮುಂದುವರಿಸಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿಯು ತನ್ನನ್ನು ಈ ಶಾಲೆಯ ವಾರ್ಷಿಕೋತ್ಸವ ಸಮರ್ಥಿಸಿಕೊಂಡು ಅವರವರ ಕೆಲಸ ಅವರವರು ಮಾಡ್ತಾ ಇದ್ದಾರೆ. ಹಾಗೆ ಪೋಷಕರಲ್ಲಿ ಒಂದು ಮಾತು, ತಮ್ಮ ಮಕ್ಕಳನ್ನು ಆದಷ್ಟು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುವಲ್ಲಿ ತಮ್ಮ ಒಂದು ಪಾತ್ರ ನಿರ್ವಹಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಯಾಕಂದರೆ ಸರ್ಕಾರಿ ಶಾಲೆ ಈಗಾಗಲೇ ಕೆಲವು ಶಾಲೆಗಳು ಮುಚ್ತಾ ಇದೆ, ಕೆಲವು ಶಾಲೆಗಳು ಮುಚ್ಚಿದ್ದಾವೆ. ಇನ್ನೇ ಏನೋ ಸರ್ಕಾರಿ ಶಾಲೆ ಮುಚ್ಚಿದರೆ ಇಂಥ ಒಂದು ಕಾರ್ಯಕ್ರಮ ನಮಗೆ ನೋಡಲಿಕ್ಕೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ.
ಯಾಕಂದರೆ ಸುಮಾರು ವರ್ಷಗಳ ನಂತರ ಈ ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಉಂಟು. ಹೆಬ್ರಿ ಪರಿಸರದಲ್ಲಿ ಈ ಒಂದು ವಾರ್ಷಿಕೋತ್ಸವ ನಡೆಯುವುದು ಇದೇ ಶಾಲೆ ಅಂತ ಕಾಣ್ತದೆ. ಈ ವರ್ಷದಲ್ಲಿ ಇಲ್ಲೆಲ್ಲೋ ಹತ್ತಿರದಲ್ಲಿ ವಾರ್ಷಿಕೋತ್ಸವ ಸ್ಕೂಲ್ ಡೇ ಅಂತ ನಡೆದಿದ್ದರೆ ಈ ಒಂದು ಬಲ್ಲಾಡಿ ಶಾಲೆಯಲ್ಲಿ ಮಾತ್ರ ಅಂತ ಕಾಣ್ತದೆ. ಅದಕ್ಕೆ ತಮ್ಮ ಊರವರೆಲ್ಲ ಸಹಕಾರ ಮಾಡಿದ್ದೀರಿ. ಈ ಸಹಕಾರ ಇನ್ನು ಮುಂದೆಯೂ ಸಹ ಈ ಶಾಲೆಗೆ ನಿರಂತರ ಇರಲಿ. ಇಲ್ಲಿ ಕಲಿಸಿದಂಥ ಅಧ್ಯಾಪಕರಿಗೂ ಹಾಗೂ ಈ ಒಂದು ಕಾರ್ಯಕ್ರಮ ಸಾಕಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಮುಂದೆ ಇಲಾಖಾ ಪ್ರತಿನಿಧಿಯಾಗಿರುವವರು ಬೆಸ್ಟ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಎನ್ನುವ ಪ್ರಶಸ್ತಿಗೆ ಪಾತ್ರರಾಗಿರುವಂಥ ಪ್ರೀತೇಶ್ ಶೆಟ್ಟಿಯವರು ಅವರ ಮಾತುಗಳಿಗಾಗಿ ವಿನಂತಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ ಇದರ ವಾರ್ಷಿಕೋತ್ಸವ ಹಾಗೂ ಸ್ನೇಹ ಸಮ್ಮೇಳನದಲ್ಲಿ ನಾವಿದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರಾದಂತಹ ರತ್ನ ಪೂಜಾರಿಯವರೇ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ವೇದಿಕೆಯಲ್ಲಿರುವಂಥ ಸದಸ್ಯರೇ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುತ್ತಿರುವಂತಹ ಕ್ರಿಯಾಶೀಲ ನಾಯಕರಾದಂಥ ರಮಣ ಶೆಟ್ಟಿಯವರೇ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಹೆಬ್ರಿ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀ ಶಂಕರ್ ಶೇರಿಗಾರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದು ವಿಶಿಷ್ಟವಾದ ಕನ್ನಡದ ಸೇವೆಯ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿದಂತಹ ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಭಂಡಾರಿಯವರೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, STMC ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದಂತಹ ಶಿಕ್ಷಣಾಭಿಮಾನಿಗಳೇ, ಪೋಷಕರೇ, ಮುದ್ದು ಪುಟಾಣಿಗಳೇ, ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದವರು, ಶಿಕ್ಷಕರು, ಪೋಷಕರು, ಶಿಕ್ಷಣ ಪ್ರೇಮಿಗಳು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಲಿಕ್ಕೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಇಲಾಖೆ ಪರವಾಗಿ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 70 ವರ್ಷಗಳಿಂದ ಈ ಒಂದು ಬಲ್ಲಾಡಿ ಕ್ಷೇತ್ರದಲ್ಲಿ ಶಿಕ್ಷಣದ ದಾಸೋಹವನ್ನು ನಡೆಸಲಿಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದವರು ಈಗಾಗಲೇ ಹೇಳಿದಾಗೆ ಶ್ರೀನಿವಾಸ್ ಉಪಾಧ್ಯಾಯ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಶಿಕ್ಷಣದ ಮೂಲಕ ಗ್ರಾಮದ ಅಭಿವೃದ್ಧಿ ಆಗುತ್ತೆ. ಹಾಗೆ ಈ ದಿನ ಈ ಒಂದು ಸುಂದರವಾದ ನೆನಪನ್ನು ಸವಿಲಿಕ್ಕೆ ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಯಾರಂತ ಹೇಳಿದರೆ ಮುಖ್ಯವಾಗಿ ಈ ಊರಿನ ಈಗಿನ ಈ ಶಾಲೆಯ ಮಕ್ಕಳು. ಯಾಕಂತ ಹೇಳಿದರೆ ಈ ಶಾಲೆಗೆ ಬರ್ತಿರುವಂಥ ಈಗಿನ 18 ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇಲ್ಲ ಅಂತ ಹೇಳಿದರೆ ಈ ದಿನ ಈ ಶಾಲೆಯ ಅಸ್ಮಿತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಈ ಶಾಲೆಗೆ ಈಗ ಕಳಿಸ್ತಿರುವಂಥ ಮಕ್ಕಳ 18 ಮಕ್ಕಳ ಪೋಷಕರನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಸ್ಮರಣೀಯ ಕಾರ್ಯಕ್ಕೆ ನಾಂದಿ ಹಾಡಿದವರು ಆ ಮಕ್ಕಳ ಪೋಷಕರು. ಆ ಮಕ್ಕಳ ಪೋಷಕರಿಂದಾಗಿ ಈ ದಿನ ನಾವು ಈ ಒಂದು ಸುಂದರ ಒಂದು ವಾತಾವರಣದಲ್ಲಿದ್ದೇವೆ. ಹಿಂದಿನ ನೆನಪನ್ನು ಮೆಲುಕು ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ಅನೇಕ ದಾನಿಗಳನ್ನು ಸನ್ಮಾನಿಸಿದರು. ಹಿರಿಯ ಜೀವ ಹಿಂದೆ ಇದೇ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿ ತಮ್ಮ ಮಕ್ಕಳ ಬದುಕನ್ನು ಕಟ್ಟಿಕೊಟ್ಟಂತಹ ಈ ಒಂದು ಶಾಲೆಗೆ ತಮ್ಮಿಂದಾದಷ್ಟು ಸೇವೆಯನ್ನು ಮಾಡಿ ಕೃತಾರ್ಥ ಭಾವನೆಯನ್ನು ನೋಡುವಾಗ ತುಂಬ ಖುಷಿ ಆಗುತ್ತೆ. ಇದು ಮಾದರಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಮೂಲಕ ಮುಂದಿರುವಂತಹ ಕಿರಿಯ ಮಕ್ಕಳು ಸಹ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ಅವರಿಗೂ ಸಹ ಒಂದು ಸ್ಫೂರ್ತಿ ಆಗುತ್ತೆ. ನಾವು ಸಹ ನಮ್ಮ ಶಾಲೆಗೆ ಏನಾದರೂ ಕಾಣಿಕೆಯನ್ನು ಕೊಡಬೇಕಂತ. ಹೀಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಸಮಾಜ ಮತ್ತು ಶಾಲೆ ನಡುವಿನ ಸಾಮರಸ್ಯ ಸಂಬಂಧ ಇನ್ನಷ್ಟು ಗಟ್ಟಿ ಆಗುತ್ತೆ. ಆದರೆ ಪೋಷಕರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳನ್ನು ಪೋಷಿಸುವಾಗ ಬೆಳೆಸುವಾಗ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಮಕ್ಕಳಿಗೆ ಕೆಲವೊಂದು ಹಕ್ಕುಗಳಿವೆ. ಬದುಕುವ ಹಕ್ಕು ಇರ್ಬೋದು, ಅಭಿವೃದ್ಧಿ ಹೊಂದುವ ಹಕ್ಕು, ಶಿಕ್ಷಣವನ್ನು ಪಡೆಯುವ ಹಕ್ಕು ಇರ್ಬೋದು, ರಕ್ಷಣೆಯ ಹಕ್ಕು ಇರ್ಬೋದು, ಭಾಗವಹಿಸುವ ಹಕ್ಕು. ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಭಾಗವಹಿಸುವ ಹಕ್ಕನ್ನು ಕೊಡ್ತಾ ಇಲ್ಲ. ವೇದಿಕೆಯಲ್ಲಿ ಪ್ರದರ್ಶನವನ್ನು ಮಾಡಬಹುದು, ಪಾಂಡಿತ್ಯವನ್ನು ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಬಹುದು. ಆದರೆ ಭಾಗವಹಿಸುವ ಹಕ್ಕು ಅಂತ ಹೇಳಿದರೆ ಮಕ್ಕಳ ಭಾವನೆಗೆ ನಾವು ಸ್ಪಂದಿಸಬೇಕಾಗತ್ತೆ, ಅವರ ಅಭಿಪ್ರಾಯವನ್ನು ಕೇಳಬೇಕಾಗತ್ತೆ. ಯಾವುದೇ ಒಂದು ಮನೆಯಲ್ಲೂ ಸಹ ನಾವು ಮಕ್ಕಳಿಗೆ ಅವರ ಅಭಿಪ್ರಾಯವನ್ನು ಕೇಳಬೇಕಾಗತ್ತೆ. ಆದರೆ ಅದು ಸರಿಯೋ ತಪ್ಪಂತ ಜಡ್ಜ್ಮೆಂಟ್ ಮಾಡೋದು, ತೀರ್ಮಾನ ಮಾಡೋದು ಪೋಷಕರು. ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ಕಲಿಸುವಾಗ ಇಂಥದೇ ಕೋರ್ಸ್ ಮಾಡಬೇಕಂತ ಒತ್ತಾಯ ಮಾಡೋದು, ಹಾಗೆ ಮಾಡೋದು ಸಮ್ಮತ ಅಲ್ಲ. ಯಾಕಂತ ಹೇಳಿದರೆ ಮಕ್ಕಳ ಇಷ್ಟ ಯಾವುದು, ಯಾವ ಕೋರ್ಸಿಗೆ ಹೋಗಬೇಕು ಅನ್ನುವ ಮಕ್ಕಳ ಆಯ್ಕೆಗೆ ಅವಕಾಶವನ್ನು ಕೊಡಿ, ಅದು ಭಾಗವಹಿಸುವ ಹಕ್ಕು. ಆವಾಗ ಮಕ್ಕಳ ಅಭಿಪ್ರಾಯ ಸರಿ ಇಲ್ಲದಿದ್ದರೆ ನೀವು ಅದಕ್ಕೆ
ಸಮಂಜಸವಾದ ಕಾರಣವನ್ನು ಕೊಡಬೇಕಾಗತ್ತೆ. ಯಾಕೆ ಅದನ್ನು ಮಾಡಬೇಕು, ನಿನ್ನ ಸಾಮರ್ಥ್ಯ ಏನು, ಅಲ್ಲಿ ಬರುವ ಸಮಸ್ಯೆ ಏನು ಅಂತ. ಹೀಗೆ ನಾವು ಮಕ್ಕಳನ್ನು ಬೆಳೆಸುವಾಗ ಮಕ್ಕಳಿಗೆ ಭಾಗವಹಿಸುವ ಹಕ್ಕನ್ನು ಕೊಡಬೇಕಾಗುತ್ತೆ. ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡುವಾಗ, ಶಾಲೆಯಲ್ಲಿ ಮಾಡುವಾಗ ಸಹ ಮಕ್ಕಳ ಅಭಿಪ್ರಾಯಕ್ಕೆ ಮನ್ನಣೆನ ಕೊಡಬೇಕಾಗತ್ತೆ. ಅದನ್ನು ನಾವು ತೂಗಿ ನೋಡಬೇಕಾಗತ್ತೆ. ಮತ್ತು ನಾವು ಸಮಾಜದಲ್ಲಿ ಬೆಳೆಸುವಾಗ ಮಕ್ಕಳಿಗೆ ರಕ್ಷಣೆಯನ್ನು ಅತಿ ಅಗತ್ಯವಾಗಿ ಕೊಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಕಡೆಯಲ್ಲಿ ಮಕ್ಕಳಿಗೆ ರಕ್ಷಣೆಯಲ್ಲಿ ತೊಂದರೆಯನ್ನು ಕಾಣ್ತಾ ಇದ್ದೀವಿ. ಅದರಿಂದಾಗಿ ಪೋಷಕರು ಮಕ್ಕಳೊಂದಿಗೆ ಉತ್ತಮ ಸಂವಹನವನ್ನು ಇಟ್ಕೊಂಡ್ರೆ, ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡ್ರೆ ಮಕ್ಕಳು ಮುಕ್ತವಾಗಿ ತಂದೆ ತಾಯಿ ಹತ್ರ ಮಾತನಾಡ್ತಾರೆ. ಅಂದರೆ ಶಾಲೆಯಲ್ಲಿ ಹೋಗಲಿ ಅಥವಾ ಹಬ್ಬದ ಮನೆಗೆ ಹೋಗಲಿ, ಜಾತ್ರೆಗೆ ಹೋಗಲಿ, ಸಂಬಂಧಿಕರ ಮನೆಗೆ ಹೋಗಲಿ, ನಾವು ಯಾವ ರೀತಿ ನಡ್ಕೊಂತು, ನಮ್ಮ ರಕ್ಷಣೆಗೆ ಏನಾದರೂ ಧಕ್ಕೆ ಆಯಿತಾ, ನಾವೇನಾದರೂ ತಪ್ಪು ಮಾಡ್ತಾ, ಶಾಲೆಯಲ್ಲಿ ಉತ್ತಮ ಅಂಶವನ್ನು ಕಲ್ತ್ಕೊಂಡ್ರೆ, ಇಂಥ ಒಂದು ಮುಕ್ತವಾದ ವಾತಾವರಣವನ್ನು ನಾವು ಕಲ್ಪಿಸಿಕೊಡ್ಬೇಕು. ಮಗು ಏನೇ ತಪ್ಪು ಮಾಡಲಿ ಅದನ್ನು ಹೇಳಲಿಕ್ಕೆ ಮನೆಯಲ್ಲಿ ಅವಕಾಶ ಕೊಡಬೇಕು. ಅದನ್ನು ಹೇಳೋದು ಬಿಟ್ಟು ಮನೆಗೆ ಬಂದ ಕೂಡ ನೀ ತಪ್ಪು ಮಾಡಿದೆ ಅಂತ ಹೇಳಿ ಅವರು ಬಾಯಿ ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಯಾವತ್ತೂ ಮಗು ನಿಮ್ಮೊಂದಿಗೆ ಮುಕ್ತವಾಗಿ ಮಾತನಾಡಲಿಕ್ಕೆ ಅಭ್ಯಾಸ ಮಾಡೋದಿಲ್ಲ. ಏನಿದ್ರೂ ಮುಚ್ಚಿ ಇಡ್ತದೆ. ಮಗು ಮನೆಗೆ ಬಂದಾಗ ಏನೇ ತಪ್ಪು ಮಾಡಲಿ, ಒಳ್ಳೆ ಕೆಲಸ ಮಾಡಲಿ, ನಿಮ್ಮಲ್ಲಿ ಮುಕ್ತವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ನಂತರ ಅದರ ಬಗ್ಗೆ ನೀವು ಅವರಿಗೆ ಹಿತವಚನ ಹೇಳಬೇಕು. ಸರಿಯಾ ತಪ್ಪಂತ ಬುದ್ಧಿವಾದವನ್ನು ಹೇಳಬೇಕು, ತಾಳ್ಮೆಯಿಂದ ಕೇಳಬೇಕು. ಆವಾಗ ಮಗು ನನಗೆ ಬೆಂಬಲವಾಗಿ ಅಮ್ಮ ಅಪ್ಪ ಇದ್ದಾರೆ, ಸರಿಯಾ ತಪ್ಪಂತ ತಿದ್ದಿ ಹೇಳ್ತಾರೆ ಅಂತ ಭಾವನೆ ಬರುತ್ತೆ. ಆವಾಗ ಬಂದ ಗಟ್ಟಿ ಆಗುತ್ತೆ. ಯಾವಾಗೂ ಮಗು ಎಲ್ಲಿ ಹೋಗುತ್ತೆ, ಏನು ಬರುತ್ತೆ, ಏನಾಗುತ್ತೆ ಪ್ರತಿಯೊಂದನ್ನು ನಿಮ್ಮ ಇಂಚಿಂಚು ಹೇಳುತ್ತೆ. ಆವಾಗ ನಾವು ಮಕ್ಕಳಿಗೆ ರಕ್ಷಣೆ ಒದಗಿಸಲಿಕ್ಕೆ ಸಹಕಾರಿ ಆಗುತ್ತೆ. ಮತ್ತೊಂದು ಗಮನ ಇಡಬೇಕು, ಮಕ್ಕಳನ್ನು ಯಾವಾಗಲೂ ಮೇಲು ಕೀಳು ಅಂದರೆ ಬುದ್ಧಿವಂತ ದಡ್ಡ ಅಂತ ಹೇಳಬೇಡಿ. ಯಾಕಂತ ಹೇಳಿದರೆ ಕೇವಲ ಒಂದು ಪಠ್ಯವನ್ನು ಓದಿ ಅಂಕವನ್ನು ಗಳಿಸಿದರೆ ಸಾಕಾಗೋದಿಲ್ಲ. ಜೀವನದಲ್ಲಿ ನಾವು 360 ಡಿಗ್ರಿಯಲ್ಲಿ ಅವರ ಬೆಳವಣಿಗೆಯನ್ನು ಗಮನಿಸಬೇಕಾಗತ್ತೆ. ಓದಿನಲ್ಲಿ ಬೆಳವಣಿಗೆಯನ್ನು ಕಾಣಿಸಿದರೂ ಸಹ, ಅಭಿವೃದ್ಧಿಯನ್ನು ಉತ್ತುಂಗತ ಶ್ರೇಣಿಯಲ್ಲಿ ಇದ್ದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಸಾಮಾಜಿಕವಾಗಿ ಮಕ್ಕಳಿಗೆ ಸಾಮರಸ್ಯದ ಕೊರತೆ ಉಂಟಾಗುತ್ತೆ. ಸಾಮಾಜಿಕ ಬೆಳವಣಿಗೆ ಮುಖ್ಯ ಆಗಿರುತ್ತೆ. ಹಿರಿಯರೊಂದಿಗೆ ಯಾವ ರೀತಿ ಗೌರವದಿಂದ ನಡ್ಕೊಳ್ಬೇಕಾಗುತ್ತೆ, ರೆಸ್ಪೆಕ್ಟ್ ಕೊಡಬೇಕಾಗತ್ತೆ, ಅಭಿಪ್ರಾಯವನ್ನು ಯಾವ ರೀತಿ ಹೇಳಬೇಕಾಗತ್ತೆ. ಈ ಎಲ್ಲ ವ್ಯಕ್ತಿತ್ವದ ವಿವಿಧ ಮಜಲುಗಳಲ್ಲಿ ಬೆಳವಣಿಗೆ ಆಗಬೇಕಾದ. ಕೇವಲ ಒಂದು ದೃಷ್ಟಿಯಿಂದ ಅಂಕವನ್ನು ಮಾನದಂಡವಾಗಿಟ್ಕೊಂಡು ನನ್ನ ಮಗು ದಡ್ಡ ಅಂತ ನೀವು ಹೀಗೆ ಎಳೆಯಬೇಡಿ. ಯಾಕಂದರೆ ಇದು ಬೆಳವಣಿಗೆ ಹಂತ. ಆ ಮಕ್ಕಳು ಮುಂದೆ ಬೆಳೀತಾ ನೀವೇ ನೋಡ್ಬೋದು. ನೀವು ಯಾವ ಮಕ್ಕಳನ್ನು ದಡ್ಡ ಅಂತ ಹೇಳ್ತಿದ್ದೀರೋ ಆ ಮಕ್ಕಳೇ ಮುಂದಿನ ದಿನ ಸಮಾಜದಲ್ಲಿ ಬೆಳೆದು ಅವರು ತನ್ನ ಕಾಲ ಮೇಲೆ ಇಟ್ಕೊಂಡು ಅನೇಕ ಜನರಿಗೆ ಉದ್ಯೋಗ ಕೊಡುವಂಥ ಸಾಮರ್ಥ್ಯವನ್ನು ಸಹ ಬೆಳೆಸ್ಕೊಳ್ಬೋದು. ಅದರಿಂದಾಗಿ ಮಕ್ಕಳ ವಯೋ ಭಿನ್ನತೆ ಇರುತ್ತೆ. 5 ಬೆರಳು ಒಂದೇ ರೀತಿ ಇರುವುದಿಲ್ಲ, ಕಲಿಯುವಂಥ ವೇಗಗಳು ಭಿನ್ನ ಭಿನ್ನ ಇರುತ್ತೆ. ಅದರಿಂದಾಗಿ ಮಕ್ಕಳಿಗೆ ಯಾರೊಂದಿಗೂ ನೀವು ಹೋಲಿಕೆ ಮಾಡಬೇಡಿ. ಯಾವಾಗ ನೀವು ಹೋಲಿಕೆ ಮಾಡ್ತೀರಿ ಆಗ ಆ ಮಗು ಇನ್ನೊಂದು ಮಗುವನ್ನು ದ್ವೇಷ ಮಾಡಲಿಕ್ಕೆ ಅಭ್ಯಾಸ ಮಾಡುತ್ತೆ. ನೀವು ಪಕ್ಕದ ಮಗುವನ್ನು ಹೋಲಿಕೆ ಮಾಡಿ ನೀವು ಉದಾಹರಣೆ ಕೊಟ್ಟಿದ್ದೆ ಆದರೆ ಆ ಮಗು ಮುಂದಿನ ದಿನ ಎಕ್ಸಾಮಿಗೆ ಬರೋದೇ ಬೇಡ, ಬರುವಾಗ ಏನಾದರೂ ಕಾಲಿಗೆ ತೊಂದರೆ ಆಗಲಿ, ಹೀಗೆ ಧನಾತ್ಮಕ ಬಿಟ್ಟು ಋಣಾತ್ಮಕ ದಿಕ್ಕಿನಲ್ಲಿ ಮಗು ಯೋಚನೆ ಮಾಡುತ್ತೆ. ಅದರಿಂದಾಗಿ ಇನ್ನೊಬ್ಬರನ್ನು ನೀವು ತೋರಿಸಿ ಹೋಲಿಕೆ ಮಾಡಬೇಡಿ. ಮಗ ನಿನಗಾಗತ್ತೆ, ನೀವು ಪ್ರಯತ್ನ ಮಾಡು ಅಂತ ಸಪೋರ್ಟಿವ್ ಆಗಿ ಮಾಡಬೇಕು. ಮಗುವಿಗೆ ಸಿಟ್ಟು ಬಂದಾಗ ನೀವು ಸಿಟ್ಟಿಂದ ಬೈತಾ ಹೋದರೆ ಮಗು ಇನ್ನಷ್ಟು ಹೇಳುತ್ತೆ, ನಿಮ್ಮಲ್ಲಿ ಬರುವಂಥ ಕೆಟ್ಟ ಶಬ್ದವನ್ನು ತಗೊಳ್ಳುತ್ತೆ. ಮಗು ಸಿಟ್ಟಾದಾಗ ನೀವು ತಾಳ್ಮೆಯಿಂದ ಇದ್ದು ಇನ್ನೊಮ್ಮೆ ಮಗು ತಾಳ್ಮೆ ಯಾವಾಗ ವಹಿಸ್ತದೆ, ಶಾಂತವಾಗಿರುತ್ತೆ, ಆವಾಗ ಅದರ ತಪ್ಪನ್ನು ಅರಿವನ್ನು ಮೂಡಿಸಬೇಕಾಗತ್ತೆ. ಹೀಗೆ ನೀವು ಸಂಬಂಧವನ್ನು ಇಟ್ಕೊಂಡ್ರೆ ಸಮಾಜಕ್ಕೆ ಉತ್ತಮ ಕೊಡುಗೆನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳೊಂದಿಗೆ ನಾವು ಮನೋವೈಜ್ಞಾನಿಕವಾಗಿ ವ್ಯವಹರಿಸಬೇಕಾಗತ್ತೆ. ನಿಮ್ಮ ತಂದೆ ತಾಯಿ ಯಾವ ರೀತಿ ಬೆಳೆಸಿದ್ರು ಆ ರೀತಿ ಮಕ್ಕಳಿಗೆ ಬಡಿಯೋದು ಬೈಯೋದು ಅಂತ ಹೇಳಿ ಇದು ಮಾಡಬಾರ್ದು. ಮಕ್ಕಳಿಗೊಂದು ಮನಸ್ಸಿದೆ, ಸೂಕ್ಷ್ಮವಾದ ಮನಸ್ಸು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರ ಸಮಸ್ಯೆಗೆ ನಾವು ಸ್ಪಂದಿಸಬೇಕಾಗತ್ತೆ. ಮಕ್ಕಳ ಭಾವನೆಗೆ ಸ್ಪಂದಿಸ್ತಾ ಉತ್ತಮವಾದ ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಮಕ್ಕಳಿಗೆ ರಕ್ಷಣೆಯನ್ನು, ಶಿಕ್ಷಣವನ್ನು ಕೊಡ್ತಾ ನಮ್ಮ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡುವಲ್ಲಿ ನಿಮ್ಮ ಸಹಾಯ, ನಿಮ್ಮ ಮಾರ್ಗದರ್ಶನ ಅತಿ ಅಗತ್ಯ. ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಉತ್ತಮವಾಗಿ ಒಂದು ಉತ್ತಮವಾದ ಒಂದು ಪರಿಸರದಲ್ಲಿ ನಾವಿದ್ದೇವೆ. ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತೇನೆ. ಧನ್ಯವಾದಗಳು. ಮಕ್ಕಳ ರಕ್ಷಣಾ ಹಕ್ಕುಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ ಪ್ರೀತೇಶ್ ಶೆಟ್ಟಿ ಅವರೇ, ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಬಹುಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಾಕಿ ಇರುವವರು ದಯಮಾಡಿ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕಾರ ಮಾಡಿ. ಸಾನ್ವಿ ಥ್ರೋಬಾಲ್ ಪ್ರಥಮ, ರಿಲೇ ದ್ವಿತೀಯ, ಈ ಬಹುಮಾನವನ್ನು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುವೀಕ್ಷಾ ಥ್ರೋಬಾಲ್ ಪ್ರಥಮ, ಪಾಸಿಂಗ್ ಬಾಲ್ ಪ್ರಥಮ, ಸಂಗೀತ ಕುರ್ಚಿ ದ್ವಿತೀಯ, ಸೃಷ್ಟಿ ಥ್ರೋಬಾಲ್ ಪ್ರಥಮವಾಗಿ ಸಾನ್ವಿ, ಅನಂತರ ಸುವೀಕ್ಷಾ. ಸಾನ್ವಿ, ಸುವೀಕ್ಷಾ, ರಿಷಿಕಾ ಥ್ರೋಬಾಲ್ ಪ್ರಥಮ, ನಂತರ ತನಿಷಾ ಥ್ರೋಬಾಲ್ ದ್ವಿತೀಯ, ಸಮೀಕ್ಷಾ ರಿಲೇ ಪ್ರಥಮ, ಥ್ರೋಬಾಲ್ ದ್ವಿತೀಯ, ನಿರೀಕ್ಷಾ 200 ಮೀಟರ್ ಓಟ ಪ್ರಥಮ, ರಿಲೇ ದ್ವಿತೀಯ. ಬಂಧುಗಳೇ, ಸಮಯ ಇವಾಗ 9:35. ಖಂಡಿತವಾಗಿಯೂ ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳು ಮಾತಿನ ಮಲ್ಲರು, ಆದರೆ ಈ ಸಮಯದ ಮಿತಿಯನ್ನು ಅವರು ಅರಿತಿದ್ದಾರೆ. ಮುಂದಿನ
ಅತಿಥಿ ಸಂದೇಶಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುದ್ರಾಡಿಯ ಓರ್ವ ಶ್ರೇಷ್ಠ ಚಿಂತಕರಾಗಿರುವಂತಹ ಗೌರವಾನ್ವಿತ ಗಣಪತಿ ಎಂ ಇವರು. ಎಲ್ಲರಿಗೂ ವಂದಿಸ್ತಾ, ಬಳ್ಳಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸುಮಾರು 22 ವಿದ್ಯಾರ್ಥಿಗಳಿದ್ದಾರೆ. ಈ ಕಿರಿಯ ಶಾಲೆಯಲ್ಲಿ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಪ್ರಥಮವಾಗಿ ವಂದಿಸ್ತೇನೆ. ವಿದ್ಯೆಗೆ ತಾವೆಲ್ಲ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರಿ ಎಂಬ ವಿಷಯದ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳಿ ಆಗಮಿಸಿರುವ ಎಲ್ಲರಿಗೂ ನಾನು ಪ್ರಥಮವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಇರುವ ಅತಿಥಿಗಳೇ ಹಾಗೂ ಎಲ್ಲ ನನ್ನ ಬಂಧುಗಳೇ, ಮುದ್ರಾಡಿ ಗ್ರಾಮ ವ್ಯಾಪ್ತಿಯಲ್ಲಿ ಸುಮಾರು 8 ಶಾಲೆ ಇದೆ, ಹೈಸ್ಕೂಲ್ ಸೇರಿ. ಎಲ್ಲ ಶಾಲೆಯಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತುಂಡುಗುಡ್ಡೆಯಲ್ಲಿ ನೀವು ಕಾರ್ಯಕ್ರಮ ನೋಡಿರ್ಬೋದು. ಅದೇ ಥರ ಮುದ್ರಾಡಿ ಹೈಸ್ಕೂಲು, ಮುದ್ರಾಡಿ ಎಲಿಮೆಂಟ್ರಿ ಹಾಗೂ ನೆಲ್ಲಿಕಟ್ಟೆಯಲ್ಲಿ ನಡೆಯಲಿಕ್ಕಿದೆ. ಇದಕ್ಕಾಗಿ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರನ್ನು ನಾನು ತುಂಬ ಶ್ಲಾಘಿಸ್ತೇನೆ. ಕಾರಣ, ಬಿಸಿ ಊಟದ ವ್ಯವಸ್ಥೆಯಲ್ಲಿ ನಮ್ಮ ಮುದ್ರಾಡಿಯ 8 ಶಾಲೆಯು ವ್ಯವಸ್ಥಿತವಾಗಿ ಬಿಸಿ ಊಟ ಕೊಡ್ತಾ ಇದೆ. ಇದು ಮಕ್ಕಳ ಒಂದು ಆರೈಕೆಯಲ್ಲಿ ಪ್ರಮುಖವಾದ ಅಂಗ. ಇದಕ್ಕೆ ಸಹಕರಿಸಿದ ಬಿಸಿ ಊಟದ ಎಲ್ಲ ಸಹಾಯಕರಿಗೂ ಹಾಗೂ ಶಾಲಾ ಎಲ್ಲ ಅಧ್ಯಾಪಕರಿಗೂ ಗ್ರಾಮ ಪಂಚಾಯತ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ವ್ಯಾಪ್ತಿಯಲ್ಲಿ 9 ಅಂಗನವಾಡಿ ಇದ್ದು ಎಲ್ಲ ಅಂಗನವಾಡಿಯವರು ಶಿಕ್ಷಣ ಬಗ್ಗೆ ಪ್ರೇರಣೆ ಕೊಟ್ಟು ಮುದ್ರಾಡಿಯ ಮಕ್ಕಳ ಶಿಕ್ಷಣದ ಬಗ್ಗೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದಾರೆ, ವಿದ್ಯೆ ಕೊಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಹಕಾರ ಮಾಡಿದ ಮುದ್ರಾಡಿ ಗ್ರಾಮ ವ್ಯಾಪ್ತಿ ಎಲ್ರಿಗೂ ವಂದಿಸಬೇಕಾದ್ದು ನಮ್ಮ ಕರ್ತವ್ಯ. ಈ ಶಾಲೆಯ ಬಗ್ಗೆ ಹೇಳಿದ್ದಾರೆ, 2010-11ರಲ್ಲಿ ಇಲ್ಲಿ ಪ್ರಥಮ ವಾರ್ಷಿಕೋತ್ಸವವನ್ನು ನಡೆದಿತ್ತು. ಆದರೆ ಅದರಿಂದ ಮೊದಲು ಇನ್ನು ಹೇಳಿದ್ದಾರೆ, 1968-69ರಲ್ಲಿ ಯುವರಾಜ್ ಮಾಸ್ಟರ್ ಹೆಡ್ ಮಾಸ್ಟರ್ ಆಗಿದ್ದಾಗ ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ನಡೆದಿತ್ತು. ಮರ್ಲೇದಿ ಎಂಬ ನಾಟಕದಲ್ಲಿ ನಾನು ಪಾರ್ಟ್ ಮಾಡಿ ಇಲ್ಲಿ ಅಭಿನಯಿಸಿದ್ದೆ 2068-69ರಲ್ಲಿ. ಈ ಶಾಲೆಯ ಒಂದು ವಾರ್ಷಿಕೋತ್ಸವದ ಬಗ್ಗೆ ನಾನು ನಿತ್ಯ ಬಂದು ಎಲ್ಲ ಸಹಕಾರ ಕೊಡ್ತಾಯಿದ್ದೆ. ಮುಖ್ಯ ಶಿಕ್ಷಕರು ತನ್ನ ಸೇವಾವಧಿಯಲ್ಲಿ ಕೊನೆಯ ಹಂತದಲ್ಲಿ ಒಂದು ಒಳ್ಳೆಯ ವಾರ್ಷಿಕೋತ್ಸವ ಮಾಡಬೇಕೆಂಬ ಕಲ್ಪನೆಯನ್ನು ಸುಮಾರು 3-4 ತಿಂಗಳ ಹಿಂದೆ ಕೊಟ್ಟಿದ್ದಾರೆ. ಅವರ ಕಲ್ಪನೆಯಂತೆ ಸಹ ಶಿಕ್ಷಕರು ಪ್ರಮುಖವಾಗಿ ಹೇಳಿದ್ದಾರೆ, ಶಾಲಾಭಿವೃದ್ಧಿ ಸಮಿತಿ, ಪೋಷಕ ವರ್ಗ ಇವರು ಇಲ್ಲಿ ಮಾಡಿರುವ ಕೆಲಸ ಸಾಧಾರಣ ಶ್ರಮದಾನ, ಕ್ರೀಡೋತ್ಸವ, ಇನ್ನಿತರ ಸಲಕರಣೆ, ಕಲೆಕ್ಷನು ಅಥವಾ ಇದು ಹೆಡ್ ಮಾಸ್ಟರ್ಗೆ ಹೊರೆಯಾಗದಂತೆ ಒಳ್ಳೆ ರೀತಿಯಲ್ಲಿ ಪೋಷಕ ವರ್ಗ ಹಾಗೂ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯದಲ್ಲಿ ಕೂಡಿ ಇಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿದ್ದಾರೆ. ಗಮನಿಸಿ, ಮುದ್ರಾಡಿಯಲ್ಲಿ ಬಳ್ಳಾಡಿ ಎಂಬುದೊಂದು ವಿಶಿಷ್ಟ ಪ್ರದೇಶ. ನಾನು ಅನೇಕ ಪ್ರದೇಶ ನೋಡಿದ್ದೇನೆ. ಉಪ್ಪಳ ನೋಡಿರ್ಬೋದು, ಬೆಳಗುಂಡಿ, ಹೆಮ್ಮಣ್ಣು, ನೆಲ್ಲಿಕಟ್ಟೆ ಎಲ್ಲ ನೋಡಿರ್ಬೋದು. ಆದರೆ ಬಳ್ಳಾಡಿ ಬಗ್ಗೆ ಹೆಮ್ಮೆ, ಯಾಕಂದರೆ ನೀವು ತುಂಡುಗುಡ್ಡೆಗೆ ಹೋದರೆ ಅವನು ತುಂಡುಗುಡ್ಡೆ ಹೇಳ್ತಾನೆ, ಆದರೆ ಬಳ್ಳಾಡಿ ನಂದು ಅಂತಾನೆ. ನೀವು ಗುಮ್ಮಗುಂಡಿ ಅಥವಾ ಅನ್ಸನ್ಬೆಟ್ಟು ಆ ಸೈಡಿಗೆ ಹೋದರೂ ಅವನು ಆ ಪ್ರದೇಶ ಹೇಳಿ ಬಳ್ಳಾಡಿ ಅಂತಾನೆ. ನಿಮ್ಮ ನೇರಳಪಳಕ್ಕೆ ಈ ಸೈಡಿಗೆ ಹೋದರೂ ಅವರು ಬಳ್ಳಾಡಿ ಅಂತಾರೆ. ಬೆಂಡುಗುಡ್ಡೆ ಈ ಸೈಡಿಗೆ ಹೋದರೂ ಬಳ್ಳಾಡಿ ಅಂತಾರೆ. ಆದರೆ ಮುದ್ರಾಡಿಯಲ್ಲಿ ಬೇರೆಯವರು ನಾವು ಬಕ್ರೆ, ನಾವು ಕೆಲೆಕೆಲ, ನಾವು ಜರುವತ್ ಅಂತಾರೆ. ಇಷ್ಟು ಪ್ರದೇಶದಲ್ಲಿ ಒಗ್ಗೂಡಿ ಇರುವ ಒಂದು ವಿಶಿಷ್ಟ ಗ್ರಾಮ ಮುದ್ರಾಡಿ. ನಾವು ಈ ಕ್ಷೇತ್ರದಲ್ಲಿ ಅನೇಕ ಕೊಡುಗೆ ನೀವು ಕೊಟ್ಟಿದ್ದೀರಿ ಪಂಚಾಯತಿಗೆ. ಅತಿ ಹೆಚ್ಚು ಅಧ್ಯಕ್ಷ ಸ್ಥಾನ ಗ್ರಾಮ ಪಂಚಾಯತಿಗೆ ಕೊಟ್ಟಿರುವುದು ಬಳ್ಳಾಡಿ ಕ್ಷೇತ್ರವೇ. ಸರೋಜ ಎಸ್ ಹೆಗಡೆ, ಜಯಕರ್ ಶೆಟ್ಟಿ 2 ಬಾರಿ, ಚಂದ್ರಶೇಖರ ಹೆಗಡೆ, ಕಳೆದ ಸಾಲಿನ ಮಂಜುನಾಥ್ ಹೆಗಡೆ, ಈಗಿನ ಅಧ್ಯಕ್ಷ ಆಗಿರುವ ಶ್ರೀಮತಿ ವಸಂತಿ, ಇವರೆಲ್ಲ ನೀವು ಬಳ್ಳಾಡಿ ಕ್ಷೇತ್ರದವರು ನಮ್ಮ ಶಾಲೆಯ ಊರಿನ ಅಭಿವೃದ್ಧಿಗೆ ಕೊಟ್ಟಿರುವ ಒಂದು ಒಳ್ಳೆಯ ಕೊಡುಗೆ. ಪಂಚಾಯತ್ನ ದೃಷ್ಟಿ ಹೇಳಿದರೆ ಶಾಲೆಗೆ ಶಾಲಾ ದುರಸ್ತಿ ಬಗ್ಗೆ, ಟೈಲ್ಸ್ ಬಗ್ಗೆ, ಶೌಚಾಲಯ, ಇಂಗುಗುಂಡಿ, ಬಾವಿ ದುರಸ್ತಿ, ಆವರಣ, ಮೈದಾನ ವಿಸ್ತರಣೆ, ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಪಂಚಾಯತ್ ಅಧ್ಯಕ್ಷರು ಹಾಗೂ ಇಲ್ಲಿಯ ಮೆಂಬರ್ಸ್ನ ಸಹಕಾರದಿಂದ ಮುದ್ರಾಡಿ ಬಳ್ಳಾಡಿ ವ್ಯಾಪ್ತಿಗೆ ಬಳ್ಳಾಡಿ ಶಾಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಕೊಟ್ಟಿದ್ದೇವೆ. ಊರಿನ ಅಭಿವೃದ್ಧಿ, ಬಳ್ಳಾಡಿಯ ಊರಿನ ಅಭಿವೃದ್ಧಿಯಲ್ಲಿ ಎಲ್ಸ್ಬೆಟ್ಟು ಇದಿರ್ಬೋದು, ಡ್ಯಾಮು ಹಾಗೂ ಅನೇಕ ರಸ್ತೆಗಳಿರ್ಬೋದು, ದಾರಿದೀಪ ವ್ಯವಸ್ಥೆ ಅಥವಾ ಇನ್ನಿತರ ಅಭಿವೃದ್ಧಿ ಬಳ್ಳಾಡಿಗೆ ಹೆಚ್ಚಿನ ಅಭಿವೃದ್ಧಿ ಈ ಕಡೆಯಿಂದೇ ಬಂದಿರುತ್ತದೆ. ಯಾವುದು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸದಸ್ಯರು ಒತ್ತಡದ ಮೇರೆಗೆ ಎಲ್ಲ ಅಭಿವೃದ್ಧಿ ನಾವು ಕಾಣ್ತಾ ಇದ್ದೇವೆ. ರಸ್ತೆ ಬಗ್ಗೆ ತುಂಬ ಅಭಿಪ್ರಾಯ ಇದೆ. ಮುದ್ರಾಡಿ ಗ್ರಾಮದಿಂದ ಈಶ್ವರ ನಗರಕ್ಕೆ ಬಂದು ನೆಕ್ಸ್ಟ್
ಬಾಣಮಾರು ಹೋಗಿ, ಕರಾದಿಬೀಲು ಹೋಗಿ, ವರಂಗ ರಸ್ತೆ ಬಗ್ಗೆ ಪ್ರಪೋಸಲ್ ಹೋಗಿದೆ, ಅಂತಿಮ ಹಂತದಲ್ಲಿದೆ. ಈ ಕಾರ್ಯಕ್ರಮ, ಈ ರಸ್ತೆ ಅಭಿವೃದ್ಧಿ ಆದರೆ ಊರಿನ ಎಲ್ಲ ಒಂದು ಅಭಿವೃದ್ಧಿಗೆ ತುಂಬ ಕಾರಣ ಆಗುತ್ತೆ. ಮತ್ತೊಂದು ಭಾರಿ ವಿಶೇಷ ಬಲ್ಲಾಡಿಯವರಿಗಂದರೆ, ಬಲ್ಲಾಡಿ ಈ ಸಾಲಿನಲ್ಲಿ ಚುನಾವಣಾ ಬೂತ್ ಆಗಿ ಪರಿವರ್ತ ಆಗಿದೆ. ನೀವು ಚುನಾವಣೆಗೆ ಓಟ್ ಹಾಕಲಿಕ್ಕೆ ಮುದ್ರಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಬಂದು ತಮ್ಮ ಮತದಾನ ಇಲ್ಲಿ ಮಾಡ್ಬೋದು. ಬೆಳಗಿನ ಅವಧಿಯಲ್ಲಿ ಬಂದ ಶಾಸಕರು ಒಂದು ಮಾತು ಹೇಳಿದ್ದಾರೆ, ನನಗೆ ಇಲ್ಲಿಯ ಉತ್ಸವ ಇದೆಲ್ಲ ನೋಡುವಾಗ ಬ್ರಹ್ಮಕಲಶೋತ್ಸವ ಕಂಡಾಗ ಆಗುತ್ತೆ ಅಂತ. ಆದರೆ ಮತ್ತೊಂದು ಕಿವಿ ಮಾತು ಒಳ್ಳೆ ಹೇಳಿದ್ದಾರೆ ಅವರು. ಪೋಷಕರು, ಹಳೆ ವಿದ್ಯಾರ್ಥಿಗಳು ಸೇರಿ ಈ ಶಾಲೆಯ ಹಾಜರಾತಿಯನ್ನು ಜಾಸ್ತಿ ಮಾಡಬೇಕು. ಕನ್ನಡ ಮೀಡಿಯಮ್ ಯಾಕೆ ಬೇಕು, ಶಾಲೆಯ ಅಭಿವೃದ್ಧಿ, ಈ ಮಕ್ಕಳು ಕನ್ನಡ ಮೀಡಿಯಮ್ ಬಂದರೆ ಹೇಗೆ ಅಭಿವೃದ್ಧಿ ಆಗ್ತಾರೆ, ಇದರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ, ಕನ್ನಡ ಮಾಧ್ಯಮವನ್ನು ಉಳಿಸುವ ಈ ನಿಟ್ಟಿನಲ್ಲಿ ಪೋಷಕರು ತಮ್ಮ ಕ್ರಮ ವಹಿಸ್ಕೊಳ್ಬೇಕಾಗಿ, ಶ್ರಮ ವಹಿಸಬೇಕಾಗಿ ಮಾನ್ಯ ಶಾಸಕರು ಒಂದು ಮಾತು ಬೆಳಿಗ್ಗೆ ಹೇಳಿದ್ದಾರೆ. ಸಮಯದ ಅವಧಿ ಕಡಿಮೆ ಇದೆ, ಆದರೂ ಆದಷ್ಟು ವಿವರ ಕೊಟ್ಟಿದ್ದೇನೆ. ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಈ ವಾರ್ಷಿಕೋತ್ಸವ ಅಥವಾ ಕಳೆದ ತುಂಡುಗುಡ್ಡೆ ನಿಮ್ಮ ಬಲ್ಲಾಡಿಯ ವಾರ್ಷಿಕೋತ್ಸವ ತುಂಬ ಒಂದು ಅದ್ಧೂರಿಯಾಗಿ ನಡೆದಿದೆ. ಈ ವಾರ್ಷಿಕೋತ್ಸವದ ಅವಧಿಯಲ್ಲಿ ದಿನ ಬಂದು ನಾನು ನೋಡ್ತಾ ಇದ್ದೆ ಹಳೆ ವಿದ್ಯಾರ್ಥಿಗಳ ಒಂದು ಭಾಗವಹಿಸುವಿಕೆ, ಪೋಷಕರ ಭಾಗವಹಿಸುವಿಕೆ ಅಥವಾ ಅಧ್ಯಾಪಕರೊಂದಿಗೆ ಹೊಂದಾಣಿಕೆ ಅಥವಾ ಇನ್ನಿತರು, ಆಮೇಲೆ ವಂತಿಗೆಯಲ್ಲಿ ತಾವು ನೀಡುತ್ತಿರುವ ಸಹಕಾರ, ಇದೆಲ್ಲ ನೋಡಿದರೆ ಈ ಬಲ್ಲಾಡಿ ಪ್ರದೇಶ ಖಂಡಿತ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ನಾವೇನು ಮಾತಾಡ್ತೇವೆ, ಡಯಸನ್ನು ಇಲ್ಲಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳೇ ನೀಡಿದ್ದಾರೆ. ಹಾಗೂ ಶಾಲೆಗೆ ಅನೇಕ ವಸ್ತುಗಳನ್ನು ಈ ಸಲ ಎಲ್ಲ ನೀಡ್ತಾ ಇದ್ದಾರೆ. ಇದೇ ಥರ ಮುದ್ರಡಿಯ ಎಲ್ಲ ಶಾಲೆಗಳಿಗೂ ತಮ್ಮ ಸಹಕಾರ ಇರಲಿ, ಶಾಲೆಯ ಅಭಿವೃದ್ಧಿಗೆ ಸಹಕಾರ ಕೊಡಿ, ಕನ್ನಡ ಮಾಧ್ಯಮ ಶಾಲೆ ಉಳಿಯಲಿ ಅಂತ ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಇತಿಹಾಸ ಗೊತ್ತಿಲ್ಲದವ ಇತಿಹಾಸವನ್ನು ಸೃಷ್ಟಿಸಲಾರಂತೆ ಬಲ್ಲಾಡಿಯ ಭವ್ಯ ಇತಿಹಾಸವನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಗೌರವಾನ್ವಿತ ಗಣಪತಿಯಂ. ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಸನ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಗೌರವವನ್ನು ಸ್ವೀಕಾರ ಮಾಡುವರೆ ಈ ಭಾಗದ ಅಂಗನವಾಡಿ ಶಿಕ್ಷಕಿ, ಸಹಾಯಕಿ, ಆರೋಗ್ಯ ಕಾರ್ಯಕರ್ತೆ, ಅಡುಗೆ ಸಹಾಯಕರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶಾಂತಾ ಟೀಚರ್ ಮೊದಲನೆಯವರಾಗಿ ವೇದಿಕೆಗೆ ಆಗಮಿಸಬೇಕು. ಕವಿತಾ ಗೌಡ, ಉಷಾ ಹೆಗ್ಡೆ ಅವರು ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ, ಅನುಷಾ ಸಮುದಾಯ ಆರೋಗ್ಯ ಅಧಿಕಾರಿ, ರತ್ನಾ ಪೂಜಾರಿ, ಹೇಮಾವತಿ ಪೂಜಾರಿ ಇವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಶಾಲಾ ವಾರ್ಷಿಕೋತ್ಸವ ಮತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನದ ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಅವರೆಲ್ಲರನ್ನ ಗೌರವಿಸಬೇಕೆನ್ನುವ ಆಶಯವನ್ನು ವ್ಯಕ್ತಪಡಿಸಿದ್ದು. ಶಾಂತಾ ಟೀಚರ್ ವೇದಿಕೆಗೆ ಹೋಗಬೇಕು. ಕವಿತಾ ಗೌಡ ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು. ಉಷಾ ಹೆಗ್ಡೆ, ಅನುಷಾ ಸಮುದಾಯ ಆರೋಗ್ಯ ಅಧಿಕಾರಿ, ಉಷಾ ಹೆಗ್ಡೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ, ರತ್ನಾ ಪೂಜಾರಿ, ಹೇಮಾವತಿ ಪೂಜಾರಿ. ಅನಂತರ ನಾವು SDMCಯ ಮಾಜಿ ಅಧ್ಯಕ್ಷರುಗಳನ್ನು ಗೌರವಿಸಲಿಕ್ಕಿದ್ದೇವೆ. ಅವರು ಕೂಡ ಮುಂಭಾಗದಲ್ಲಿ ಬಂದು ಉಪಸ್ಥಿತರಿರುವರೇ ನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಪ್ರಾಥಮಿಕ ಶಾಲೆ ಉನ್ನತಿಯನ್ನು ಕಾಣಬೇಕಾದರೆ ಮೊದಲು ಅಂಗನವಾಡಿಯಲ್ಲಿ ಮಕ್ಕಳಿರಬೇಕು. ಅಂಗನವಾಡಿ ಶಿಕ್ಷಕಿ ಶಾಲೆಯ ಬಗ್ಗೆ ಸದಭಿಪ್ರಾಯ ಇದ್ದರೆ ಮಾತ್ರ ಆ ಮಕ್ಕಳು ಅಂಗನವಾಡಿಯಿಂದ ಅದೇ ಪ್ರಾಥಮಿಕ ಶಾಲೆಗೆ ಬರ್ತಾರೆ. ಆ ನಿಟ್ಟಿನಲ್ಲಿ ಅಂಗನವಾಡಿ ಶಿಕ್ಷಕಿಯವರ ಸೇವೆಯನ್ನು ವಿಶೇಷವಾಗಿ ಸ್ಮರಿಸಿಕೊಳ್ತಾ ಕವಿತಾ ಗೌಡ, ಉಷಾ ಹೆಗ್ಡೆ, ಆರೋಗ್ಯವೇ ಭಾಗ್ಯ, ಆರೋಗ್ಯ ಮತ್ತು ಶಿಕ್ಷಣ ಒಂದು ದೇಶದ ಅಭಿವೃದ್ಧಿಯ 2 ಸೂಚ್ಯಂಕಗಳು. ಈ ಭಾಗದ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಕಡಿಮೆ ಇರ್ತದೆ. ಅವರ ಆರೋಗ್ಯದ ಬಗೆಗೆ ವಿಶೇಷ ಕಾಳಜಿಯನ್ನು ವಹಿಸಿಕೊಳ್ಳುತ್ತಾ ಈ ಭಾಗದ ಆರೋಗ್ಯವನ್ನೇ ಸಂಪತ್ತನ್ನಾಗಿ ರೂಪಿಸುವಲ್ಲಿ ವಿಶೇಷ ಶ್ರಮವನ್ನು ವಹಿಸ್ತಾ ಇರುವರು ಉಷಾ ಹೆಗ್ಡೆ ಮತ್ತು ಅನುಷಾ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಮತ್ತು ಸಮುದಾಯ ಆರೋಗ್ಯ. ಕವಿತಾ ಗೌಡ ದಯಮಾಡಿ ವೇದಿಕೆಗೆ ಬನ್ನಿ. ಕವಿತಾ ಗೌಡ ಯಕ್ಷಗಾನದ ವೇಷಭೂಷಣದೊಂದಿಗೆ ಮುಂದೆ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಸಿದ್ಧರಾಗಿರುವವರು. ಅಂಗನವಾಡಿಯ ಸಹಾಯಕಿಯಾಗಿ ಮುದ್ದು ಮಕ್ಕಳ ನೆಚ್ಚಿನ ಕವಿತಾ ಗೌಡರವರು ಯಕ್ಷಗಾನದ ವೇಷದಲ್ಲಿ ಈ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಡುಗೆ ಸಹಾಯಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದವರು ರತ್ನಾ ಪೂಜಾರಿ ಮತ್ತು ಹೇಮಾವತಿ ಪೂಜಾರಿ ಅವರು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತೇವೆ. ಎಲ್ಲ ಮನೆಯಲ್ಲಿ ತಂದೆ ತಾಯಿಗಳಿಗೆ 1 ಅಥವಾ 2 ಮಕ್ಕಳು, ಆದರೆ ಬಲ್ಲಾಡಿ ಶಾಲೆಯ ಅಡುಗೆ ಸಹಾಯಕರಿಗೆ 100 ಮಕ್ಕಳು. 100 ಮಕ್ಕಳಿಗೆ ಅನ್ನವನ್ನು ಬಡಿಸಿದಂಥ ಹೆಗ್ಗಳಿಕೆ ಅವರದು. ಒಂದು ಮಗು ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಹಿಂದೆ ಆಕಾಶದಲ್ಲಿ ಚಂದ್ರನನ್ನು ತೋರಿಸ್ತಾ ಇದ್ದರೆ ಇವತ್ತು ಮೊಬೈಲ್ನಲ್ಲಿ ಚಿತ್ರವನ್ನು
ವಿಡಿಯೋವನ್ನು ನೀಡಬೇಕಾದಂತಹ ಹೊತ್ತಿನಲ್ಲಿ ಮಕ್ಕಳಿಗೆ ಲಾಲನೆ ಪಾಲನೆಯಿಂದ ಅವರು ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುವಲ್ಲಿ ಮುತುವರ್ಜಿಯನ್ನು ವಹಿಸುವರು. ರತ್ನಾ ಪೂಜಾರಿ, ಹೇಮಾವತಿ ಪೂಜಾರಿ ತಮ್ಮೆಲ್ಲರ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾ ಭಗವಂತ ತಮಗೆ ಸಕಲವನ್ನು ಕರುಣಿಸಲಿ, ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಭಾಗ್ಯ ಎಲ್ಲವನ್ನ ಕರುಣಿಸಲಿ ಎನ್ನುವ ಆಶಯದೊಂದಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ನಡೀತಾ ಇರುವಂತಹ ಶಾಲಾ ವಾರ್ಷಿಕೋತ್ಸವ ಮತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನದ ಈ ಸುಂದರ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ತಮಗೆ ಶುಭವಾಗಲಿ. ಮುಂದೆ SDMCಯ ಮಾಜಿ ಅಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು, ವೇದಿಕೆಗೆ ಆಗಮಿಸಬೇಕು. ಕ್ರಮವಾಗಿ ಮುದ್ದು ಪೂಜಾರಿ ಆಚೆಮನೆ, ಕೃಷ್ಣ ಪೂಜಾರಿ, ಶ್ರೀಧರ ಕುಲಾಲ್, ದಿವಾಕರ ಆಚಾರ್ಯ ಸುವರ್ಣ ಮಹೋತ್ಸವದ ಮಾಜಿ ಅಧ್ಯಕ್ಷರು ಉದಯ ಕುಲಾಲ್. ಈ ಶಾಲೆ ವಿದ್ಯಾರ್ಥಿಗಳ ಬಾಹುಳ್ಯದಲ್ಲಿ ಸ್ವಲ್ಪ ಕಡಿಮೆ ಸಂಖ್ಯೆ ಕಾಣ್ತಾ ಇದ್ರೂ ಕೂಡ ಅಭಿವೃದ್ಧಿಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ. ಇದಕ್ಕೆ ಕಾರಣೀಕರ್ತರಾಗಿರುವವರು ಈ ಹಿಂದಿನಿಂದ ಈ ಶಾಲೆಯ ಅಧ್ಯಕ್ಷರುಗಳಾಗಿ ಬಹಳ ನಿಷ್ಠೆಯ ಸೇವೆಯನ್ನು ಸಲ್ಲಿಸಿರುವವರು. ಅಭಿವೃದ್ಧಿಯ ಪಥದಲ್ಲಿ ಶಾಲೆ ನಾಗಾಲೋಟದಲ್ಲಿ ಸಾಗಲಿಕ್ಕೆ ಸದಾಕಾಲ ಸಹಕಾರವನ್ನು ನೀಡಿರುವಂಥ ಮುದ್ದು ಪೂಜಾರಿ ಆಚಮನೆ, ಕೃಷ್ಣ ಪೂಜಾರಿ, ಶ್ರೀಧರ್ ಕುಲಾಲ್, ದಿವಾಕರ ಆಚಾರ್ಯ, ಉದಯ ಕುಲಾಲ್ ವೇದಿಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ SDMCಯ ಮಾಜಿ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರು, ಶೆಟ್ಟಿಗಾರ್ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಸನತ್ ಕುಮಾರ್ ಅವರ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರಿ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅನೇಕ ವರ್ಷಗಳಿಂದ, ಬಹುತೇಕ 30 ವರ್ಷಗಳ ಶ್ರೀಪತಿ ಬಡ್ಕಿಲಾಯರ ಜರ್ನಿಯಲ್ಲಿ ಅವರಿಗೆ ಸಾಥ್ ಕೊಟ್ಟವರು ಈ ಪಂಚಪಾಂಡವರು ಮುದ್ದು ಪೂಜಾರಿ ಆಚಮನೆ, ಕೃಷ್ಣ ಪೂಜಾರಿ, ಶ್ರೀಧರ್ ಕುಲಾಲ್, ದಿವಾಕರಾಚಾರ್ಯ, ಉದಯ ಕುಲಾಲ್. ವಿಶೇಷವಾಗಿ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದವರು ದಿವಾಕರಾಚಾರ್ಯ. ಆ ಹಿಂದಿನ ಮತ್ತು ಮುಂದಿನ ಅವಧಿಗಳಲ್ಲಿ ಶಾಲೆಯ ಅಭಿವೃದ್ಧಿಗೆ ಸದಾಕಾಲ ಸರ್ವ ಸಹಕಾರವನ್ನು ನೀಡಿದಂಥ ಮುದ್ದು ಪೂಜಾರಿ, ಕೃಷ್ಣ ಪೂಜಾರಿ, ಶ್ರೀಧರ್ ಕುಲಾಲ್, ಉದಯ ಕುಲಾಲ್ ಗರಿಗರಿಯಾದ ಶಾಲನ್ನು ಹೊದಿಸಿ ಮಣಿಮಾಲೆ ಸ್ಮರಣಿಕೆಯನ್ನು ನೀಡುವುದರ ಮುಖೇನ ಉದಯ ಕುಲಾಲ್ ದಯಮಾಡಿ ವೇದಿಕೆ ಬನ್ನಿ. ಇವರೆಲ್ಲರನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ತಮಗೆ ಶುಭವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಶ್ರೀದೇವರು ತಮಗೆ ಸಕಲವನ್ನು ಕರುಣಿಸಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ ಪ್ರಸ್ತುತ SDMC ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಗೌರವವನ್ನು ಸ್ವೀಕಾರ ಮಾಡುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಸ್ತುತ SDMC ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಈ ಸನ್ಮಾನ ಕಾರ್ಯಕ್ರಮವನ್ನು ಅತ್ಯಂತ ಮುತುವರ್ಜಿಯಿಂದ ನೆರವೇರಿಸ್ತಾ ಇರುವವರು ಈ ಶಾಲೆಯಲ್ಲಿ 3 ದಶಕಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯವನ್ನು ನಿರ್ವಹಿಸಿರುವಂಥ ಶ್ರೀಪತಿ ಬಡ್ಕಿಲಾಯ ಸರ್, ಗೌರವಾನ್ವಿತ ಸತೀಶ್ ಆಚಾರ್ಯ, ಸಂತೋಷ್ ಪೂಜಾರಿ, ಉದಯ ಹೆಗ್ಡೆ, ತೋಟದ ಮನೆ ದಯಮಾಡಿ ವೇದಿಕೆ ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ಕಾರ್ಯಕ್ರಮ, ಇಷ್ಟೊಂದು ಅದ್ದೂರಿಯ ಕಾರ್ಯಕ್ರಮ, ವೇದಿಕೆಯಲ್ಲಿರುವಂಥ ಅತಿಥಿಗಳು ಹೇಳಿದರು ನಾ ಭೂತೋ ಎನ್ನುವ ರೀತಿಯಲ್ಲಿ ನಡೆದಂಥ ಈ ಕಾರ್ಯಕ್ರಮದ ಆಯೋಜನೆ, ಅದಕ್ಕೆ ಬಹಳ ತಿಂಗಳುಗಳ ಹಿಂದಿನ ಪರಿಶ್ರಮ ಇದೆ. ಈ ಪರಿಶ್ರಮವನ್ನು ವಿಶೇಷವಾಗಿ ಮಾಡಿದವರು 3 ಮುತ್ತುಗಳು, ಸತೀಶ್ ಆಚಾರ್ಯ, ಸಂತೋಷ್ ಪೂಜಾರಿ, ಉದಯ ಹೆಗ್ಡೆ, ತೋಟದ ಮನೆ. ತಮ್ಮ ಸೇವೆಯನ್ನು ವಿಶೇಷವಾಗಿ ಶ್ಲಾಘಿಸ್ತಾ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಸ್ತುತ SDMC ಅಧ್ಯಕ್ಷರಾಗಿರುವವರು ಸತೀಶ್ ಆಚಾರ್ಯ ಸರ್ ಅವರು ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಸದಾ ಹೆಡ್ ಮಾಸ್ಟರ್ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇರುವವರು. ಸಂತೋಷ್ ಪೂಜಾರಿ ಮತ್ತು ಉದಯ ಹೆಗ್ಡೆ ಇವರ ಜೋಡಿ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಇವತ್ತಿಲ್ಲಿ ಸಾಕಾರಗೊಳ್ಳಲಿಕ್ಕೆ ಅವರ ಸಹಕಾರ ಬಹಳ ದೊಡ್ಡದು. ಸಂತೋಷ್ ಪೂಜಾರಿ ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ವಿವಿಧ ಪದಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂಥ ಅನುಭವವನ್ನು ಹೊಂದಿರುವರು. ಉದಯ ಹೆಗ್ಡೆಯವರು ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವಲ್ಲಿ ಅವರ ಸೇವೆ ಬಹಳ ಶ್ಲಾಘನೀಯವಾದ್ದು. ಗರಿಗರಿಯಾದ ಶಾಲು, ಮಣಿಮಾಲೆ, ಫಲತಾಂಬೂಲ, ಸ್ಮರಣಿಕೆ ಜೊತೆಗೆ ಪೇಟವನ್ನು ತಮಗೆ ತೊಡಿಸುವುದರ ಮುಖೇನ ಈ ಸುಂದರ ವೇದಿಕೆಯಲ್ಲಿ ಅತ್ಯಂತ ಸುಂದರವಾಗಿ ಕಂಗೊಳಿಸ್ತಾ ಇರುವಂಥ ತಮ್ಮ ಬಾಳು ಭವ್ಯವಾಗಿ ಬೆಳಗಲಿ ಎನ್ನುವ ಆಶಯದೊಂದಿಗೆ ಶ್ರೀದೇವರು ತಮಗೆ ಸಕಲವನ್ನು ಕರುಣಿಸಲಿ. ದೇವತಾ ಕೈಂಕರ್ಯದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವ ಸಂತೋಷ್ ಪೂಜಾರಿ ಅವರು ಬ್ರಹ್ಮಬೈದರ್ಕಳ ಗರಡಿ ಅರ್ಚಕರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವರು. ಸತೀಶ್, ಸಂತೋಷ್, ಉದಯ ಹೆಗ್ಡೆ ಈ 3 ಮುತ್ತುಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ತಮಗೆ ಶುಭವನ್ನು ಆಶಿಸ್ತಾ ಇದ್ದೇವೆ. ಮುಂದೆ ಅತಿಥಿ ಸಂದೇಶಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ರವೀಂದ್ರ ಹೆಗ್ಡೆ, ಮಾಜಿ ಅಧ್ಯಕ್ಷರು, ಮಾಜಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ ಇದರ ವಾರ್ಷಿಕೋತ್ಸವದ
ಶಾಲಾ ವಾರ್ಷಿಕೋತ್ಸವ ಮತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮದ ಭವ್ಯ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಮುದ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಸಂತಿ ಪೂಜಾರಿ ಅವರೇ, ಹೆಬ್ರಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರೇ, ಅದೇ ರೀತಿ ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರು, ನನ್ನ ಹಿರಿಯರು ಆತ್ಮೀಯರಾದಂಥ ಗಣಪತಿಯವರೇ, ಅದೇ ರೀತಿ ರತ್ನ ಪೂಜಾರಿ ಅವರೇ, ಅದೇ ರೀತಿ ಜಯಂತಿ ಗೌಡ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ವಿದ್ಯಾಭಿಮಾನಿಗಳೇ, ಹೆತ್ತವರೇ, ಮಕ್ಕಳೇ, ಪತ್ರಕರ್ತರೇ, ಎಲ್ಲರಿಗೂ ವಂದಿಸುತ್ತಾ ಈ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಿದಂಥ STMC ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯರು ಹೌದವರು ನಮ್ಮ ಸತೀಶ್ ಆಚಾರ್ಯ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸಂತೋಷ್ ಮತ್ತು ಅವರ ಬಳಗ, ಅವರಿಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪೋಷಕರೇ, ನಮ್ಮ ಈ ಹೊತ್ತಿನಲ್ಲಿ ನಮ್ಮ ಶ್ರೀಪತಿ ಬಡಿಕಲಾಯ ಮತ್ತು ಗಣಪತಿ ಸರ್ ಅವರ ಬಗ್ಗೆ ಎರಡು ಮಾತನ್ನು ಹೇಳುತ್ತಾ, ಯಾಕಂದರೆ ಶ್ರೀಪತಿ ಬಡಿಕಲಾಯರವರು ಇಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲೇ ಆಗಿ HMC ಅವರು 32 ವರ್ಷ ಸೇವೆಯನ್ನು ಇಲ್ಲಿ ಸಲ್ಲಿಸಿರುತ್ತಾರೆ. ಯಾಕಂದರೆ ಈ ಮುದ್ರಾಡಿ ಬಂದರೆ ಈ ಮುದ್ರಾಡಿ ಮಣ್ಣಿನ ಗುಣವೇ ಹಾಗೆ, ಇಲ್ಲಿಯ ಪೋಷಕರ ಅಭಿಮಾನ ನಮಗೆ ಬೇರೆ ಕಡೆ ಟ್ರಾನ್ಸ್ಫರ್ ತಗೊಳ್ಳೋದು ಬೇಡ ಅಂತ ಕಾಣ್ತದೆ. ಯಾಕಂದರೆ ಇಲ್ಲಿ ಪೋಷಕರ ಅಭಿಮಾನ ಮತ್ತು ಪ್ರೀತಿ ನಮ್ಮನ್ನು ಇಲ್ಲೇ ಉಳಿಸಿಕೊಳ್ಳುವ ಹಾಗೆ ಮಾಡ್ತದೆ. ಅದೇ ಕಾರಣ ಇರ್ಬೋದು, ನಾನು ಕೂಡ ಅದೇ ಒಂದು ಉದಾಹರಣೆ. ಅದೇ ರೀತಿ ಗಣಪತಿಯವರು ಕೂಡ, ಗಣಪತಿ ಸರ್ ಕೂಡ ಇಲ್ಲಿ ಸಾಧಾರಣ ನನ್ನ ಟೈಮಲ್ಲಿ ಸಾಧಾರಣ 28 ವರ್ಷ ಸರ್ವಿಸ್ ಆಗಿರಬೇಕು ಅವರದ್ದು ಕೂಡ. ಇನ್ನು 1-2 ತಿಂಗಳಲ್ಲಿ ಶ್ರೀಪತಿ ಬಡಿಕಲಾಯರವರು ನಿವೃತ್ತಿ ಹೊಂದುತ್ತಾರೆ. ಅದೇ ರೀತಿ ಗಣಪತಿ ಸರ್ ಅವರು ಇನ್ನು 1 ವರ್ಷದಲ್ಲಿ ನಿವೃತ್ತಿ ಹೊಂದಿರ್ತಾರೆ. ಪೋಷಕರಲ್ಲಿ ಒಂದು ವಿನಂತಿ ಏನಂದರೆ, ದಯವಿಟ್ಟು ಈ ಇಲಾಖೆ ಮತ್ತು ಸರ್ಕಾರದ ನಿಯಮದಂತೆ ಮಕ್ಕಳ ರೇಷಿಯೋ ಪ್ರಕಾರ ಒಬ್ಬ ಶಿಕ್ಷಕರಿಗೆ 30 ಮಕ್ಕಳು ಬೇಕು. ನಿಮ್ಮ ಶಾಲೆಯ ಮಕ್ಕಳು ನೀವೇ ಗಮನಿಸಿ, ಇಂಥ ಒಂದು ಭವ್ಯ ಶಾಲೆ, ಒಂದು ಒಳ್ಳೆಯ ಶಾಲೆ, ಒಂದು ಅದ್ಭುತವಾದಂಥ ಸ್ಥಳದಲ್ಲಿರುವಂಥ ಶಾಲೆ, ಇದನ್ನು ಉಳಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಪೋಷಕರ ಹತ್ರ ನಾನು ನಮ್ರವಾಗಿ ವಿನಂತಿಸಿಕೊಳ್ಳುವುದು, ದಯವಿಟ್ಟು ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ, ಈ ಶಾಲೆಯನ್ನು ಉಳಿಸಿ. ಯಾಕಂದರೆ ಇಲ್ಲೇ ಯಾಕಂದರೆ ಗುಣಮಟ್ಟದ ಆವಾಗಿಂದ ಅವರೀಗ ಅವರ ಒಂದು ವ್ಯಾಪ್ತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ಶ್ರೀಪತಿ ಬಡ್ಕರಾಗಲಿ ಗಣಪತಿ ನಾಯಕರವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಇಲ್ಲಿಯ ಹಳೆ ವಿದ್ಯಾರ್ಥಿಗಳನ್ನು ನೋಡುವಾಗ ನಾನು ಕೇಳಿದ್ದೇನೆ, ಒಳ್ಳೆಯ ಉದ್ಯೋಗದಲ್ಲಿ ಮತ್ತು ಬೇರೆ ಶಾಲೆಗೆ ಇಲ್ಲಿ ಕಲಿತು ಹೋದಂಥ ಮಕ್ಕಳು, ಇಲ್ಲಿ 5ನೇ ಕ್ಲಾಸಲ್ಲಿ ಕಲಿತು ಹೋದಂಥ ಮಕ್ಕಳು 6, 7, 8ರಲ್ಲಿ ಆ ಮಕ್ಕಳು ಒಳ್ಳೆಯ ಪ್ರತಿಭೆಯನ್ನು ತೋರಿಸಿದ್ದಾರೆ ಆ ಶಾಲೆಗಳಲ್ಲಿ. ಯಾಕಂದರೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಎನ್ನುವುದಕ್ಕೆ ಒಂದು ಕಾರಣ. ಆದ್ದರಿಂದ ದಯವಿಟ್ಟು ಎಲ್ಲರ ಹತ್ರ ಒಂದು ಕೇಳೋದು, ನಾವು ಏನೋ ಒಂದೊಂದು ನಮಗೆ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಅಂದರೆ ಒಂದು ಆಸೆ, ಒಂದು ಮನೆಯವರಿಗೆ ಬಸ್ಸು ಬರ್ತದೆ, ಟೈ ಶೂ ಹಾಕಿಕೊಂಡು ಹೋಗ್ತೇವೆ ಹಾಗೆ ಹೀಗೆ ಅಂತ. ದಯವಿಟ್ಟು ಗಮನಿಸಿ, ಒಳ್ಳೆಯ ಆಲ್ರೌಂಡ್ ಶಿಕ್ಷಣದ ಏನು ಡೆವಲಪ್ಮೆಂಟ್ ಆಗ್ತದೆ, ವ್ಯಕ್ತಿತ್ವ ಬೆಳವಣಿಗೆ ಆಗ್ತದೆ, ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಅಂತ ಹೇಳುತ್ತಾ, ದಯವಿಟ್ಟು ಎಲ್ಲ ಮಕ್ಕಳನ್ನು, ದಯವಿಟ್ಟು ಈ ಆಸುಪಾಸಿನ ಎಲ್ಲ ಮಕ್ಕಳು ಈ ಶಾಲೆಗೆ ಸೇರಿ ಈ ಶಾಲೆಯನ್ನು ಉಳಿಸಿ ಅಂತ ಹೇಳುತ್ತಾ ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ 2 ಮಾತನ್ನು ಮುಗಿಸಿ. ಅಭಿಮಾನದ ಮಾತುಗಳಿಗಾಗಿ ರವೀಂದ್ರ ಹೆಗ್ಡೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಸಂತೋಷ್ ಪೂಜಾರಿ ನೆಕ್ಕಾರಬೆಟ್ಟು ಇವರನ್ನ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬ್ರಿಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸೀತಾನದಿ ವಿಜೇಂದ್ರ ಶೆಟ್ಟಿ ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಹಾಗೂ ವಿದ್ಯಾಭಿಮಾನಿಗಳೇ, ಬಲ್ಲಾಡಿ ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವ ಆಗಬೇಕು, ಕಾರ್ಯಕ್ರಮ ಉತ್ತಮವಾಗಿ ಆಗಬೇಕು. ಇದು ಎಲ್ಲ ಬಲ್ಲಾಡಿಗರ ಕನಸು, ಬಲ್ಲಾಡಿಗರ ಅಷ್ಟೇ ಅಲ್ಲ, ಇಡೀ ಮುದ್ರಾಡಿಯ ಕನಸು. ಯಾಕಂದರೆ ಮುದ್ರಾಡಿಯಲ್ಲಿ ಭಾಳಷ್ಟು ಕ್ರಮಗಳು ಆದರೂ ಕೂಡ ಬಲ್ಲಾಡಿಯಲ್ಲಿ ನಮ್ಮದು ದೇವಸ್ಥಾನ ಹತ್ತಿರ ಇರೋದು, ಶಾಲೆ ಮತ್ತು ದೇವಸ್ಥಾನ ಹತ್ರನೇ ಇರುವುದರಿಂದ ಕಾರ್ಯಕ್ರಮಗಳು ತುಂಬ ಕಡಿಮೆ. ಆದರೆ ಬಲ್ಲಾಡಿ ಶಾಲೆಯ ಮುಖ್ಯೋಪಾಧ್ಯಾಯರು ವೃತ್ತಿ ಜೀವನ ಇಬ್ಬರದು ಕೂಡ ವೃತ್ತಿ ಜೀವನ ಕೂಡ ಇಲ್ಲೇ, ನಿವೃತ್ತಿ ಜೀವನ ಕೂಡ ಇಲ್ಲೇ. ಇಂಥ ಸುಸಂದರ್ಭದಲ್ಲಿ ಅವರ ಒಂದು ಮನವಿಯ ಮೇರೆಗೆ ನಾವೊಂದು ಕಳೆದ ವರ್ಷವೇ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಬಡ್ಕಿಲ್ಲ ಸರ್ ಒಂದು ಕಾರ್ಯಕ್ರಮ ಆಗಬೇಕು, ಅದು ಹೇಗೆ ಮಾಡೋಣ ಸರ್? ಖಂಡಿತ ಆಗ್ತದೆ. ಊರಿನವರ ಸಹಕಾರ, ಬಲ್ಲಾಡಿಯಲ್ಲಿ ಯಾವುದೇ ರೀತಿಯ ಕೊರತೆ ಆಗಲ್ಲ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಸರ್. ಈ ವರ್ಷ ಬೇಡ, ಈ ವರ್ಷ ಮುದ್ರಾಡಿಯಲ್ಲಿ ಕಾರ್ಯಕ್ರಮ ಇದೆ, ಮುಂದಿನ ವರ್ಷ ಬಲ್ಲಾಡಿಯಲ್ಲಿ ಮಾಡೋಣ ಅಂತೇಳಿ ಅವ್ರ ಹತ್ರ ಒಂದು ವಾಗ್ದಾನ ಮಾಡಿದ್ದೆ. ಅದೇ ರೀತಿ ಬಲ್ಲಾಡಿಗರ ಮನಸ್ಸು ದೊಡ್ಡದು. ಯಾಕಂದರೆ ನಾವು ಕಾರ್ಯಕ್ರಮಕ್ಕೆ ಇಳಿದ ನಂತರ ಯಾವುದೇ ರೀತಿಯ ತೊಂದರೆ ಬಾರದೆ ಇಷ್ಟೊಂದು ಉತ್ತಮವಾದ ಕಾರ್ಯ ಮಾಡಲಿಕ್ಕೆ ಎಲ್ಲ ಬಲ್ಲಾಡಿಯ ಸಮಸ್ತ ಜನರ ಒಕ್ಕರಳಿನ ಒಂದು
ಆಶಯ ಹಾಗೂ ಎಲ್ಲರ ಸಹಕಾರದಿಂದ ಇಂದಿನ ಕಾರ್ಯಕ್ರಮ ಇಷ್ಟು ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಬರೇ ಒಂದು ಕಾರ್ಯಕ್ರಮ ಆಗಬಾರ್ದು, ಭವಿಷ್ಯದಲ್ಲಿ ನಮ್ಮ ಶಾಲೆಯನ್ನು ಉಳಿಸ್ಕೊಳ್ಳುವ ಪ್ರಯತ್ನ ಕೂಡ ನಮ್ಮಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರತಿಯೊಂದು ಹಳೆ ವಿದ್ಯಾರ್ಥಿ ಸಂಘದ ನಮ್ಮ ಪದಾಧಿಕಾರಿಗಳು ಹಾಗೂ ಸದಸ್ಯರಲ್ಲಿ ಮನವಿ ಮಾಡಿದ್ದೆ, ಈ ಕಾರ್ಯಕ್ರಮದಲ್ಲಿ ಏನಾದರೂ ಮೊತ್ತ ಉಳಿದ್ರೆ ಅಲ್ಲ ಉಳಿಸಬೇಕಾಗಿದೆ, ಉಳಿಸಿ ಈ ಶಾಲೆಗೆ ಒಂದು ಈಗಿನ ಇಂಗ್ಲಿಷ್ ವ್ಯಾಮೋಹ ಅಲ್ಲ, ಅದು ಅನಿವಾರ್ಯ. ಈ ಸಂದರ್ಭದಲ್ಲಿ ನಾವು ಒಂದು ಮೊತ್ತವನ್ನು ಉಳಿಸಿ ಅದನ್ನು ಬ್ಯಾಂಕಲ್ಲಿ FD ಇಟ್ಟು ಇಲ್ಲಿಗೊಂದು ಅತಿಥಿ ಶಿಕ್ಷಕರನ್ನ ಮಾಡಿ ಇಂಗ್ಲಿಷ್ ಕ್ಲಾಸ್ ಆರಂಭ ಮಾಡಿ ಈ ಶಾಲೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಾವು ಹಳೆ ವಿದ್ಯಾರ್ಥಿಗಳ ಸಂಘದ ಮುಖಾಂತರ ಮಾಡೋಣ ಅಂತೇಳಿ ನಾವೊಂದು ಮೀಟಿಂಗಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮುಂದೆಯೂ ನಿಮ್ಮೆಲ್ಲರ ಸಹಕಾರ ಇದ್ದಲ್ಲಿ ಆ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಬಡ್ಕಿಲಯ್ಯ ಸರ್ ಅಂತ ಅಧ್ಯಾಪಕರು ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ. ಅದೇ ರೀತಿ ಗಣಪತಿ ಸರ್ ಕೂಡ, ಅವರು ಕೂಡ ನಮ್ಮ ಎಲ್ಲರ ಒಂದು ಆಶಯದಂತೆ ಅವರು ವೃತ್ತಿ ಜೀವನ ಇಲ್ಲೇ ಮಾಡಿ ನಿವೃತ್ತಿ ಜೀವನ ಕೂಡ ಇಲ್ಲೇ ಕಳೀತಾ ಇರೋದಂತೆ ಊರಿನವರು ಎಷ್ಟೊಂದು ಅವರಿಗೆ ಸಪೋರ್ಟ್ ಮಾಡಿರ್ಬೋದು ಅಂತೇಳಿ ನೀವೆಲ್ಲರೂ ಯೋಚನೆ ಮಾಡ್ಬೋದು. ಯಾಕಂದರೆ ಯಾವುದೇ ಒಂದು ಸ್ಥಳದಲ್ಲಿ ನಾವು ತುಂಬ ವರ್ಷ ಇರಬೇಕಾದ್ರೆ ಅಲ್ಲಿ ವಾತಾವರಣ ಚೆನ್ನಾಗಿರ್ಬೇಕು. ಅಂಥ ವಾತಾವರಣ ಬಲ್ಲಡಿಯಲ್ಲಿ ಸೃಷ್ಟಿಯಾಗಿದೆ. ಅವರ ವೃತ್ತಿ ಜೀವನದಲ್ಲಿ ಇಲ್ಲೊಂದು ವೃತ್ತಿ ಮಾಡುವ ಅವಕಾಶವನ್ನು ಬಲ್ಲಾಡಿಗರು ಮಾಡಿಕೊಟ್ಟಿದ್ದಾರೆ. ಮುಂದೆಯೂ ಅವರ ನಿವೃತ್ತಿ ಜೀವನದ ಮೊದಲು ಇಷ್ಟೊಂದು ಅಷ್ಟೂರಿ ಕಾರ್ಯಕ್ರಮ ಮಾಡುವುದಕ್ಕೆ ಸಹಕಾರ ನೀಡಿರುವಂಥ ಎಲ್ಲರಿಗೂ ನಾನು ಮನ ತುಂಬಿ ಧನ್ಯವಾದವನ್ನು ಹೇಳುತ್ತೇನೆ. ಬಲ್ಲಾಡಿ ಶಾಲೆಯನ್ನು ಉಳಿಸೋಣ, ನಮ್ಮೆಲ್ಲರ ಸಹಕಾರದಿಂದ ಇಂಥ ಅದ್ದೂರಿ ಕಾರ್ಯಕ್ರಮಗಳು ಮುಂದೆಯೂ ಮಾಡೋಣ. ಬಲ್ಲಾಡಿಯಲ್ಲಿ ನಾನು ಮೊದಲೇ ಹೇಳಿದೆ, ದೇವಸ್ಥಾನ ಮತ್ತು ಶಾಲೆ ಎರಡು ಕಣ್ಣು. ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಕಾರ್ಯಕ್ಕೆ ಇಳಿದಿದ್ದೇವೆ. ಅಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡಿ ಜೀರ್ಣೋದ್ಧಾರ ಕಾರ್ಯಕ್ಕೂ ಈ ನಮ್ಮ ಬಲ್ಲಾಡಿಗರ ಒಕ್ಕಟ್ಟು ಪ್ರೇರಣೆ ಆಗಲಿ. ಆದಷ್ಟು ಬೇಗನೆ ಅರ್ಧನಾರೀಶ್ವರ ಅಬ್ಬಗದಾರಗ ಬ್ರಹ್ಮಬೇದರ್ಕಲ ಗಡಿಯ ಜೀರ್ಣೋದ್ಧಾರ ಆಗಲಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಭಾಳಷ್ಟು ಕಾರ್ಯಕ್ರಮ ಇರುವುದರಿಂದ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದಷ್ಟು ಬೇಗ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಂಗಳೂರು ಕಲಾವಿದರಿಂದ ಎನ್ನನೇ ಕತೆ ನಾಟಕ ಕೂಡ ಇದೆ. ಮುಂದೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಅರ್ಧಾಂಗಿಯೇ ಶಿಕ್ಷಕಿಯಾಗಿರುವುದರಿಂದ ಶಿಕ್ಷಣ ಕ್ಷೇತ್ರದ ಸವಾಲುಗಳ ಬಗ್ಗೆ ಸ್ಪಷ್ಟತೆ ಇರುವಂತಹ ಮಾತುಗಳನ್ನು ನಾವು ಕೇಳಿದ್ದೇವೆ. ಗೌರವಾನ್ವಿತ ಸಂತೋಷ್ ಪೂಜಾರಿ ನೆಕ್ಕಾರಬೆಟ್ಟು ಅವರ ಮಾತುಗಳ ಮುಖೇನ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದಾರೆ ಗುರುಪ್ರಸಾದ್ ಹೆಗಡೆ ಕೊಳಂಬೆ ಮತ್ತು ಶ್ರೀಧರ ಕುಲಾಲ್ ಇರುವರು ದಾನಿಗಳು. ಮೌನವಾಗಿಯೇ ತಮ್ಮ ಶುಭ ಸಂದೇಶವನ್ನು ಅವರು ನಮ್ಮೆಲ್ಲರಿಗೆ ರವಾನಿಸಿದ್ದಾರೆ. ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಇರುವರು ಮಾತಿನ ಮಲ್ಲರು ಕೂಡ ಇದ್ದಾರೆ. ಇದೆಲ್ಲ ಮಾತನಾಡುವ ಹೊತ್ತು, ಇನ್ನೊಮ್ಮೆ ಕೂತು ಮಾತಾಡುವ ಒಪ್ಪತ್ತು ಅಂತ ಹೇಳ್ತಾ ಓರ್ವರು ನಮ್ಮ ಡೈನಾಮಿಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಕಳ ತಾಲೂಕಿನ ಅಧ್ಯಕ್ಷರಾಗಿರುವಂಥ ರಮಾನಂದ ಶೆಟ್ಟಿ ಅವರು, ಇನ್ನೊಬ್ಬರು ಸಾಹಿತ್ಯದ ಕಂಪನ್ನ ಹೆಬ್ರಿ ತಾಲೂಕಿನಾದ್ಯಂತ ಪಸರಿಸ್ತಾ ಇರುವಂಥ ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರಾಗಿರುವಂಥ ಶ್ರೀನಿವಾಸ ಭಂಡಾರಿ ಅವರು, ಇರುವರು ಕೂಡ ತಮ್ಮ ಒಂದು ತ್ಯಾಗಕ್ಕಾಗಿ ತಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತಾ ಜೋರಾದ ಚಪ್ಪಾಳೆಯೊಂದಿಗೆ ತಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಅಧ್ಯಕ್ಷೀಯ ನುಡಿಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ವಸಂತಿ ಪೂಜಾರಿ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರುವಂಥ ಜಗದೀಶ್ ಪೂಜಾರಿ ಕಬ್ಬಿನಾಲೆ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರೇ, ಪೋಷಕರೇ, ಮುದ್ದು ಮಕ್ಕಳೇ ಹಾಗೂ ಶಿಕ್ಷಣಾಭಿಮಾನಿಗಳೇ, ನಿಮಗೆಲ್ಲರಿಗೂ ನಾನು ವಂದಿಸುತ್ತಾ ಇಂದು ಶಾಲಾ ವಾರ್ಷಿಕೋತ್ಸವ ಮತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮಕ್ಕಳಿಗೆ ಶಾಲಾ ವಾರ್ಷಿಕೋತ್ಸವ ಅಂದರೆ ಒಂದು ಹಬ್ಬವೇ ಸರಿ. ಅಂತಹ ವಾತಾವರಣವನ್ನು ಇಂದು ಬಲ್ಲಾಡಿಯಲ್ಲಿ ಆಯೋಜಿಸಿದ್ದಾರೆ. ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಸಾಂಸ್ಕೃತಿಕ ಕ್ರೀಡೆ ಇಂತಹ ಸ್ಪರ್ಧಾತ್ಮಕ ಚಟುವಟಿಕೆಗಳು ಅವರ ಜೀವನದಲ್ಲಿ ಅವಶ್ಯಕವಾಗಿದೆ. ಅದರಿಂದ ಆ ಕಾರ್ಯಕ್ರಮವನ್ನು ಆಯೋಜಿಸಿರುವ ಹಳೆ ವಿದ್ಯಾರ್ಥಿ ಸಂಘ, ಶಿಕ್ಷಕರ ವೃಂದ ಹಾಗೂ STMC ಬಳಗ ಇವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಇಂತಹ ಅದ್ಧೂರಿಯಾದ ಕಾರ್ಯಕ್ರಮವನ್ನು ನಡೆಸಲು ಶಾಲಾ ಶಿಕ್ಷಕರಿಂದ ಮಾತ್ರ ಸಾಧ್ಯವಿಲ್ಲ. STMC ಅವರ ಹಳೆ ವಿದ್ಯಾರ್ಥಿಗಳ ಹಾಗೂ ಊರವರ ಸಹಕಾರವು ಅಷ್ಟೇ ಅತ್ಯಗತ್ಯ. ಹಾಗೆಯೇ ಶಾಲೆಯು ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಆಶಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷರ ಶುಭ ಹಾರೈಕೆಗಳಿಗಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೇ ವಾರ್ಡಿನವರು ಮೇಡಮ್ನವರು ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ
ಧನ್ಯವಾದ ಸಮರ್ಪಣೆಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀಮತಿ ರೇಖಾರವರಲ್ಲಿ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ, ಪ್ರಕೃತಿಯ ಮಡಿಲಲ್ಲಿರುವ ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಲು ನಿಮ್ಮ ಮುಂದೆ ಉಪಸ್ಥಿತಳಿದ್ದೇನೆ. ಆತ್ಮೀಯರೇ, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ವಸಂತಿ ಪೂಜಾರಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮುದ್ರಾಡಿ, ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅವರಿಗೆ ಸ್ಮರಣಿಕೆಯನ್ನು ನೀಡುವರೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಖ್ಯೋಪಾಧ್ಯಾಯರು ಸ್ಮರಣಿಕೆಯನ್ನು ನೀಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಮಂಜುನಾಥ್ ಪೂಜಾರಿ, ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ, ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನ್ಯ ಕಾರ್ಯ ನಿಮಿತ್ತ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನನ್ನ ಪ್ರೀತಿಯ ಗುರುಗಳಾದಂತಹ ಚಂದ್ರಶೇಖರ್ ಭಟ್ ಸರ್, ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು ಸರ್. ಇಂದಿನ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ರವೀಂದ್ರ ಹೆಗ್ಡೆ ಸರ್, ಮುಖ್ಯ ಶಿಕ್ಷಕರು, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀನಿವಾಸ ಉಪಾಧ್ಯಾಯ, ಉದ್ಯಮಿಗಳು ಮಲ್ಪೆ, ಇವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರಮಾನಂದ ಶೆಟ್ಟಿ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಾರ್ಕಳ, ಇವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಹಿರಿಯರು, ದಾನಿಗಳು, ಸಮಾಜ ಸೇವಕರು ಆದಂತಹ ಶ್ರೀ ಗಣಪತಿ ಎಂ, ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಪತಿ ಬಡ್ಕಿಲಾಯ ಸರ್, ಇವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಸಂತೋಷ್ ಪೂಜಾರಿ, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಶ್ರೀ ಸತೀಶ್ ಆಚಾರ್ಯ, ಅಧ್ಯಕ್ಷರು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನ್ಯ ಕಾರ್ಯ ನಿಮಿತ್ತ ನಿರ್ಗಮಿಸಿದಂತಹ ಶ್ರೀ ಶುಭಧರ ಶೆಟ್ಟಿ, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀನಿವಾಸ್ ಭಂಡಾರಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ರಾಡಿ, ಇಲ್ಲಿಯ ಮುಖ್ಯ ಶಿಕ್ಷಕರು, ಇವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಶ್ರೀ ಶಂಕರ್ ಸೇರಿಗರ್ ಸರ್, ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಹೆಬ್ರಿ ತಾಲೂಕು, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಮೂಹ ಸಂಪನ್ಮೂಲ ವ್ಯಕ್ತಿ ಶಿವಪುರ ಕ್ಲಸ್ಟರ್ ಆದಂತಹ ಶ್ರೀ ಪ್ರೀತೇಶ್ ಸರ್, ಇವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಶ್ರೀಧರ್ ಕುಲಾಲ್, ಉದ್ಯಮಿಗಳು ಬೆಂಗಳೂರು, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಶ್ರೀಮತಿ ರತ್ನ ಪೂಜಾರಿ, ಗ್ರಾಮ ಪಂಚಾಯತ್ ಸದಸ್ಯರು ಮುದ್ರಾಡಿ, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತ್ನ ಇನ್ನೋರ್ವ ಸದಸ್ಯರಾದಂತಹ ಜಯಂತಿ ಹೆಗ್ಡೆ, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಗುರುಪ್ರಸಾದ್ ಹೆಗ್ಡೆ, ಉದ್ಯಮಿಗಳು, ಇವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಪದ್ಮಾವತಿ ಶೆಟ್ಟಿಗಾರ್, ದಾನಿಗಳು, ಈಶ್ವರನಗರ ಬಲ್ಲಾಡಿ, ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಿರುವ ಎಲ್ಲ ಅತಿಥಿ ಗಣ್ಯರು, ಪೋಷಕರು, ಊರ ಪರ ಊರ ಮಹನೀಯರುಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಸುಂದರ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಪ್ರಕಾಶ್ ಸರ್, ಇವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮಗಳನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನೆರವಾದವರನ್ನ ನಮ್ರತೆಯಿಂದ ನೆನೆಯದಿರುವಂತಹ ಶಿಕ್ಷಕಿ, ಹಳೆ ವಿದ್ಯಾರ್ಥಿ ರೇಖಾ ಸುರೇಶ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ
ಸರ್ ದಯವಿಟ್ಟು ಪ್ರಕಾಶ್ ಸರ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಂದ ಒಂದು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ, ಅಷ್ಟೇ ನಿಖರವಾದ ವಿಶ್ಲೇಷಣೆ ಮೂಲಕ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿರುವಂಥ ಶ್ರೀಯುತ ಪ್ರಕಾಶ್ ಸರ್ ಅವರಿಗೆ ಶಾಲನ್ನು ಹಾಕಿ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಪತಿ ಬಡ್ಕಿಲಾರವರಲ್ಲಿ ಮನವಿ ಮಾಡ್ತೇನೆ. ನಿರೂಪಣೆಯನ್ನು ಮಾಡಿ ನಮ್ಮ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿರುವಂಥ ಪ್ರಕಾಶ್ ಪೂಜಾರಿ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಟ್ಟಿರುವಂಥ ಅಮೃತ ಮೇಡಮ್ ಹಾಗೂ ನಂದಿನಿ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಅವರೊಂದಿಗೆ ನಿರೂಪಣೆಯನ್ನು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುವಂಥ ಅಭಿಜ್ಞಾ ಅವರು ಕೂಡ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತೇನೆ. ಅತ್ಯಂತ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ, ಹೆಮ್ಮೆಯ ವಾಗ್ಮಿ ಕೂಡ ಹೌದು. ಕಲಿತಾ ಇರುವಂಥ ಬ್ರಹ್ಮಾವರದ ಕಾಲೇಜಿನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡಿರುವಂಥ ನಮ್ಮ ಅಭಿಜ್ಞಾ ಹೆಗಡೆಯವರಿಗೆ ನಮ್ಮ ಶಾಲೆಯ ಪರವಾಗಿ, ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಇಲ್ಲಿಗೆ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಈ ಭವ್ಯವಾದ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಯಕ್ಷ ನೃತ್ಯ ಶಾಲಾ ಹಳೆ ವಿದ್ಯಾರ್ಥಿಗಳಿಂದ, ಅನಂತರ ಚಾಪರ್ಕ ಕಲಾವಿದರು ಕೂಡ ಅಭಿನಯಿಸುವ ತುಳು ಹಾಸ್ಯಮಯ ನಾಟಕ ಎನ್ನನೇ ಕತೆ ಈ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದರ್ಶಿತಗೊಳ್ಳಿಕ್ಕಿದೆ. ದಯವಿಟ್ಟು ನಿರೂಪಣೆಯನ್ನು ಮಾಡಿ ನಮ್ಮೊಂದಿಗೆ ಸಹಕರಿಸಿರುವಂತಹ ನಮ್ಮ ಗೌರವ ಸಲಹೆಗಾರರು ಕೂಡ ಹೌದು, ರೇಖಾ ಸುರೇಶ್ ಹಾಗೂ ವಿನಾಯಕ್ ಸರ್ ಅವರು ಕೂಡ ವೇದಿಕೆಗೆ ಬಂದು ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತೇವೆ. ವಿನಾಯಕ್, ರಾಜಶೇಖರ್ ಹಾಗೂ ರೇಖಾ ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಶಾಲಾ ಮುಖ್ಯೋಪಾಧ್ಯಾಯರಾದ ಬಡ್ಕಿಲ ಸರ್ ಹಾಗೆ ನಮ್ಮ ವಿವಿಧ ಸಮಿತಿಯ ಸಂಚಾಲಕರನ್ನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯೆ ಗೌರವಿಸಲಿಕ್ಕಿದ್ದೇವೆ. ಸನ್ಮಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂಥ ವಿನಾಯಕ್ ಸರ್ ಅವರಿಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶೆಟ್ಟಿಗಾರ್ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮುದ್ರಾಡಿ ಮಹಿಳಾ ವೇದಿಕೆ ಹಾಗೂ ಯುವ ವೇದಿಕೆಯ ವತಿಯಿಂದ ಒಂದು ಪ್ರಕಟಣೆ ಇದೆ. ಇದೇ 25 ತಾರೀಕು ಜನವರಿ ಆದಿತ್ಯವಾರದ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣ ಮುದ್ರಾಡಿಯಲ್ಲಿ ಅಂಬಾತನಯ ವೇದಿಕೆಯಲ್ಲಿ ದಶಮಾನೋತ್ಸವ ಸಂಭ್ರಮದ ಅಂಗವಾಗಿ ಅಂಬಾತನಯರ ಸವಿ ನೆನಪಿಗಾಗಿ ಶರಸೇತು ಬಂಧನ ಎನ್ನುವ ಯಕ್ಷಗಾನ ತಾಳಮದ್ದಲೆ ನಡಿಲಿಕ್ಕಿದೆ. ಅದೇ ವೇದಿಕೆಯಲ್ಲಿ ರಾತ್ರಿ ಗಂಟೆ 8:30ರಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣ ಮುದ್ರಾಡಿಯ ಅಂಬಾತನಯ ವೇದಿಕೆಯಲ್ಲಿ ಪಿರಬನ್ನಗ ಎನ್ನುವ ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ಕೂಡ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಸಂಘಟಕರು ಈ ಪ್ರಕಟಣೆಯನ್ನು ಇಲ್ಲಿ ಮಾಡುವರೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ರಾತ್ರಿ ಬಂದವರಿಗೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಎನ್ನುವ ವಿಷಯವನ್ನು ಹೇಳಿದ್ದಾರೆ. ನೆಲ್ಲಿಕಟ್ಟೆಯಲ್ಲಿ 11ನೇ ತಾರೀಕು ಮುದ್ರಾಡಿ ವ್ಯಾಪ್ತಿಯ ವಾರ್ಡ್ ಮಟ್ಟದ ವಾಲಿಬಾಲ್ ಪಂದ್ಯಾಟ ನಡೀಲಿಕ್ಕಿದೆ. ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾಟ 11ನೇ ತಾರೀಕು ನೆಲ್ಲಿಕಟ್ಟೆಯಲ್ಲಿ. ಕಾರ್ಯಕ್ರಮದ ಸಂಘಟಕರು ಎಲ್ಲರಿಗೆ ವಿಷಯವನ್ನು ತಿಳಿಸಿ ಎಲ್ಲರಿಗೂ ಪ್ರೀತಿ ಆಹ್ವಾನವನ್ನು ನೀಡಿದ್ದಾರೆ.
22ನೇ ತಾರೀಕು ಬಲ್ಲಾಡಿ ಈಶ್ವರ ನಗರದಲ್ಲಿ ಭಜನಾ ಕಮ್ಮಟ ನಡೀಲಿಕ್ಕಿದೆ. ಎಲ್ಲ ತಾವು ಇಲ್ಲಿ ಆಗಮಿಸಿದ್ದೀರಿ, ಆಹ್ವಾನ ಪತ್ರಿಕೆ ತಮಗೆ ತಲುಪ್ತದೆ. ಆದರೂ ಈ ದಿನವನ್ನ ಮುಂಚಿತವಾಗಿ ಕಾಯ್ದಿರಿಸಿಕೊಳ್ಳುವರೆ ತಮಗೆ ಕಾರ್ಯಕ್ರಮದ ಸಂಘಟಕರು ಸವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ, ಹೆಬ್ರಿ ತಾಲೂಕು ಶಾಖೆಯ ಕಾರ್ಯದರ್ಶಿ, ಗ್ರಾಮ ಆಡಳಿತ ಅಧಿಕಾರಿ, ಮುದ್ರಾಡಿಯಲ್ಲಿ ಕೂಡ ಗ್ರಾಮ ಆಡಳಿತಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದವರು ಬಲ್ಲಾಡಿಯ ನಿವಾಸಿ ಗೌರವಾನ್ವಿತ ಗಣೇಶ್ ಕುಲಾಲ್ ರವರು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು, ವೇದಿಕೆಗೆ ಆಹ್ವಾನಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರಸ್ತುತ ಮುದ್ರಾಡಿ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಗೌರವಾನ್ವಿತ ಗಿರೀಶ್ ತಾವು ಕೂಡ ವೇದಿಕೆ ಆಗಮಿಸಬೇಕು, ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ಸಹಕಾರಕ್ಕಾಗಿ ತಮ್ಮನ್ನ ವಿನೀತರಾಗಿ ಸ್ಮರಿಸಿಕೊಳ್ತಾ ಸ್ಮರಣಿಕೆಯನ್ನಿತ್ತು ತಮ್ಮನ್ನ ಗೌರವಿಸ್ತಾ ಇದ್ದೇವೆ. ಶುಭವಾಗಲಿ ಸರ್ ತಮಗೆ. ಗಿರೀಶ್ ಸರ್ ದಯಮಾಡಿ ವೇದಿಕೆ ಬನ್ನಿ, ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಮುದ್ರಾಡಿ ಗ್ರಾಮದ ಗ್ರಾಮ ಆಡಳಿತ ಅಧಿಕಾರಿ ಗಿರೀಶ್. ವಾರ್ಷಿಕೋತ್ಸವ ಸಮಿತಿಯ ಸರ್ವರು ಮತ್ತು ಅಧ್ಯಾಪಕರು ಬಹಳ ವಿನೀತರಾಗಿ ತಿಳಿಸ್ತಾ ಇದ್ದಾರೆ, ಊಟದ ಮನೆ ತಮಗಾಗಿ ಕಾಯ್ತಾ ಇದೆ. ಯಾರೆಲ್ಲ ಊಟವನ್ನು ಸೇವನೆ ಮಾಡಿಲ್ವೋ ದಯಮಾಡಿ ಊಟವನ್ನು ಸ್ವೀಕಾರ ಮಾಡಬೇಕು. ಎಲ್ಲರನ್ನ ವಿನಂತಿ ಮಾಡಲಾಗ್ತಾ ಇದೆ, ಬಂದವರೆಲ್ಲರೂ ಊಟವನ್ನು ಸ್ವೀಕಾರ ಮಾಡಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕಿದ್ದಾರೆ ಶಿಕ್ಷಕಿ ಅಮೃತ. ಬಂಧುಗಳೇ, ಉಪ್ಪರಿಗೆ ಮನೆಯವರಾದರೂ ಉಪ್ಪಿಲ್ಲದೆ ಉಣ್ಣಲಾರರು, ಆಗರ್ಭ ಶ್ರೀಮಂತರಾದರೂ ಸಹ ಅನ್ನವಲ್ಲದೆ ಚಿನ್ನವನ್ನು ತಿನ್ನಲಾರರು ಎಂಬ ನಾನುಡಿಯಂತೆ ಮಣ್ಣಿನ ಮಡಿಲಲ್ಲಿ ಹುಟ್ಟಿ ಬೆವರ ಹನಿಗಳಲ್ಲೇ ಬದುಕನ್ನು ಬೆಳೆಸುವವನೇ ರೈತ. ಅವನ ಕೈಗಳಲ್ಲೇ ನಾವು ಉಣ್ಣುವ ಅನ್ನ ಇದೆ. ಅವನ ಶ್ರಮದಲ್ಲಿದೆ ನಮ್ಮ ನಾಳೆ. ಬಿಸಿಲಿನ ತಾಪ, ಮಳೆಯ ಹೊಡೆತ, ನೋವು ಸಂತೋಷಗಳ ಮಧ್ಯೆ ಜೀವನವನ್ನು ಕಟ್ಟಿಕೊಳ್ಳುವ ರೈತನ ಶ್ರಮದಾಯಕ ಜೀವನವನ್ನು ನಿಮ್ಮ ಮುಂದೆ ನೃತ್ಯ ರೂಪಕದ ಮುಖೇನ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಮಂಚಯ್ಯ ಬುದ್ಧಿ ಬುದ್ಧಿ ಎಲ್ಲಿ ಮಂಚಯ್ಯ? ಸಾಲ ಇಸ್ಕೊಂಡು ಬಡ್ಡಿನೂ ಇಲ್ಲ, ಅಸ್ಲು ಇಲ್ಲ, ಹಿಂಗಾದ್ರೆ ಹೆಂಗೆ ಮಂಚಯ್ಯ? ಬುದ್ಧಿ ನೀವೇ ನೋಡ್ತಿದ್ದೀರಲ್ಲ ಬುದ್ಧಿ, ಮಳೆನೂ ಇಲ್ಲ ಬೆಳೆನೂ ಇಲ್ಲ. ಈ ವರ್ಷ ಫಸ್ಲಾದ ತಕ್ಷಣ ನಿಮ್ ಸಾಲ ಕೊಟ್ಬಿಡ್ತೀನಿ ಬುದ್ಧಿ. ನೀ ದುಡ್ಡು ಕೊಡೋವರೆಗೂ ನೀ 2 ಎತ್ತುಗಳನ್ನ ನಮ್ಮನೆ ಹತ್ರ ಕಟ್ಕೋತೀನಿ ಅಷ್ಟೇ. ಹೇ ರಾಮ ಅಟ್ಟೋ. ಬುದ್ಧಿ ಬೇಡ ಬುದ್ಧಿ, ಬುದ್ಧಿ 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 ಬೇಡ ಬುದ್ಧಿ.
ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿದ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ಅಯ್ಯೋ ದೇವ್ರೆ, ಮಳೆನೂ ಇಲ್ಲ ಬೆಳೆನೂ ಇಲ್ಲ, ನನ್ನ 2 ಎತ್ತುಗಳು ನನ್ನ ಹತ್ರ ಇಲ್ಲ, ಹೆಂಗಪ್ಪ ಅವ್ರ ಸಾಲ ತೀರಿಸ್ಲಿ ನಾನು? ಸೂರ್ಯ ಬರುತ್ತಾನೋ ಸವಿಲಾಲಿಯ ತಾಯಿ ಹೇಳೆಯ ಎಂದುದರೆಗೆ ಆ ಚಂದ್ರ ಬರುತ್ತಾನೋ. ಕನಿ ಕೇಳದೇನು ಕೇಳಯ್ಯ ನೀನು, ಕನಿ ಕೇಳದೇನು ಕೇಳಯ್ಯ ನೀನು. ಈ ತಾಯಿ ಎದೆ ಕೂಗನು, ಈ ತಾಯಿ ಎದೆ ಕೂಗನು. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವೇನೇ ಈ ಪ್ರೀತಿ, ಎಲ್ಲರ ಹೃದಯದಲ್ಲಿ ಅರಳುತ್ತ ನಲಿಯುತ್ತ ತಂಪೆರೆವ ತಂಗಾಳಿ ಈ ಪ್ರೀತಿ. ಇದು ಎಲೆ ಎಲೆಯಲ್ಲೂ ನೆಲೆಸಿರೋ ಹಸಿರು, ಎದೆ ಎದೆಯಲ್ಲೂ ಕಲೆತಿರೋ ಉಸಿರು, ಮನಗಳ ನಡುವಿನ ಸೇತುವೆ ಈ ಪ್ರೀತಿ. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ ಹೋದರೆ ಬಣ್ಣಗಳೆಲ್ಲುಂಟು. ಪ್ರೀತಿಯ ರೂಪವೇ ತಾನೇ ಎಲ್ಲೆಡೆ ಚೆಲ್ಲಿರೋ ಚೆಲುವುಗಳು, ಪ್ರೀತಿನೇ ಇಲ್ಲದೆ ಹೋದರೆ ಚೆಲುವಿನೆಲ್ಲುಂಟು. ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಓಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ
ಅಯ್ಯೋ ದೇವ್ರೆ, ನನ್ನ ಹತ್ರ ಹಣ ಅಂತಸ್ತು ಇದ್ರು ತಿನ್ನಕ್ಕೇನು ಸಿಕ್ತಿಲ್ವಲ್ಲ ದೇವ್ರೆ. ಬುದ್ಧಿ ಬುದ್ಧಿ ನೋಡಿ ಬುದ್ಧಿ, ಈ ವರ್ಷ ಒಳ್ಳೆ ಫಸ್ಲಾಗಿದೆ, ನಿಮ್ ಸಾಲ ನಾಳೆನೇ ತೀರಿಸ್ಬಿಡ್ತೀನಿ ಬುದ್ಧಿ. ಮಂಚಯ್ಯ, ನನಗೆ ನಿನ್ ದುಡ್ಡು ಬೇಡ, ಏನು ಬೇಡ, ಒಂದೊತ್ತು ಊಟಕ್ಕಾಗೋ ಅಕ್ಕಿ ಕೊಟ್ಬಿಡು ಮಂಚಯ್ಯ. ಬುದ್ಧಿ, ನೀವು ಈ ಊರಿನ ಸಾಹುಕಾರು, ನಮ್ಮ ಹತ್ರ ನೀವು ಅಕ್ಕಿ ಕೇಳಕ? ಮಂಚಯ್ಯ, ಸಾಹುಕಾರ ನೀನು ಮಂಚಯ್ಯ. ಹಸ್ದಾಗ ಅನ್ನ ಕೊಡ್ತಿದ್ಯಾ, ಕಷ್ಟ ಸುಖನ ಒಂದೇ ತರ ನೋಡ್ತಿದ್ಯಾ. ಸಾಹುಕಾರ ನೀನು ಮಂಚಯ್ಯ. ಬಂಗಾರೋ ಬಂಗಾರೋ ಸಾಹುಕಾರ, ಪ್ರೀತಿಲು ನೋವಲ್ಲು ಪಾಲುದಾರ, ಎಲ್ಲ ಸಹಿಸಿ ನಗುವ ಜಾನುಗಾರ, ಮನಸ್ಸು ಮನಸ್ಸನ್ನ ಹೊಲಿಯೋ ಸೂಜಿದಾರ. ತುಂಬಾ ಅತ್ಯದ್ಭುತವಾದ ನೃತ್ಯದ ಮೂಲಕ ರೈತನ ಬೆವರ ಹನಿಯ ಬೆಲೆಯನ್ನು ತಿಳಿಸಿ ನಾವೆಲ್ಲರೂ ಭಾವಪೂರ್ಣರಾಗುವಂತೆ ಮನಮೋಹಕ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಚೆಲುವಯ್ಯ ಚೆಲುವು ಎನ್ನುವ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ಪ್ರಮೀಳಾ, ವನಿತಾ, ಲತಾ, ಶ್ರುತಿ, ಪ್ರಜ್ಞಾ, ರಚಿತಾ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಮ್ಯಾಗಲ್ ಜಲ್ಲೆ ಬಿದ್ರು ಕೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕುಂಡಿ ನುಡ್ಸೋನ್ಯಾರಯ್ಯ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಲೋಲು ಕಿನ್ನುಡಿ ನುಡಿಸುತ್ತಾನೆ, ಕೇರಿ ಕೇರಿ ತಿರುಗುತ್ತಾನೆ, ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಎತ್ತಿಗಂತ ನೀನು ಬಾರೋ, ಎಮ್ಮೆಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಊರಿಗಂತ ನೀನು ಬಾರೋ, ನೀರಿಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವಯ್ಯ ಚಲುವೋ ತಾನಿ ತಂದ
ಅದ್ಭುತವಾಗಿ ನೃತ್ಯ ಪ್ರದರ್ಶಿಸಿ ತಮ್ಮ ಮಕ್ಕಳಿಗೆ ಮಾದರಿಯಾದ ವನಿತಾ ಮತ್ತು ಬಳಗದವರಿಗೆ ಮನಪೂರ್ವಕ ಧನ್ಯವಾದಗಳು. ಇದೀಗ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಎನ್ನುವ ಹಾಡಿನೊಂದಿಗೆ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ಪಂಚಮಿ, ಸಾಕ್ಷಿತಾ, ಸೃಷ್ಟಿ, ಸುವೀಕ್ಷಾ, ರಿಷಿಕಾ, ನಿರೀಕ್ಷಾ. ಪದ ಪದ ಪಗರಿ ಗರಿ ಸದ ಪದ ಪದ ಪಗರಿ ಗರಿ ಸದ ಗರಿಗ ಪದ 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 ಸದ ಸರಿಗ ಮಣ್ಣಿ ಮಣ್ಣಿ ಮಿಂಚುಳ್ಳಿ ಜಾಣ ಜಾಣ ಕಾಜಾಣ ಪೂರ ಪೂರ ಕೆಂಪಾಯ್ತು
ಕಂಗೊಳಿಸಿದ ಹೆಜ್ಜೆಗಳು, ಮಲ್ಲಿಗೆಯಂತಹ ಮುದ್ದಾದ ನಗುಗಳು ಈ ವೇದಿಕೆಯ ರಂಗನ್ನು ಹೆಚ್ಚಿಸಿತು. ಈ ಸುಂದರ ನೃತ್ಯ ಪ್ರದರ್ಶನ ನೀಡಿದ ಪಂಚಮಿ ಮತ್ತು ಬಳಗದವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ, ದಯವಿಟ್ಟು ಊಟ ಆಗದೇ ಇರುವವರು ಯಾರು ಇದ್ದಲ್ಲಿ ದಯವಿಟ್ಟು ಶಾಲೆಯ ಮುಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ. ಊಟ ಆಗದೇ ಇರುವವರು ದಯವಿಟ್ಟು ಊಟವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಲೋ, ನಂಬಲಿಗದ ನೆರಳು ಭಕ್ತಿದ ತುಡರು ಮಾಯದ ಶಕ್ತಿ ಕಾಣಿಕದ ಮಣ್ಣುಡು ದೈವರ್ನ ಚಿತ್ತ ದೇವರ್ನ ಭಕ್ತಿ ಮೂಡಾಯಿನ ಪಜ್ಜೆ ತುತ್ತೈದದ ನಾಡು ನಮ್ಮ ತುಳುವ ನಾಡು. ಆ ತುಳುನಾಡ್ದ ವಿಶೇಷ ಆತಿನ ಆಟಿಕಳಂಜಿ ಪಂಪಿನ ಇತ್ತೆ ವಿಶೇಷನ ಪೊಗರರ ಭರಂದುಲ್ಲೆರು ಮಮತಾ, ಸರಿತಾ, ಭಾರತಿ, ಸವಿತಾ, ಇಂದ್ರ, ಯಶೋಧ, ಹೇಮವತಿ, ಉದಯ ಹೆಗ್ಡೆ, ಶಶಿಕಲಾ ಅಗ್ಲೆಗ ನಿಗ ಜೋರಾದ ತಾಟದ ವೇದಿಕೆಡೆ ಎದೆಕೊನೊಂದುಲ್ಲೆ. ನೃತ್ಯದ ಮೂಲಕ ಕೆಲವು ನಿಮಿಷಗಳ ಕಾಲ ವೀಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿದ ತಮಗಿದೋ ಧನ್ಯವಾದಗಳು. ಜೋಗಪ್ಪನ ಅರಮನೆಯ ಬಗ್ಗೆ ಕೇಳುವ ಪ್ರೀತಿ ಮತ್ತು ವಿನಿಯೋಗದ ಭಾವನೆಗಳನ್ನು ವ್ಯಕ್ತಪಡಿಸುವ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಸರಿತಾ, ಅಶ್ವಿನಿ, ದೀಕ್ಷಿತಾ, ಶ್ರಾವ್ಯ, ಅಕ್ಷತಾ,
ಪಲ್ಲವಿ, ಸಂಧ್ಯಾ ಹಾಗೂ ಪ್ರಜ್ಞಾ. Get ready for the entertainment. जटाकटाह संभ्रम भ्रमन्निलिम्प निर्झरि विलोल वीचि वल्लरी विराजमान मूर्धनि. हरे जोगी ಕೃಷ್ಣ ಹುಡುಕಿದ ಭಾಮೀನ, ರಾಮ ಹುಡುಕಿದ ಸೀತೆನ, ನಿನ್ನ ಹುಡುಕೋ ಮೀರ ಇವಳೇನಾ? ನಿಂತೆ ನೀನೇನ, ನಿಂತೆ ಪೂರ ಧ್ಯಾನನ, ಕಾಣಿಸು ಇವಳಿಗೆ ಒಮ್ಮೆ ಯಜಮಾನ. ಎಲ್ಲಿ ಅಂತ ಒಮ್ಮೆ ಹೇಳಲು, ಎಲ್ಲಿ ಅಂತ ಒಮ್ಮೆ ಹೇಳಲು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು. ಗೊತ್ತಿಲ್ಲ ಎನಗೆ ಕೊರಿಗಿಲ್ಲ ಎಲೆಬಾಲೆ, ಗೊತ್ತಿಲ್ಲ ಎನಗೆ ಕೊರಿಗಿಲ್ಲ ಎಲೆಬಾಲೆ. ತೋರಿಸು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಸ್ವಾಮಿಗೆ ಆರತಿ, ಭೂಮಿಗೆ ಕೀರುತಿ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಕ್ಕಿ ಚಂದಾದ ಮುಗುಳು ನಗೆ. ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಬಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ. ಕೀರುತಿ ಭೂಮಿಗೆ ಆರತಿ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳುನಗೆ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾವ್. ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವ್. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ.
ನಮ್ಮೆಲ್ಲರ ಮನ ಮುಟ್ಟುವಂತೆ ಪ್ರದರ್ಶನ ನೀಡಿದ ಸರಿತಾ ಮತ್ತು ಬಳಗದವರಿಗೆ ಧನ್ಯವಾದಗಳು. ಬಂಧುಗಳೇ, ಜನವರಿ 22ರಂದು ಈಶ್ವರ್ ನಗರ ಬಲ್ಲಾಡಿಯಲ್ಲಿ ಭಜನಾ ಕಮ್ಮಟವು ನಡೆಯಲಿದೆ. ಇಂತಹ ಭಕ್ತಿಪೂರ್ವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಇವತ್ತಿನ ಊಟೋಪಚಾರದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸಿದಂತಹ ಈಶ್ವರ್ ನಗರ ಫ್ರೆಂಡ್ಸ್ ಬಲ್ಲಾಡಿ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ ಎನ್ನುವ ಸಾಂಗ್ನೊಂದಿಗೆ ನಿಮ್ಮ ಮುಂದೆ ನಮ್ಮ ಪುಟಾಣಿಗಳು. Get ready for the entertainment. जटाकटाह संभ्रम भ्रमन्निलिम्प निर्झरि विलोल वीचि वल्लरी विराजमान मूर्धनि धगज्ज्वलल्ललाट पट्ट पावके किशोर चन्द्रशेखरे रति प्रतीक्षणं मम ನಂದಳಿಗೆ ಶ್ರೀಕಾಂತ್ ಪಟ್ಟಣ ಮಂಜಣ್ಣ ಮಡದ ಎರುಕುಲು ಅಂಜನೆ ಮಾಳ ಆಣ ನೀಲಾಶೇಖರ್ ಶೆಟ್ಟನ ರಡ್ಡನ್ನ ಮಡದ ಎರುಕುಲು ಮಂಜಟ್ಟಿಗೆ ಜತ್ತೊಂದುಲ್ಲ ಅವು ಕುಣಿಕೆ ಕೈಪ್ಲಣ್ಣ ಅಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಇಂತರವಲ್ಲಲ್ಪ ಒಂಚೂರು ಬಿಡಬಲ್ಲಣ್ಣ ಗಂತುಗಳನ್ನ ಅಲ ಕುಡಿಯರೋ ಅಲ್ಲ ಪಲೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ಹೆಚ್ಚಿನ ಅಂಶ ಡ್ಯಾನ್ಸ್ ಬಂದ ಬಾರಿ ಇಂಟ್ರೆಸ್ಟ್ ತೋಜು ಈ ಡ್ಯಾನ್ಸ್ ಬಂದಾಳೋ ಬಿಂಕದ ಸಿಂಗಾರಿ ಬಂದಾಳೋ ಚಂದಿರ ಚಕೋರಿ ತಂದಾಳೋ ಪ್ರೇಮದ ಸಿರಿ ಬಂದಾಳೋ ಬಿಂಕದ ಸಿಂಗಾರಿ ಬಂದಾಳೋ ಚಂದಿರ ಚಕೋರಿ इंक सेटअप आप निर्दुम में आई पिकअप मलते ಚಂದಮಾಮನ ಕಥೆಯ ಕೇಳುವ ವಯಸ್ಸಿನ ಗೌರಿ ತನ್ನ ಕಥೆಯ ಹೇಳುತ್ತಾಳೆ ಕೇಳೋಣ ಸೇರಿ ನಮ್ಮ ಪುಟ್ಟ ಗೌರಿಯ ಮದುವೆ ನಮ್ಮ ಪುಟ್ಟ ಗೌರಿಯ ಮದುವೆ ನಮ್ಮ ಪುಟ್ಟ ಗೌರಿಯ ಮದುವೆ ಇದು ಪುಟ್ಟ ಗೌರಿ ಮದುವೆ ಜೀವನದಲ್ಲಿ ಮುಂದೆ ಸಂಪಾದನೆ ಮಾಡು ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಬರಿವೋಳು MTV ಸುಬ್ಬುಲಕ್ಷ್ಮಿಗೆ ಬರಿವೋಳು CTV ಮಾತಗೌಡ್ರಿಗೆ ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಐ ಆಮ್ ರೆಡಿ ಯು ಆರ್ ರೆಡಿ ಉಳುವನಾಡಿದ ಸಿರಿಜಾವಡಿದು ಒಲೆ ಮಡಲ ಆಡಿಯದಿದೆ ಉಳುವನಾಡಿದ
ನೀನು ಯಾ ನಿಕ್ಲೆ ಎಟ್ಟೆ ಬಡ್ದು ಬಡಂದುಲ್ಲೆ ನಮ್ಮ ಸುರು ಟ್ರಟ್ ಉಣ್ಕಣ ಬಡ ವೃತ್ತಿ ಜೀವನದಲ್ಲೇ ಮಗ್ನರಾಗಿದ್ದ ಯುವಕರು ಇಂದು ಮತ್ತೆ ತಮ್ಮ ಬಾಲ್ಯವನ್ನು ಮೆಲುಕು ಹಾಕಿ ಹೆಣ್ಣು ಮಕ್ಕಳೆಲ್ಲರೂ ನಾಚಿ ನೀರಾಗುವಂತೆ ನೃತ್ಯ ಪ್ರದರ್ಶಿಸಿ ನಮ್ಮೆಲ್ಲರನ್ನು ನೃತ್ಯ ಲೋಕಕ್ಕೆ ಕೊಂಡೊಯ್ದ ಬಲ್ಲಾಡಿ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಲೋ. ವೇಷಭೂಷಣ ಕಥನದಲ್ಲಿ ಮಿಂಚುವ ಸಂಸ್ಕೃತಿಯ ಸೊಬಗು ಜನಮನದಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಅದು ಯಕ್ಷಗಾನದ ಮೂಲಕ ಮಾತ್ರ ಸಾಧ್ಯ. ಇದೀಗ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಿಂದ ಒಂದು ಸುಂದರವಾದ ಯಕ್ಷಗಾನ ನೃತ್ಯ ಮೂಡಿಬರಲಿದೆ. ಕವಿತಾ, ಸುಷ್ಮಿತಾ, ಆಶಾ, ಸಂಗೀತ, ಪೂರ್ಣಿಮಾ, ಆಶಿತಾ, ಚೇತನ, ಸುರಕ್ಷಿಣಿ, ಸುಮತಿ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯ ಮುಖೇನ ನಮ್ಮ ಯಕ್ಷಕಲಾಭಿಮಾನಿಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಆದರಣೀಯವಾಗಿ ವೇದಿಕೆ ಮೂಲಕ ಸ್ವಾಗತಿಸಿಕೊಳ್ಳೋಣ. ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ. ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅನ್ನಿ ಕೆಂಪನೆ ಕಳ್ಳವಗಿಲ್ಲಿ ನೋಡಡಲೇ ಕೊಡುವಾಗ ತಲ್ಲಣವಾಗುತ್ತಿದೆ ಕೇಳ ಚಲುವೆ
ತೋಂತರಿ ದಿರಿನ 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 ತೋಂತರಿ 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 ದಿರಿನ ದಿರಿ 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 ದಿರಿನ ದಿರಿನ ಬಿರ್ತಿದ್ದ ಬಿರ್ಸೆ ಗದ್ದಡೆನೆ ನಡತೆಗೆ ಕನ್ನಡಿಡಿ ಆಲೆ ಕಟ್ಟುದನೆ ತುಯಲೆಗೆ ಉಡಲಡೆ ಸಾರ ಭಮರದ ಝಿಂಕರಗೆ ಗುರು ತೆಲ್ಲಿ ಕೆಡಿ ಭೂಬರ್ಸ ಪನಿಡೆಗೆ ಇಲ್ಲಿ ಪಗಿಲೆ ಅಲೆನುಲ ಇಡಿ ಮುಂಜಾಯಿನ ಅರಸಿ ನಿಂಬೆನೆಗೆ ಇಲ್ಲಿ ಪಗಿಲೆ ಅಲೆನುಲ ಇಡಿ ಮುಂಜಾಯಿನ ಅರಸಿ ನಿಂಬೆನೆಗೆ ಆಯನ ಕಣ್ಣ ನೋಟುಡು ಸಾವಿರ ಮೆಚ್ಚಿದ ಪರ್ಬಗೆ ಅಯಕಡುಂಜಿ ಹೊಣ್ಣ ಗಾಡಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾತಲಿಗೆ ಮುಡುಡಿಗೆ ಅಯಕಡುಂಜಿ ಹೊಣ್ಣ ಗಾಡಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬಂದಿಡಿಗೆ. ಯಕ್ಷಗಾನದ ತಾಳಕ್ಕೆ ಹೆಜ್ಜೆ ಹಾಕಿದ ತಮಗಿದೋ ಚಪ್ಪಾಳೆಯ ಮೂಲಕ ಧನ್ಯವಾದಗಳು. ಇದೀಗ ಬಲ್ಲಾಡಿ ಸಂಸ್ಥೆಯ ಒಂದು ಪುಟಾಣಿ ಮಕ್ಕಳಿಂದ ರಣ ರಣ ರಾವಣ ಎನ್ನುವ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಸುಭೀಕ್ಷಾ, ವಿನಿಶಾ, ಋತ್ವಿಕಾ, ಅನ್ವಿತಾ, ಸ್ಪರ್ಶ, ಯತೀಕ್ಷಾ, ಪ್ರಣೀತ್, ಸಿದ್ಧಾರ್ಥ್, ವಿನಿಶಾ. ನೌ ಐ ರಿಕ್ವೆಸ್ಟ್ ಬಲ್ಲಾಡಿ ಸ್ಟೂಡೆಂಟ್ಸ್.
ತಿಳಿಗೊಳಿಸಿದಂತ ಬಲ್ಲಾಡಿ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ನೋಡುವ. ಈಗಾಗಲೇ ಯಕ್ಷಗಾನದ ಮೂಲಕ ನಮ್ಮನ್ನು ರಂಜಿಸಿದ ಕಲಾ ತಂಡದವರು 10,000 ರೂಪಾಯಿಗಳ ದೇಣಿಗೆಯನ್ನು ಕೂಡ ನಮಗೆ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಈ ಕಾರ್ಯಕ್ರಮಕ್ಕೆ ನೀಡಿರ್ತಾರೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಆ ತಂಡದ ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಶ್ರೀಧರ್ ನಾಯ್ಕ್ ಕರ್ನಾಟಕ ಬ್ಯಾಂಕ್ನ ಆಫೀಸರ್ ಆಗಿರುವಂಥ ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ STMC ಅಧ್ಯಕ್ಷರು ದಯವಿಟ್ಟು ಈ ಯಕ್ಷಗಾನದ ತಂಡಕ್ಕೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತೇನೆ. ಯಕ್ಷಗಾನ ವೇಷಧಾರಿಗಳಾದ ಇನ್ನೂ 3 ಜನ ವೇಷಧಾರಿಗಳು ದಯವಿಟ್ಟು ಆದಷ್ಟು ಬೇಗನೆ ವೇದಿಕೆಗೆ ಬಂದು ತಮ್ಮ ಯಕ್ಷಗಾನದ ಪ್ರತಿಭೆಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸುಮಾರು 10,000 ರೂಪಾಯಿಗಳ ದೇಣಿಗೆಯನ್ನು ನೀಡಿ ಸಹಕರಿಸಿರುವಂಥ ಕವಿತಾ ಮತ್ತು ತಂಡಕ್ಕೆ ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಮೇಲುಸ್ತುವಾರಿ ಸಮಿತಿ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದೆಯೂ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತೇಳಿ ಬಯಸ್ತಾ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ದಯವಿಟ್ಟು ನಮ್ಮ ಶಾಲಾ ರಂಗಮಂದಿರದ ಕೆಲಸದಲ್ಲಿ ಕೈ ಜೋಡಿಸಿರುವಂಥ ಸುಮಾರು 20,000 ರೂಪಾಯಿಗಳಂತೂ ಹೆಚ್ಚು ಧನ ಸಹಾಯವನ್ನು ನೀಡಿ ನಮ್ಮ ಶಾಲೆಯೊಂದಿಗೆ ಯಾವಾಗಲೂ ಕೂಡ ನಮ್ಮೊಂದಿಗಿರುವ ಶ್ರೀಧರ್ ನಾಯಕ್, ಸುಧೀರ್ ನಾಯಕ್ ದಯವಿಟ್ಟು ವೇದಿಕೆಗೆ ಬಂದು ಶಾಲಾ ಮುಖ್ಯೋಪಾಧ್ಯಾಯರಿಂದ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಹೊರಗಿನ ಊರಿನವರಾದರೂ ಕೂಡ ಶಾಲೆಯ ಪಕ್ಕದಲ್ಲೇ ಜಾಗವನ್ನು ಖರೀದಿ ಮಾಡಿ ಶಾಲೆಯ ಪ್ರತಿ ಅಭಿವೃದ್ಧಿ ಕೆಲಸದಲ್ಲಿ ಕೈ ಜೋಡಿಸಿರುವಂಥ ಸುಧೀರ್ ನಾಯ್ಕ್ ಅವರಿಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಎನ್ನುವ ಪದ್ಯದೊಂದಿಗೆ ನಿಮ್ಮ ಮುಂದೆ ಪ್ರಮೀಳಾ, ವನಿತಾ, ಪ್ರಜ್ಞಾ, ಶ್ರುತಿ, ಲತಾ, ಗೀತಾ, ರಚಿತಾ, ಕಾವ್ಯ, ನವ್ಯ, ಪ್ರೇಮ, ಹೇಮಾವತಿ, ವಸಂತಿ, ಶೀಲಾ, ಲೀಲಾ, ಸಂತೋಷ್, ಸ್ವಪ್ನ, ಗುಲಾಬಿ ಹಾಗೂ ಶಶಾಂಕ್. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಮದರಂಗಿಯಲ್ಲಿ
से तेरा सिंगार पुरलाई से तेरा संगीत सुबानी पंडरपुरा गाना बजाना स्टेप पड़ गाना वंस मोर पंद तोड़ा बेस पड़ाना गाना बजाना स्टेप पड़ गाना वंस मोर पंद तोड़ा बेस पड़ाना गौजी गम्मत मूलु इने बिंदास फील नाना बेजारू ओलु सैड लाइफ आंड सेल ಬಂಗಾರ ಮೈನೇಕೆ ಸಿಂಗಾರ ನಿನ್ನ ನಡಕೆ ಪಡ್ಡಾಯಿ ಗಂಗೇಡು ಪೇರೋ ಕೊಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕೊಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕಡಲದ ಕರೆ ಬರಿಟು ಮಡಲದ ದೊಂಪ ತಡಿಟು ಮದಿನೇದ ಐತ ಸಿಂಗಾರೋ ಪಾಡಲೇ ಸೇಸೆ ನಿಕುಲು ಪಡ್ಡಾಯಿ ಗಂಗೇಡು ಪೇರೋ ಕೊಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಮಂಜಾನ ಮದ್ರಂಗಿ ಐತೋಡು ಬತ್ತಾಲ ತುಳುನಾಡ ಮಲ್ಲಿಗೆ ಈ ಪೊಣ್ಣು ಕಣ್ಣಾಡು ಅಂಗುಂಡು ಬಿಮ್ಮೋಡು ರಂಗುಂಡು ಕಂಡೋಣಿ ಕವಿತೆನ ಕಣ್ಪಾಲೆ ಮಂಜಾನ ಮದ್ರಂಗಿ ಐತೋಡು ಬತ್ತಾಲ ತುಳುನಾಡ ಮಲ್ಲಿಗೆ ಈ ಪೊಣ್ಣು ಕಣ್ಣಾಡು ಅಂಗುಂಡು ಬಿಮ್ಮೋಡು ರಂಗುಂಡು ಕಂಡೋಣಿ ಕವಿತೆನ ಕಣ್ಪಾಲೆ ಮುಡಿಟು ನಿಲಿಕೆ ಪೂಜಲ್ಲಿ ಸಿಂಗಾರ ದುಡಿಟು ತೆಲಿಕೆ ಸಂಪಿಗೆ ಐಸಿರೋ ಬ್ಯಾಂಡ್ ವಾದ್ಯ ಕೊಂಬು ಕಲಸ ಪೂರ ಭಾರಿ ಜೋರುಯೇ ಜನಜಾತ್ರೆ ಒಮ್ಮೆ ಸೇರಿ ದಾಂಡು ಜಾಲು ನಿಲಿಕೆಯೇ ಕಣ್ಣನಕ್ಕೆ ತಕ್ಕ 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 ಪಂಡು ನಾಡು ನುಂಡು ಮದಿಮಾಯ ಉಂಡು ಇಂದು ಆರೇ ನಿನ್ನ ಗುರಿಕಾರೆ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಅಪ್ಪಿನ ರೂಪೋಡು ಮಾಮಿನ ತೂವೋಡು ಪಾಡಾಡ ಕಣ್ಣೀರು ಓಹೋ ಕಣ್ಣಾಗ ಮುಚ್ಚಿದ ಆಣಾಗ ಒಪ್ಪಲೆ ತಪ್ಪುಲೆ ಬನ್ನೀರು ಬಿನ್ನೆರು ಬಣ್ಣಗ ಪನ್ನೀರು ತಲಿಪುಲೆ ದಾರೆದ ಪೊರ್ತುಗು ಬೆಡಿ ಮರ್ದು ಕುಡಪುಲೆ ಪುರದೊಂಪೊಡಿತ್ತಿ ಪೊದ್ವೆರೆಗ ಕಲಸ ಮುಟ್ಟಾರೆ ನನ್ನ ಘಳಿಗೆ ಆಂಡು ಆಂಡು ಪೊಣ್ಣು ಮಾಲೆ ಪಗಪುಲೆ ಮನ್ಮೆ ಪಂಡಿ ಕೂಡ್ಲೆ ಬೊಚ್ಚಿ ಪಂಡಿ ಬಾಲೆ ಮೆನ್ಕೊಂಡುಂಡು ನಾಚಿಗೇಡು ದಾನೆ ಮೋನೆ ಪಾಡುಲೆ ಸೇಸೆ ನಿಕುಲು ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ
ತಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಭೂಮಿ ಅಪ್ಪೆನ ಬುಲ್ಪು ತೂಯಿನ ಆನಿಡ್ದು ಇನಿ ಮುಟ್ಟ ಇಂಕ್ಲೆನ ಮಟ್ಟೆಲ್ಡ್ ತಾಂಕಿನ ಬಾಲಿನ ನಿಕ್ಲೆನ ಮಟ್ಟೆಲುಗು ಕೊರೊಂದುಲ್ಲ ಈ ಸಡಗರದ ಕಣ್ಣು ನೀರ ಸಾಲು ಕುಶಿತ ಬಡ್ಸ ಆದ ನಿಕ್ಲೆನ ಇಲ್ಲು ತನಿಪಡು ಪನ್ಪಿ ಆಸೆ ಇಂಕ್ಲೆನ ಈ ಮರ್ಮಲು ಪನ್ಪಿನ ಉರಿ ಮನಸದಿ ಒಂದ ಮಗಲು ಪನ್ಪಿನ ಮೋಕೆ ಮುಡಿಲೆ ಎಂಕ್ಲೆನಿಲ್ಲದ തുടര് ನಿಕ್ಲೆನಿಲ್ಲಗು ಬೊಲ್ಪು ಪುಣ್ಣು ಉಚ್ಚಿದು ಕೊರುವ ಬೇನೆ ಬುಡುದು ಎಂಕ್ಲೆನಿಲ್ಲದ തുടര് ನಿಕ್ಲೆನಿಲ್ಲಗು ಬೊಲ್ಪು ಪುಣ್ಣು ಉಚ್ಚಿದು ಕೊರುವ ಬೇನೆ ಬುಡುದು. ಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಈಗಾಗಲೇ ಮದುವೆಯಾದವರಿಗೆ ತಮ್ಮ ಮದುವೆಯ ದಿನಗಳನ್ನ ಮಗದೊಮ್ಮೆ ನೆನಪಿಸಿದ ತಮಗಿದು ಚಪ್ಪಾಳೆಯ ಮೂಲಕ ಉಡುಗೊರೆ. ಹಲೋ ಚೆಕ್. ಹಲೋ ಮೋಸ್ಟ್ಲಿ ಈತ್ ಪರ್ತ್ ನಮ್ಮ ಜವನೇರು ಕಾತಿನಂಚಿತ್ತಿನ ಒಂಜಿ ನೃತ್ಯ ಪಂಡ ಮೋಸ್ಟ್ಲಿ ಉಂದೆ ಅಂದು ಗಟ್ಟಿ ರಟ್ಟೆದ ಜವನೇರ್ನ ಕೊರ್ತಿನಂಚಿತ್ತಿನ ನಾಡು ನಮ್ಮ ಈ ಬಲ್ಲಾಡಿ ಶಾಲೆ. ಇತ್ತ ನಮ್ಮ ಬಲ್ಲಾಡಿ ಶಾಲೆದ ಹಳೆ ವಿದ್ಯಾರ್ಥಿನ ಕಲೆಡು ಒಂಜಿ ಕನ್ನಡ ರಿಮಿಕ್ಸ್ ಸಾಂಗ್ ನೃತ್ಯ ವಿನಯ್, ಯಶ್ವಂತ್, ಶ್ರೀಧರ್, ಸಂತೋಷ, ವಿನೀತ್, ಸುಧೀರ್ ಇವರೆಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆಗೆ ವಿನಂತಿಸುತ್ತಿದ್ದೇನೆ. عندي خوش فاصلة يا اخي تفوز والله خوش رقصة يا اخي دوس عندي خوش فاصلة يا اخي تفوز والله خوش رقصة. ಬಂಧುಗಳೇ, ಬಹಿಣಿಯರೇ, ಇಂದು ರಾತ್ರಿ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಡಿಜೆ ಬಲ್ಲಾಡಿ ಫ್ರೆಂಡ್ಸ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ ಕುಣಿಯೋಕೆ ನಾವ್ ತಯಾರು ನಮ್ದೆ ಡ್ಯಾನ್ಸ್ ಫ್ಲೋರು. ನಾನು ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ ನೀನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾರ. ನಾನು ಜಿತೇಂದ್ರ ನೀನು ಶ್ರೀದೇವಿ. ಮಡಿಕೇರಿಲೇ ಮಡಿಕೆ ಮ್ಯಾಲೆ ನಂದು ನಿಂದು ಒಂದು ಡ್ಯಾನ್ಸ್. ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋವತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ತಾನಾಗೆ ರಂಗು ಚೆಲ್ಲಿತ್ತೆ ನಾನೇರಿ ಸೂರ್ಯ ಬಂದ ಬೆಳ್ಳಿ
ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ವಿನಯ್ ಮತ್ತು ಬಳಗದವರಿಗೆ ಥ್ಯಾಂಕ್ ಯು. ಇವತ್ತಿನ ಊಟೋಪಚಾರದ ವ್ಯವಸ್ಥೆಯಲ್ಲಿ ಊಟೋಪಚಾರದ ಸಮಿತಿಯವರ ಜೊತೆಗೆ ಈಶ್ವರನಗರ ಫ್ರೆಂಡ್ಸ್ ಬಲ್ಲಾಡಿ ಇವರು ಕೂಡ ಊಟ ಪಡಿಸಲು ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಬಂಧುಗಳೇ, ಬರುವ ಜನವರಿ 25ನೇ ತಾರೀಕಿನಂದು ಮುದ್ರಾಡಿಯಲ್ಲಿ ಸ್ಥಳೀಯ ಹವ್ಯಾಸಿ ಕಲಾವಿದರಿಂದ ಪಿರಬನ್ನಗ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದಾರೆ. ಶಾಲೆಯ ಅಭಿಮಾನವನ್ನ ಇದೀಗ ಒಂದು ಹಾಡಿನ ಮೂಲಕ ನಿಮ್ಮೆದುರು ಪ್ರಸ್ತುತಪಡಿಸುತ್ತಿದ್ದಾರೆ ಪವನ್, ಸಿದ್ಧಾರ್ಥ್, ಬವೀನ್, ಅನ್ವಿತ್, ಯಕ್ಷಿತಾ, ಋತ್ವಿಕ್. ಇವರೆಲ್ಲರನ್ನ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ
ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ, ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಅವತಾರ ನಾನಾ ರೂಪವೋ, ಹಣೆ ಬರಹ ತಿದ್ದಿ ಬರೆಯಲು. ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಭಯವಾಗಿ ಗದರೋದು ನಮ್ಮ ಬೆಳೆಸಲು. ದೇಶಕ್ಕೆ ಯೋಧ, ನಾಡಿಗೆ ರೈತ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಹಳೆ ವಿದ್ಯಾರ್ಥಿಗಳಿಂದ ತುಳುನಾಡ ವೈಭವ ಎನ್ನುವಂತಹ ಒಂದು ನೃತ್ಯ ಪ್ರದರ್ಶನ ನಡೆಯಲಿಕ್ಕಿದೆ. ಒಂದು ತುಳುವ ಮನ್ನಿಡು ಪುಟ್ಟಿ ಬಾಲೆದ ಬಾಲ್ಮೆದ ಪೊಲವು ಪೊರ್ಲುಯೇ ಪೊರ್ಲು ನಮ್ಮ ತುಳುವ ಮನ್ನ ಕಮ್ಮೆನ ಪೊರ್ಲು ಪಂಡಿಲಕ ನಮ್ಮ ತುಳುವ ಜೋಕಲ್ನ ಬದುಕು ಬದುಕದ ತಿರ್ಲು ಏರೆಗ ತಿಕ್ಕು ಪನ್ಲೆ ಪುಟ್ಟಿ ಬಾಲೆನು ತನ್ನ ಕಾರಡು ಚೆಪುಡಾದು ಮಾನಯಿನ ಅಜ್ಜಿ ಮೋಕೆಡು ಜೋಕೆಡು ತಾಂಕಿನ ಅಪ್ಪೆ ಲೋಕದ ಗೇನ ತೆರಿಪವರ ಅಂಕ ಆಯನಗು ಪುಗ್ಗೆಳ್ಡು ಕುಲ್ಲಾದು ಊರು ತೋಚಾಯಿ ಅಮ್ಮೇರು ಜೋಕ್ಲಾಟಿಗೆ ಪೂರ ಕರಿಯೊಂದು ಬನ್ನಗ ತುಳುವಗು ಜಬದರಿದ ಪೊದೆಲ ಮಂಡೆಗು ಬೂರುಟು ಆ ಜಬದರಿದ ನಡುಟು ಆಯನ ಬಾಲ್ಮೆದ ಮರ್ಗಿಲಿಡು ಅವ್ವೇತೋ ಖುಷಿ ಆಯಗ ತಿಕ್ಕುನು ಆಟ ಕೋಲ ಕಂಬುಲ ಅಂಕ ಆಯನ ಪಿಲಿನಲಿಕೆ ಇಂಚಿನ ಮಾತ ತುಳುನಾಡ ಆಚಾರ ವಿಚಾರಲೇಡು ಪೊರ್ಲ ಪರಿತಿರಿದ ಮರ್ಗಿಲಿನು ನಿಕ್ಲನ ದುಂಬ ದೇಕಿಗದ್ದಿ ಒಂದುಲ್ಲ ಏತೊಂಚಿ ಪೊರ್ಲು ನಮ್ಮ ತುಳುನಾಡು.
ಪುತ್ತು ಕಂತಂಡು ಬಾಲೆ ಸುತ್ತ ಕತ್ತಲೆ ಛಾಯೆ ಬೊಬ್ಬೆ ಪಾಡಡಿ ಮುತ್ತು ಬರುವೆ ಗುಮ್ಮಿ ಪುತ್ತು ಕಂತಂಡು ಬಾಲೆ ಸುತ್ತ ಕತ್ತಲೆ ಛಾಯೆ ಬೊಬ್ಬೆ ಪಾಡಡೆ ಮುತ್ತು ಬರುವೆ ಗುಮ್ಮಿ ಒಪ್ಪ ಬರುವೆರು ತೋಲೆ ಬೆತ್ತ ಕನವೆರು ಬಾಲೆ ಸದ್ದು ಮಲ್ಪಡೆ ಚಿನ್ನಿ ದೇವೆರು ಕಿನ್ನಿ ಜೋ 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 ತುಳುನಾಡ ಪೆರ್ಮೆದ ಆಳುಕಲೆ ಯಕ್ಷಗಾನ కలటు మేలాయిన కలటు మేలాయిన బిలకట్టెరే ఆవందిన బిలకట్టెరే ఆవందిన ಕಾಳಮೇಳಲು ಕೂರ್ದಿನ ಸಾರಕಾಲಲ ಅಳಿಯಂದಿನ ಗೇವದಿಂಚಿನ ಯಕ್ಷಗಾನ ಕೋರಿದೈ ಕಟ್ಟ ತುಳುನಾಡದ ಗೊಬ್ಬತ್ತ ಕುಪ್ಪುಲಗಲ ಮೈ ಪಗಲ ನಡಬುನ ಕಲಟೆತ್ತ ಕೋರಿದೈ ಕಟ್ಟ ತುಳುನಾಡದ ಗೊಬ್ಬತ್ತ ಕುಪ್ಪುಲಗಲ ಮೈ ಪಗಲ ನಡಬುನ ಕಲಟೆತ್ತ ಬಲ್ಲ ಮಲ್ಲೆರ್ಲಿನ ಯಜಮಾನ್ರನ್ನ ಗುಲ್ದಯದಿದ್ದು ಗಮನಿಸೋಡನ್ನ ಬಲ್ಲ ಮಲ್ಲೆರ್ಲಿನ ಸುರುತ್ತ ಸಾಲಿ ಅಲ್ಲೇ ಗುರುತಿರಿ ಬಲ್ಲು ಕಾಯಿ ಪುಲ್ಲಂಬೆ ಮಂಜಟಿ ಮುಟ್ಟ ಗಿಡ ಪುಲ್ಲಂಬೆ ಕೆಸರದ ಕಂಡೊಡು ಬೇನೆನು ಮದ ಪುಲ್ಲಂಬೆ ಕೊಂಬುದರ ಬ್ಯಾಂಡ್ ದರ ಬೋಲರಿಗೆ ಚೈತರಗೆ ಬುಡ್ಪುನ ಬೋರ್ತಾಂಡು ಬೊಟ್ಟುಲೆಗೆ ಉರಿ ಪುಲ್ಲೆಗೆ ಒರಿ ಪುಲ್ಲೆ
ఒరిపుల్లే కంబుళ్ళను ఒరిపుల్లే గిడపుల్లే గిడపుల్లే ఎరుపుల్లెనే గిడపుల్లే ఒరిపుల్లే కంబుళ్ళను ఒరిపుల్లే గిడపుల్లే గిడపుల్లే ఎరుపుల్లెనే గిడపుల్లే తుళ్ళడ గంబులా ಬಲ್ಲಕಾಯಿ ಪುಲ್ಲಂಬೆ ಮಂಜಟಿ ಮುಟ್ಟ ಗಿಡ ಪುಲ್ಲಂಬೆ ಕೆಸರದ ಕಂಡದು ಬೇನೆನು ಮದ ಪುಲ್ಲಂಬೆ ಕೊಮ್ಮುದರ ಬ್ಯಾಂಡ್ ದರ ಬೋಲರಿಗೆ ಚೈದರಗೆ ಬುಡ್ಕುನ ಬರ್ತಾಂದು ಬೊಟ್ಟುಲೆಗೆ ಉರಿ ಪುಲ್ಲೆಗೆ ಮೋಕೆದ ಸಿಂಗಾರಿ ಕುಂತುದೆ ವಯ್ಯಾರಿ నుత్తయ్య కాలండి నుత్తయ్య మెసేజ్ అండి ఉత్తర కొర్పు చేయదానే నుత్తయ్య కాలండి నుత్తయ్య మెసేజ్ అండి ఉత్తర కొర్పు చేయదానే కుక్కులు పాడుండాల విసిలిడిల్లెత్తుండాల దాయగు తోజావు జమోనే ఈయన పాటే రగేను యానే నిన్నాను ನಾಯಕ ಯಾನ ನಿಂಜ ಬೋಡಿ ಪಾತಿ ಕೆರ್ಪದೆ ಕೊಡಪನ್ನ ಪತ್ತೊಂದರ ನೀರು ಗಾಂಡ ಬಲ್ಲದೆ ಓ ಬೇಬಿ ಬಟ್ರೆ ಲಾಡೆ ಪೇರು ಗಾಂಡ ಬಲ್ಲದೆ ಕೊಡಪನ ತೆತ್ತು ನಿನ್ನ ಮಂಡಿರಾದ ಬರಿಪೆ ಪಿರವುಡೆ ಪತ್ತೊಂದಾಣ ತತ್ತ ಕಾಡು ತೋರಿಪೆ ಎತ್ತು ನೇರಿಂದಲ್ಲ ಶಾಪದಿದು ಕೇರಿಂದಲ್ಲ ನಿದ್ರೆನೆ ಇಜ್ಜಂದಾಂಡೆ ಕುದುರೆ ಕೈಕಾರಿ ಪತ್ತುಂಡಲ್ಲ ಪಿರವುಡೆ ಬತ್ತುಂಡಲ್ಲ ಪಿಚ್ಚತ್ತ ನಿಕ್ಕು ಎನ್ನ ನದುರೆ ಸೂತಕ ಬೋದು ಹಜಾತಕ ತೂದು ಮದುವೆದ ಮಂಟ ಪೋಡು ಒಂಜಾಕ ಬಲ್ಲದೆ ಓಡಬೆ ಪೊಲ ದೂರ ಕೈ ತಡೆ ಬರಡ ನಿನ್ನ ಈ ಪಿಂಗಿರಿನ ಅಮ್ಮೆರಡ ಪನ್ನೊಡ ಓಡಬೆ ಪೊಲ ದೂರ ಕೈ ತಡೆ ಬರಡ ನಿನ್ನ ಈ ಪಿಂಗಿರಿನ ಅಮ್ಮೆರಡ ಪನ್ನೊಡ ಸೀತಾ ಕಲ್ಯಾಣ ವೈಭೋಗವೇ ರಾಮ ಕಲ್ಯಾಣ ವೈಭೋಗವೇ 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 ಮನಿ ಪುಜದಾಯೆ ಸಡಂಗರ ಪೂವೆ ಮನಿ ಪುಜದಾಯೆ ಪಣದಾಲ ತೆಲಿ ಪುಜದಾಯೆ ಒಲ್ಕಿರಿ ಮಾಯೆ ತೆಲಿ ಪುಜದಾಯೆ ಸರಿಯಾಲ ಈಯೇ ತುಡರುದ ನಲಿಕೆ ರಾತ್ರಿ ಪೂರ ಸುಗಿದೆ ಈಯೇ ಕಡಮರು ಕವಿದೆ ಇನ್ನ ಕನೊಟು ಬತ್ತು ಕಣ್ಣ ಕೊಡ ಎದುರುಡು ಉಂಟೊಡ ಕನ್ನಡಿಯಾದು ಕರುಬೊಡು ತೂವೊಡ ಓರಾಧೆ ಒರಿಯೊಡಗೆ
ಸತ್ಯ ಧರ್ಮದ ಬೂಡು ತುಳುವ ಈ ಮಣ್ಣ ಪೊರ್ಲು ಯಕ್ಷಗಾನ ತುಳುನಾಡೆ ಪೊರ್ಲು ಓ ಓ ಕಲೆ ಕುಲ್ಲ ಸಾಲು ಈ ನಮ್ಮ ತುಳುನಾಡು ತೂಯರತ ಬಂದುಲೆ ತುಳುನಾಡ ಬಾಲ್ಯದ ಬಾಲ್ಮೆದ ಪೊರ್ಲುನು ನಿಗಲ್ನ ದುಂಬುಗುದಿಯ ತಪ್ಪು ಇತ್ತುನಾಡ ಬಂಜಿಗ ಪಾಡೊಂದು ಎಡ್ಡೆಪ್ಪುನ ಉಡಲಗ ಪಾಡೊಂದು ಮಾಪಿ ಮಲ್ಪೊಡು ಪನ್ಪಿನ ಭಿನ್ನಯದ ಒಟ್ಟುಗು ರಾಜ ಬೂಡುಡು ಪುಲೆ ಒಂದಿಪ್ಪಿ ತುಳುವ ಜೋಕ್ಲೆಗ್ ಪರಿತಿರಿದ ಮರ್ಗಿಲನ್ನು ತೆರಿಪಾಯ ಪನ್ಪಿನ ಪೆರ್ಮೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘಗ್ ಉನೆಕ್ ಅನುವು ಮಲ್ತು ಕೊರ್ನ್ಯ ಮಾತ ಹಳೆ ವಿದ್ಯಾರ್ಥಿನಗಲೆಗ್ಲ ಶಾಲಾಭಿಮಾನಿ ಬಂದುಲೆಗ್ಲ ಸೊಲ್ಮೆನೆ ಸಂದಾಯಿತ ಮಲ್ತೊಂದುಲ್ಲ ಮಾತೆರೆಗ್ಲ ಸೊಲ್ಮೆಲು ಬಾರಿ ಪೊರ್ಲುಡು ತುಳುನಾಡದ ಸೊಗಡನ್ನು ತೋಜ್ಪಾಯಿನ ಹಳೆ ವಿದ್ಯಾರ್ಥಿ ತಂಡಗ ಒಂಜಿ ಮಲ್ಲ ಸೊಲ್ಮೇಲು ಚಾಪರ್ಕ ಕಲಾವಿದರ್ ಕುಡ್ಲ ಅಭಿನಯಿಸುವ ತುಳು ಹಾಸ್ಯಮಯ ನಾಟಕ ಎನ್ನನೆ ಕತೆ ಎನ್ನುವ ಒಂಜಿ ನಾಟಕ ನಡೆಪರ ಉಂಡು ಇತ್ತೆ ಹಲೋ ಹಲೋ ಒಂಜಿ ಶಾಲೆಡು ಪೋಕ್ರಿ ಮಲ್ಪುನ ಜೋಕುಲು ಇತ್ತಂಡ ದಾದ ಮಾತ ಸನ್ನಿವೇಶಲು ನಡಪುಂಡು ಪಂದು ಹಾಸ್ಯ ರೂಪಡು ತೋಜವರೆ ಬರೊಂದುಲೆರು ನಮ್ಮ ಶಾಲೆದ ಹಳೆ ವಿದ್ಯಾರ್ಥಿ ಆಯ್ನಂಚಿನ ಉದಯ್ ಕುಲಾಲ್ ಸುನಿಲ್ ಶೆಟ್ಟಿ ಚೋಂಕು ಚಂದ್ರ ಪೂಜಾರಿ ಅಂಚನೆ ಪಿದಾಯ್ದ ಕಲಾವಿದರು ಆಯ್ನಂಚಿನ ಕಾರ್ತಿಕ್ ಕರ್ತಲ ನಾಗರಾಜ್ ಕಾಡುಹೊಳೆ ನಿತಿನ್ ಎಣ್ಣೆಹೊಳೆ ಮ್ಯೂಸಿಕ್ ಇತ್ತೆ ನಿಗಲ್ನ ಎದುರುಡು ತೆಲಿಪಂದಿನಗುಲು ತೆಲಿಪೆರು ಇತ್ತೆ ನಿಗಲ್ನ ಎದುರುಡು ತೆಲಿಪಂದಿನಗುಲು ತೆಲಿಪೆರು ಹಲೋ 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 ಚೆಕ್ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಕೇವಲ 10 ನಿಮಿಷಗಳು ನಿಮ್ಮನ್ನು ನಗೆಗಡಲಲ್ಲಿ ತೇಲಿಸಲಿಕ್ಕಿದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿಗಳು. ತದನಂತರ ನಿಮ್ಮೆಲ್ಲರ ನಿರೀಕ್ಷೆಯ ಎನ್ನನೇ ಕತೆ ಬಲೆ ಚಾಪರ್ಕ ಕಲಾವಿದರ್ನ ಎನ್ನನೇ ಕತೆ ನನ್ನ 10 ನಿಮಿಷ ಶುರುವಾವರುಂಡು ದೇದೀದು ಮಾತಿರ್ಲ ಉಂತದು ನಾಟಕ ಕಲಾವಿದರಿಗೆ ಪ್ರೋತ್ಸಾಹ ಕೊರಡು ಅಂಚನೆ ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಲ್ತು ಕೊರಡು ಪಂಡಿತ ನಿಕ್ಲಡ ಅಭಿನಯ ಮಲ್ತೊಂದುಲ್ಲ. ಹಲೋ 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 ಚೆಕ್ ಹಲೋ 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 ತೆಲಿಪಂದಿನಗುಲು ತೆಲಿಪೊಡು ಐನಾತ್ ಬೇಗ ಸುರಿ ಬಲ್ಪ್ಲೆ ಮಾತೆರ್ಲ ತೆಲಿಪರ ಕಾತೊಂದುಲ್ಲೆರು ದೇದೀದ್ ನಾಟಕ ಐನಾತ್ ಬೇಗ ಸುರು ಮಲ್ಪರುಂಡು ನಮ್ಮ ಪೂರ ತೆಲಿಪರಗಳ ರೆಡಿ ಆತ ಐನಾತ್ ಬೇಗ ನಿಗುಲು ತೆಲಿಪರ ವೇದಿಕೆಗೆ ಬಲೆ ಪಣೊಂದು ನಿಗ್ಲಿಡು ಭಿನ್ನಾಯ ಮಲ್ತೊಂದುಲ್ಲ.
ಸರ್ ನಮಸ್ತೆ. ನಮಸ್ತೆ. ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಸದ್ಯೊಳಗಿದೆ. ಹೋಗ ಮಾರೆ, ಅಪ್ಪನ್ ಕರ್ಕೊಂಬ. ಆಯ್ತಾಯ್ತು. ಎಣ್ಣ ಮಂಡಿ ಚಡಿ ಯಾನುಲ್ಲೆ ಮಾರೆ ಒಮ್ಮೆನ ತೊಂಡೆಕಾಯಿ ಗುದ್ದು ಮಾಡ್ಬೇಕಿನ್ನ ಒವ್ವಾನಲ ಬೋಡು ಮಾರ ಈ ಪ್ರಬಂಧ ಬರೆ ಪಣೋ ಜೋಕಲು ಇನ್ ಕೆಲಸ ಬಿಡ್ತಿ ಮಾರ ಮೊಲೆಡ ಸ್ರಾವೇಡ ಪ್ರಬಂಧ ಬರೆಯರ ಬಂತನು ಆಳ್ ದಾದ ಬರ್ತಾರೆ ಗೊತ್ತನಿಗೆ ನನಗೆ ಇವತ್ತು ಮೂಡಿಲ್ಲ. ಮೊಲೆಡ ಲವ್ ಲೆಟರ್ ಬರೆಯರ ಬಂತಿನ ಮಾರ ಎಂಚಿನ ಅವಸ್ಥೆ ಮಾರ ಅಲ್ಲೊಂಜಿ ಉಂಬೇರಿ ಐಸಿರದೆ ಚೋಂಕು ಉಮ್ಮ್ಯಾಗ ನಾಯಿದ ಬಗ್ಗೆ ಪ್ರಬಂಧಕ್ಕೆ ಒಮ್ಮೆನ ಉಮ್ಮ್ಯಾಗ ನಾಯಿ ರಡ್ಡು ಮಂಡೆಗೆ ಕುಡ ಬರೀತಿ 8 ಕಾಲು 2 ಬೀಲಗೆ ಈ ನಾಯಿನ ಒಲ್ಪ ತೂತೇನ ಮಾರಂಬಿ ಆ ಪಟಿಂಗೆ ಮರೈ ಅಯ್ಯೋಡ್ ಮನೆ ತುಲೆ ನಮ್ಮ ಶಾಲೆದ ಪ್ರಣೀತ್ ರಮಣಿ ಲಿಂಗದ ಬಗ್ಗೆ ಕ್ವಶನ್ಗೆ ಅಂದನೆ ಲಿಂಗ ರೀತಿ ಏತವಿದೆ ಒಂದು ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಒಮ್ಮೆ ಅವು ಮೂಜಿ ಬಿಡ್ದು ಹೊಸ ಲಿಂಗಾಗಿ ಅವು ಪೂಚಿಲಿಂಗಾಗೆ ಪೂಚಿಲಿಂಗಿಯರು ಮೇರ ಮೇರ ಗಂಟೆ 10 ನನಲ ನಮ್ಮ ಪ್ರಿನ್ಸಿಪಲ್ ಬರ್ರೆ ಟೈಮ್ ಆತೀವಿ ಮಾರ ವಾ ಒಂಜಿ ಟೈಮ್ ಮಾತಾಡಿ ಬಾಕುನ ಅಲ್ಲ ಎಂಚಿನ ಮಾರ ನಿತಿನ ಎನ್ನ ಪುನಃ ಬರ್ಪುನ ಯಾನು ಮಾಸ್ಟರ್ ಬರ್ಪುನ ಅದೊಂದು ಎಡ್ಡದ ಕೊರ್ಲಿ ಎಂಚಿನ ಮಾರ ಯಾನು ಹಾರ್ಟ್ ಅಟ್ಯಾಕ್ ನಿನ್ನತ ಮಾರ ಇರ ಮ್ಯೂಸಿಕ್ ಕರ್ಮದ ದೇ ಸರ್ ಇತ್ತದ ಹಾರ್ಟ್ ಅಟ್ಯಾಕ್ ಮಾಡಲೆಚ್ಚಿ ಮರ್ಯಾದೆಲೆಚ್ಚಿ ಮಾರ ಅಂಬಿ ಸಾವುದು ಅಂಕುನು ಏರಿಯಾವ್ ಜೋಕಲ್ ಚಿಂಗಮ ಬಿ ಸೈದಿನ ಆರೊಂಜ ಅಂಗಡ್ದ ಉದಯ ಧರ್ಮ ಕೊರ್ಪಂದ್ ಪೂರ ನಿಂಗುನೇನ ಕರ್ಮ ನೇ ಆಯ್ ಸುನಿಲ್ ಅಮ್ಮನ ಬರ್ರ ಬಂತಂದ ಓಲೇರಿಯಾಗಲು ಬರ್ರೆ ಬಂತ ಸರ್ ಬಲೆ ಫುಲ್ಲೆ ಬುಲ್ಲೆ ಬರ್ತಾರೆ ಮೊಪ್ಪನೆ ಬರ್ರೆ ಬಂತ ಸರ್ ಆಯೆ ಬರೋಡು ಮಾರ ಇನ್ನಿ ಆಯನೊಂಜ ಹಾಂಕರ್ ಎಂಕೊಂತು ಓಡು ತೂಕ ತೂಕ ನಾನು ಕಾಲೇಜ್ ಬಗ್ಗೆ ಕಂಪ್ಲೇಂಟ್ ಪೂರ ಮಾಡೋದು ವಸಂತಣ್ಣ ಬಲೆ ಇರು ಎಂಕೊಂಜಿ ಸಂತಣ್ಣ ಈರೊಂಜಿ ಎಂಕೊಂಜಿ ಆಕ್ಟ್ ಮಾಡಿ ಒಂದು ಎಂಕೊಂಜಿ ಪಪ್ಪ ಅದು ಬರ್ಬಾರ ಏನು ನಿನ್ನ ಪಪ್ಪ ತೀರಿಯರ ಪಪ್ಪ ಉಳ್ಳೇರಿ ಆರು ಬಾಂಬೆಡ್ ಉಳ್ಳೇರು ಆರು ಬಾಂಬೆಡ್ ಎಂಕ್ ಸಾಲೆಡ್ ಮಾರ್ಕ್ಸ್ ಕಾರ್ಡ್ ಮಾರ್ಕ್ ಕಮ್ಮಿ ಉಂಡು ಸಾಲೆಡ್ ಪ್ರಿನ್ಸ್ ಅಪ್ಪನ್ಲ ಸರ್ ಅಂತೀರು ಐಕ್ಯ ನೀರನ್ನು ಕೇಳಿ ಅಂಚ ಎನ್ನ ಬುಧರ್ ಏನಿತ್ತೆ ಇವನ ಬುಧರ್ ಸೇಕರೆ ನಿನ್ನ ಬುಧರ್ ಸೇಕರೆ ಅಂಚತ್ತಿ ಇವನ ಬುಧರ್ ಸೇಕರೆ ಎನ್ನ ಬುಧರ್ ಸುನೀಲೆ ಈ ಸುನೀಲೆ ಅನ್ ಸೇಕರೆ ಹಾಡ್ ಪಾಡ ಸರ್ ಬರೋದಿರಿ ಬರ್ತಾರಾ ಬಲೆ 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 ಒಂದು ನಮಸ್ತೆ ಅಂಚತ್ತಿ ನಮಸ್ತೆ ನಮಸ್ತೆ ದಾದಾ ವಿಕೆಟ್ ಪೋಂಡ ಬಗ ಕ್ಲಾಪ್ ಹಾಕೊಂಡು ನಾವು ನಮಸ್ತೆ ನಮಸ್ಕಾರ ನಮಸ್ತೆ ಒಂದು ಕುಲ್ಲೆ ಕುಲ್ಲೆ ಏನ ಪುದಾರ್ ಸಂತು ಸೇಕರಿ ಅದೊಂದು ಸೇಕರೆ ಸೇಕರೆ ಅತ್ತಿ ಒಂದು ಶಾಲೆ ಮೂಲ ಪ್ಯಾಂಟ್ ಬಾಡಾರೋಡು ಅತ್ತೆ ಬಾಡ್ದೆ ಓ ಚಡ್ಡಿ ಬಾಡ್ರೆ ಬಲ್ಲಿ ಮಾರ್ರೆ ಒಂದು ಶಾಲೆ ಚಡ್ಡಿ ಬಾಡ್ರಲ್ಲ ಬಲ್ಲಿ ಚಡ್ಡಿ ಬಾಡ್ರೆ ಬಲ್ಲಿ ಎತ್ತ ಚಡ್ ದೆತ್ತು ಬರ್ಪೆ ಇತ್ತ ಪಾಡ್ನೆ ತೂವರ ಅಪ್ಪಜಿ ಮಾರ ಕುಲ್ಲೆ ಒಂದಿತ್ತ ಯಾನ್ಯಾರು ಬಂದ್ಕೋತಾಣ ಏರ್ 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 ಪ್ರಿನ್ಸ್ ಪ್ರಿನ್ಸ್ ಪರ್ಪುಲ್ ಪರ್ಪುಲ್ ಮಾರ್ರೆ ಪರ್ಪುಲ್ ಏರಿ ಯಾನ ಮುಲ್ತ ಪ್ರಿನ್ಸಿಪಾಲ್ ಆಡಳಿತ ಮುಕ್ತೇಶ್ವರಿ
ನಿಗಲ್ಲ ಬ್ರಹ್ಮಗಲಸ ಅದೇ ಸರ್ ನನ್ನ ಜೈನದು ಬರೀಲಿ ರಪ್ಪ ಇವನೇಂಜ ಬೊಜ್ಜದ ಬರೇ ಪುನಃ ಯಾರು ಪ್ರಿನ್ಸಿಪಾಲಿ ಏ ಸುನಿಲ್ಲ ಯಾರು ನಿನ್ನ ಅಪ್ಪವಾ? ಹೌದೌದು ನನ್ನ ಅಪ್ಪ. ಹೌದೌದು ನನ್ನ ಅಪ್ಪ. ಅಚ್ಚತ್ತಿ ಅಪ್ಪ ಶೇಖರ ಅಂದಂದೆ ಯಾನು ನಿಖಲ್ನ ಹೋಯ್ತಪ್ಪ ಎನ್ನ ಅರಿತ ಅವೇ ಈತು ದಪ್ಪ ಮಗಲ್ನ ನಿಖಲೊಂಜಿ ಬ್ಯಾನಲ್ ಬೋರ ಅವಳು ಅಕ್ಷಯ್ ಸಚಿನ್ ಮತ್ತೆ ಒಳ್ಳೆರತ್ತ ಅಕಲ್ನ ಕೈತಲ್ ಬೋದಾಡ್ ಸಚಿನ್ನಕ್ಕೆ ನಿಖಲ್ ಅಮ್ಮೆ ಇருந்து ಅತತ್ ಆತನು ಔಟ್ ಸೈಡ್ ಆದೇ ಹೋದನು ಮುರಣಿ ನಿಂಜಿ ಟ್ರಯಲ್ ಮಲ್ದ ಬೊಕ ಮುರಣಿ ನಿಂಜಿ ಸಾವು ಟ್ರಯಲ್ ಮಲ್ದ ಅದೇ ಮಗೇನಿ ಅಮ್ಮೇನಿ ಸತ್ಯ ಸತ್ಯ ಬನ್ಪೆ ಮೇರೆ ಈರ್ನ ಮಗನ ಭಾರಿ ಉಪದ್ರಿ ಕುಲೆತ್ತ ಈರ್ನ ಮಗೆ ಸೈದೇನಾ ಅಂಚತ್ತು ఆయన భారీ మళ్ళీ ఉపాధ్రే సత్య వన్పే మేరే ఎంక్ సాలేడు మూజి సార జోకుల్లో ఉపాధ్ర ఇల్లాగ బొండ జెప్ప ముట్ట బుడిదిన ఉపాధ్రే ಜೆತ್ತಿ ಬೊಕ್ಕ ಎನ್ನೋ ಉಪಾಧ್ರ ವಿಜಿನಲ್ ಅಂದ್ ಕೆಲ ಜನ ಲಂಚನೆ ಅವು ಪೂರ ಜನ ಲಂಚನೆ ఒక సత్య వన్పే మారే మురాణి బుడిదికి ఎంకల గల్లటే ఆయని 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 రడ్డు పెట్టు బుట్ని ಈರ್ ಬಿಡಿದಿಗ್ ಅತ್ತ ಪಾಲಿಂಗ್ ಎಂಚಿನ ಪ್ರಿನ್ಸಿಯ ನಿನ್ನ ನರಕ್ಕ ಪೆಡ್ತಿಂಟ್ನವದ ಅವು ಪ್ರಿನ್ಸಿಪಾಲ್ ಬೋಲ್ ಮಾತ್ರ ಇಲ್ಲ ಬೇಕು ಪೂರ ಜನ ಪೆಡ್ತಿನ ಪೇರು ಅವಂದು ದಾನಿ ಪೆಡ್ತೀನಿ ದಾನಿ ಅವು ಬಿಗ್ ಬಾಸ್ಗೆ ಮುರಾಣಿ ಗಮ್ಮತ್ ಗೊತ್ತುಂಡ ಪೋಯವರತ್ತು ದುಮ್ಮದವರ ಮಲ್ಲುಲ ಸ್ಪಂದನ ಎಲಿಮಿನೇಷನ್ ಐಟು ಮಲ್ಲು ಎಲಿಮಿನೇಷನ್ ಆತೀನಿ ಮೋಲ್ ಸ್ಪಂದನ ಮಿತ್ತು ಬೆಚ್ಚಡೆಂಗ್ ರಡ್ಡು ಬಿಟ್ಟು ಬುಣ್ಯತಿ ಈನ ಪನ್ಪರ್ ಈರು ಪೋಯಿನ ವಾರ ಬೆಡ್ತೀನಿ ಅದ ಐದು ದುಮ್ಮದವರ ಯಾನ್ ಬೆಡ್ತಿಂತೆ ಹೌದಾನೆ ಈರ್ ಮಲ್ಲು ಪೋಯಿನ ಅಂತ ಬೆಡ್ತೀನಿ ಅದ ಯಾನ್ ಸೂರಜ್ ಪೋಯಿ ಅಂತ ಬೆಡ್ತೀನಿ ಈರ್ನೆಲ್ಲಾಡು ಗಿಲ್ಲಿ ಗಿಲ್ಲಿ ಗಿಳಿ ಗಿಳಿ ತುಪ್ಪನ್ಗೆ ಗಿಳಿ ಗಿಳಿ ಇರ ಕರ್ಮನ ಅವ್ ಗಿಲ್ಲಿ ದೇ ನೀರು ಬಿಗ್ ಬಾಸ್ ಪಾತ್ರ ವೈದ್ಯ ನೀಡಿ ಅತ್ತು ಇದೆ ಸತ್ಯ ಬನ್ಪೆ ಮೇರೆ ಬಲ್ಲಾಡಿ ಶಾಲೆ ನೀರ್ನ ಮಗನ ಪುತ್ರ ರೆಡ್ಡೇಜ್ ಅಂದ ಜನ ಬ್ಯಾತೆ ದಿಕ್ಕ ಹೌದಾ ಅಂಚತ್ತಿ ಶಾಲೆದ ಪುತ ರೆಡ್ಡೆಂಡು ಇರ್ನ ಮಗನ ಪುತ ರೆಡ್ಡೇಜ್ ಅಂಚ ಒಂದ್ ಬೇಲೆ ಅಲ್ಪಗ ಶಾಲೆದ ಪುತ ಉಂಬೆ ಅದಿಕ ಉಮ್ಮೆನ ಪುತ ಶಾಲೆ ದಿಕ್ಕ ಹೌದೇ ಶಾಲೆದ ಪುತ ರೆಡ್ಡೆಂಡತ ಅಂಚತ್ತಿ ಈರ್ನ ಮಗನ ಬ್ಯಾರಡ್ ಬಾಕಿದ ಜೋಕಲ್ ಶಾಲೆ ಬರಕೇನೊಂದಿಜ್ಜಿ ಅಂಚ ಈ ಬರನ್ನ ಜೋಕ್ಲೆ ಪೂರ ಐತರ ಶಾಲೆ ದಿಲಿ ಹೌದೇ ಐತರ ಉಂಬೆ ಬರ್ಬಿ ಜತ ಎಂಚಿನ ಮಾರ ಧರ್ಮಸ್ಥಳ ಮಿಟ್ಟಿಗೆ ದೀಪನ ಸಾವು ಅಂತತ್ತ ಕರ್ಮನ ಇಂದೇ ಮುರಾಣಿ ಸರ್ ಪ್ರಬಂಧ ಬರೆಯ ಕೊಡ್ತೇರಿ ಆಯ್ ದಾದ ಬರುತ್ತೆ ಪ್ರಬಂಧ ಗೊತ್ತಂಡಿ ನಾಯ್ದ ಪ್ರಬಂಧಕ್ಕೆ ಮಾರ ಗುಡ್ ಐಟ್ಲ ರಡ್ಡು ಮಂಡಿದ ನಾಯಿಗೆ ಕೇಳೇ ಆಡ ಇಂಚುವಲ್ಲ ಅವು ರಡ್ಡು ಮಂಡ್ಯದ ನಾಯಿ ಒಲಿತ್ತು ದೇ ಪಾಪ ಎಂಗಲ್ಲ ಆಯ್ತಲ್ಲ ನಾಯಿ ಇತ್ತುಂಡು ರಡ್ಡು ಮಂಡ್ಯದ ನಾಯಿ ಬತ್ತಿತ್ತು ಐಕೆ ಕಲ್ದಾಕಿ ರಡ್ಡು ಮಂಡ್ಯ ಹಣ್ಣು ಕಲ್ದಾಕಿದೆ ಅವು ರಡ್ಡು ಮಂಡ್ಯ ಅಂಡತೆ ಒಡೆ ಬುಂಡಿಗೆ ಇಲ್ಲಿ ಈ ರಮ್ಮಡೆ ಬೋಂಡು ಮೂಲ್ ಕೊರ್ತನೆ 10 ನಿಮಿಷ ಇರ್ನ ಕರ್ಮ ಒಡೆ ಬೋಂಡು ಎಂಚಿ ಕರ್ಮನಿ ನೇ ಆಯನ ಮತ ಮೂಲ ಭಯಂಕರ ಕಂಪ್ಲೇಂಟ್ ಉಂಡಿ ಹೂ ಸ್ಟೇಷನ್ ಸರ್ ಅಂಚತ್ತಿ ఆయన ಮಾರ್ಕಾಡ್ದುತ್ತಾರೆ ಎಂಚ ఆయన ಮಾರ್ಕಾಡ್ದುತ್ತಾರ ಅವೇ ಕಾಂಡಿರ್ದಿಂಚಿ ತೂಡೊಂದು ಬಾರಿ ಎಂದಿತ್ತಿತ್ತೆ ನಾಡು ಅವೇ ಕಾರ್ಡ್ ಮಾರ್ಕ್ ಅಂಚತ್ತಿ ಮಾರ್ಕಾಡ್ ಸಾವು ಮಾರ್ಕ್ ಮಾರ್ಕ್ ಅವೇ ನಾಲ್ ಹೆಚ್ಚಿಸರೆ ಅಂಕ ಮಾರ ಅಂಕ ಅಂಕ ಓಲು 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 ಅಂಕ ಅಂಕ ಅವು ಕೋರಿದಂಕಾತ ಅಂಚತ್ತಿ ಮಾರ್ಕ್ಕಾರ್ಡ್ ಮಾರ್ಕ್ಕಾರ್ಡ್ ಮಾರ್ಕಾಡ್ದಲ್ಲಿ ಸರ್ ಬುಲ್ಪೊಡ್ಚಿ ಮೇರ ಬುಲ್ಪೊಡ್ಚಿ ಅವ್ ಇಂಚಿನ ಜೋಕ್ಲು ಇತ್ತಿನ ಸರ್ ಪೂರ ಪೇರೆಂಟ್ಸ್ ಬುಲ್ಪ್ ನೀರು ಬುಲ್ಪೊಡ್ಚಿ ಅವೇ ಧೈರ್ಯಗೆತ್ತನಲ್ಲಿ ಮಾಡ್ಕೊಂಡು ನೀರು ಮಾರ್ಕ್ತದ ಬುಲ್ತಿನತ್ತ ಅತ್ತಪ್ಪ ಮಗ ಮಾರ್ಕಾಡ್ ಉಲ್ಟ ಬಾತ ನೀರ್ನ ಸಾವುದು ಉಪ್ನೆ ದೇ ಪೂರ ಜೋಕ್ಲು 100 ಎಲ್ಪಗೆತ್ತಂಡ ಈರ್ನ ಮಗ 60 ಐತಿ ಕಂಡದಿಪ್ಪೆ ನಿನ್ನ ಮಾತ ಜೋಕುಲು 100 ಎನ್ಪ ಸ್ವಲ್ಪ ಎತ್ತನ ಈ 60ಗೆ ಹೋತನ ನಿಕ್ಕೊಂಜ 50 ಎಪ್ಪ ರಾತಜ ಅಯ್ಯೋ 60 ಮಲ್ಲತಿ ಮಗ 90 ಕ್ವಾರ್ಟರ್ ಗಿಂಜ ಸಮ ಅವು ಸಮ ಎಂಚಿನೊಂಜಿ ಅವಸ್ಥೆ ಆಯನ ದೇ ಐರಗಾಯನ ಅವಸ್ಥೆ ಗೊತ್ತುಂಡ ಆಗಿತ್ತಾನ ಒಂಜಿ ಕ್ವಶನ್ ಕೇಂಡ ಕ್ವಶನ್ ಸೈಯಾಡು ಈ ರಾತ್ ಮಾತ ಮನ್ಪರತ್ತ ಈ ಸಾಲೆ ಹೊತ್ತು ಜರ ಮಾರ ವಾಮುಜಿಗಸ್ತೆ ಬನ್ನಿ ವಾಮುಜಿಗಸ್ತೆ ಬನ್ನಿ ವಾಮುಜಿಗಸ್ತೆ ಬನ್ನಿ ಹೇಳತ್ತವಕ್ಕ ಅದು ಈರ್ ಬಲ್ಲಿ ಶಾಲೆ ಹೊತ್ತು ಜರ ಯಾನ್ ಪೋತೆ ಯಾನ್ ಶಾಲೆ ಪೋಪೆನೆ ಶಾಲೆ ಬಂದು ಈರೇ ಪೋಬೇನಿ ಯಾನ್ ಐತರ ಪೂರ ಶಾಲೆನೆ ಬಂದೆ ಮಾರೆ ಸೋಮವಾರ ಅಂಡಲ್ಲ ಪೋತಾರ ಸೋಮವಾರ ಪೋತೆ ಸರ್ ಆನಿಲ್ಲ ಬಂದೆ ಹೌದಾನೆ ಆನೆ ಬಕ್ರೀದ್ಗೆ
ಅಂಗಾರಂಡಲ್ಲ పోతారా ಹಂಗಾರೆಲ್ಲ ಪೋತೆ ಸರ್ ಆಲಿಲ್ಲ ಬಂದೆ ಈ ದೂರ పోತೀನಿ ಮಾರ ನಾನು ಸೆಲೂನುಗು ಹೌದೇ ಕುಚ್ಚಿಗೆ ಎಪ್ಪಾರ ಸರ್ ಕುಚ್ಚಿ ಅಂತ ಮಗಳನ್ನ ಕೊಚ್ಚೋಡು ಕೊಚ್ಚಿಗೆ ಪೋಡು ಬುಧಾರಂಡಲ್ಲ పోతాರಾ ಏನಪ್ಪ ಅನ್ಪಾರ ಸರ್ ಬುಧಾರ ಶಾಲೆ ಪೋಪೇನೆ ಶಾಲೆ ಜೋಕುಲು ಪೂರ ಪೋಂದುಲ್ಲ ಈ ರೇತ್ ಗಂಟೆ ಬೈನಿ ಸಾಧಾರಣ ನಾಲ್ರೆ ಇಡಗಾದಾಗ ಶಾಲೆ ಓಪನ್ ಆದಲ್ಲಿ ಬಾರ್ ಬೋತಲ್ಲ ತಮ್ಮ ನಾನು ಅಡಿಗೆ ಹೋದ್ ಬರ್ತೀನಿ ಆಪುಜಿ ದೇ ಎಂಕ್ 32 ವರ್ಷ ಅಂಡ್ ಹಾ ಆತು ಭರತ್ ಟೇಬಲ್ ಅಂಚತ್ತಿ ಯಾನ್ ಈ ಶಾಲೆಗೆ ಬತ್ತ 32 ವರ್ಷ ಅಂಡ್ ಅಂಚಂಡೀರ್ ಇಲ್ಲ ಪೋಪು ನಿಜ ಮಾರೆ ಅಂಚತ್ತು ಮಾರೆ ಎಕ್ಸ್ಪೀರಿಯನ್ಸ್ ಇಂಚಿನ ಜೋಕ್ಲು ನಾನು ಸುರು ತೂಪುನು ಮಾರೆ ಸೈಯಡ್ ತುಮ್ ತುಯ್ಯರ್ ದೇ ಆಗ ಒಂಜಿ ಕ್ವಶನ್ ಕೇಂದ್ರ ಉತ್ತರ ಗೊತ್ತುಂಡಿ ಇಲ್ಲಿ ಆಗ ನಾನು ಕ್ವಶನ್ ಕೇನ್ವೆ ಏ ಸುನಿಲ್ಲ ಈಗ ಉತ್ತರ ಹೇಳ್ಬೇಕು ರಾಷ್ಟ್ರೀಯ ಕ್ರೀಡೆ ಯಾವುದು ರಾಷ್ಟ್ರೀಯ ಕ್ರೀಡೆ ಲಗೋರಿ ದಿಪ್ಪೆತ್ತೆ ರಾಷ್ಟ್ರೀಯ ಕ್ರೀಡೆ ಲಗೋರಿಯ ನವಿಲು ನವಿಲತ್ತು ಚನಿಲು ಮಾರಿ ಆತ ಆತತ್ ರಾಷ್ಟ್ರೀಯ ಕ್ರೀಡೆ ಚೆನ್ನಮಣೆ ಚೆನ್ನಮಣೆ ತಿಂಗ್ಲೆ ಮಣ್ಣೆಟ್ಟು ಹಾಕೋಡು ಮಾ ರಾಷ್ಟ್ರೀಯ ಕ್ರೀಡೆ ಹಾಕಿ ಹಾ ಇತ್ತೆ ಹಾಕೋಡ ದೇ ಅವ್ ಸೈಡ್ ಆ ಕುಡೊಂಜಿ ಕ್ವಶನ್ ಕೇಳೋದಿಲ್ಲ ಬಲ್ಬ್ ನಾಡು ಬತ್ತೀನಿ ಏರು MGK ಗಣೇಶಣ್ಣಿ ಅವೆಂಚ ಶಾಲೆದಣ್ಣ ಸ್ಕೂಲ್ ಇತ್ತನ್ ಆ ನಿನ್ನ ರಡ್ಡು ಬಲ್ಬ್ ತೆಗೆದು ಓದಿತ್ತನ್ 60 ನಾಡು ಕೊರಿ ಮನದನ್ ಕಾಂಡೆ ಹನ್ನೊಂದು ಆರೆ ನಾಡ್ದೆ ನಾವು ಇಂಚಿನ ಅವಸ್ಥೆ ಮಾರೆ ಬಲ್ಬ್ ನಾಡು ಬತ್ತೀನಿ ಥಾಮಸ್ ಎಡಿಸನ್ ಮಾರೆ ಏರು ಥಾಮಸ್ ಎಡಿಸನ್ ಹಾ ನಮನ ಥಾಮಸ್ ಮಾರ್ಬುಲು ಆರು ದುಮ್ಮುಟ್ಟಿಂಚಿ ಬಾರಿ ಗುರ್ತ ಮಾರೆ ಅವ ಅಜ ಕರ್ದತ್ತ ಅವ್ ಸೈಡ್ ಆ ಕುಡೊಂಜಿ ಕ್ವಶನ್ ಕೇನ್ವೆ ಶಿವಾಜಿ ಯಾರು ಶಿವಾಜಿ ಸುರತ್ಕಲ್ ಹತ್ಯ ಮುಲ್ಕಿ ಹತ್ತಿ ಮೇರೆ ಬಪ್ಪನಾಡು ಸ್ವಾಮಿ ದೇವರ ಇರ್ದಾದ ಅಂತಾನೆ ಅವು ಬಪ್ಪನಾಡು ಕೈ ಮುಗ್ಗಿನ ಅವ್ ಮಾರೆ ಮಗಳ ಅವ್ ಸೈಡಿ ಉರಡಿ ಮಾಸ್ಟರ್ ಆಗ ಒಂಜಿ ಕ್ವಶನ್ ಕೇಂದಿರಿ ಭೂಮಿ ಅಡಿಯಲ್ಲಿ ನೀರು ಸಿಕ್ಕರೆ ಭೂಮಿಯ ಮೇಲೆ ಏನು ಸಿಗುತ್ತದೆ ಕ್ವಶನ್ ಕೇಂದ್ರ ಉತ್ತರ ದಾದ ಕೊಡ್ತಾ ಕೇಳಿ ಆಡ ದಾದ ಕೊರ್ತಾ ಉತ್ತರ ದಾದ ಕೊರ್ತಾ ದೇ ಪಾಪ ಭೂಮಿ ಅಡಿಯಲ್ಲಿ ನೀರು ಸಿಕ್ಕಿದರೆ ಭೂಮಿ ಮೇಲೆ ಗಂಗಡ ಸಿಕ್ತಾರೆ ವೆಂಡನ್ ಸಮಾತ ಕರೆಕ್ಟ್ ಎಂಚಿ ಸಮಯ ನೆಕ್ ಮೂಲ ಮಾರ್ಕ್ ಇಚ್ಚಿ ಮಾರ ಇರ್ನ ಮಾರ್ಕ್ ಮಣ್ಣು ವಾಂಡ್ ಮೂಲ ಫೋನ ಪೇಮೆಂಟ್ ಕೊರಿ ಆಡ ದೇ ಆಗ ಒಂಜಂಡಲ್ಲ ಕ್ವಶನ್ ಗೊತ್ತುಂಡ ನಾನೀಗ ಈ ಕ್ವಶನ್ ಕೇಳ್ತೀನಿ ಇನ್ನೊಂದು ಕ್ವಶನ್ ಕೇಳಿ ಸುಲಭದ್ದು ಸುಲಭದಾಗ ಎಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಯಾರು ಅಲ್ಲಾವುದ್ದೀನ್ ಮುಸ್ಲಿಂ ಕರೆಕ್ಟ್ ಅವ್ ಮುಸ್ಲಿಂ ಎಂಚೆ ಮುಸ್ಲಿಂ ಅವು ಮಗ ತುಲೆ ಈ ಅಕ್ಬರ್ ಖಿಲ್ಜಿ ಮತ್ತ ಬತ್ತದ ಅವ್ ಮುಸ್ಲಿಂ ಅವು ಈ ನಾಗರಾಜ್ ಉದಯ್ ಕಾರ್ತಿಕ್ ಸುನೀಲ್ ಬತ್ತದ ಅವು ಇಟ್ಟು ಬರ್ಪನು ಅವು ನಮನ್ ಸ್ಕಿಟ್ ಬರ್ಪನು ಅವು ಅಕ್ಷಯ್ ಸಚಿನ್ ಕಾರ್ತಿಕ್ ಶ್ರೀಶೇರ್ಪುರ ಅವು ಇಟ್ಟು ಬರ್ಪನು ಅಕಲು ಭವಿಷ್ಯ ಡೆಕೋರೇಟರ್ಸ್ ಬರ್ಪನು ಅವನು ಬೊಕ ನಿತಿನ್ ವೈಟ್ ಬರ್ಪನು ಗೊತ್ತುಂಡ ಆ ರಿಕ್ಷಾಡು ಅನ್ನ ಹೌದು ಆತ ಮಾತ್ರ ಅತ್ತು ಅದೇ ಸರ್ ಆಗಿತ್ತು ಇಷ್ಟದ ಕ್ವಶನ್ ಕೇನ್ ಒಂದು ಉತ್ತರ ಗೊತ್ತು ಇಷ್ಟದ ಪ್ರಶ್ನೆ ಕೇನೆ ಈಗ ಇಷ್ಟದ ಕೇನ್ ಬನಿಕ್ ಶಾಂತಲ ಯಾರು ಶಾಂತಲ ಊದ್ಬತ್ತಿ ಕರೆಕ್ಟ್ ಸರ್ ಯಾನು ಪೋಯ ದಿನಟ್ ರಡ್ ಕಟ್ಟು ಕೊನತೆ ವಾ ಪರಿಮಳೆ ಇವ ಪುನಃ ಗೊತ್ತಾರನ ಅತ್ತಿ ಶಾಂತಲ ವಿಷ್ಣುವರ್ಧನ್ ಹೆಂಡತಿ ಮಾರೆ ವಿಷ್ಣುವರ್ಧನ್ ಹೆಂಡತಿ ಭಾರತಿ ಸರ್ ಅವಲಂದು ಎಂಚಿನ ಮಾರೆ ಅವ ಅಂತ ಆಪುಜಿ ಎಂದೇ ಸರ್ ಆಗ ಕುಟ್ಲ ತಂದು ಕ್ವಶನ್ ಕೇಳಿ ಕುಡ್ಲದ ಕ್ವಶನ್ ಕೇಳ್ವೆ ಕರೆಕ್ಟ್ ನೋಡು ಕುಡ್ಲಡ ದಾಳಿ ಮಾಡ್ತಾನೆ ಇರು ಪ್ರಪ್ರಥಮ ಬಾರಿಗೆ ಕುಟ್ಲದಲ್ಲಿ ದಾಳಿ ಮಾಡಿದ ಯಾರ ಕುಡ್ಲದಂಗೆ ಗೊತ್ತಿಲ್ಲ ಮುದ್ರಾಡಿ ಹಂಗೆ ಆದ್ರೆ ಗೊತ್ತು ಹೋಟೆಲ್ ಉಮೇಶ್ ಇದ್ದ ಒಯ್ಕ್ ದಾಳಿ ಮಾಡಿದ ಅವು ಇಡ್ಲಿಗೆ ಎಂಗ್ಲು ಪಾಠ ಪುಸ್ತಕದಕ್ಕೆ ನಿಮ್ಮಾರ ಇದು ಯಾರು ಸೈಯಡ್ ಎಂಗ್ಲು ಇರಡ ಕ್ವಶನ್ ಕೇನ್ ತುಲಿ ಕರೆಕ್ಟ್ ಮಾಡೋಡು ಕೊರೋನಾ ಒಯ್ಟ್ ಬರ್ಪನು ಕೊರೋನಾ ಟಿವಿ ಅಂಚತ್ತಿ ಮೇರೆ ಇತ್ತೆ ಜಾಸ್ತಿ ಒಯ್ಟ್ ಬರಂತಂದು ಜಾಸ್ತಿ ಬರ್ಪಣ ಟಿವಿ 9 ಈಗ ಅರ್ಥ ಆಪುಣ ಅಂಚತ್ತು ಅವು ಬರ್ರೆ ಕಾರಣದಾತ ಕಾರಣನ ಕೇಬಲ್ ದೂರ ಸರ್ ಕೇಬಲ್ ಬರ್ಲಾಡ ಮತ ಮಾತಾಡನ ಆಪುಣ ಮಾರ ಎಕ್ಸ್‌ಎಕ್ಸ್ ಮತ ಬಾಡ ಸಾವು ಮಗಲ್ಲ ಕೇಬಲ್ ಬತ್ತ ಇಲ್ಲಿ ಬಾ ಸುನಿಲ ಕೇಬಲ್ ಇಲ್ಲ ಸಾವು ಇಲ್ಲಿ ಬಾ ಸುನಿಲ ಏಟವಲ್ಲ ಇದೇ ಸರ್ ಒಂದು ಏರು ಒಂದು ಇಮೇನ ಅಮ್ಮೆತ್ತು ಒಂದು ಆ ಬಾಡಿಗೆದಲ್ಲಿ ಎತ್ತ ಮಾಹಿತಿ 2000 ಕೊಡ್ತು ಅಂದ ಇದೇ ಸತ್ಯಮಲ್ಲಿ 7,000 ಕೊಡ್ತೆ ರಡ್ ಅಲ್ಲಿ ಕೆಪ್ಪದಿಂಡದ ನೀರಿಗೆ
ಆಯ್ 2,000 ಕೊರಪೆ ಅಂದ ಈರ್ ಮೂಲ ಮತ್ತೆ ಯಾಕೆ ಮಲ್ಪನಿ ಅಂದೆ ಸೊಯಂಡೇರಿ ಅದೇ ಅವಸ್ಥೆ ಮಾರೆ ಇರ್ 2,000 ಕೊರಪೆ ಅಂದೆ ಯಾಕೆ ಮಲ್ಪನಿ ಕೊರಪೆ ಮಲ್ಪೆ ನಾ ಸುನಿಲ ನಿನ್ನ ಲೆಕ್ಕ ಒಂಜಂಜಿ ಜೋಕುಲು ಇತ್ತವ ಇಡೀ ಸಾಲ ಮಲೆ ಮಲ್ಲ ಸಾಲಿ ಪೂರ ಹಾಲಾಪುಂಡು ಎಡ್ಡೆ ರೀತಿ ಕಲ್ಪಳೆ ಎಂದು ಪಪ್ಪ ಅಮ್ಮ ಕಡವುಡು ಪೇರು ನಿನ್ನ ನಿಗುಲು ಡ್ರಗ್ಸ್ ಗಾಂಜಾ ಉಂದೆಟ್ಟು ಬಲೆಗೆ ಪೂರ ಸೇರ್ದು ಪೂರ ಹಾಲಾಪಾರು ಮುಲ್ಪೆತ್ನ ಮಾತಾ ಜೋಕುಲೆಲ್ಲ ಪಡೋದಿಲ್ಲ ಎಡ್ಡೆ ರೀತಿ ಕಲ್ತದು ಪಪ್ಪ ಅಮ್ಮ ಕೊಂಚ ಪುದರ್ಕೊನೋಡು ಮುಲ್ಪದ ಶಾಲೆ ಕೊಂಚ ಪುದರ್ಕೊನೋಡು ಪಣೋದಿಲ್ಲ ಮಾತಿರಗಳು ಮನೆ ಅಂದು ಸರ್ ಇರ್ ಪಂಡಿಲ್ಲ ಸಮ ನನ್ನ 2,000 ಕೊರ ನೆಂಚಿನಾಗಲು ಎತ್ತಿನ ಪೋಪ್ಜಿ ಸರ್ ಬೊಕ್ಕ 4,000 ಕೊರಂಡ ಪೋಪೆ